ಎಂದು ಮಾಹಿತಿಯನ್ನ ನೀಡಿದರು. ನಮ್ಮ ಮಂಗಳೂರು ಸಿಟಿ ಪೊಲೀಸ್ ಮತ್ತು CCB ವತಿಯಿಂದ ಒಂದು HBT ಒಫೆಂಡರ್ ಸಿದ್ದರಾಜು ಅಲಿಯಾಸ್ ಮೂರ್ತಿರವರನ್ನ ನಾವು ಹಿಡ್ಕೊಂಡಿದ್ದೀವಿ. ಒಟ್ಟಾರೆ ಇವರ ಕಡೆಯಿಂದ ಸುಮಾರು 13 ಪ್ರಕರಣವನ್ನು ಟೋಟಲ್ ಪತ್ತೆ ಆಗಿದೆ. ಈ 13 ಪ್ರಕರಣದಲ್ಲಿ ನೋಡುವಾಗ ನಮ್ಮ ಸಿಟಿ ವ್ಯಾಪ್ತಿದ ಬರೀ ಒಂದೇ ಪ್ರಕರಣ ಇದೆ. ಕಾವೂರು ಸ್ಟೇಷನ್ದ ಒಂದು 2022 ಒಂದು HBT ಒಫೆನ್ಸ್ ಇದೆ. ಅದು ಬಿಟ್ಟು ಬೇರೆ ಜಿಲ್ಲೆಗಳಲ್ಲಿ ಸಹ ಇವನು ಕೆಲಸ HBT ಮಾಡಿದ್ದಾನೆ. ಟೋಟಲ್ ಶಿವಮೊಗ್ಗದ ಸುಮಾರು 8 ಪ್ರಕರಣಗಳು, ಉಡುಪಿದ 2 ಪ್ರಕರಣಗಳು ಮತ್ತು ಚಿಕ್ಕಮಗಳೂರದ 2 ಪ್ರಕರಣ, ಒಟ್ಟಾರೆ 13 ಪ್ರಕರಣದಲ್ಲಿ ಇವನು ಭಾಗಿಯಾಗಿದ್ದಾನೆ. ಕಳೆದ ಮಳೆಗಾಲದಲ್ಲಿ ಮುಂಗಾರು ಅಬ್ಬರಕ್ಕೆ ಸಿಲುಕಿ ಸೇತುವೆಯೊಂದು ಕುಸಿದು ಬಿದ್ದಿದ್ದು ಇಂದಿಗೂ ಕೂಡ ಅದು ಸರಿಯಾಗಿಲ್ಲ. ಅದು ಕುಂದಾಪುರ ತಾಲೂಕಿನ ಅಮಾಸೆಬೆಲು ಗ್ರಾಮ ಪಂಚಾಯತ್ನ ಹಂದಿಮನೆ ನಿವಾಸಿಗಳಲ್ಲಿ ಆತಂಕವನ್ನು ಮೂಡಿಸಿದೆ. ನಕ್ಸಲ್ ಬಾಧಿತ ಅಮಾಸೆಬೈಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಂದಿಮನೆ ನಿವಾಸಿಗಳ ಗೋಳಿತು. ಕಳೆದ ಮಳೆಗಾಲದಲ್ಲಿ ಮುಂಗಾರು ಅಬ್ಬರಕ್ಕೆ ಕುಸಿದ ಸೇತುವೆ ಇನ್ನೂ ಮೇಲೆದ್ದಿಲ್ಲ. ಮತ್ತೆ ಆರಂಭಗೊಳ್ಳಲಿರುವ ಮುಂಗಾರು ನೆನೆದು ಇಲ್ಲಿನ ನಿವಾಸಿಗಳು ಚಿಂತಿತರಾಗಿದ್ದಾರೆ. ಊರಿನ ಸುತ್ತ ಹರಿಯುವ ಕಾಡಿನ ಹೊಳೆಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಸೇತುವೆ ಕಳೆದ ಮಳೆಗಾಲದಲ್ಲಿ ಬುಡ ಸಹಿತ ಕುಸಿದು ಹೊಳೆಗೆ ಬಿದ್ದಿತ್ತು. ಜನ ದಿಗ್ಬಂಧನಕ್ಕೆ ಸಿಲುಕಿದ್ದರು. ಜಡ್ಡಿನಗದ್ದೆ ಎಂಬಲ್ಲಿಂದ 1.5 ಕಿಲೋಮೀಟರ್ ದೂರದಲ್ಲಿ ಹರಿಯುವ ನದಿಗೆ ಅಡ್ಡಲಾಗಿ ಕಟ್ಟಿದ ಸೇತುವೆ ನದಿಯಲ್ಲಿ ಈಗಲೂ ಪಳೆಯುಳಿಕೆಯಂತೆ ಗೋಚರಿಸುತ್ತಿದೆ. ಹಂದಿಮನೆ ದಟ್ಟಾರಣ್ಯದ ನಡುವಿರುವ ಹಳ್ಳಿ. 8ಕ್ಕೂ ಹೆಚ್ಚು ಮನೆಗಳು ಇಲ್ಲಿವೆ. ಹಳ್ಳಿಯ ಸುತ್ತಲೂ ಕಿರು ಹೊಳೆ ಹರಿಯುತ್ತಿದೆ. ನದಿ ಸಂಪೂರ್ಣ ಬರಿದಾಗಿರುವುದರಿಂದ ಅದರಲ್ಲೇ ಈಗ ಸಂಪರ್ಕ ಸಾಧಿಸುತ್ತಿದ್ದಾರೆ. ಮಳೆಗಾಲ ಆರಂಭವಾದರೆ ನದಿ ತುಂಬಿ ಹರಿಯುವುದರಿಂದ ಸಂಪರ್ಕ ಸಾಧಿಸುವುದು ಹೇಗೆ ಎಂಬ ಚಿಂತೆಯಲ್ಲಿ ಜನರಿದ್ದಾರೆ. ಮಳೆಯಾದಲ್ಲಿ ನದಿಯಲ್ಲಿ ಹೋಗಲಾಗದು. ಊರಿನಲ್ಲಿ ಹಿರಿಯರು, ಶಾಲೆಗೆ ಹೋಗುವ ಮಕ್ಕಳಿದ್ದಾರೆ. ಅವರಿಗೆ ಬಹಳ ತೊಂದರೆಯಾಗಲಿದೆ. ಮುಂಗಾರು ಪ್ರವೇಶಿಸುವ ಮೊದಲು ಬಿದ್ದ ಸೇತುವೆ ಎದ್ದು ನಿಲ್ಲಿಸುವ ಕೆಲಸ ನಡೆಯಲಿ. ಆಡಳಿತ ಕೂಡಲೇ ಗಮನ ಹರಿಸಲಿ ಎಂದು ಹಂದಿಮನೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಕುಂದಾಪುರದಿಂದ 50 ಕಿಲೋಮೀಟರ್ ದೂರದಲ್ಲಿರುವ ಸೋಮೇಶ್ವರ ಅಭಯಾರಣ್ಯ ತಪ್ಪಲಿನ ಹಂದಿಮನೆ ದುರ್ಗಮ ಕಾಡುಗಳಿಂದ ಆವೃತ್ತವಾಗಿದೆ. 60ಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ಹಳ್ಳಿ ಇದು. ಊರಿಗೆ ತೆರಳಲು 3 ದಿಕ್ಕುಗಳಿಂದಲೂ ಮಣ್ಣಿನ ಕಚ್ಚಾ ರಸ್ತೆ ಇದ್ದರೂ ಊರ ಸುತ್ತ ಹರಿಯುವ ಕಿರು ಹೊಳೆ ದಾಟುವ ಅನಿವಾರ್ಯತೆ ಇಲ್ಲಿನ ಜನರದು. ಇರುವ ಒಂದು ಸಂಪರ್ಕ ಸೇತುವೆ ಹೊಳೆ ಪಾಲಾಗಿರುವುದರಿಂದ ಸದ್ಯ ದಿಕ್ಕು ದೆಸೆ ಇಲ್ಲದಂತಾಗಿದೆ. ಚಿಕ್ಕದೊಂದು ಬ್ರೇಕ್ ಬಳಿಕ ನಮ್ಮ ವಾರ್ತೆಗಳು ಮುಂದುವರೆಯಲಿದೆ. ನಿಮ್ಮ ಆಚರಣೆಗಳ ಭಾಗವಾಗಿರುವ 30 ವರ್ಷಗಳ ಸ್ಮರಣಾರ್ಥವಾಗಿ ನಿಮ್ಮ ದೃಢ ನಂಬಿಕೆ ಹಾಗೂ ಬೆಂಬಲಕ್ಕೆ ಧನ್ಯವಾದಗಳನ್ನು ತಿಳಿಸಲು ಇಚ್ಛಿಸುತ್ತೇವೆ. ಕೃತಜ್ಞತೆಯ ಸಂಕೇತವಾಗಿ ದ ಗೋಲ್ಡನ್ ಗಿಫ್ಟ್ ಅನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. 18ನೇ ಮಾರ್ಚ್ ರಿಂದ 23ನೇ ಏಪ್ರಿಲ್ ರವರೆಗೆ ಪ್ರತಿ 30,000 ರೂಪಾಯಿ ಮೌಲ್ಯದ ಚಿನ್ನದ ಖರೀದಿಗೆ 100 mg ಚಿನ್ನದ ನಾಣ್ಯವನ್ನು ಪಡೆಯಿರಿ. ಡೈಮಂಡ್ ಪಾಲ್ಕಿ ಹಾಗೂ ಜೆಮ್ ಸ್ಟೋನ್ ಡಿಸೈನ್ ಮೇಲೆ 250 mg ಚಿನ್ನದ ಉಡುಗೊರೆಯನ್ನು ಪಡೆಯಿರಿ. ಬನ್ನಿ, ನಮ್ಮೊಂದಿಗೆ ಆಚರಿಸಿ. ನಿಮ್ಮ ಹತ್ತಿರದ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಶೋರೂಮ್ಗೆ ಇಂದೇ ಭೇಟಿ ನೀಡಿ. ಯೂನಿಟಿ ಹಾಸ್ಪಿಟಲ್, ಎಕ್ಸ್ಪೆಕ್ಟ್ ಲೈಫ್, ಮಂಗಳೂರು. 4 ದಶಕಗಳ ಸುದೀರ್ಘ ಅನುಭವದೊಂದಿಗೆ ಸೇವೆಯಲ್ಲಿರುವ ಹೆಸರಾಂತ ಯೂನಿಟಿ ಹಾಸ್ಪಿಟಲ್ನಲ್ಲಿ ವಿಶೇಷ ಸೇವೆಗಳು, ಅತ್ಯಾಧುನಿಕ ಸೌಲಭ್ಯ, ನುರಿತ ಮತ್ತು ಸುಪ್ರಸಿದ್ಧ ವೈದ್ಯರುಗಳ ತಂಡದಿಂದಾಗಿ ಕರ್ನಾಟಕದ ಅಗ್ರಮಾನ್ಯ ಸಂಸ್ಥೆಗಳಲ್ಲಿ ಒಂದಾಗಿದೆ. 25 ಹಾಸಿಗೆಗಳುಳ್ಳ ಲೆವೆಲ್ 1 ICU ಸೌಲಭ್ಯ, ಅತ್ಯಾಧುನಿಕವಾದ 5 ಲೆಮಿನಾರ್ ಫ್ಲೋರ್ ಓಟಿಗಳು, ಕಾರ್ಡಿಯಾಲಜಿ, ಮಲ್ಟಿಸ್ಲೈಸ್ ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಅತಿ ಸೂಕ್ಷ್ಮ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗುತ್ತದೆ. ಸಂಪರ್ಕಿಸಿ ಯೂನಿಟಿ ಹಾಸ್ಪಿಟಲ್, ಫಲ್ನಿ ರೋಡ್, ಮಂಗಳೂರು. ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗಳ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೇಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. Long, long ago lived a princess who dreamt to build a palace on her own. Little did she know that the journey towards it would take her this long. H for
Well, now the wait is over. Because she found a companion to make her dreams a reality. Citadel Developers, the companion you need. Delivering excellence since 1996. ನಿಪ್ಪೋನ್ ಪೇಂಟ್ ಅಲ್ಲಿ ಏನಿದೆ ಅಂತ ಗೊತ್ತಾ? ಪೇಂಟ್ ಇದೆ, ಅದಕ್ಕಿಂತ ಹೆಚ್ಚು ಪಟ್ಟಿ, ಪ್ರೈಮರ್ ಎಲ್ಲ ಇದೆ. ಅದಕ್ಕಿಂತನೂ ಜಾಸ್ತಿ. ಅದಕ್ಕಿಂತ ಜಾಸ್ತಿನಾ? ನಿಪಾನ್ ಪೇಂಟ್ ಗಿಂತ ಹೆಚ್ಚು, ಅತಿ ಶೀಘ್ರದಲ್ಲಿ. ಕ್ಯಾಲ್ಸಿಬ್ರಾಡ್ ಟೂತ್ಪೇಸ್ಟ್ ಬಳಸಿರಿ, ಬಲವಾದ ಹಲ್ಲುಗಳನ್ನು ಪಡೆಯಿರಿ. Take the big leap from PU to professional education. Join Bosco's Pre-University College, Mangalore. With a modern campus, state-of-the-art infrastructure, and experienced faculty, we provide quality education in science and commerce along with NEET, JEE, CET, and CA foundation courses. Excellent results year after year. Tie up with Physics Wala, India's top online educational platform. Join Bosco's Pre-University College and shape your future with confidence. ತಮಿಳುನಾಡು ರಾಜ್ಯ ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಅವರು ಹೆಲಿಕಾಪ್ಟರ್ನಲ್ಲಿ ದುಡ್ಡು ತಂದಿದ್ದಾರೆ ಎಂದು ಆರೋಪಿಸಿದ್ದಂತಹ ಸೊರಕೆ ಅವರ ಮಾತಿಗೆ ಉಡುಪಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕುಯಿಲಾಡಿ ಸುರೇಶ್ ನಾಯಕ್ ಅವರು ಪ್ರತಿಕ್ರಿಯೆಯನ್ನ ನೀಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉಡುಪಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಕುಯಿಲಾಡಿ ಸುರೇಶ್ ನಾಯಕ್ ಅವರು, ಸೊರಕೆಯವರು ವಿಚಲಿತರಾಗಿ ಮಾತನಾಡುತ್ತಿದ್ದಾರೆ. ಅವರ ಪಕ್ಷದವರು ಹೆಲಿಕಾಪ್ಟರ್ನಲ್ಲಿ ದುಡ್ಡು ಕಳಿಸಿರುವುದನ್ನು ಮರೆತಿರಬಹುದು. ಅಣ್ಣಾಮಲೈ ಹೆಲಿಕಾಪ್ಟರ್ನಲ್ಲಿ ದುಡ್ಡು ತಂದಿದ್ದಾರೆ ಎಂಬ ಸೊರಕೆ ಆರೋಪಕ್ಕೆ ಈ ರೀತಿ ಕುಯಿಲಾಡಿ ಸುರೇಶ್ ನಾಯಕ್ ತಿರುಗೇಟನ್ನ ನೀಡಿದರು. ಜನಸ್ತೋಮ ಇರ್ಬೋದು, ಇದರಿಂದ ಒಂದಷ್ಟು ವಿಚಲಿತರಾಗಿ ಸೊರಕೆಯವರು ಮಾತಾಡ್ತಾ ಇದ್ದಾರೆ. ಸೊರಕೆಯವರು ಅವರ ಪಕ್ಷದವರು ಹೆಲಿಕಾಪ್ಟರಲ್ಲಿ ದುಡ್ಡು ಕಳಿಸಿದವರು ಮರ್ತೋಗಿರ್ಬೋದು. ಸಿದ್ದರಾಮಯ್ಯ ಇರುವಾಗ ಪಟ್ಟಿಯೇ ಬಂದಿತ್ತು ಡೆಲ್ಲಿಗೆ ಯಾವ ಥರ ದುಡ್ಡು ಹೋಗ್ತಾ ಇತ್ತು ಅಂತೇಳಿ. ಮತ್ತು ಕಾಂಗ್ರೆಸ್ಸಿನ ಮಂಜುನಾಥ್ ಪೂಜಾರಿ ಅವರು ಹೇಳಿದ್ದಾರೆ, ಉದಯ್ ಶೆಟ್ಟಿ, ಕಾಂಗ್ರೆಸ್ಸಿನ ಉದಯ್ ಶೆಟ್ಟಿ ಎಲ್ಲಿದ್ದು ಕಾರ್ಕಳದ್ದು DK ಶಿವಕುಮಾರ್ ಅವರು 2 ಕೋಟಿ ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಬಂದಿದ್ದಾರೆ. ಸೊರಕೆ ಕಾಂಗ್ರೆಸ್ಸನ್ನು ಜಿಲ್ಲೆಯಲ್ಲಿ ಮುಗಿಸ್ತಾರೆ. ಮೊದಲು ಸೊರಕೆಯವರು ಅದಕ್ಕೆಲ್ಲ ಆನ್ಸರ್ ಕೊಡಬೇಕು, ಅದರ ನಂತರ ಬಿಜೆಪಿಯ ಬಗ್ಗೆ ಸೊರಕೆಯವರು ಮಾತಾಡಬೇಕು. ಇನ್ನು ಬಿಜೆಪಿ ನಾಯಕರು ಪಕ್ಷ ಬಿಟ್ಟ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಕುಯಿಲಾಡಿ ಸುರೇಶ್ ನಾಯಕ್, ಬಿಜೆಪಿಗೆ ಜಗದೀಶ್ ಶೆಟ್ಟರ್ ಮಾಡೆಲ್ ಅಲ್ಲ, ಬಿಜೆಪಿಗೆ ರಘುಪತಿ ಭಟ್, ಲಾಲಾಜಿ ಬೆಂಡನ್ ಮಾಡೆಲ್. ಜಗದೀಶ್ ಶೆಟ್ಟರ್ ಹಾಗೂ ಸವದಿಗೆ ಪಕ್ಷ ಎಲ್ಲವನ್ನೂ ನೀಡಿದೆ. ಸ್ವಾರ್ಥಕ್ಕಾಗಿ ತಾನು ನಿರಂತರವಾಗಿ ಶಾಸಕನಾಗಿರಬೇಕು ಎನ್ನುವುದು ಭಾಜಪದಲ್ಲಿ ಒಂದಷ್ಟು ಕಷ್ಟ. ಹೊಸ ಮುಖಗಳಿಗೆ, ಹೊಸ ಯುವಕರಿಗೆ ಅವಕಾಶ ನೀಡುವಲ್ಲಿ ನಮ್ಮದು ಮುಂಚೂಣಿಯಲ್ಲಿರುವ ಪಕ್ಷ ಎಂದರು. ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಜಗದೀಶ್ ಶೆಟ್ಟರ್ ಮಾಡೆಲ್ ಅಲ್ಲ, ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ರಘುಪತಿ ಭಟ್ರು ಮಾಡೆಲ್, ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಲಾಲಾಜಿ ಮೆಂಡನ್ ಮಾಡೆಲ್. ಅವರ ಹೇಳಿಕೆಯನ್ನು ನೀವೆಲ್ಲ ನೋಡಿರ್ಬೋದು. ಜಗದೀಶ್ ಶೆಟ್ಟರಿಗೆ ಪಕ್ಷ ಯಾವುದರಲ್ಲೂ ಕಮ್ಮಿ ಮಾಡಿಲ್ಲ. ಸವದಿಯವರು ಸೋತಾಗ ಅವರನ್ನು MLC ಮಾಡಿ DCM ಮಾಡಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಮಾಡಿದ ಪಕ್ಷ ನಮ್ಮದು. ಜಗದೀಶ್ ಶೆಟ್ಟರ್ ಪಾರ್ಟಿ ಅಧ್ಯಕ್ಷರಾಗಿ, ವಿರೋಧ ಪಕ್ಷ ನಾಯಕರಾಗಿ, ಸ್ಪೀಕರ್ ಆಗಿ, ಮುಖ್ಯಮಂತ್ರಿಯಾಗಿ, 6 ಬಾರಿ MLA ಆಗಿ, ಮುಖ್ಯಮಂತ್ರಿ ಆದ ನಂತರವೂ ಮಿನಿಸ್ಟರ್ ಮಾಡಿದ ಹೆಗ್ಗಳಿಕೆ ಪಕ್ಷಕ್ಕಿದೆ. ಕೇವಲ ಸ್ವಾರ್ಥಕ್ಕಾಗಿ ಅಥವಾ ತಾನು ನಿರಂತರ ಮಂತ್ರಿ ಆಗಿರಬೇಕು ಅಥವಾ ನಿರಂತರ ಶಾಸಕನಾಗಿರಬೇಕು ಒಂದು ಏನು ಹಂಬಲ ಇದೆ, ಇದು ಭಾರತೀಯ ಜನತಾ ಪಾರ್ಟಿಲಿ ಒಂದಷ್ಟು ಕಷ್ಟ. ಹೊಸ ಹೊಸ ಮುಖಕ್ಕೆ, ಹೊಸ ಹೊಸ ಯುವಕರಿಗೆ ಅವಕಾಶ ನೀಡುವಲ್ಲಿ ನಮ್ಮದು ಮುಂಚೂಣಿಯಲ್ಲಿರೋ ಪಕ್ಷ. ಇನ್ನು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಭರತ್ ಶೆಟ್ಟಿ ಅವರು ನಾಮಪತ್ರವನ್ನು ಸಲ್ಲಿಸಿದರು. ಕೇಸರಿಮಯವಾದ ಕಾವೂರು ರಸ್ತೆ, ಎಲ್ಲೆಡೆ ಹಾರಾಡಿದ ಬಿಜೆಪಿ ಧ್ವಜ, ಕೇಸರಿಪೇಟ, ಶಾಲು ಹಾಕಿದ ಕಾರ್ಯಕರ್ತರಿಂದ ಚುನಾವಣೆಯ ರಣಕಹಳೆ ಘೋಷಣೆ, ರಸ್ತೆಯುದ್ದಕ್ಕೂ ಹುಲಿವೇಷ ಕುಣಿತದ ಅಬ್ಬರ. ಇದು ಮಂಗಳವಾರ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ನಾಮಪತ್ರ ಸಲ್ಲಿಕೆಗೆ ಪೂರ್ವಭಾವಿಯಾಗಿ ಕಂಡುಬಂದ ಚುನಾವಣೆಯ ರಣೋತ್ಸಾಹ.
ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆಗೂ ಮುನ್ನ ಕಾವೂರು ಶ್ರೀ ಮಹಾಲಿಂಗೇಶ್ವರ ದೇವಳದಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆ ನೆರವೇರಿಸಿದರು. ಬಳಿಕ ದೇವಸ್ಥಾನದಿಂದ ಕಾವೂರು ಮೈದಾನದವರೆಗೆ ಬೃಹತ್ ಕಾರ್ಯಕರ್ತರ ಪಾದಯಾತ್ರೆಯ ಜತೆ ಸಾಗಿ ಬಂದು ಬಳಿಕ ಮಧ್ಯಾಹ್ನ 2:20 ಸುಮಾರಿಗೆ ನಾಮಪತ್ರ ಸಲ್ಲಿಸಿದರು. ಕ್ಷೇತ್ರದ ವಿವಿಧೆಡೆಯಿಂದ ಬಂದ ಕಾರ್ಯಕರ್ತರು, ನಾಯಕರು ದೇವರ ಪ್ರಸಾದ, ಹೂ ತಂದು ಶಾಸಕರಿಗೆ ನೀಡಿ ವಿಜಯೀ ಭವ ಎಂದು ಹರಸುತ್ತಾ ಇದ್ದದ್ದು ಕಂಡುಬಂತು. ತುಳುನಾಡಿನ ಸ್ವಾಭಿಮಾನವನ್ನ ಎತ್ತಿ ಹಿಡಿಯುವಂತೆ ಕಾರ್ಯಕರ್ತರು ಕೇಸರಿ ಧ್ವಜದೊಂದಿಗೆ ತುಳುನಾಡ ಧ್ವಜವನ್ನು ಜತೆಗೆ ಬೀಸುತ್ತಾ ಮುಂದೆ ಸಾಗಿದ್ರು. ಶಾಸಕರು ಸಹಿತ ನಾಯಕರು, ಕಾರ್ಯಕರ್ತರು ತುಳು ಧ್ವಜಕ್ಕೂ ಗೌರವ ನೀಡಿದರು. ಮೇಯರ್ ಜಯಾನಂದ ಅಂಚನ್, ಜಿಲ್ಲಾ ಉಪಾಧ್ಯಕ್ಷ ಗಣೇಶ್ ಹೊಸಬೆಟ್ಟು, ಜಿಲ್ಲಾ ಕಾರ್ಯದರ್ಶಿ ಪೂಜಾ ಪೈ, ಜಿಲ್ಲಾ ಮಾಧ್ಯಮ ಪ್ರಮುಖ ರಣದೀಪ್ ಕಾಂಚನ್, ತಿಲಕ್ ರಾಜ್ ಕೃಷ್ಣಾಪುರ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಇದೇ ವೇಳೆ ಶಾಸಕರ ಸಮ್ಮುಖ ಹಲವರು ಬಿಜೆಪಿಗೆ ಸೇರ್ಪಡೆಯಾದರು. ಈ ವೇಳೆ ಮಾತನಾಡಿದ ಶಾಸಕ ಡಾ ವೈ ಭರತ್ ಶೆಟ್ಟಿ, ಹಿಂದುತ್ವ ಅಭಿವೃದ್ಧಿಯಲ್ಲಿ ಯಾವುದೇ ರಾಜಿ ಇಲ್ಲ. ಕ್ಷೇತ್ರದ ಎಲ್ಲೆಡೆ ಭೇದವಿಲ್ಲದೆ ಅಭಿವೃದ್ಧಿಗೆ ಅನುದಾನ ವಿನಿಯೋಗಿಸಿದ್ದೇನೆ. ನಿಮ್ಮ ಸಹಕಾರ, ಪ್ರೋತ್ಸಾಹದಿಂದ ಸಾಧನೆ ಮಾಡಲು ಸಾಧ್ಯವಾಗಿದೆ. ಮುಂದೆಯೂ ನಿಮ್ಮ ಸಹಕಾರ ಇರಲಿ ಎಂದು ಮನವಿ ಮಾಡಿದರು. 2,000 ಕೋಟಿಗಿಂತಲೂ ಜಾಸ್ತಿ ಅಭಿವೃದ್ಧಿ ಕಾಮಗಾರಿಗಳನ್ನು ನನ್ನ ಕ್ಷೇತ್ರದಲ್ಲಿ ನಾನು ನಡೆಸಿದ್ದೇನೆ. ಹಾಗಾಗಿ ಮತ್ತೊಮ್ಮೆ ನಾನು ಇಲೆಕ್ಷನಿಗೆ ಹೋಗುವಾಗ ಅಭಿವೃದ್ಧಿ, ಯುವ ನಾಯಕತ್ವ, ಹಿಂದುತ್ವ ಮತ್ತು ಹಿರಿಯರ ಮಾರ್ಗದರ್ಶನ ಈ ಒಂದು ಇದರಲ್ಲಿ ನಾವು ಕೆಲಸ ಮಾಡಿದ್ದೇವೆ. ಮುಂದಿನ ಅವಧಿಯಲ್ಲಿ ಜನರು ಆಶೀರ್ವಾದ ಮಾಡಿದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಟೂರಿಸಂ ಡೆವಲಪ್ಮೆಂಟ್ ಇರ್ಬೋದು, ಹೊರಿಜಾಂಟಲ್ ಗ್ರೋತ್ ಏನು ಅಗತ್ಯ ಇದೆ ಮ್ಯಾಂಗ್ಳೂರಿನ ಒಂದು ಸಿಟಿಗೆ, ಅದನ್ನು ಮಾಡಬೇಕು. ಹಾಗೆ ಹಲವಾರು ಯೋಜನೆಗಳಿದೆ. ಜನರ ಖಂಡಿತ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ನಂಬಿಕೆ ಖಂಡಿತ ಇದೆ. ಮತ್ತೊಮ್ಮೆ ನಾನೆಲ್ಲ ನನ್ನ ಕ್ಷೇತ್ರದ ಮತದಾರರ ಆಶೀರ್ವಾದವನ್ನು ಬಯಸ್ತಾ ಇದ್ದೇನೆ. ಸಂಸದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ, ಜನಸಾಮಾನ್ಯರ ಶಾಸಕನಾಗಿ ಎಲ್ಲೆಡೆ ಮೂಲಸೌಕರ್ಯ ಸಹಿತ ಅಭಿವೃದ್ಧಿ ಕೆಲಸದಿಂದ ಬಿಜೆಪಿ ಸರ್ಕಾರದ ಜನ ಆಡಳಿತದಿಂದ ಈ ಬಾರಿ ಭರತ್ ಶೆಟ್ಟಿಯವರು 50,000ಕ್ಕೂ ಅಧಿಕ ಮತಗಳಿಂದ ಗೆಲ್ಲುತ್ತಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 5 ವರ್ಷ ಶಾಸಕರಾಗಿರ್ತಕ್ಕಂಥ ಭರತ್ ಶೆಟ್ಟಿಯವರು ಮತ್ತೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಎರಡೂ ಕ್ಷೇತ್ರಗಳು ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ಭಾರತೀಯ ಜನತಾ ಪಾರ್ಟಿಗೆ ಆಗುತ್ತೆ. ಮತ್ತೊಂದು ಸಾರಿ ಅವರಿಬ್ಬರು ಶಾಸಕರಾಗಿ ಆಯ್ಕೆ ಆಗ್ತಾರೆ. ಈ ಎರಡೂ ಪ್ರದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರವಾಗಿರ್ತಕ್ಕಂಥ ಎಲ್ಲ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಬಂದಿರತಕ್ಕಂಥ ಜನ ಪೂರ್ತಿಯಾಗಿರ್ತಕ್ಕಂಥ ನಮ್ಮ ಶಾಸಕರುಗಳ ಪರವಾಗಿರ್ತಕ್ಕಂಥ ವಾತಾವರಣಗಳಿದ್ದಾವೆ. ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಿತ್ ಶಿವರಾಮ್ ಅವರು ಕೂಡ ನಾಮಪತ್ರವನ್ನು ಸಲ್ಲಿಸಿದರು. ಬೆಳ್ತಂಗಡಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಿತ್ ಶಿವರಾಮ್ ರವರು ಬೃಹತ್ ಕಾರ್ಯಕರ್ತರೊಂದಿಗೆ ಮೆರವಣಿಗೆಯ ಮೂಲಕ ತೆರಳಿ ನಾಮಪತ್ರವನ್ನು ಸಲ್ಲಿಸಿದರು. ಸೋಮವಾರ ಗುರುವಾಯನಕೆರೆಯ ಕಿನ್ಯಮ್ಮ ಯಾನೆ ಗುಣವತಿಯಮ್ಮ ಸಭಾಭವನದಲ್ಲಿ ಕಾರ್ಯಕರ್ತರ ಸಭೆ ನಡೆಸಿದ ಬಳಿಕ ಅಭ್ಯರ್ಥಿ ರಕ್ಷಿತ್ ಶಿವರಾಮ್ ಹಾಗೂ ಕಾಂಗ್ರೆಸ್ ನಾಯಕರು ನಗರದಲ್ಲಿ ಮೆರವಣಿಗೆ ಮೂಲಕ ಆಗಮಿಸಿ ನಾಮಪತ್ರವನ್ನು ಸಲ್ಲಿಸಿದರು. ಕೆಪಿಸಿಸಿ ಮಾಧ್ಯಮ ವಕ್ತಾರರಾದ ನಿಕೇತ್ ರಾಜ್ ಮೌರ್ಯ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್, ಚಲನಚಿತ್ರ ನಟ ವಿಜಯ ರಾಘವೇಂದ್ರ, ಮಾಜಿ ಶಾಸಕರಾದ ಕೆ ವಸಂತ ಬಂಗೇರ, ಕೆಪಿಸಿಸಿ ಸಂಯೋಜಕರಾದ ಶಾಹಿದ್ ತೆಕ್ಕಿಲ್, ಪ್ರಮುಖರಾದ ಪ್ರತಿಭಾ ಕುಳಾಯ್, ರಾಜಶೇಖರ, ಕೇಶವಗೌಡ ಬೆಳಾಲು, ಮೋಹನ್ ಶೆಟ್ಟಿಗಾರ್, ಶೇಖರ್ ಕುಕ್ಕೇಡಿ, ಶಾಹುಲ್ ಹಮೀದ್ ಮತ್ತಿತರರು ಪಕ್ಷದ ಮುಖಂಡರು, ನಾಯಕರು ಉಪಸ್ಥಿತರಿದ್ದರು. ಇದೀಗ ಮತ್ತೊಂದು ಚಿಕ್ಕ ವಿರಾಮ. ನಿಮ್ಮ ಆಚರಣೆಗಳ ಭಾಗವಾಗಿರುವ 30 ವರ್ಷಗಳ ಸ್ಮರಣಾರ್ಥವಾಗಿ ನಿಮ್ಮ ದೃಢ ನಂಬಿಕೆ ಹಾಗೂ ಬೆಂಬಲಕ್ಕೆ ಧನ್ಯವಾದಗಳನ್ನು ತಿಳಿಸಲು ಇಚ್ಛಿಸುತ್ತೇವೆ. ಕೃತಜ್ಞತೆಯ ಸಂಕೇತವಾಗಿ ದ ಗೋಲ್ಡನ್ ಗಿಫ್ಟ್ ಅನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. 18ನೇ ಮಾರ್ಚ್ ರಿಂದ 23ನೇ ಏಪ್ರಿಲ್ ರವರೆಗೆ ಪ್ರತಿ 30,000 ರೂಪಾಯಿ ಮೌಲ್ಯದ ಚಿನ್ನದ ಖರೀದಿಗೆ 100 mg ಚಿನ್ನದ ನಾಣ್ಯವನ್ನು ಪಡೆಯಿರಿ. ಡೈಮಂಡ್ ಪಾಲ್ಕಿ ಹಾಗೂ ಜೆಮ್ ಸ್ಟೋನ್ ಡಿಸೈನ್ ಮೇಲೆ 250 mg ಚಿನ್ನದ ಉಡುಗೊರೆಯನ್ನು ಪಡೆಯಿರಿ. ಬನ್ನಿ, ನಮ್ಮೊಂದಿಗೆ ಆಚರಿಸಿ. ನಿಮ್ಮ ಹತ್ತಿರದ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಶೋರೂಮ್ಗೆ ಇಂದೇ ಭೇಟಿ ನೀಡಿ.
ಯೂನಿಟಿ ಹಾಸ್ಪಿಟಲ್, ಎಕ್ಸ್ಪೆಕ್ಟ್ ಲೈಫ್, ಮಂಗಳೂರು. 4 ದಶಕಗಳ ಸುದೀರ್ಘ ಅನುಭವದೊಂದಿಗೆ ಸೇವೆಯಲ್ಲಿರುವ ಹೆಸರಾಂತ ಯುನಿಟಿ ಹಾಸ್ಪಿಟಲ್ನಲ್ಲಿ ವಿಶೇಷ ಸೇವೆಗಳು. ಅತ್ಯಾಧುನಿಕ ಸೌಲಭ್ಯ, ನುರಿತ ಮತ್ತು ಸುಪ್ರಸಿದ್ಧ ವೈದ್ಯರುಗಳ ತಂಡದಿಂದಾಗಿ ಕರ್ನಾಟಕದ ಅಗ್ರಮಾನ್ಯ ಸಂಸ್ಥೆಗಳಲ್ಲಿ ಒಂದಾಗಿದೆ. 25 ಹಾಸಿಗೆಗಳುಳ್ಳ ಲೆವೆಲ್ 1 ಐಸಿಯು ಸೌಲಭ್ಯ, ಅತ್ಯಾಧುನಿಕವಾದ 5 ಲೆಮಿನಾರ್ ಫ್ಲೋರ್ ಓಟಿಗಳು, ಕಾರ್ಡಿಯಾಲಜಿ, ಮಲ್ಟಿಸ್ಲೈಸ್ ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಅತಿ ಸೂಕ್ಷ್ಮ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗುತ್ತದೆ. ಸಂಪರ್ಕಿಸಿ ಯೂನಿಟಿ ಹಾಸ್ಪಿಟಲ್, ಫಲ್ನಿ ರೋಡ್, ಮಂಗಳೂರು. ಆಧುನಿಕ ಯಂತ್ರೋಪಕರಣಗಳಿಂದ ಬಹು ವಿಧಗಳಲ್ಲಿ ಪರಿಷ್ಕರಿಸಿದ ಕುಚ್ಚಲಕ್ಕಿ. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಬಿಎ ಪ್ಲೈವುಡ್ 60 ವರ್ಷಗಳ ಸುದೀರ್ಘ ಅನುಭವದಿಂದ ಮನೆ ಮಾತಾಗಿರುವ ಸಂಸ್ಥೆ. ಪ್ಲೈವುಡ್ಗಾಗಿ ವಿಶೇಷವಾಗಿ ಬಳಸಲಾಗುವ ಬೀಚ್, ಸಿಲ್ವರ್ ವೋಕ್, ಯುಕಲೆಪ್ಟಸ್, ನೀಮ್ ಮುಂತಾದ ಮರಗಳಿಂದ ತಯಾರಾಗಿರುವ ಬಿಎ ಪ್ಲೈವುಡ್ ಐಎಸ್ಐ ಪ್ರಮಾಣೀಕೃತವಾಗಿದೆ. ಕಮರ್ಷಿಯಲ್, ಮರೈನ್, ಡೆಕೋರೇಟಿವ್ ಪ್ಲೈವುಡ್ಸ್, ಬ್ಲಾಕ್ ಬೋರ್ಡ್ ಪ್ಲೈವುಡ್, ಫ್ಲಶ್ ಡೋರ್ಸ್ ಅತ್ಯುತ್ತಮ ಗುಣಮಟ್ಟದೊಂದಿಗೆ ಅಧಿಕ ಬಾಳಿಕೆಯನ್ನ ನೀಡುತ್ತದೆ. ಅಗಾಧ ಶ್ರೇಣಿಯ ಪ್ಲೈವುಡ್ಗಳು ಆಕರ್ಷಕ ಬೆಲೆಯಲ್ಲಿ ಲಭ್ಯ. ಆಂಟಿ ಟರ್ಮೈಟ್ ಮತ್ತು ವಾಟರ್ ಪ್ರೂಫ್ ಪ್ಲೈವುಡ್ಗಳು ಗ್ಲೂ ಲೈನ್ ಪಾಯ್ಸನಿಂಗ್ ತಂತ್ರಜ್ಞಾನದೊಂದಿಗೆ ಸಂತೃಪ್ತ ಗ್ರಾಹಕರ ಶ್ಲಾಘನೆಗೆ ಪಾತ್ರವಾಗಿದೆ. ಬಿಎ ಪ್ಲೈವುಡ್, ತುಂಬೆ, ಮಂಗಳೂರು. When you read, there's a sense inside telling you what's ahead. A sense that keeps you on track. A sense that stops you at the right moment. A sense that adapts to what's ahead. The new City and City EHEV with Honda Sensing. Just like you, it thinks ahead. ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗಳ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೆಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಕಳೆದ 33 ವರ್ಷಗಳಿಂದ ಆಹಾರ ಉತ್ಪನ್ನಗಳ ತಯಾರಿಕೆ ಹಾಗೂ ಮಾರಾಟ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿದೆ ನರನ್ಸ್. ಈಗಿನ ಧಾವಂತದ ಜೀವನಕ್ಕೆ ಪೂರಕವಾಗಿ ರೆಡಿ ಟು ಈಟ್ ಉತ್ಪನ್ನಗಳಾದ ಹೋಲ್ ವೀಟ್ ಚಪಾತಿ ಹಾಗೂ ಪರೋಟಾಗಳನ್ನು ಇತ್ತೀಚೆಗೆ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದೆ. ವಿವಿಧ ಶ್ರೇಣಿಯ ಬ್ರೆಡ್ಗಳು, ಬೆಣ್ಣೆ ಬಟರ್, ರಸ್ಕ್ಗಳು, ವೇಫರ್ಸ್, ನಮ್ಕೀನ್ಗಳು, ಹಲ್ವಾಗಳು, ಹೋಳಿಗೆ, ಕುಕೀಸ್ ಹಾಗೂ ಹಲವಾರು ಉತ್ಪನ್ನಗಳು ನಿಮ್ಮ ಹತ್ತಿರದ ಮಳಿಗೆಗಳಲ್ಲಿ ಲಭ್ಯ. ತಾಜಾ, ಗುಣಮಟ್ಟದ, ಶುಚಿ ರುಚಿಯಾದ ಆಹಾರೋತ್ಪನ್ನಗಳಿಗಾಗಿ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ನರನ್ಸ್ ಎಂದೇ ಕೇಳಿ ಪಡೆಯಿರಿ. ಎಲ್ರೂ ಹೇಳ್ತಾರೆ ನಾನ್ ತುಂಬಾ ಬೆಳ್ಳಗಾಗಿದ್ದೀನಿ ಅಂತ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನನ್ ಬ್ಯೂಟಿ ಪಾರ್ಟ್ನರ್. ತ್ವಚೆಯ ಆರೋಗ್ಯ ಮತ್ತು ಕಾಂತಿಯನ್ನು ಹೆಚ್ಚಿಸುತ್ತದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಹಸ್ರಾರು ಮಂದಿ ಕೇಸರಿ ಪಡೆಯೊಂದಿಗೆ ಮೆರವಣಿಗೆಯ ಮೂಲಕ ಸಾಗಿ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿ ಉಮಾನಾಥ್ ಕೋಟ್ಯಾನ್ ಅವರು ನಾಮಪತ್ರವನ್ನು ಸಲ್ಲಿಸಿದರು. ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಉಮಾನಾಥ ಕೋಟ್ಯಾನ್ ಅವರು ಮಂಗಳವಾರ ಸಹಸ್ರಾರು ಸಂಖ್ಯೆಯ ಕೇಸರಿ ಪಡೆಯ ಕಾರ್ಯಕರ್ತರೊಂದಿಗೆ ಮೆರವಣಿಗೆಯಲ್ಲಿ ಆಡಳಿತ ಸೌಧಕ್ಕೆ ತೆರಳಿ ಚುನಾವಣಾಧಿಕಾರಿಗಳಿಗೆ ನಾಮಪತ್ರವನ್ನು ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಉಮಾನಾಥ ಕೋಟ್ಯಾನ್ ಅವರು, ಕಳೆದ 5 ವರ್ಷಗಳಲ್ಲಿ 2 ವರ್ಷ ಕೊರೋನಾದಿಂದಾಗಿ ಸಮಸ್ಯೆಯಾಗಿತ್ತು. ಆದರೆ 3 ವರ್ಷಗಳಲ್ಲಿ ಕ್ಷೇತ್ರಕ್ಕೆ ಹಲವಾರು ಯೋಜನೆಗಳನ್ನು ತರುವ ಮೂಲಕ ಅಭಿವೃದ್ಧಿಪಡಿಸಲಾಗಿದೆ. 100ಕ್ಕೆ 100 ಕನಸು ನನಸಾಗಿಲ್ಲ. ಇದೀಗ ಮತ್ತೊಮ್ಮೆ ಚುನಾವಣೆಗೆ ನಿಲ್ಲಲು ಅವಕಾಶ ಸಿಕ್ಕಿದ್ದು ಗೆಲ್ಲುವ ವಿಶ್ವಾಸವಿದೆ ಎಂದರು. ಉಳಿದಂಥ ಏನೇನು ಮೂಲಭೂತ ಸೌಕರ್ಯಗಳು ಮತ್ತು ಜನರಿಗೆ ಬೇಕಾಗುವಂಥ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಮನಸ್ಸಿನಲ್ಲಿತ್ತು. ಆದರೆ ಆಗಲಿಲ್ಲ. ಸ್ವಲ್ಪ ಕೆಲಸ ಕಾರ್ಯಗಳು ಬಾಕಿ ಉಳಿದೆ. ಉಳಿದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು. ಮೂಡಬಿದ್ರೆಯನ್ನು ಮತ್ತು ಮುಲ್ಕಿಯನ್ನು ರಾಜ್ಯದಲ್ಲಿ ಒಂದು ಮಾದರಿ ತಾಲೂಕುಗಳನ್ನಾಗಿ ಅಭಿವೃದ್ಧಿಪಡಿಸಬೇಕು. ಈಗಾಗಲೇ ಮೂಡಬಿದ್ರೆಗೆ ಬೇಕಾದಂಥ ಎಲ್ಲ
ಯೋಜನೆಗಳನ್ನು ತಂದಿದ್ದೇನೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸಂಸದ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ, ಕಳೆದ 5 ವರ್ಷಗಳಲ್ಲಿ ಉಮಾನಾಥ ಕೋಟ್ಯಾನ್ ರವರು ಕ್ಷೇತ್ರದಲ್ಲಿ ನಡೆಸಿದ ಅಭಿವೃದ್ಧಿ ಕಾರ್ಯಗಳು, ರಾಷ್ಟ್ರವಾದಿ ಚಿಂತನೆ, ಹಿಂದೂ ಪರ ಧ್ವನಿ ಪರಿಗಣಿಸಿ ಹೃದಯ ಸಿಂಹಾಸನದಲ್ಲಿ ಸ್ಥಾನ ನೀಡುವಂತೆ ಸಲಹೆ ಇತ್ತರು. ಜಿಲ್ಲಾಧ್ಯಕ್ಷ ಸುದರ್ಶನ ಮೂಡಬಿದ್ರೆ, ಮಂಡಲ ಅಧ್ಯಕ್ಷ ಸುನೀಲ್ ಆಳ್ವ, ಪ್ರಮುಖರಾದ ಈಶ್ವರ್ ಕಟೀಲ್, ಮೇಘನಾಥ ಶೆಟ್ಟಿ, ಕೃಷ್ಣರಾಜ್ ಹೆಗ್ಡೆ, ಕೆಪಿ ಜಗದೀಶ್ ಅಧಿಕಾರಿ, ಜಾಯ್ಲಸ್ ಡಿಸೋಜಾ, ಕೆಆರ್ ಪಂಡಿತ್, ಉಮಾನಾಥ ಎಕ್ಕರ್, ಬಾಹುಬಲಿ ಪ್ರಸಾದ್ ಹಾಗೂ ಪಕ್ಷದ ಪ್ರಮುಖರು ಮೆರವಣಿಗೆಯಲ್ಲಿ ಸಾಗಿ ಬಂದರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ಉಮಾನಾಥ ಕೋಟ್ಯಾನ್ ಅವರು ವೆಂಕಟರಮಣ ದೇವಸ್ಥಾನ ಮತ್ತು ಹನುಮಂತ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು. 5,000ದಷ್ಟು ಪೇಟ ಧರಿಸಿದ ಕಾರ್ಯಕರ್ತರು ಹಾಗೂ 10,000ದಷ್ಟು ಪಕ್ಷದ ಧ್ವಜವನ್ನು ಹಿಡಿದ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಸಾಗಿ ಬಂದರು. ಕಾರ್ಕಳ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲು ಅವರು ನಾಮಪತ್ರವನ್ನು ತಮ್ಮ ಚುನಾವಣಾ ಕಚೇರಿಯನ್ನು ಉದ್ಘಾಟಿಸಿದರು. ಕಾರ್ಕಳದಲ್ಲಿ ತಮ್ಮ ಚುನಾವಣಾ ಕಚೇರಿಯನ್ನು ಕಾಂಗ್ರೆಸ್ ಅಭ್ಯರ್ಥಿ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಈ ಸಲದ ಚುನಾವಣೆ ಕೌರವರ ಹಾಗೂ ಪಾಂಡವರ ಯುದ್ಧ, ಸತ್ಯದ ಮತ್ತು ಸುಳ್ಳಿನ ನಡುವಿನ ಯುದ್ಧವಾಗಿದೆ. ಈ ಸಲದ ಚುನಾವಣೆಯಲ್ಲಿ ಸತ್ಯಕ್ಕೆ ಜಯ ಸಲ್ಲುವುದು ಗ್ಯಾರಂಟಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೇರುವುದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಒಂದು ಧರ್ಮ ಮತ್ತು ಅಧರ್ಮದ ಮಧ್ಯೆ ಇಲೆಕ್ಷನ್ ಒಂದೊಂದು ಅಲ್ಲಿಗಳಿಗೆ ಸ್ಪಷ್ಟವಾದ ಬಂದ್ರೆ ಖಂಡಿತ ನೆಟ್ಟು ಧರ್ಮ ಗೆಂದುಡು ಅಂಚಿನ ಮಲ್ಲ ನಮ್ಮ ಪಾಂಡವರ ಸ್ಥಾನ ಆಡುತ್ತದೆ. ಈ ಯುದ್ಧ ನಮ್ಮ ಎದುರಿಸಾಗ ಖಂಡಿತ ನಂಗೆ ಜಯ ಆಗ್ಬಿಡು. ಈಗಲೊಟ್ಟು ಸದಾಯ ಒಂದು ದಿನ ಇಲ್ಲದ ಸದಸ್ಯ ಆದ ಈಗೆಲ್ಲ ಕಷ್ಟ ಸುಖಟ್ ಏಪಲ ಉಲ್ಲೇಪನ್ನ ಪಾತ್ರ ಬರೊಂದು ಅವಕಾಶ ಕೊನ್ನ ಈ ಕಾರ್ಲದ ಜನತೆಗೆ ಮಾತಾಡ ಕೊಡಲು ನಮಸ್ಕರಿಸದ ಪಾತ್ರ. ಕಾಂಗ್ರೆಸ್ ನಾಯಕ ಎಚ್ ಶೇಖರ ಮಡಿವಾಳ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪ್ರಭಾಕರ ಬಂಗೇರ, ಸುಪ್ರೀತಾ ಶೆಟ್ಟಿ, ಕಾಂಗ್ರೆಸ್ ಅಧ್ಯಕ್ಷ ಸದಾಶಿವ ದೇವಾಡಿಗ, ಕೆಪಿಸಿಸಿ ಸದಸ್ಯ ಸುರೇಂದ್ರ ಶೆಟ್ಟಿ, ಅಶ್ಫಕ್ ಅಹ್ಮದ್, ಹಿರಿಯಣ್ಣ ಶೆಟ್ಟಿ, ಕಾಂತಿ ಶೆಟ್ಟಿ, ಶುಬೋಧ್ ರಾವ್ ಮತ್ತಿತರರು ಉಪಸ್ಥಿತರಿದ್ದರು. ಏತನ್ಮಧ್ಯೆ ಕಾರ್ಕಳ ಕಾಂಗ್ರೆಸ್ ಅಭ್ಯರ್ಥಿ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರು ಕಾರ್ಕಳ ತಾಲೂಕು ಕಚೇರಿಯಲ್ಲಿ ಮಂಗಳವಾರ ಚುನಾವಣಾಧಿಕಾರಿ ಮದನ್ ಮೋಹನ್ ಅವರಿಗೆ ನಾಮಪತ್ರವನ್ನು ಸಲ್ಲಿಸಿದರು. ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ಡಿಆರ್ ರಾಜು, ಕೆಪಿಸಿಸಿ ಸದಸ್ಯರುಗಳಾದ ಸುರೇಂದ್ರ ಶೆಟ್ಟಿ, ಕೆಪಿಸಿಸಿ ಸದಸ್ಯ ನೀರೇಕೃಷ್ಣ ಶೆಟ್ಟಿ, ಪ್ರಚಾರ ಸಮಿತಿ ಅಧ್ಯಕ್ಷ ಶುಭದ್ರಾವ್, ಕಾಂಗ್ರೆಸ್ ಮುಖಂಡ ಅವೆಲಿನ್ ಲೂಯಿಸ್, ಅಲ್ಪಸಂಖ್ಯಾತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಆರಿಫ್ ಕಲ್ಲೋಟೆ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಅವರ ಚುನಾವಣಾ ಕಚೇರಿ ಉದ್ಘಾಟಿಸಲಾಯಿತು. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಅವರ ಚುನಾವಣಾ ಕಚೇರಿ ದರ್ಬೆಯ ಬೈಪಾಸ್ ರಸ್ತೆಯಲ್ಲಿರುವ ಆರ್ಇಬಿ ಎನ್ಕ್ಲೇವ್ನಲ್ಲಿ ಸೋಮವಾರ ಶುಭಾರಂಭಗೊಂಡಿತು. ವೈದಿಕ ವಿಧಿವಿಧಾನಗಳೊಂದಿಗೆ ಕಾರ್ಯಾಲಯ ಉದ್ಘಾಟಿಸಲಾಯಿತು. ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಸಹಿತ ಹಿರಿಯ ಕಾಂಗ್ರೆಸ್ ಮುಖಂಡರು ದೀಪ ಬೆಳಗಿಸಿ ಕಚೇರಿಯನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅಶೋಕ್ ಕುಮಾರ್ ರೈ ಅವರು, ರಾಜ್ಯದಲ್ಲಿರುವ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರದಿಂದ ತುಂಬಿ ತುಳುಕಿದೆ. ಬಿಜೆಪಿಯ ಎಲ್ಲಾ ನಾಯಕರು ಪಕ್ಷ ತೊರೆದು ಕಾಂಗ್ರೆಸ್ನತ್ತ ಬರುತ್ತಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಈಗಿರುವಷ್ಟು ಭ್ರಷ್ಟಾಚಾರ ಈ ಹಿಂದೆ ಯಾರಿಂದಲೂ ನಡೆದಿಲ್ಲ. ಪುತ್ತೂರಿನಲ್ಲಿ 14 ಮಂದಿ ಆಕಾಂಕ್ಷಿಗಳಿದ್ದರೂ ನನಗೆ ಅವಕಾಶ ದೊರೆತಿದೆ. ಬಹಳಷ್ಟು ಜವಾಬ್ದಾರಿ ನನ್ನ ಮೇಲಿದ್ದು ನನ್ನ ಜವಾಬ್ದಾರಿ ಅರಿತು ಕೆಲಸ ಮಾಡುತ್ತೇನೆ. ಭ್ರಷ್ಟಾಚಾರ ರಹಿತ ಆಡಳಿತವೇ ನನ್ನ ಗುರಿ ಎಂದರು. ಬಿಜೆಪಿ ಸರ್ಕಾರದ ಶಾಸಕರಾಗಿದ್ದಾಗ, ವಿನಯ್ ಕುಮಾರ್ ಸೊರಕೆ ಅವರು ಶಾಸಕರಾಗಿದ್ದಾಗ, ಡಿ.ವಿ. ಸದಾನಂದ ಅವರು ಶಾಸಕರಾಗಿದ್ದಾಗ, ಶಕುಂತಲಾ ಶೆಟ್ಟಿ ಅವರು ಶಾಸಕರಾಗಿದ್ದಾಗ ಈಗ ಇರುವಂತಹ ಭ್ರಷ್ಟಾಚಾರ ಇರಲಿಲ್ಲ. ನಾವು ಸುಮ್ಮನೆ ಹೇಳ್ಬಾರ್ದು, ಆಕ್ರಮ ಸಂಕ್ರಮಣದಲ್ಲಿ ಇಂತಹ ಭ್ರಷ್ಟಾಚಾರಗಳು ಇರಲಿಲ್ಲ. ಇವತ್ತು ನೀವು ಒಂದೇ ಕಡೆ ಆಕ್ರಮ ಸಂಕ್ರಮಣ ಮಾಡಿದ್ರೆ 2 ಲಕ್ಷ 3 ಸೆನ್ಸ್ ಜಾಗ 94C ಮಾಡುವುದಿದ್ರೆ ಅದಕ್ಕೆ 25-30 ಸಾವಿರ ಬಹುಶಃ ದೇವರು ಒಬ್ಬ ಮೇಲೈತಿಲ್ಲ ಅಂತ ನಾವು ನೋಡಬಹುದು. ಏಪ್ರಿಲ್ 19ರಂದು ನಾಮಪತ್ರ ಸಲ್ಲಿಸುವುದಾಗಿಯೂ ಅಶೋಕ್ ಕುಮಾರ್ ರೈ ತಿಳಿಸಿದರು. ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಬಿ ವಿಶ್ವನಾಥ್ ರೈ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಂಎ ಮೊಹಮ್ಮದ್, ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಅಧ್ಯಕ್ಷ ಡಾ ರಾಜಾರಾಮ್ ಕೆಬಿ, ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಮಹಮ್ಮದ್ ಬಡಗನ್ನೂರು ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ನಮ್ಮ ವಾರ್ತೆಗಳ ಈ ಸಂಚಿಕೆಯ ಮುಕ್ತಾಯವಾಯಿತು. ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ನಮ್ಮ ಟಿವಿ. ನಮ್ಮ ವಾರ್ತೆಗಳ ಪ್ರಾಯೋಜಕರು ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಸಹ ಪ್ರಾಯೋಜಕರು ಯುನಿಟಿ ಹಾಸ್ಪಿಟಲ್, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಂತೋಷ್ 2 ಸ್ಟಾರ್ ರೈಸ್, ಸಿಟಾಡೆಲ್ ಡೆವಲಪರ್ಸ್, ಧೃತಿ ಮಸಾಲಾ.
ಮೊದಲೆಲ್ಲ ಮಹಾಮಾರಿ ಬಂತು ಅಂದ್ರೆ ಔಷಧಿ ಎಲ್ಲ ವಿದೇಶದಿಂದ ಬರ್ತಾ ಇತ್ತು. ಆದ್ರೆ ಈ ಸಲ ಕೊರೋನಾ ಲಸಿಕೆ ನಮ್ ದೇಶದಲ್ಲೇ ತಯಾರಾಯ್ತು. ಈ ದೇಶದ ತಾಕತ್ತು ಗೊತ್ತಿರೋರು ಎಲ್ರಿಗೂ ದೇಶೀಯ ಲಸಿಕೆ ಸಿಗೋ ಹಾಗೆ ನೋಡ್ಕೊಂಡ್ರು, ಅದು ಉಚಿತವಾಗಿ. ಆದ್ರೆ ವಿದೇಶಿ ಪ್ರೇಮಿಗಳು ಅವರನ್ನ ನಮ್ಮ ಲಸಿಕೆಯನ್ನ ಅಪಹಾಸ್ಯ ಮಾಡಿದ್ರು. ನಮ್ಮೆಲ್ಲರ ಪ್ರಗತಿಗೆ ಬಿಜೆಪಿಯೇ ಭರವಸೆ. ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಕಮಲದ ಬಟನ್ ಒತ್ತಿ ಬಿಜೆಪಿ ಗೆಲ್ಲಿಸಿ. ಆಧುನಿಕ ಯಂತ್ರೋಪಕರಣಗಳಿಂದ ಬಹು ವಿಧಗಳಲ್ಲಿ ಪರಿಷ್ಕರಿಸಿದ ಕುಚ್ಚಲಕ್ಕಿ. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಇವಿಎಂ ಸ್ಮಾರ್ಟ್ ಮೊಬಿಲಿಟಿ ಎಲೆಕ್ಟ್ರಿಕಲ್ ಸ್ಕೂಟರ್ 3000 ವ್ಯಾಟ್ಸ್ ಮೋಟಾರ್ ಪವರ್ನ ಕಾಮೆಟ್ 4 ಗಂಟೆ ಚಾರ್ಜಿಂಗ್ನಲ್ಲಿ 150 ಕಿಲೋಮೀಟರ್ ಓಡಬಲ್ಲದು. ಕಾಸ್ಮೋ 2000 ವ್ಯಾಟ್ಸ್ನ ಮೋಟಾರ್ ಪವರ್ನ ಈ ಸ್ಕೂಟರ್ 4 ಗಂಟೆ ಚಾರ್ಜ್ನಲ್ಲಿ 80 ಕಿಲೋಮೀಟರ್ ಹೋಗುವ ಸಾಮರ್ಥ್ಯ ಹೊಂದಿದೆ. ಝಾರ್ ಸ್ಕೂಟರ್ 4000 ವ್ಯಾಟ್ಸ್ನ ಮೋಟಾರ್ ಪವರ್ನ 4 ಗಂಟೆ ಚಾರ್ಜ್ನಲ್ಲಿ 150 ಕಿಲೋಮೀಟರ್ ಚಲಿಸುತ್ತದೆ. ಲಿಥಿಯಂ ಬ್ಯಾಟರಿ ಒಳಗೊಂಡ ಸ್ಕೂಟರ್ USB ಚಾರ್ಜರ್, ಹೈಡ್ರಾಲಿಕ್ ಡಿಸ್ಕ್ ಬ್ರೇಕ್, ಟ್ಯೂಬ್ಲೆಸ್ ಟೈರ್, ಕೀಲೆಸ್ ಸ್ಟಾರ್ಟ್ನೊಂದಿಗೆ ಅತ್ಯಾಧುನಿಕವಾಗಿ ತಯಾರಿಸಲ್ಪಟ್ಟಿದೆ. ಏಪ್ರಿಲ್ ತಿಂಗಳ ಬುಕಿಂಗ್ನಲ್ಲಿ 5,000 ರೂಪಾಯಿವರೆಗೆ ರಿಯಾಯಿತಿ. ಸ್ಥಳದಲ್ಲಿಯೇ ಸಾಲ ಸೌಲಭ್ಯ. ಹಿಂದೆ ಭೇಟಿ ನೀಡಿ ಇವಿಎಂ ವೆಸ್ಟರ್ನ್ ಆಟೋಮೋಟಿವ್ಸ್, ನೆಕ್ಸ್ಟ್ ಟು ಇಂಡಿಯಾನಾ ಹಾಸ್ಪಿಟಲ್, ಪಂಪ್ವೆಲ್, ಮ್ಯಾಂಗ್ಳೂರ್. ಲವ್ಮಾರ್ಕ್ ಬ್ಯೂಟಿ ಸೋಪ್, ನಮ್ಮ ಪ್ರೀತಿಯ ಚಿಹ್ನೆ. ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೆಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. ಅಮ್ಮ, ಸಂಜೆ ತಿಂಡಿ ಹೊರಗೆ ಹೋಗನ್ವಾ? ಯಾಕೆ ಹೊರಗೆ ಹೋಗೋದು? ಅಮ್ಮ, ತಿಂಡಿ ಬೇಕು. ಅಕ್ಕ, ನಂದಿನಿ ಪನ್ನೀರ್ ಮನೆಯಲ್ಲಿರುವಾಗ ಅಷ್ಟು ಸಾಕು ತಿಂಡಿ ತಯಾರಿಸೋಕೆ. ಪನ್ನೀರಲ್ಲಿ ತಿಂಡಿನ ಹಸಿವನ್ನು ತಣಿಸಲು ಬೆಸ್ಟ್, ಮತ್ತೆ ಮತ್ತೆ ನೆನಪಿಸುವ ಟೇಸ್ಟ್. ನಿಮ್ಮ ಮನೆ ಮನದಲ್ಲಿ ಇರುವ ಪನ್ನೀರ್, ಪನ್ನೀರ್ ಪರಿಶುದ್ಧತೆಯ ರುಚಿಯಾದ ಅಡುಗೆಗೆ, ಬಗೆ ಬಗೆಯಾದ ತಿನಿಸಿಗೆ, ಹೆಲ್ದಿ, ಟೇಸ್ಟಿ, ನ್ಯೂಟ್ರಿಷಿಯಸ್. ಮನ ಮನೆಗಳಲ್ಲೂ ನಂದಿನಿ. Long, long ago lived a princess who dreamt to build a palace on her own. Little did she know that the journey towards it would take her this long. H for Well, now the wait is over. Kushi found a companion to make her dreams a reality. Citadel Developers, the companion you need, delivering excellence since 1996. ಭಾರ್ಗವ್ ಎಂಟರ್ಪ್ರೈಸಸ್, ರೇಮಂಡ್ ಮಲ್ಟಿ ಬ್ರ್ಯಾಂಡ್ ಔಟ್ಲೆಟ್. ನಮ್ಮಲ್ಲಿ ರೇಮಂಡ್ ಮತ್ತು ಇತರ ಬ್ರ್ಯಾಂಡ್ಗಳ ಫ್ಯಾಬ್ರಿಕ್ಸ್ ಮತ್ತು ರೆಡಿಮೇಡ್ ಸೂಟ್, ಬ್ಲೇಸರ್, ಕಸ್ಟಮ್ ಟೈಲರಿಂಗ್ ಇದೆ. ಗ್ರಾಹಕರಿಗಾಗಿ ವಾಹನ ನಿಲುಗಡೆಯ ವ್ಯವಸ್ಥೆಯೂ ಮಾಡಲಾಗಿದೆ. ಇಂದೇ ಭೇಟಿ ನೀಡಿ. ಭಾರ್ಗವ್ ಎಂಟರ್ಪ್ರೈಸಸ್, ರೇಮಂಡ್ ಶಾಪ್ ಮಲ್ಟಿ ಬ್ರ್ಯಾಂಡ್ ಔಟ್ಲೆಟ್, ಎಕ್ಸೆಲ್ ಮಿಸ್ಚೀಫ್ ಮಾಲ್, ನೆಲಮಹಡಿ, PM ರಾವ್ ರಸ್ತೆ, ಮಂಗಳೂರು. कितनी गर्मी है यहाँ पर. उफ. इंपोर्टेड एसी भी नहीं है. मैकॉय कूलर फेंके तो सिर्फ ठंडी हवा, वो भी दूर तक. मैकॉय, प्रॉमिस ऑफ हैप्पीनेस. Take the big leap from PU to professional education. Join Bosco's Pre-University College, Mangalore. With a modern campus, state-of-the-art infrastructure, and experienced faculty, we provide quality education in science and commerce along with NEET, JEE, CET, and CA foundation courses. Excellent results year after year. Tie up with Physics Wala, India's top online educational platform. Join Bosco's Pre-University College and shape your future with confidence.
ಬಂದರು ನಗರಿ ಮಂಗಳೂರಿನ ಕಡಲ ಕಿನಾರೆಯಲ್ಲಿ ಕುಳಾಯಿಯ ರಾಷ್ಟ್ರೀಯ ಹೆದ್ದಾರಿ 66ರ ಸನಿಹದಲ್ಲಿ ನಿಮ್ಮನ್ನು ಕೈಬೀಸಿ ಕರೆಯುತ್ತಿದೆ ಯಮುನಾ ಆಶಾ ಸಿಟಿ. ಗೇಟೆಡ್ ಕಮ್ಯುನಿಟಿ ವಿಲ್ಲಾಗಳು, ವಿಶಾಲವಾದ ಈಜುಕೊಳ, ನಿಶ್ಚಿತಾರ್ಥ, ಮದುವೆ, ರಿಸೆಪ್ಷನ್ ಮತ್ತಿತರ ಸಮಾರಂಭಗಳಿಗೆ ಬೇಕಾಗುವ ಹೊರಾಂಗಣ ಹಾಗೂ ಒಳಾಂಗಣ ಸಭಾಂಗಣ, ವುಡನ್ ಕೋರ್ಟ್, ಒಳಾಂಗಣ ಕ್ರೀಡೆಗಳು, ಕಾನ್ಫರೆನ್ಸ್ ಹಾಲ್, ಆಕರ್ಷಕವಾದ ಸೂಟ್ ರೂಮ್ಗಳು, ಯಮುನಾ ಸ್ಕ್ವೇರ್ ವಿತ್ 24 ಕ್ಯಾರೆಟ್ ರೆಸ್ಟೋ ಬಾರ್ ನಲ್ಲಿ ರುಚಿಯಾದ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಕಾಂಟಿನೆಂಟಲ್, ಚೈನೀಸ್ ಮತ್ತಿತರ ಅಡುಗೆಗಳು, ಫ್ಯಾಮಿಲಿ ರೂಮ್ ಎಲ್ಲವೂ ಇಲ್ಲಿ ಲಭ್ಯ. ಯಮುನಾ, ನಿಶ್ಚಿತವಾಗಿಯೂ ಪುಳಕಿತವಾಗುವುದು ನಿಮ್ಮ ಮೈಮನ. ಶುಭಾರಂಭಕ್ಕೆ ಹೊಸ ಮೆರುಗು ಸತ್ಯನಾಥ್, ಸೌಂದರ್ಯಕ್ಕೆ ದಿನ ದಿನವೂ ಸತ್ಯನಾಥ್, ಹೃದಯದ ಮೊದಲ ಆಯ್ಕೆ ಸತ್ಯನಾಥ್, ಸತ್ಯನಾಥ್ 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 ಸತ್ಯನಾಥ್. ನೈಜ ಗುಣಮಟ್ಟ, ನೈಜ ಸೌಂದರ್ಯ, ಸತ್ಯನಾಥ್ ಸ್ಟೋರ್ಸ್. ಸುಂದರವಾದ ಮನೆಯನ್ನು ಹೊಂದುವ ಆಸೆ, ಆದರೆ ಸಾಲ ಸಿಗುತ್ತಿಲ್ಲ. ಉತ್ತಮ ಶಿಕ್ಷಣ ಪಡೆಯುವ ಆಸೆ, ಆದರೆ ಆರ್ಥಿಕ ಸಮಸ್ಯೆ. ಬ್ಯಾಂಕ್ಗಳಿಗೆ ನಿತ್ಯ ಅಲೆದಾಟ, ಆದರೆ ಸಾಲ ಪಡೆಯಲು ಮಾತ್ರ ಪರದಾಟ. ಈ ಎಲ್ಲಾ ಸಮಸ್ಯೆಗಳ ನಿವಾರಣೆಗಾಗಿ ಕೆಲಸ ಮಾಡುತ್ತಿದೆ ಮಾತಾ ಗೃಹ ನಿರ್ಮಾಣ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್. ನಮ್ಮ ಗ್ರಾಹಕರಿಗೆ ಮನೆ ಹಾಗೂ ಶಿಕ್ಷಣ ಒದಗಿಸುವ ಧ್ಯೇಯದೊಂದಿಗೆ ಆಕರ್ಷಕ ಬಡ್ಡಿ ದರದಲ್ಲಿ ದೀರ್ಘಾವಧಿ ಮರುಪಾವತಿಯ ಸೌಲಭ್ಯದೊಂದಿಗೆ ಶೀಘ್ರ ಸಾಲ ಮಂಜೂರಾತಿ, ನಿರಕ್ಕು ಠೇವಣಾತಿಗೆ ಆಕರ್ಷಕ ಬಡ್ಡಿ ದರ, ಕಡಿಮೆ ದಾಖಲೆಗಳೊಂದಿಗೆ ವಿದ್ಯಾಭ್ಯಾಸಕ್ಕೆ ಸಾಲ ಸೌಲಭ್ಯ ನೀಡಲಾಗುವುದು. ಸಂಪರ್ಕಿಸಿ ಮಾತಾ ಗೃಹ ನಿರ್ಮಾಣ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, 2ನೇ ಮಹಡಿ, ತಾರಾ ಟವರ್ಸ್, ಸುರತ್ಕಲ್, ಮಂಗಳೂರು. ನಮಸ್ತೆ. ಈ ಬಾರಿಯ ವಿಧಾನಸಭೆಯ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ನಾನು ಕಾರ್ಕಳದಿಂದ ಸ್ಪರ್ಧೆ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದವನ್ನು ನಾನು ಮತ್ತೆ ಮತ್ತೆ ಕೇಳ್ತಾ ಇದ್ದೇನೆ. ಬಿಜೆಪಿ ಅಭ್ಯರ್ಥಿಯಾಗಿ ಏಪ್ರಿಲ್ 19ನೇ ತಾರೀಕು ನಾನು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಈ ನಾಮಪತ್ರ ಸಲ್ಲಿಕೆಯ ದಿವಸ ಕಾರ್ಕಳದ ಎಲ್ಲ ಕಾರ್ಯಕರ್ತರು, ಹಿತೈಷಿಗಳು, ನಮ್ಮೆಲ್ಲ ಬಂಧುಗಳು ದೊಡ್ಡ ಸಂಖ್ಯೆಯಲ್ಲಿ ಬೆಳಿಗ್ಗೆ 9:30 ಒಳಗೆ ಕಾರ್ಕಳದ ಸ್ವರಾಜ್ ಮೈದಾನಕ್ಕೆ ಬರಬೇಕು. ಅನಂತ ಶನಿದಿಂದ ಆರಂಭ ಆಗುವಂತ ಈ ಮೆರವಣಿಗೆಯಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸ್ತಾ ನನ್ನನ್ನು ಬೆಂಬಲಿಸಬೇಕು, ಆಶೀರ್ವದಿಸಬೇಕು ಅನ್ನುವಂತ ವಿನಂತಿಯನ್ನು ಮಾಡಿ 19ನೇ ತಾರೀಕು ನಾಮಪತ್ರ ಸಲ್ಲಿಕೆಯ ದಿವಸ ನೀವೆಲ್ಲರೂ ಕೂಡ ಬಂದು ನನಗೆ ಆಶೀರ್ವಾದವನ್ನು ಮಾಡಬೇಕು, ಬಿಜೆಪಿಗೆ ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತೇಳಿ ನಾನು ಮತ್ತೊಮ್ಮೆ ನಿಮ್ಮ ಹತ್ರ ವಿನಂತಿಸ್ತೇನೆ. ಧನ್ಯವಾದಗಳು. ಕಾರ್ಕಳ ನಮ್ಮ ಹೆಮ್ಮೆ. ಸುನೀಲ್ ಕುಮಾರ್ ಮತ್ತೊಮ್ಮೆ ಬಿಜೆಪಿ ಬೆಂಬಲಿಸಿ. ಮಾತೆರೆಗಳ ಸೊಲ್ಮೆಲು ಬಂದಲೆ ಮಂಕುತಿಮ್ಮನ ಕಗ್ಗೊಡು DVG ಒಂಜಿ ಕಡೆಟ್ ಪನ್ಪೇರು. ಈ ಲೋಕಗೂ ಈ ಪ್ರಪಂಚಗೂ ಪೊರ್ಲು ದಿಂಜವನ ಬೆತೆ ಬೇತೆ ವರ್ಗಲೊಂಡಿಗೆ ಒಂಜಿ ಮಂದಿರ ಕಟ್ಟು ನಂಚಿತ್ತಿನ ಶಿಲ್ಪಿಲು ಪರೆಯವು, ಯಂತ್ರದಲ್ಲಿ ನುಣ್ಣುವಲ್ಪ ನಂಚಿತ್ತಿನ ಆ ತಾಂತ್ರಿಕರು ಪರೆಯವು, ಅಂಚನೆ ರಾಜ್ಯ ಆಳುನ ಆ ಜನನಾಯಕರು ಪರೆಯವು, ಅತ್ತಂದಾಂಡ ರಾಜ್ಯ ಸಂದಾನಿಲು ಪರೆಯವು, ಅಂಚನೆ ಬೇಲೆ ಕೊರ್ಪಿನಂಚಿತ್ತಿನ ದಾನಿಲು ಪರೆಯವು, ವಿಜ್ಞಾನಿಲು ಪರೆಯವು ಮೊಕಲು ಮಾತೆರ್ಲ ಈ ಪ್ರಪಂಚಗೂ ಪೊರ್ಲು ದಿಂಜಾನೋಕಲ್ಗೆ ಐಟ್ ಒಂಜಿ ನಮ್ಮ ಕಲಾವಿದರು ಅಂಚಿತ್ತಿನ ಕಲಾವಿದರು ನಮ್ಮ ನಡುಟು ಸುಮಾರು ಜನ ಉಳ್ಳೇರು. ಬೇತೆ ಬೇತೆ ನಮೂನಿದ ಕಲಾವಿದರು ಇಲ್ಲೇರು. ರಂಗಭೂಮಿದ ಕಲಾವಿದರು ಇನಿ ಕನಗ ಒಂಜಾತಿ ಪಿರವರಿದಿನಂಚಿನ ಕತೆಕ್ಲೆನ ನಮ್ಮ ತೋಪ ಅಕಲ ಬೇನೆ ಬೆಸರಲ್ನ ಕೇನ್ವ ಅಂಚಿತ್ತಿನ ನಮ್ಮ ತುಳುನಾಡದ ರಂಗ ಕಲಾವಿದರಿಗೆ ಒಂಜ ಮಲ್ಲ ಅಂಗನ ಕೊರಡು ಅಕಲ ಕಲೆ ಖಾಲಿ ತುಳುನಾಡದ ಗಡಿಪುಡೆ ಉಲವಿಪ್ಪರೆ ಬಲ್ಲಿ ಅವು ಗಡಿಪುಡೆನ ಕಡತದು ಬಾನ ಕೊಡಿಟ್ಟು ರಾದ್ ಬೇತೆ ಬೇತೆ ದೇಶಗಳ ಎತ್ತೊಡು ಬಂದ ಚಿತ್ತನ ದಿಟ್ಟಿಡು ಕರಿನ ಕಾಲೋಡು ನಮ್ಮ ಟಿವಿ ಉಣ್ಣುವಲ್ದಿನ ಚಿತ್ತನ ಒಂಜಿ ಲೇಸು ಒಂದು ನಾಟಕ ಬಲೆ ಬಲಿಪಾಲೆ ಇನಿ ಕನಗ ನಿಕಲ ಮಾತಿನ ಸಕಾರ ಸಾಕ ಹಿಡ್ದಾತ್ರೆ ಒಂಜಿ ಲೇಸು ಗೆಲ್ಮೆನಂತದ್ದು ರಡ್ಡನೆ ಎಸಲದ ಐಸರ ಸಂಬರ ಪೊಡುಂಡು ಈ ಒಂಜಿ ಸಂಬರಪ್ಪಗು ಕುಡಲಾತ್ ಪೊರ್ಲು ಕೂಟಾದಿ ನಕುಲು ಸಂತೋಷ್ 2 ಸ್ಟಾರ್ ರೈಸ್ ಭದ್ರಾವತಿ ಅಂಚತ್ರ ನೆತ್ತಪುದರೆ ಸಂತೋಷ್ 2 ಸ್ಟಾರ್ ರೈಸ್ ಭದ್ರಾವತಿ ಒಂದು ನಾಟಕ ಬಲೆ ಬಲಿಪಾಲೆ ಈ ಒಂಜಿ ಲೇಸಿಗೆ ತೆರಣ ಕೂಟಾದಿ ನಕುಲು ಬಲದಿಂಜಾದಿ ನಕುಲು ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸಿಟಾಡೆಲ್ ಡೆವಲಪರ್ಸ್, ಅಂಚನೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಅಂಚನೆ ಒತ್ತುಡು ಸಹಕಾರ ಕೊಡ್ತಿರು ಅಮೃತ ನೋನಿ ಮೆಕಾಯ್ ಮಕ್ಕಳ ಮಾತ ಸಹಕಾರವನ್ನು ನೆನವರಿಕೆ ಮಲ್ತಂದ ಅಕಲಿಗೆ ಸೊಲ್ಮೆನಪನೊಂದು ಇನಿತೈ ಸಂಚಿನ ಸುರ್ಮಲ್ಪ ನೆಡ್ದುದುಂಬು ಕಲಾವಿದರನ್ನು ಈ ಕಲಕಲೆಪ್ಪು ನೆಡ್ದುದುಂಬು ಆ ಕಲಾವಿದರು ಏತು ಪೊರ್ರುಡು ಅಭಿನಯ ಮಲ್ತೇರು ಅಕಲ ಕತೆ ಎಂಚತ್ತನು ಅಕಲು ಕೊರ್ನೆಚ್ಚಿತ್ತಿನ ಆ ಮದಿಪು ಎಂಚತ್ತಿನ ಬಂಡ ಸಂದೇಶಲು ಎಂಚತ್ತಿನ ಅಲ್ಪ ಬೈಟೆ ತತ್ತು ಬೂರಿಯರು ಒಲ್ಪ ಗೆಲ್ತಿರು ಪನ್ಪಿನ ಪೂರೆಲ್ಲ ಲತ್ತದು ತುಂಕುದು ಬಾರದಾತ್ ಕೋರೆ ನೂರದಾತ್ ನುಗುರದ ಅಂತ ಲೆಕ್ಕ ತೀರ್ಪು ಕೊಟ್ಟಿನ ಚಿತ್ತಿನ ಮಮಲ್ಲ ಒಂಜಿ ಜವಾಬ್ದಾರಿನ ವಹಿಸೊಂದಿರು ನಮ್ಮ ತುಳು ರಂಗಭೂಮಿದ ಒಂಜಿ ರಡ್ಡು ಅಮರು ಬೊಳ್ಳಿಲು ಧಾರೈಲು ಬಂಡಲ ತಪ್ಪ ಒಂದು ಇನ್ನೇ ಬೊಳ್ಳಿಲು ಕಲಾ ಸಂಗಮದ ಗುರುಕರ್ಲ ಚಿತ್ತಿನ ವಿಜಯ್ ಕುಮಾರ್ ಕೊಡಿಯಲ್ ಬೆಲ್ ರಂಚನೆ
ನಮ್ಮ ಚಾಪರ್ಕ ಕೂಟನ್ನು ಕಟ್ಟಿದ್ದು ದೇಶ ವಿದೇಶ ನಮ್ಮ ತುಳುತ್ತ ಕುಸಲ್ದ ಪುರ್ಲು ಪೊಲಿಕೆ ತೋಜನ ಚಿತ್ತಿನ ನಮ್ಮ ಲಯನ್ ಇತ್ತೆ ಡಾಕ್ಟರ್ ದೇವದಾಸ್ ಕಾಪಿಕಾಡ್ರು ರೆನ್ ರಡ್ಡು ಜನ ನಿಕಲ ಮಾತೆರ ಪರಬಾದು ಮೋಕೆದ ಉಡಲ್ಡ್ ಎದುಕೊನೊಂದಲ್ಲ ಬಂದಲೆ ಇತ್ತ ಕಲಕ್ ಕಲಾವಿದರನ್ನ ಎದುಕೊನೊಂಚಿತ್ತಿನ ಟೀಮು ನಮ್ಮ ಕಲಾವಿದರು ಸುಂಕದ ಕಟ್ಟದ ಕುಲು ಬರ್ರೆವಲ್ಲೇರು ಸಂಗತಿಯದ ಅಂದ ಬಂಡ ನಮ್ಮ ಇಲ್ಲಡ್ ನಾಯಿಲೇನು ತಾಂಕುವ ಪುಚ್ಚಲೇನು ತಾಂಕುವ ಅಂಚ ತಾಂಕಿನ ನಾಯಿ ಪುಚ್ಚಲೇನು ಸಾದಿ ಬೀದಿಡು ಬುಡೊಚ್ಚಿ ಐಟ್ಲ ವಿಶೇಷವಾದ ನಾಯಿ ದೊಟ್ಟುಗು ಮೋಕೆ ಮಲ್ಪನಾಗ ನಾವು ಒಂದು ಜಾತಿ ಜಾಗೃತಿಯನ್ನು ಮಲ್ಪಡು ವಿಶೇಷವಾದ ಮರ್ಲು ನಾಯಿ ತುಚ್ಚಿದುಪ್ಪರೆವು ಅಂಚಿತ್ತಿನ ಪೊರ್ತುಡು ದಾದ ಮಲ್ಪುಡ ಎಂಚ ಮಾತಾ ಮಲ್ತಿನಿಂದ ಅಣ್ಣ ನಮ್ಮ ಎಡ್ಡೆ ರೀತಿ ನಾಯಿಲೇನು ಪುಚ್ಚಲೇನು ತಾಂಕೊಲಿ ಪನ್ನೊಂಜು ವಿಚಾರ ಹೊಂದಿ ಒಂದು ವರೊಂದುಲೇರು ಸುಂಕದ ಕಟ್ಟದ ನಮ್ಮ ಕಲಾವಿದರು. ನಮಗ ಜೋಕುಲನ್ನ ಲಕ್ಕಲ್ಜಾರ ಮಲ್ಲನ್ನೇ ಲಕ್ಕದೆ ಎಲ್ಲಿಯನೇ ನನ್ನ ಲಕ್ಕದಜಿ ಆಯ್ ಕೋಡೆ ಬಣ್ಣಗ ಲೇಟ್ ಆತು ನಂದಜ್ಜ ನಿನ್ನ ಎಲ್ಲಿ ಅನ್ನಕ್ಕೆ ಯಾವ ಜವಾಬ್ದಾರಿ ಪರಿಹಾರ ಮಗ ನಿನ್ನ ಮಲ್ಲಣ್ಣೆ ಅಂದಲ್ಲ ಬೆಂದಿಗೆ ಅಂತ ಪಾಡುವೆ ನಮ್ಮನ್ನ ಪಂಜಿ ನಿರಕ್ಕೆ ಪಾಡ್ದು ನಮ್ಮನ್ನು ಪೊರ್ಲು ತಾಂಕೊಂದಿಲ್ಲ ಮಗ ಇತ್ತೆ ಎಲ್ಲಿ ಎಣ್ಣೆ ದಾದ ಕಂತು ಕೊಡ್ಪವನು ದಾದ ಅಂಡಜ್ಜರೆ ಎಲ್ಲಿಯನ್ನೆಲ್ಲ ಬೆನ್ಪೇತಿ ಇತ್ತೆ ಅಂತ ಮಗ ಆಯೆ ಬೆನ್ ಪೂಜೆ ಮಾಡಿದ ಅತ್ತತ್ತ ಆಯ ಬೆನ್ಪೆ ಆಯ ಬೆಂತಿನ ಪೂರ ಆಯನ ಖರ್ಚುಗಳ ಯಾವುದು ಮಗ ಅವತ್ತನ್ನೇ ಆಯನ ದೋಸ್ತು ಕುಟ್ಟ ತಕೊಲು ಇಲ್ಲಡೆ ದಾದ ಕಂತಲ ಪಾಡುಚ ಮಗ ಅಜ್ಜರೆ ಮಲ್ಲಣ್ಣ ಇಪ್ಪುನಾಗ ನಮಕಿತ್ತೆ ಒಯ್ಟ್ ಕಮ್ಮಿ ಆತನ್ ಪನ್ಲೆ ಇಲ್ಲದ ಪೂರಾ ಖರ್ಚಿಲ್ಲ ಆಯನೇ ತೂವನ್ವೆ ಅವಂದಜ್ಜರೆ ಎನ್ನ ಪುಟ್ಟದಿನ ದಿನ ಬತ್ತಂಡು ನೆನಪುಂಡ ತೆರೆಗ್ ಅಂದ ಮಗ ನನ್ನಲ್ಲಿ ಒಂದು 15 ದಿನ ಉಂಡತ್ತ ಮಗ ಅಂದಜ್ಜರೆ ಅಣ್ಣನ ಅಕ್ಕಲ್ಡ ಅಂದು ಬಿಡ್ಲ ಅವ ಆವ್ ಅಕ್ಲೆಗಳ ಒಂದು ನೆನಪಾವಡತ್ತ ಮಗ ಆವಜ್ಜರೆ ಇದು ಗೋಡೆನಿಂದ ಪನ್ನಡ ನಿತ್ಯ ಮಗ ದಾದಜ್ಜರೆ ಲೋಕನ್ನೇ ಬೇಲೆ ಪೋತು ಪಿರ ಬನ್ನಾಗ ಅಂತೆ ಎಲಿ ಪಸಲ್ ಒಂಜಿ ಪತನ್ ಬರಡವ ದಾದೆಗ್ ತಿನಿಯರಪ್ಪು ಮಗ ಅವು ಎಲಿ ತಕ್ಕ ಆಟೋಡು ಪುಲ್ಲೆರಪ್ಪು ಮಗ ಇತ್ತಿನ ಕುಂಟುಲೇನು ಮಾತ ಕತ್ತೆರ ಬಾರ್ತೀನಿ ನೆನಪುಡು ಪಂಡ್ರಲ್ಲವ ಮದತ್ತು ಬಿಡು ಬಿಡೊಚ್ಚು ಮಗ ಅನ್ನಡ ಪನ್ಪ ಅನ್ನ ನಕಲ ಮೋಕೆಡು ಪಾತೇರು ಪಂಡಿನ ಪೂರ ಮದತ್ತೆ ಬಿಡ್ಪ ಮಗ ದಾನೆ ಮಗ ಇತ್ತೆ ನಿಕ್ಕ ಪುಳಿಯಾಯ್ನ ನಂದು ದಾನೆ ನಾನು ಸೂರ್ಯದೇವರೇ ಬತ್ತು ಮೆಂತಿನ ಅಂತ ಜೊಡತ್ತ ಅಂದು ಆ ಸೂರ್ಯದೇವರೇ ಬತ್ತು ಮೆಂತಿನ ದಾದಾರಂಡಿತ್ತ ಎಂಕ್ ದಾಲ ಆವರ್ಚ ಮಗ ಪ್ರಾಯ ಒತ್ತಿನ ಒಂಜಿ ತಂಗಡಿಲ್ಲ ಅಲ್ಲಿ ಪಂಪಿನ ಒಂತಲ್ಲ ಮಂಡ್ಯಡ್ ಬೋಡತ್ತ ಮಗ ನಿಕ್ಕ ದಾದಿತ್ತ ಅಲ್ಲೇ ಮದಿಮೆ ದಾತೆ ಮದಿಮೆ ಆನಗ ಆಪುಂಡಿ ಅಂಚಲ ಆಪುಂಡ ಇರ್ನ ಮೋಕೆದ ಪುಲ್ಲು ಇಲ್ಲತ ಆಡ ಪನ್ಲೆ ದಾಲ ಮಲ್ಪೆ ಪಕ್ಕ ಎಂಡೆ ಏತಾಪನಾತು ಕೊರ್ಪೆ ಆತೈತೆ ಎಂದು ಮನೋಚಿದಲ್ಲ ದಾದ ಪನ್ಪ ಮಗ ಎಂಕ್ ಮೂಜಿ ಜನ ಜೋಕುಲ್ಲ ಒಂಜ ಮಗ ಐಟ್ ಆ ಒಂಜಿ ಮೋಕಿದ ಎಂಬೆ ಈ ಒಂಜಿ ಮೋಕಿದ ಹಾಲ್ ಒಂಜಿ 10 ಮಗ ಅಂಚ ಮತ್ತ ಪಂಡ್ರೋಚವ ಒಂಜಿ ಚೂರಾಂಡಲ ದೋಸ್ತಿನ ಅಕ್ಲೇನ ಬುಡ್ದು ಇಲ್ಲದ ಜವಾಬ್ದಾರಿ ನಂಜಿ ತೂಲವ ಏತ್ ಬಂಡಲ ಒಂಜ ಮಗ ಯಾನು ಪಂಡಿನ ಉಂಡತ ಸಸಾರನೆ ಮಲ್ತು ಬಾಡುವರು ಎಂಚಿನಲ್ಲ ಮಲ್ತು ಬಿಡ್ಲೆ ಮಗ ಆ ಬಾಲೆನೊಂಜಿ ಸಾದಿರ್ ಪಾಡ್ಲಕ್ಕ ಮಲ್ಪೊಡ್ಚಾವ ಆವಜ್ಜರಾವ್ ಮಗ ನಿಕ್ಲೆ ಕಾಂಡ ಲಕ್ಕೆರಜ್ಜಿ ಪುಲ್ಯ ಕಾಂಡ ಶುರು ಆಪುಂಡು ಅಜ್ಜರ್ನ ಪುಲ್ಲಿನ ಪೂರ ಕಿರಿ 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 ದಾದ ನಿಕಲ್ನ ಕಿರಿ ಕಿರಿ ಪುಲ್ಯ ಕಾಂಡನೆ ಹೌದಾ ಆಲೆಜ್ಜಣ್ಣ ಏಪಲ್ ಇತ್ತಿನೇ ಅಜ್ಜರ್ನ ಅವು ಪುರಪ್ಪಡೆ ನಿಕು ಚಾಪರ್ಯರ ಅವಳು ಟೇಬಲ್ ದೀದಿತ್ತೆ ತವಲಾಯ್ಡು ಯಾನ್ ಪಾರ್ತ್ ಬತ್ತೆ ನಮ್ಮ ಈ ಪರಿಯರ ಚಾಪರ್ಯನೇ ಚಾತ ಅವಂದು ಕೋಡೆ ನಿನ್ನೊಟ್ಟಿಗೆ 4 ಜವಣಿಯರಿತ್ತಾರೆ ತಲ್ಪ ಏನ್ ಬೇವು ದಾದ ಬಚ್ಚಲ್ಲಕ ತಿರ್ಕೊಂಡು ಅಲ್ಪ ಮತ ಕೋಡ ಹೌದಾಲಜ್ಜಿ ನನ್ನ ಫ್ರೆಂಡ್ ಮೆಗ್ದಿಗೇರ ಮಕ್ಕಳು ಹೇಳ್ತೇರು ಅಂಚ 4 ಬುಡೋಡಂದೆ ಪೋಯ್ನಿ ಮಕ್ಕ ಪಾತ್ಯಾರ್ದ ಸುಧಾರ್ತೀನಿ ಆತಿ ಸರಿ ಹೌದಾಲಜ್ಜಿ ಉಣ್ಲೇನು ವಿಷಯ ಹೋಪಿನಿ ಒಂಚೂರು ಜಾಗ್ರತೆ ಮಲ್ತೋನು ಮಾರೆ ಬ್ಯಾಗ್ ಪಕ್ಕ ಡಕ್ಲೆ ಎದುರು ಮತ ಬೂರುವ ಆವಾವ್ ಅಣ್ಣ ಎನ್ನ ಬರ್ತ್ಡೇ ಬತ್ತುಂಡು ನೆನಪುಂಡತ ಪೂರ ರಲಾಂಡು ಮೊಲ್ಲೊಂದು ಶುರುವಾಂಡು ಎನ್ನ ಮಂಡೆ ಹೆಚ್ಚು ಎಂಕ್ ಮಾರದಿ ಅಂದು ನಿನ್ನ ಮಂಡೆ ಬೆಚ್ಚ ಏಪ ಮುಗಿಂಡು ಪನು ಊರ್ದ ಜವನರಿಗೆ ಪೂರ ದಾದ ಬೋಡಂಡಲ ಮಲ್ಪುವ ನಿನ್ನ ತಂಗಡಿ ಒಂಜಿಕೆಂಡ ನಿಕ್ಕ ಕೋಪ ಬರ್ಪುಂಡು ಆವಾವ್ ನಿನ್ನ ಬರ್ತಡೇತ ನಿನ್ನ ಬರ್ತಡೇತ ಎದ್ದಿನ ನನ್ನ ಬರ್ತಡೆಗೆ ಅಬತರ ಕಟ್ಟೋಡ್ಚಿ ಮಾರಯ್ಯ ನನ್ಲ 15 ದಿನ ಉಂಡು 15 ದಿನ ಉಂಡತ ಮಾರೈದಿ ಕುಡ ದಾಗ್ ಮಲ್ಲತ ನಿನ್ನ ಬರ್ತಡೇ ದಾನಿ ಬನ್ನ ಏನ್ ಕೇಕ್ ಅನಪೆ ಆತಾ ಖುಷಿ ಆತಾ ಬರ್ಪ ಥ್ಯಾಂಕ್ ಯು ಅಣ್ಣ
ದಾದವಲ್ಲ ಈರನ್ನ ಬರ್ತ್ಡೇಗ್ ದಾದ ಕಂತ ಕೊರ್ಪಾರು ಬಲ ಏನು ಮೋಕೆದ ತಂಗಡಿ ಆತ ನಿಕ್ ಕಣವಂದಿನ ಈ ಅನ್ನೆ ದಾಗ್ ಸರಿ ನಿಕ್ ದಾದ ಕೊಟ್ ಬನ್ ಅವು ಜಾಸ್ತಿ ದಾಲ ಬೊಡ್ಚಿ ಅವು ಕೇರಳ ಸಾರಿ ಉಂಡತ ಅವು ಪಂಡ ಇಂಕ್ ಮಸ್ತ್ ಇಷ್ಟ ಅಣ್ಣ ಅವಿನ್ ಕಂತದ್ ಕೊರ್ಪನ ಪಲ್ಲಕ ಅವು ಬೊಲ್ದ ಸಾರಿ ಆತ ಅಂದಣ್ಣ ಸರಿ ಯಾನ್ ಕಂತು ಕೊರ್ಪೆ ನಿಕ್ ನಲ್ಲ 15 ದಿನ ಉಂಡತ ದಾಲ ಮಂಡೆ ಚಲ್ಪಚ್ಚಿ ಅವ ಸರಿ ಯಾನ್ ನನ್ನ ಪಿದಾಡ್ವೆ ಏನು ಜೋಕ್ಲು ಅವ್ಲು ಕಾತೊಂದುಲ್ಲ ಜೋಕುಲ ಅಂದ ಜೈಜ ನಾಯಿಲು ಮಾರ ಇದೆ ಐಕಿ ಏರುಲ್ಲೇರು ಸಾದಿರ್ ಪೋಣ ಅಲ್ಪ ಬಿಸ್ಕಿಟ್ ಪಾಡೊಂದು ಪೋಪೇನ್ ಜಾಗ್ರತೆ ಜಾಗ್ರತೆ ಅಪ್ಪ ಅಯ್ಯೋ ನಾಯಿ ಚುಚ್ಚಿದು 15 ದಿನದ ಬೊಕ್ಕ ಇದೆಲ್ಲ 6 ಕುಂಟ ಒಂದು ಬರಂದುಲ್ಲತ್ತ ನಲ್ಲ ಬೇನೆ ಕಮ್ಮಿ ಆಸಿಜ ಮಗ ಇಜ್ಜಪ್ಪ ಒಂಚೂರು ಬೇನೆ ಒಂದುಂಡಿನಿ ಒಂಚೂರು ಬೇಲೆ ಒಂಚೂರು ಮಸ್ತ್ ಇತ್ತನ್ ದಾದ ಮಲ್ತ ಮಗ 15 ದಿನ ಅದು ನಾಯಿ ತುಚ್ಚಿದು ಒಂದು ಇಂಜೆಕ್ಷನ್ ಕೊರ್ಪಲ್ಲ ಬಂಡದು ಎತ್ತು ಸರ್ತಿ ಬಂಡೆ ಯಾನ್ ಬಂಡಿನ ಓಲ್ ಕೇನು ಮಗ ಈ ಅಜ್ಜರೆ ಐಕ್ ಮತ್ತ ದಾಯಿಗೆ ಇಂಜೆಕ್ಷನ್ ಬಲ್ಲೆ ಅವು ಒಂಜಿ 2 ದಿನ ಸರಿ ಆಪುಂಡವು ಅತ್ತ ಮಗ ಇತ ಒಂಜಿ ವೇಳೆ ನಿನ್ನ ಕೈಟ್ ಕಾಸೆ ಇಜ್ಜಿ ಬತ್ತಗ ಧರ್ಮಾಸ್ಪತ್ರೆ ಧರ್ಮಕ್ಕೆ ಇಂಜೆಕ್ಷನ್ ಕೊರ್ಪೆರತ ಮಗ ಅವೇನು ಆತು ನಮಗ್ ಟೈರ್ ಮಲ್ತು ಕೊರ್ನಾಗ ನಮ್ಮ ದಾಯಗ ಮಗ ಅವೇನು ಉಪಾಯಗ ಮಲ್ಪುಜಾರ ಸರಿ ಅಜ್ಜರೆ ಅವು ಸರಿ ಆಪುಂಡು ಬೊಚ್ಚಿ ಬಿಡ್ಲಿ ಐಕ ದಾಯಿಗೆ ನಾನು ಕಿರಿಕಿರಿ ಅಂತ ಯಾನ್ ಹೆಂಚಿನ ಬಂಡಲ ನಿಕ್ಕ ಆತೆ ಮಗ ಆತೆ ನಿನ್ನ ಆರೋಗ್ಯ ನೀ ಈತು ಅನುಜ ನಿಕ್ ನಾಯಿ ಪುಚ್ಚ ಮಾತಲ್ಲ ನಿಕ್ಕ ಬೋಡು ಎಂಕ್ಲೆನ್ನ ಬರಬೇರೇನು ಅದು ತಾಂಗೋಡು ಮಗ ಯಾನ್ ಬಂಡ ಓಲ್ಕೇನು ಈ ಯಾನು ನೀರು ಬಲ್ಲಿ ಎಂದೇ ಉಳ್ಳ ಮಗ ಆದ ಪಾತ್ಯರಲ್ಲ ಲೆಕ್ಕೋಗಿಚ್ಚು ಮಗ ಪಜ್ಜು ಪಜ್ಜು ದಾದಣ್ಣ ಬಲ್ಲೆ ಈ ಪಣ್ಣಂಚಿನ ಸೀರೆ ನೀವಾಯ್ತಾ ಮಸ್ತ್ ಶೋಕುಂಡಣ್ಣ ಶೋಕುಂಡದವು ಸರಿ ಇತ್ತ ಖುಷಿ ಅಂಡ ಖುಷಿ ಅಂಡು ಥ್ಯಾಂಕ್ ಯು ಅಜ್ಜು ಎಂಕ್ಲಾ ಸೀರೆ ಮಸ್ತ್ ಇಷ್ಟ ಅಂಡಿದಿ ಸರಿ ಒಪ್ಪಡು ಇಲ್ಲೇನೆ ಬೈಜನಾ ಆಯ್ ಬೈಜೆ ಓಲಾ ಬರಂದುಲ್ಲೇನ್ ಪಂಡೆ ಒಪ್ಪಡು ಇಲ್ಲೇನೆ ಬಣ್ಣಗೆ ನಾನು ನೆನಪು ಯಾನು ಚೂರು ಜೊತೆ ಚೂರು ದಾದ ಕೈ ಕರ್ ಬೇನೆ ಒಂದು ಐಕಿ ನಲ್ಲ ಇಂಜೆಕ್ಷನ್ ಕೊರ್ಪಾದಿ ಜನ ಅಣ್ಣ ಏ ಪೋರ್ದಿಂಚಿ ನಿಕ್ ಪನೊಂದಿಲ್ಲ 15 ದಿನ ಅಂಡಿ ನಿಕ್ ಅಜ್ಜಿರ್ಲ ಮತ್ತೆ ನೆರೆದು ಪೋಯರು ಅವು ಸರಿ ಆಪುಂದೆ ದಯಕ್ ಪಕ್ಕಡಕ್ಕೆ ಮತ್ತ ಮಂಡೆ ಚಾಲ್ಪುಂಡು ಸರಿ ಅನ್ನೆ ಬಣ್ಣಗೆ ನಾನು ನೆನಪು ಅವ ಈ ಪನ್ನೆ ಓಲ್ಕೇನ್ಮ ಸರಿ ಅನ್ ಮೆನ್ಪ ಅಣ್ಣ ಅಣ್ಣ ಅಜ್ಜರ್ ಮನಿ ತೊಂದಿಜ್ಜರು ಬೇಗ ಬಲ ಅಣ್ಣ 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 ದಾದದ ನಿನ್ನ ಅಜ್ಜರ ಗೊಂಚಿ ದಮ್ಮದ ಸಮಸ್ಯೆ ಉಂಟು ಗೊತ್ತಿಜ ಏರಾಗ ಬೊಬ್ಬೆ ಬಾಡಿ ರಂದ್ ಅಜ್ಜರೇ ಅಂಚತಲ ಹತ್ತಿಜ್ಜ ದಾಯಂಗ ನಿಕ್ಕಲ ಗಡಿ ಬಿಡಿ ಮಲ್ಪರ ನೀನ್ ಕಷ್ಟ ಮಗ ಆವ್ ಆವ್ ಅಣ್ಣ ಎಲ್ಲೇ ನಿಬ್ಬ ಅಣ್ಣ 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 ಬೇಗ ಬಲೆ ಅಣ್ಣ ಅಜ್ಜರ ಅಜ್ಜ ಅಜ್ಜರ ಬೇಗ ಬಲೆ ದಾದ ಮಗ ಪಚ್ಚೋ ದಾದ ದಾದದ ಮಂತುಂದಿಲ್ಲ ಅಜ್ಜರ ದಾದ ಮಗ ಅಣ್ಣ ಅಣ್ಣೆ ತೋಲೆ ಅಜ್ಜರ ದಾದದ ಮಂತುಂದಿಲ್ಲ ದಾದ ಮಗ ಮತ ಇಂದ ಮಗ ದಾದ ಅಜ್ಜರ ನಾಯ್ದಲ ಮಂತುಂದಿಲ್ಲ ದಾದ ಮಗ ಅಂಚ ಮತ ಮಲ್ಪಚ್ಚ ಮಗ ಮಗ ನಮ್ಮಲ್ಲಿ ಈ ನಾಟಕ ಮಲ್ಪ ಅಂದು ಗೊತ್ತುಂಡು ಮಗ ಅವು ಮತ್ತೆ ಇಲ್ಲದ ಹತ್ತು ಮಗ ಅಂಚ ಅಂಚ ಮಲ್ಪಚ್ಚ ಮಗ ದಾದನ್ನ ನಮಗ ಹೆಂಚಿನ ಪಾತಿರಲ್ಲ ಅರ್ಥ ಆಪುಜ ಮಗ ಮುಂಜೆ ಆಸ್ಪತ್ರೆ ಕೊಂಚ ಫೋನ್ ಮಲ್ಪ ಮಗ ಅಜ್ಜ ಲೋಕೋ
ಲೋಕ ದಾದ ಮಗಂದು ಮತ ಲೋಕ ಓಡಿಗೆ ಅಪ್ಪನ ಮಗ ಲೋಕ ಅಂಚ ಮಲ್ಪೊಚ್ಚಿ ಮಗ ಡಾಕ್ಟ್ರೆ ಮೊಲು ಅಣ್ಣೆ ದಾದದ ಮಲ್ತೊಂದಿಲ್ಲ ಮರಲೇಗ ಮಲ್ತೊಂದಿಲ್ಲ ನಾಯ್ದು ಅಂಚ ಮಲ್ತೊಂದಿಲ್ಲ ಹೊರ ಬರಲಿಯ ಅಯ್ಯೋ ಅಂದೆ ಡಾಕ್ಟರ್ ಇಲ್ಲಡಿಜ್ಜರತ್ತೆ ಆರ್ ಮೊಬೈಲ್ ಇಲ್ಲಡಿ ಬಿಡ್ತು ಬೋತೀರು ನಟೆ ಪೂರ ನಾಯಿಲಿಗೆ ಮರಲು ಶುರು ಆತನಿಗೆ ಆಯ್ತಾ ಅವೇರ್ನೆಸ್ಗಾದು ಮೆಡಿಕಲ್ ಕ್ಯಾಂಪ್ ಮಿತ್ತು ಬೋತೀರು ಯಾವ ಬರುವೇರು ಏಪ ಬರ್ಪಿರಂದು ಗೊತ್ತಜ್ಜಿ ಈರೇರ್ ಪಾತಿರಂದು ಬಲ್ಲೆ ರಾಜ ನನ್ನ ಬುಲ್ಲಿ ಪಾತಿರಂದು ಬಲ್ಲೆ ಹಾವು ಆರು ಭಕ್ತಿ ಕೊಡ್ಲಿ ಆನರಿಗೆ ಪನ್ಪೇವೆ ದಾದ ಮಂಡ್ಯರ್ ಮಗ ಆರು ಡಾಕ್ಟರ್ ಸಿಕ್ಕಿಚಾರು ಅರ್ನ ಮಿಸಸ್ ತೆತ್ತೇರು ನಮ್ಮ ಐತೆ ಮರಲ ಇದ್ದ ಕಾಟೊಂಡಿಗೆ ಹಚ್ಚಾರ ನಮ್ಮ ಅಟ್ಟೆ ಮರಲ ಆಚಾರ ಕಾಚಾರ ಅಜ್ಜ ದಾದ ಅಂಡ ಮಗ ಮರ್ತೆ ತಂದಿದ್ದಾರೆ ಇಂಗ್ಲಿಷ್ ತಂದಿದ್ದಾರೆ ಗೀತ್ ಪನ್ಪುನ್ ಪಲ್ಲ ದಾದದಲ್ಲಿ ಕೇಳಿ ನಾಯಿ ಪಣ್ಣ ಮಗ ಈ ದಾದ ಮಲ್ತ ದಾದ ನಮಗ ಮಾತಾ ಕರೀದು ಬೋಂಡು ಮಗ ಮಾತಾ ಕರೀದು ಬೋಂಡು ನಮಗ ಪಟ್ಟಲ್ಗೊಂತೆ ನುಪ್ಪು ಬತ್ತಂದು ಬಲ್ಲ ನುಪ್ಪದಾಕಿ ಮರಲಿಲ್ಲ ನಾಯ್ದಳ ಕಮಲ್ದಲ್ಲಿ ಕೂಡ ನುಪ್ಪದಾಕಿ ಅಜ್ಜ ತಾತದು ಗೊತ್ತಿದ್ದ ಎಂಚ ಮಲ್ತೊಂದಿಲ್ಲ ಅಜ್ಜರು ಉಳ್ಳೆ ಪೋಂದಿಲ್ಲ ತಾತ ಮಲ್ತೊಂದಿಲ್ಲ ಗೊತ್ತಿನ ಅರ್ಥ ಒಂದಿಜ್ಜ ನುಪ್ಪದ ಕಣೇರ ಬಂಡೇರಂದು ಗೊತ್ತಾ ಬುಜ್ಜಿ ನಿನ್ ಪೋಡಿಗೆ ಅವನು ನನ್ನ ಮಸ್ತ್ ಪೋಡಿಗೆ ಅವನುಂಡು ಅಣ್ಣ ಮಲ್ಲನ್ನೇ ತಾದ ಮಲ್ಪುಣಿ ನಿನ್ ಕೈಕಾರೆ ಪಂದದಿಜ್ಜ ಅಣ್ಣ ತಾದ ಅಜ್ಜಿಡ್ ತಾತ ಮಲ್ಪರೆ ಪೋಯಿರುತ್ತೆ ತಾತ ಮಲ್ಪುಣಿ ಗೊತ್ತ ಅಣ್ಣ 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 ದಾದ ಅಜ್ಜರಿ ಒಂದು ದಾದ ಮಂತೊಂದಿಲ್ಲ ಅಜ್ಜರಿ ಇರು ದಾದ ಅಜ್ಜರದು ಎಲ್ಲಿ ಬಸರ ದಾಯ್ಕಿ ಅಜ್ಜರ ದಾದ ಮಲ್ಪುರಿ ಮಗ ನನ್ನ ತಾಳ ಮಲ್ಪರ ಮರಿತು ಮಗ ತಾಳ ಮರಿತು ಐಕು ಇನ್ನ ಪುಲ್ಲಿ ಅಜ್ಜರೆ ಅಂದು ಮಗ ಎಂಕಲ ಗೊತ್ತುಂಡು ಮಗ ಎನ್ನ ಪುಲ್ಲಿ ಬಡಿದು ಅಣ್ಣ ಯಾನು ಇದ್ದೆ ಎಲ್ಲಿ ಬಸನ ಪಾಡ್ದು ಕೊರ್ಜಿ ಬಡ್ದಂಡ ಆಯ ಬೇತಕ್ಲೆಗೆ ತುಚ್ಚಿಂಡು ಬೇತಪ್ಪೆ ಜೋಕ್ಲೆಗ್ಲ ಮರಳು ಬತ್ತುಂಡು ಮಗ ಐಕು ಅವ್ವ ಎಲ್ಲ ಪಲ್ಲಿ ಬಡಿದಂಡ ಯಾನಿದ್ದೇನೆ ಅಜ್ಜರ ಬೊಚ್ಚರ ಬೊಚ್ಚರ ಅಣ್ಣ ಅಜ್ಜರ ಅಜ್ಜರ ಅಣ್ಣ ಅಜ್ಜರ 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 ಬೊಚ್ಚರ ಅಣ್ಣ ಅಜ್ಜರ ಇನ್ನು ಮೋಕಿದ ಪುಲ್ಲ ಅಜ್ಜರ 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 ಬೊಚ್ಚರ ಅದರ ಡಾಕ್ಟರ್ ಬರ್ಬೇಡ ಎಲ್ಲಿ ಫುಲ್ ಮಲ್ಲ ಮುಟ್ಟ ತಾಂಕೆ ಮಗ ಅಪ್ಪೆಮ್ಮೆ ತಾಂತಿ ಜೋಕ್ಲೇನು ಎಲ್ಲಿಡ್ದು ಮಲ್ಲ ಮುಟ್ಟ ತಾಂಕಿದು ಎನ್ನ ಕೈತೆ ಸಕರ್ಪುರ ಸ್ಥಿತಿ ಆಶ್ಚರ್ಯಗಳ ಪರಿಹಾರ ಬಲ್ಲಿ ಮಗ ಅಂದು ಮಗ ಯಾನ್ ಮಲ್ಪನ ತಪ್ಪುಂದು ಹಿಂಗ್ ಗೊತ್ತುಂಡು ನೆಕ್ ಶಿಕ್ಷೆ ಆಪುಣಂದ್ಲ ಗೊತ್ತುಂಡು ಮಗ ಬೇತೆ ದಾಲ ಸಾಗಿಜ್ಜೆ ಮಗ ನಂಗೆ ನಾಯಿ ತುಚ್ಚಿದು ಮರಲೆ ಪತ್ತಂಡ ಮಗ ಅವಗುಣ ಪೂಜೆ ಮಗ ನಲಂಜರ ಡಾಕ್ಟರ್ ಬರ್ಬೇಡ ಅಜರ ಬರ್ಚರ ಅಯ್ಯೇ ಪಂಡಿನ ಪಗನೆ ಇಂಜೆಕ್ಷನ್ ಕೊಡ್ತೇಡ ಹಿಂಚಿನ ಸ್ಥಿತಿ ಬರ್ಪೂಜೆ ಮಗ ಆಯ್ತಾ ಅಜರ ಅಜರ
ಬಾಲ ಎಂಕ್ಲ ಸೀರೆ ಮಸ್ತ್ ಇಷ್ಟ ಅಂಡ್ ಇಷ್ಟ ಆಯ್ನ ಸೀರೆನು ನಿತ್ಯ ಬಾಳ ಯಾರೇನು ದಿತ್ತು ಚಣ್ಣ సాదిడి తిక్కిన నాయిలే కావాడు ఇల్లడి తిన్న నాయిలే కావాడు కాలి నుప్పు బిస్కెట్ పాడునత్తు ಅವೆಕ್ಕಲ ವರ್ಷಗೊರ ಆಂಟಿ ರೇಬಿಸ್ ವ್ಯಾಕ್ಸಿನ್ ಕೊರ್ಪಾಲೆ ಈ ವ್ಯಾಕ್ಸಿನ್ ಕೊರಂಡ ಪ್ರಾಣಿಲೆನ್ಲ ಓರಿಪಾವಲಿ ನರಮನಿನ್ಲ ಓರಿಪಾವಲಿ ವರ್ಷಗೊರ ನಾಯಿಲೆ ಕೊರ್ಪಿನ ಇಂಜೆಕ್ಷನ್ ಕೊರೊಂದೆ ಉಪ್ಪುಗ ಅಂಚನೆ ಬೀದಿ ನಾಯಿಲೆಗೆ ಇಂಜೆಕ್ಷನ್ ಕೊರ್ಪುನ ವ್ಯವಸ್ಥೆನು ಮಲ್ಪುಗ ದಯ ಮಲ್ತದು ನಾಯಿ ಪುಚ್ಚಿಲೆನು ಸಾದಿಡು ಬುಡಡೆ. ವೈದ್ಯರಾದ ಪ್ರೊಫೆಸರ್ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಮತ್ತು ಡಾಕ್ಟರ್ ಎಂ ಅಜಿತ್ ಕುಮಾರ್ ರವರ ಮಾರ್ಗದರ್ಶನದ ತೇಜಸ್ವಿನಿ ಆಸ್ಪತ್ರೆ ಮತ್ತು ತೇಜಸ್ವಿನಿ ಶಿಕ್ಷಣ ಸಂಸ್ಥೆಗಳ ಸಮೂಹ ಎನ್ಎಬಿಎಚ್ ಮಾನ್ಯತೆ ಪಡೆದ ಮತ್ತು ನ್ಯಾಷನಲ್ ಬೋರ್ಡ್ ಆಫ್ ಎಕ್ಸಾಮಿನೇಷನ್ಸ್ ಅಕ್ರೆಡಿಟೆಡ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಎಲುಬು ಮತ್ತು ಮೂಳೆ ಚಿಕಿತ್ಸೆಗೆ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರನ್ನೊಳಗೊಂಡಿರುವ ತೇಜಸ್ವಿನಿ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಎಂಆರ್ಐ, ಸಿಟಿ ಸ್ಕ್ಯಾನ್, ಡೆಕ್ಸಾ ಸ್ಕ್ಯಾನ್, ಕಲರ್ ಡಾಪ್ಲರ್ ಲ್ಯಾಬೊರೇಟರಿ, 5 ಲೆಮಿನಾರ್ ಫ್ಲೋ ಆಪರೇಷನ್ ಥಿಯೇಟರ್, ಐಸಿಯು, ಎಂಐಸಿಯು, ರೀನಲ್ ಡಯಾಲಿಸಿಸ್ ಸೆಂಟರ್, ಬ್ಲಡ್ ಬ್ಯಾಂಕ್ ಮತ್ತು ಫಾರ್ಮಸಿ, ಜನರಲ್ ಮತ್ತು ವಿಶೇಷ ವಾರ್ಡ್ಗಳ ಸೌಲಭ್ಯ, 24 ಗಂಟೆಯೂ ಆಂಬ್ಯುಲೆನ್ಸ್ ಸೇವೆ ರೋಗಿಗಳಿಗೆ ಲಭ್ಯ. ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ, ಮಂಗಳೂರು. ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೆಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಆಧುನಿಕ ಯಂತ್ರೋಪಕರಣಗಳಿಂದ ಬಹು ವಿಧಗಳಲ್ಲಿ ಪರಿಷ್ಕರಿಸಿದ ಕುಚ್ಚಲಕ್ಕಿ. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಅಯ್ಯೋ, ಪ್ರತಿ ಬೇಸಿಗೆಯಲ್ಲೂ ಇದೇ ಕಥೆ. ಹೌದು, ನನ್ನ ಕುತ್ತಿಗೆಯಲ್ಲೂ ರ್ಯಾಷಸ್ ಆಗಿದೆ. ತುಂಬಾ ತುರಿಕೆ. ಕ್ಲೈಂಟ್ಸ್ಗಳ ಎದುರು ತುಂಬಾ ಮುಜುಗರ ಆಗುತ್ತೆ. ನಮ್
ಕೆಲ್ಸದವಳು ಇವತ್ತು ಬರ್ಲಿಲ್ಲ. ಅವಳಿಗೂ ಬೆವರ್ಸಾಲೆ ಆಗಿ ತುಂಬಾ ತುರಿಸ್ತಿದೆ ಅಂತಿದ್ಲು. ಇದಕ್ಕೆ ಪರಿಹಾರನೇ ಇಲ್ವಾ? ಇದೊಂದು ಪರಿಹಾರ. ನೈಸರ್ಗಿಕವಾಗಿ ತಯಾರಿಸಲಾದ ಫಾದರ್ ಮುಲ್ಲರ್ ಶಾಲೋಮ್ ಹೋಮಿಯೋಪತಿಕ್ ಪೌಡರ್. ಇದು ಪ್ರಮಾಣಿತ ಹೋಮಿಯೋಪತಿಕ್ ಫಾರ್ಮುಲೇಷನ್ ಹೊಂದಿದ್ದು ಎಲ್ಲಾ ಋತುಗಳಲ್ಲೂ ಪರಿಣಾಮಕಾರಿ. ಬೆವರುಸಾಲೆ, ಶೆಕೆಬೊಕ್ಕೆ, ತುರಿಕೆ ಅಥವಾ ಬೆವರಿನ ವಾಸನೆಯನ್ನು ಹೋಗಲಾಡಿಸಿ ನಿಮ್ಮನ್ನಿರಿಸುತ್ತದೆ ಇಡೀ ದಿನ ಫ್ರೆಶ್. ಶಾಲೋಮ್ ಹೋಮಿಯೋಪತಿಕ್ ಟಾಲ್ಕಮ್ ಪೌಡರ್ ಈಗ 3 ಸುಗಂಧಗಳಲ್ಲಿ. The beginning of everything. Abaran. कितनी गर्मी है यहाँ पर। उफ। इम्पोर्टेड एसी भी नहीं है। मैकॉय कूलर, फेंके तो सिर्फ ठंडी हवा, वो भी दूर तक। मैकॉय, प्रॉमिस ऑफ हैप्पीनेस। ನಂದಿನಿ ಬೈಟ್ಸ್ ನೊಂದಿಗೆ ರುಚಿಯ ಆರೋಗ್ಯಕರ ಆಯ್ಕೆ ಮಾಡಲು ನಿಮ್ಮ ಮಗುವನ್ನು ಪ್ರೋತ್ಸಾಹಿಸಿ. ನಂದಿನಿ ಬೈಟ್ ನ ಪ್ರತಿ ಬೈಟ್ ನಲ್ಲೂ ಖುಷಿ ಹಾಗೂ ಸ್ವಾದ. When you lead, there's a sense inside telling you what's ahead. A sense that keeps you on track. A sense that stops you at the right moment. A sense that adapts to what's ahead. The new City and City EHEV with Honda Sensing. Just like you, it thinks ahead. ಈ ಕಾರ್ಯಕ್ರಮದ ಪ್ರಾಯೋಜಕರು ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ, ಮಂಗಳೂರು. ಸಹ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಕರ್ನಾಟಕದ ಸ್ವಾದಕ್ಕೆ ವಿಶೇಷವಾಗಿ ಸಂಸ್ಕರಿಸಿದ ಕೆಟಿ ಸ್ಪೆಷಲ್ ಚಹಾ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. At Kailash. For details call 9611-730-555 or visit www.bhargavibuilders.com. ನೈಜ ಗುಣಮಟ್ಟ, ನೈಜ ಸೌಂದರ್ಯ, ಸತ್ಯನಾಥ್ ಸ್ಟೋರ್ಸ್. ಹಾಯ್, ಹಲೋ, ಗುಡ್ ಈವ್ನಿಂಗ್, ನಮಸ್ಕಾರ. ನಮ್ಮ ಟಿವಿಯ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಶಾನ್ ಕೌಡೂರು. ಸೊ ಇವತ್ತಿನ ಜನಧ್ವನಿ ವಿಶೇಷದಲ್ಲಿ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನು ನಾವು ಚರ್ಚಿಸಲಿಕ್ಕಿದ್ದೇವೆ. ಸೊ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಬಿಜೆಪಿಯಿಂದ ನೋಡೋದಾದರೆ ಈ ಹಿಂದೆ ಇದ್ದಂತಹ ಹಾಲಿ ಶಾಸಕರಿಗೆ ಮತ್ತೆ ಅವಕಾಶವನ್ನು ನೀಡಲಾಗಿದೆ. ಭರತ್ ಶೆಟ್ಟಿ ಅವರಿಗೆ ಯುವ ನೇತಾರನಲ್ಲ, ಮತ್ತೊಮ್ಮೆ ಅವಕಾಶವನ್ನು ನೀಡಿ ಬಿಜೆಪಿ ಈ ಬಾರಿ ಕಣಕ್ಕೆ ಇಳಿಸಿದೆ. ಆದರೆ ಕಾಂಗ್ರೆಸ್ನಿಂದ ಇನ್ನೂ ಕೂಡ ಮಂಗಳೂರು ಉತ್ತರ ಅನ್ನುವಂತಹ ಒಂದು ಪ್ರಶ್ನೆ, ಅದು ಪ್ರಶ್ನೆಯಾಗಿ ಉಳಿತಾ ಇದೆ. ಇನ್ನೂ ಕೂಡ ಅಲ್ಲಿಗೆ ಯಾರು ಸೂಕ್ತವಾದ ಅಭ್ಯರ್ಥಿ ಅನ್ನುವಂಥದ್ದು ಫೈನಲೈಸ್ ಆಗಲಿಲ್ಲ. ಸೊ ರಾಜ್ಯದ 212 ಕ್ಷೇತ್ರಗಳು, 224 ಕ್ಷೇತ್ರಗಳಲ್ಲಿ 212 ಕ್ಷೇತ್ರಗಳಿಗೆ ಟಿಕೆಟ್ ಈಗಾಗಲೇ ಫೈನಲೈಸ್ ಆಗಿದೆ ಕಾಂಗ್ರೆಸ್ನಿಂದ. ಕೇವಲ 12 ವಿಧಾನಸಭಾ ಕ್ಷೇತ್ರಗಳಿಗೆ ಇನ್ನೂ ಫೈನಲೈಸ್ ಆಗೋದಕ್ಕೆ ಬಾಕಿ ಇದೆ. ಸೊ ಅದರಲ್ಲಿ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ಕೂಡ ಒಂದು.
ಇಡೀ ರಾಜ್ಯದಲ್ಲಿ ಹಾಗಾದರೆ ಸೆನ್ಸೇಷನಲ್ ಹಾಗೆಯೇ ತುಂಬಾ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಧಾನಸಭಾ ಕ್ಷೇತ್ರ ಮಂಗಳೂರು ಉತ್ತರ ವಿಧಾನಸಭಾ ಅನ್ನುವಂತಹ ಪ್ರಶ್ನೆ ಕೂಡ ನಮ್ಮಲ್ಲೂ ಕೂಡ ಮೂಡ್ತಾ ಇದೆ. ಯಾಕಂತ ಹೇಳಿದರೆ ಮಂಗಳೂರು ಉತ್ತರ ವಿಧಾನಸಭಾವನ್ನು ಗಮನಿಸಿದರೆ ಈ ಹಿಂದಿನಿಂದಲೂ ಕೂಡ ಮೊಯ್ದೀನ್ ಬಾವ ಅವರೇ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ರು. 2013 ಚುನಾವಣೆಯಲ್ಲಿ ಮೊಯ್ದೀನ್ ಬಾವ ಅವರು ಜಯವನ್ನು ಗಳಿಸ್ತಾರೆ, ಮುನ್ನಡೆಯನ್ನು ಸಾಧಿಸ್ತಾರೆ. 2018ರಲ್ಲಿ ಭರತ್ ಶೆಟ್ಟಿ ಅವರು ಅಧಿಕಾರವನ್ನು ಪಡೆದುಕೊಳ್ತಾರೆ. ಆದರೆ ಈ ಬಾರಿ ಮತ್ತೊಮ್ಮೆ ಮೊಯ್ದೀನ್ ಬಾವ ಅವರಿಗೆ ಅವಕಾಶವನ್ನು ನೀಡಬಹುದು ಕಾಂಗ್ರೆಸ್ ಅನ್ನುವಂತಹ ಕೆಲವೊಂದು ಪ್ರಶ್ನೆಗಳಿತ್ತು. ಆದರೆ ಅಲ್ಲಿ ಇನ್ನೊಂದು ಹೆಸರು ಕೇಳಿ ಬರ್ತಾ ಇದೆ, ಮುಸ್ಲಿಂ ಮುಖಂಡರಾಗಿರ್ತಕ್ಕಂತಹ ಇನಾಯತ್ ಅಲಿ. ಸೊ ಒಂದು ಮಟ್ಟಿಗೆ ಹೆಲ್ದಿ ಕಾಂಪಿಟೇಷನ್, ಆಲಿ ವರ್ಸಸ್ ಮೊಯ್ದೀನ್ ಬಾವ. ಇಬ್ಬರೂ ಕೂಡ ಮುಸ್ಲಿಂ ಮುಖಂಡರು. ಯಾರಿಗೆ ಈ ಬಾರಿ ಟಿಕೆಟ್ ಸಿಗ್ಬೋದು ಅನ್ನುವಂಥ ಕಾತುರತೆ ಇತ್ತು. ಇನಾಯತ್ ಅಲಿ ವರ್ಸಸ್ ಮೊಯ್ದೀನ್ ಬಾವ ಅಂತ ಹೇಳಿ ಕಳೆದ ಕೆಲವೊಂದು ವಾರಗಳ ಹಿಂದೆ ಇನಾಯತ್ ಅಲಿ ಅವರಿಗೆ ಟಿಕೆಟ್ ಫೈನಲೈಸ್ ಆಗಿತ್ತು ಅನ್ನುವಷ್ಟರ ಮಟ್ಟಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಸುದ್ದಿ ಆಗಿತ್ತು. ಇನಾಯತ್ ಅಲಿ ಅವರಿಗೆ ಈ ಬಾರಿಯ ಟಿಕೆಟ್ ಫೈನಲ್ ಆಗಿದೆ ಅಂತ ಹೇಳಿ. ಸೊ ಈ ಒಂದು ವಿಚಾರಕ್ಕೆ ಸಡನ್ ಆಗಿ ಬ್ರೇಕ್ ನೀಡೋದಕ್ಕೆ ಮೊಯ್ದೀನ್ ಬಾವ ಅವರು ಫೇಸ್ಬುಕ್ ಲೈವ್ ಬರುವ ಮುಖಾಂತರ ಈಗ ಬರ್ತಾ ಇರುವಂಥ ಸುದ್ದಿಗಳೆಲ್ಲವೂ ಸುಳ್ಳು, ನಾನು ಕಾಂಗ್ರೆಸ್ ಹೈಕಮಾಂಡ್ನ ಜೊತೆಗೇ ಇದ್ದೇನೆ, ಅವರ ಜೊತೆಗೆ ನಿಕಟಪೂರ್ವ ಸಂಬಂಧವನ್ನು ಹೊಂದಿರುವಂಥ ಅಭ್ಯರ್ಥಿ ನಾನು, ಸೊ ಯಾರಿಗೂ ಕೂಡ ಟಿಕೆಟ್ ಫೈನಲೈಸ್ ಆಗಿಲ್ಲ ಅನ್ನುವಂತಹ ವಿಚಾರವನ್ನು ಅವರು ಕೂಡ ಸತ್ಯವನ್ನು ಬಿಚ್ಚಿಡ್ತಾರೆ. ಸೊ ಅದಾದ ಬಳಿಕ ತುಂಬಾ ಬ್ರೇಕ್ ಆಗುತ್ತೆ. ಇನ್ನೂ ಕೂಡ ಫೈನಲೈಸ್ ಆಗದೆ ಹಾಗೇನೆ ಉಳಿದಿರುವಂಥ ಕ್ಷೇತ್ರಗಳಲ್ಲಿ ಮಂಗಳೂರು ಉತ್ತರ ಕೂಡ ಒಂದು. ಸೊ ಮಂಗಳೂರು ಉತ್ತರವನ್ನು ಗಮನಿಸಿದರೆ ಹಲವಾರು ದಾಖಲೆಯನ್ನು ಬರೆದಿರುವಂಥ ಕ್ಷೇತ್ರ. ಆ ಕ್ಷೇತ್ರದ ವಿಶೇಷತೆ ಅಂತ ಹೇಳಿದರೆ ಯಾರಾದರೂ ಒಂದು ಬಾರಿ ಆ ಕ್ಷೇತ್ರದಲ್ಲಿ ಗೆಲುವನ್ನು ಅಥವಾ ಮುನ್ನಡೆಯನ್ನು ಸಾಧಿಸಿದರೆ ಮುಂದಿನ ಚುನಾವಣೆಯಲ್ಲಿ ಆ ಭಾಗದಲ್ಲಿ ಅದೇ ವ್ಯಕ್ತಿಗೆ ಅವಕಾಶಗಳು ಸಿಗುವುದು ಕಡಿಮೆ. ಅಂದರೆ ಒಂದು ಬಾರಿ ಈ ಬಾರಿಯ ಚುನಾವಣೆಯಲ್ಲಿ ಅವರು ಮುನ್ನಡೆಯನ್ನು ಸಾಧಿಸಿದರೆ ಮುಂದಿನ ಚುನಾವಣೆಯಲ್ಲಿ ಅವರಿಗೆ ಅವಕಾಶಗಳು ಅಥವಾ ಮುನ್ನಡೆಯನ್ನು ಸಾಧಿಸುವುದು ಕಡಿಮೆ. ಆದರೆ ಈ ರೆಕಾರ್ಡನ್ನು ಮುರಿದಿರುವಂಥದ್ದು BJPಯ ಕೃಷ್ಣ ಪಾಲೆಮಾರ್ ಅವರು 2 ಬಾರಿ ಈ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು. 2004 ಹಾಗೆಯೇ 2008ರಲ್ಲಿ 2 ಬಾರಿ ಆಯ್ಕೆಯಾದಂಥ ಒಬ್ಬ ನಾಯಕ ಅಂತ ಹೇಳಿದರೆ ಕೃಷ್ಣ ಪಾಲೆಮಾರ್ ಅವರು BJPಯಿಂದ. ಅದನ್ನು ಬಿಟ್ಟರೆ ಪ್ರತಿ ಬಾರಿಯೂ ಒಂದು ಬಾರಿ ಕಾಂಗ್ರೆಸ್ ಬಂದರೆ ಇನ್ನೊಂದು ಬಾರಿ BJP ಬರ್ತಾ ಇತ್ತು. ಸೊ ಈ ಒಂದು ಪ್ರದೇಶದ ಮತದಾರರನ್ನು ಕೂಡ ಗಮನಿಸಿದರೆ ಇಲ್ಲಿ ಅತಿ ಹೆಚ್ಚಳವಾಗಿರುವಂಥದ್ದು ಬಂಟ ಸಮುದಾಯದವರು, ಬಿಲ್ಲವ ಸಮುದಾಯದವರು. ಆ್ಯಕ್ಚುಲಿ ಬಿಲ್ಲವ ಸಮುದಾಯದ ಮತದಾರರೇ ಹೆಚ್ಚಾಗಿರುವಂಥದ್ದು. ಆದರೂ ಕೂಡ ಇಲ್ಲಿ ಮುಸ್ಲಿಂ ಮುಖಂಡರನ್ನೇ ಮುಂದಾಳುತ್ವವನ್ನಾಗಿ ಅವರಿಗೆ ಟಿಕೆಟನ್ನು ನೀಡಲಾಗ್ತಾ ಇದೆ. ಆದರೆ ಈ ಬಾರಿ ಏನಾದರೂ ಬದಲಾವಣೆಗಳು ಆಗಬಹುದಾ ಅನ್ನುವಂಥ ಪ್ರಶ್ನೆಗಳಿದೆ. ಯಾಕಂತ ಹೇಳಿದರೆ ಇನಾಯತ್ ಅಲಿ ಅಥವಾ ಮೊಯ್ದೀನ್ ಬಾವ 2 ಹೆಸರುಗಳಿದ್ದದ್ದು, ಇಬ್ಬರಲ್ಲಿ ಯಾರಿಗಾದ್ರೂ ಒಬ್ರಿಗೂ ಫೈನಲ್ ಮಾಡಿ ಟಿಕೆಟ್ ಕೊಡ್ಬೋದಿತ್ತಲ್ವಾ ಅನ್ನುವಂಥ ಪ್ರಶ್ನೆಗಳಿತ್ತು. ಯಾವ ಪ್ರಶ್ನೆಗೂ ಕಾಂಗ್ರೆಸ್ ಹೈಕಮಾಂಡ್ ಉತ್ತರವನ್ನು ನೀಡದೆ ಇನ್ನೂ ಕೂಡ ಲೇಟ್ ಮಾಡ್ತಾ ಇದೆ ಅಂತ ಹೇಳಿದರೆ ಇಲ್ಲಿ ಇನ್ನೊಂದು ಹೆಸರು ಏನಾದರೂ ಮುನ್ನೆಲೆಗೆ ಬರುತ್ತಾ ಅನ್ನುವಂಥ ಪ್ರಶ್ನೆ ಇದೆ ಎಲ್ಲರಲ್ಲೂ ಕೂಡ. ಯಾಕಂತ ಹೇಳಿದರೆ ನಾನು ಆಗೇನೆ ಹೇಳಿದಾಗೆ ಬಿಲ್ಲವ ಸಮುದಾಯದವರು ಹೆಚ್ಚಾಗಿರುವಂಥ ಪ್ರದೇಶ ಆ್ಯಕ್ಚುಲಿ ಮಂಗಳೂರು ಉತ್ತರ. ಸೊ ಈ ಒಂದು ಕಾರಣದಿಂದ ಅಲ್ಪಸಂಖ್ಯಾತರು ಕೂಡ ಕಡಿಮೆ ಇರುವಂಥ ಪ್ರದೇಶ ಅಲ್ಲಿ ಆ್ಯಕ್ಚುಲಿ ಗಣನೆಗೆ ತೆಗೆದುಕೊಳ್ಳು 43,000 ಮಾತ್ರ ಮತದಾರರು ಅಲ್ಪಸಂಖ್ಯಾತರು ಇರುವಂಥದ್ದು. ಉಳಿದಂಥ ಎಲ್ಲ ಸಮುದಾಯವನ್ನು ಗಮನಿಸಿದರೆ ಬಂಟರಾಗಿರ್ಬೋದು, ಬಿಲ್ಲವರಾಗಿರ್ಬೋದು ಅಥವಾ ಇತರೆ ಜಾತಿಯವರನ್ನು ಗಮನಿಸಿದರೆ ಅತಿ ಹೆಚ್ಚಾಗಿದ್ದಾರೆ ಹಿಂದೂ ಸಮಾಜಕ್ಕೆ ಸಂಬಂಧಪಟ್ಟವರು. ಸೊ ಹಾಗಾಗಿ ಏನಾದರೂ ಬಿಲ್ಲವರಿಗೆ ಮಣೆ ಹಾಕುವಂಥ ಪ್ರಯತ್ನಗಳು ನಡೀತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೆ. ಸೊ ಇದೆಲ್ಲ ಚರ್ಚೆಯನ್ನು ವಿವರವಾಗಿ ನಿಮ್ಮ ಮುಂದೆ ಚರ್ಚಿಸುವಂಥ ಪ್ರಯತ್ನಗಳು ಇವತ್ತಿನ ಈ ಕಾರ್ಯಕ್ರಮ. ಸೊ ಹಾಗಾಗಿ 3 ಅತಿಥಿಗಳು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಅವರನ್ನು ಕೂಡ ಮೊದಲಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಸೊ ನಮ್ಮ ಜೊತೆ ರಾಜಕೀಯ ವಿಶ್ಲೇಷಕರಾಗಿರ್ತಕ್ಕಂತಹ ಜಿತೇಂದ್ರ ಕುಂದೇಶ್ವರ್ ಅವರಿದ್ದಾರೆ. ಸೊ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಹಿರಿಯ ಪತ್ರಕರ್ತರಾಗಿರ್ತಕ್ಕಂತಹ ಎಸ್ ಜಯರಾಮ್ ಅವರಿದ್ದಾರೆ. ಸೊ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಟಿವಿಯಿಂದ ಸಂಪಾದಕರಾಗಿರ್ತಕ್ಕಂತಹ ನಾಗೇಂದ್ರ ಶೆಣಿ ಅವರು ಕೂಡ ಇದ್ದಾರೆ. ಸೊ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಎಸ್ ಮೊದಲನೇದಾಗಿ ನಮ್ಮ ರಾಜಕೀಯ ವಿಶ್ಲೇಷಕರ ಬಳಿ ಹೋಗ್ತಾ ಇದ್ದೇನೆ. ಜಿತೇಂದ್ರ ಕುಂದೇಶ್ವರ್ ಹೇಳಿ ಸರ್, ತಾವು ಕಂಡಿರುವ ಹಾಗೆ ಈ ಹಿಂದೆ ಹಲವು ಬಾರಿಯೂ ಕೂಡ ಮೊಯ್ದೀನ್ ಬಾವ ಅವರಿಗೆ ಅವಕಾಶವನ್ನು ನೀಡಲಾಗ್ತಾ ಇತ್ತು. ಆದರೆ ಈ ಬಾರಿಯ ಮಂಗಳೂರು ಉತ್ತರದ ಟಿಕೆಟ್ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳಿದಿದೆ, ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ. ಹೌದು. ಸೊ ಯಾಕೆ ಲೇಟ್ ಆಗ್ತಾ ಇರ್ಬೋದು ಅಂತ ಹೇಳಿ ತಮ್ಮ ಅಭಿಪ್ರಾಯದ ಉತ್ತರ ಸಿಗದ ಯಕ್ಷ ಪ್ರಶ್ನೆಗಳು. ಎಸ್, ಖಂಡಿತ. ಯಾಕಂದರೆ ಯಕ್ಷಗಾನದ ಕುಂಬಳೆ ಸುಂದರ ಅವರು ಒಮ್ಮೆ ಅಲ್ಲಿ ಸ್ಪರ್ಧೆ ಮಾಡಿದರು. ಈಗ ನನಗೆ ಅನಿಸ್ತಾ ಇರೋದು ಎಲ್ಲ ಸಾಂದರ್ಭಿಕ ಸಾಕ್ಷ್ಯಗಳು ಅಂತ ಹೇಳುವಂಥದ್ದು. ಎಲ್ಲಿ ಬಂಡಾಯ ಇದೆ, ಎಲ್ಲಿ ಬಂಡಾಯ ಹೇಳುವಂಥದ್ದು ತೀವ್ರತೆ ಹೆಚ್ಚಿದೆ, ಅಲ್ಲಿ ಕೊನೆಗೆ ಯಾವಾಗಲೂ ಟಿಕೆಟನ್ನು ಘೋಷಣೆ ಮಾಡೋದು.
ಇಲ್ಲಿ ಯಾರು ಬಂಡಾಯ ಹೇಳ್ಬೋದು ಅಂತ ಹೇಳಿದರೆ, ಕಾಂಗ್ರೆಸ್ ಟಿಕೆಟ್ನಲ್ಲಿ ಮೊಯ್ದೀನ್ ಬಾವ ಅವರಿಗೆ ಒಂದು ರೆಬೆಲ್ ಆಗುವಂಥ ಒಂದು ಇದಿದೆ. ಅವರು ಕೆಲವೊಂದು ಡೈಲಾಗ್, ಬಾಡಿ ಲ್ಯಾಂಗ್ವೇಜ್ ಮತ್ತು ಅವರ ಆತ್ಮೀಯರಲ್ಲಿ ಹೇಳಿಕೊಳ್ಳುವ ಎಲ್ಲ ಒಂದು ಗುಪ್ತ ಮಾಹಿತಿಗಳು ಯಾರಿಗೆ ಕಾಂಗ್ರೆಸ್ ಹೈಕಮಾಂಡಿಗೆ ಇರ್ತದೆ. ಇನಾಯತ್ ಅಲಿ ಅವರು ಏನು ದಂಗೆ ಹೇಳುವಂಥ, ಬಂಡಾಯ ಹೇಳುವಂಥ ಯಾವುದೇ ಸಾಧ್ಯತೆ ಇಲ್ಲ. ಅವರು ಏನು ಈ ಬಾರಿ ಸ್ಪರ್ಧೆ ಮಾಡ್ತೇವೆ ಅಂತ 2 ವರ್ಷಗಳ ಹಿಂದಿನಿಂದ ಆ ಕ್ಷೇತ್ರದಲ್ಲಿ ಓಡಾಟ ನಡೆಸ್ತಾ ಇದ್ದಾರೆ. ಮತ್ತು ತನುಮನ ಎಲ್ಲಕ್ಕಿಂತ ಧನ ಸಹಾಯವನ್ನು ನಂಬಿ ಅವರು ನೆಚ್ಚಿ ಆ ಭಾಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅದೊಂದು ಒಪ್ಪಂದ ಇದ್ದಾಗೆ ಕಾಂಗ್ರೆಸ್ ಹೈಕಮಾಂಡ್ ಜೊತೆ. ಹಾಗಾಗಿ ಅವರಿಗೆ ಖಂಡಿತ ಟಿಕೆಟ್ ಸಿಗ್ತದೆ ಎನ್ನುವಂಥದ್ದು ಸಂಪೂರ್ಣವಾದಂಥ ವಿಶ್ವಾಸ ಕೂಡ ಅವರಿಗಿತ್ತು. ಆದರೆ ಮತ್ತು ನನಗೂ ವಿಶ್ವಾಸ ಏನಂತ ಹೇಳಿದರೆ, ಕೊನೆ ಯಾರು ಬಂಡಾಯ ಹೇಳುವ ಸಾಧ್ಯತೆ ಇರುವ ಮೊಯ್ದೀನ್ ಬಾವ ಅವರಿಗೆ ಟಿಕೆಟ್ ಆಗುವುದು ಹೌದು ಅಂತ ಆಗಿದ್ರೆ ಅವರು ಮೊದಲೇ ಘೋಷಣೆ ಮಾಡ್ತಾ ಇದ್ರು. ಯಾಕೆಂದರೆ ಇನಾಯತ್ ಅಲಿ ಅವರು ಮೊಯ್ದೀನ್ ಬಾವ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದ್ರೆ ಇನಾಯತ್ ಅಲಿ ಅವರು ಏನು ಹೆಚ್ಚು ಗಲಾಟೆ ಮಾಡೋ ಸಾಧ್ಯತೆ ಇರುವುದಿಲ್ಲ. ಹಾಗಾಗಿ ಮೊಯ್ದೀನ್ ಬಾವ ಅವರಿಗೆ ಟಿಕೆಟ್ ಸಿಗುವುದು ಈವಾಗ ನನ್ನ ಅನುಮಾನ ಪ್ರಕಾರ ಅವರಿಗೆ ಸಿಗುವ ಸಾಧ್ಯತೆ ಬಹಳ ಕಡಿಮೆ. ಇನಾಯತ್ ಅಲಿಗೆ ಟಿಕೆಟ್ ಘೋಷಣೆ ಮಾಡುವುದು ಖಚಿತ ಆಗಿರೋದ್ರಿಂದ ಅವರೊಳಗೆ, ಹಾಗಾಗಿ ತಡವಾಗಿ ಅವರಿಗೆ ಹೇಳಿರ್ತಾರೆ ನಿಮಗೆ ಸಿಗ್ತದೆ ಅಂತ. ಹಾಗಾಗಿ 2 ದಿನದ ಇರುವಾಗ ಇವತ್ತು ಅಥವಾ ನಾಳೆ ಆ ರೀತಿಯಲ್ಲಿ ಅವರು ಟಿಕೆಟನ್ನು ಘೋಷಣೆ ಮಾಡಿ ಇದನ್ನು ಹಂಚ್ತಾರೆ. ಮತ್ತು ಒಂದು ವೇಳೆ ಬೇಗನೆ ಏನಾದರೂ ಟಿಕೆಟ್ ಅಲ್ಲಿಯವರಿಗೆ ಘೋಷಣೆ ಮಾಡಿದ್ರೆ ಎಲ್ಲಿಯಾದರೂ ಮೊಯ್ದೀನ್ ಬಾವ ಅವರು JDSನಿಂದಲೋ ಅಥವಾ ಇನ್ನೊಂದು ಸ್ಪರ್ಧೆ ಮಾಡ್ಬೋದು ಎನ್ನುವಂಥ ಆತಂಕ ಹೈಕಮಾಂಡ್ನಲ್ಲಿ. ಮತ್ತು ಮೊಯ್ದೀನ್ ಬಾವ ಏನು ಹೇಳಲಿಲ್ಲ ಬಹಿರಂಗವಾಗಿ. ಆದರೆ ಮತ್ತೆ ಅವರು ಒಂದು ಮತಗಳನ್ನು ಗಳಿಸಬಲ್ಲ ಚಾತಿ ಇದ್ದವರು, ಬೇರೆ ಹೋದರೆ ಆಗಲೇ ಶಾಸಕರಾಗಿದ್ದವರಲ್ಲ. ಹಾಗಾಗಿ ಆ ಒಂದು ಒಳಗಿನ ಅಳುಕಿರುವುದ ಕಾರಣಕ್ಕಾಗಿಯೇ ಬಹುಶಃ ಹೈಕಮಾಂಡ್ ಟಿಕೆಟನ್ನು ವಿಳಂಬ ನೀತಿಯನ್ನು ಅನ್ನಿಸ್ತಾ ಇರ್ತದೆ. ಪಕ್ಷಕ್ಕೆ ಡ್ಯಾಮೇಜ್ ವಿಳಂಬ ನೀತಿಯಿಂದ ಏನಾಗುವುದಿಲ್ಲ, ಬೇಗ ಏನು ಘೋಷಣೆ ಮಾಡಿದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬೋದು ಅನ್ನೋಂಥ ಸೂಕ್ಷ್ಮ ಲೆಕ್ಕಾಚಾರ ಏನು ಹೈಕಮಾಂಡ್ಗೆ ಇರ್ಬೋದು ಅಂತ ನನ್ನ ಅಭಿಪ್ರಾಯ. ಓಕೆ, ಜಯರಾಮ್ ಸರ್ ಅವರು, ಈಗ BJP ಆದರೆ ಒಂದು ಎಚ್ಚರಿಕೆ ಹೆಜ್ಜೆಯನ್ನು ಇಡೋದು ಸಾಮಾನ್ಯ. ಈಗ ನಾವು ನೋಡಿರುವಂಥ ಫಸ್ಟ್ ಲೀಸ್ಟ್ ರಿಲೀಸ್ ಆಗೋದಕ್ಕೇನೆ ತುಂಬ ಬದಲಾವಣೆಗಳನ್ನೆಲ್ಲ ಮಾಡಿ ತುಂಬಾ ಒಂದು ಸರ್ಕಸ್ ಮಾಡಿದೆ BJP. ಆದರೆ ಕಾಂಗ್ರೆಸ್ ಕೂಡ ಈ ರೀತಿಯಾದಂಥ ಒಂದು ಬಂಡಾಯಕ್ಕೆ ಹೆದರಿ ಈ ರೀತಿಯಾದಂಥ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದೆಯಾ ಅಂತ ಹೇಳಿ, ಆ ಒಂದು ಅಗತ್ಯತೆ ಕೂಡ ಅಲ್ಲಿ ಇದೆಯಾ ಅಂತ ಹೇಳಿ. ಇಲ್ಲಿ ನಾವು ಸರ್ಕಮ್ಸ್ಟಾನ್ಸಸ್ ಅನ್ನು ಗಮನಿಸಬೇಕು. ಭರತ್ ಶೆಟ್ಟರು ಕಳೆದ ಚುನಾವಣೆಯಲ್ಲಿ ಸುಮಾರು ಅವರು 25,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ವಿಜಯಿ ಆಗ್ತಾರೆ. ಅದು ಸಾಧಾರಣ ಮಟ್ಟಿಗೆ ಹತ್ತಿರದ, ಅಂದರೆ ಬೇರೆ ಕ್ಷೇತ್ರಗಳಿಗೆ ಹೋಲಿಸಿದರೆ ಅದೊಂದು ಕಂಫರ್ಟೇಬಲ್ ವಿಜಯದ ಅಂತರ ಅದು. ಈ ಸಂದರ್ಭದಲ್ಲಿ ಮತ್ತು ಭರತ್ ಶೆಟ್ಟರು ಕೊರೋನಾ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಹೊಸದಾಗಿ ಯಾರು ಆಯ್ಕೆಯಾಗಿ ಹೋಗಿದ್ದಾರೆ ಇಲ್ಲಿಂದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ, ಅವರು ವಿಧಾನಸಭೆಯಲ್ಲಿ ಮೊದಲ ಬಾರಿಗೆ ಮಾತಾಡ್ತಾರೆ. ನನ್ನ ನೆನಪು ಸರಿ ಇದ್ದರೆ ಕೊರೋನಾ ವಿಷಯದಲ್ಲಿ ಮಾತಾಡ್ತಾರೆ. ಆ ನಂತರ ಅವರು ಕೊರೋನಾ ವಿಷಯವನ್ನು ಜಿಲ್ಲೆಗೆ ಬಂದಾಗಲೂ ಗಂಭೀರವಾಗಿ ತಗೊಳ್ತಾರೆ. ಬಹುಶಃ ನನ್ನ ತಿಳುವಳಿಕೆ ಪ್ರಕಾರ ಕೊರೋನಾ ಮೊದಲ ಅಟ್ಯಾಕ್ ಆದ್ದು ಅವರಿಗೆ ಅಂತ ಕಾಣ್ತದೆ. ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ. ಶಿವಶರಣ ಶೆಟ್ಟರು ಅವರಿಗೆ ಯಕ್ಷಗಾನದ ಪುಸ್ತಕಗಳನ್ನ ಹಿಡ್ಕೊಂಡು ಕೊಡ್ತಾರೆ. ಅವರ ತಂದೆಯವರು ಯಕ್ಷಗಾನ ಪ್ರಸಂಗಕರ್ತರಾಗಿದ್ದರು. ಒಂದಷ್ಟು ಓದ್ತಾರೆ ಅವರು, ಅದನ್ನು ಬೇರೆ ಒಂದು ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಕೂಡ. ಮತ್ತು ಪಾಸ್ಮಾ ಕೊಟ್ಟಂತ ಮೊದಲ ಶಾಸಕ ರಾಜ್ಯದಲ್ಲಿ, ಅದು ಕೊರೋನಾ ಪೀಡಿತರಾದ ನಂತರ. ಸರಿ, ಹಾಗೆ ಮತ್ತೆ ಅದಕ್ಕೆ ಪುನರ್ವಸತಿಯಲ್ಲೂ ಅವರು ಮುಂಚೂಣಿಯಲ್ಲಿ ಇರ್ತಾರೆ. ನೋಡಿ, ಅವರನ್ನು ಎದುರಿಸಬೇಕಾದ್ರೆ ಇವತ್ತು ಕಾಂಗ್ರೆಸ್ಸು ಅಳೆದು ಸುರಿದು ಅಭ್ಯರ್ಥಿಯನ್ನು ಹಾಕಬೇಕು. ಆದರೆ ಈ ವಿಳಂಬ ಧೋರಣೆ ಮಾಡಿದ್ರಿಂದ ಕಾಂಗ್ರೆಸ್ಸಿಗೆ ಲಾಭ ಆಗೋದಕ್ಕಿಂತ ಅದಕ್ಕೆ ಹಾನಿ ಆಗ್ತಾ ಇರೋದು ಹೆಚ್ಚು. ಯಾಕೆ ಹೇಳಿದರೆ, ಇವತ್ತು ಈ ರಾಜಕೀಯ ಸಮೀಕರಣವನ್ನು ಗಮನಿಸಿದರೆ, ಅಂದರೆ ಇಲ್ಲಿ ಫೈಟ್ ಇರೋದು ಕಾಂಗ್ರೆಸ್ ಮತ್ತು BJP ಮಧ್ಯೆ ಮಾತ್ರ. ಉಳಿದವರು ಇವರು ಎಷ್ಟು ಓಟ್ ಬೇರೆ ಪಕ್ಷಗಳು ಅಥವಾ ನೋಟ ಅಥವಾ ಬೇರೆ ಯಾವುದೇ ಪಕ್ಷದ ಅಭ್ಯರ್ಥಿ ಎಷ್ಟು ನೋಟು ಸೆಳೆಯಬಲ್ಲರು ಎನ್ನುವುದರ ಮೇಲೆ ಇವರಿಬ್ಬರ ಗೆಲುವು ನಿರ್ಧಾರ ಆಗ್ತದೆ. ಆದರೆ ಅವರು ಗೆಲ್ಲುವ ಚಾನ್ಸಸ್ ಭಾಳ ಕಮ್ಮಿ ಇಲ್ಲಿ. ಆದರೆ ಇಲ್ಲಿ BJP ಒಂದು ಅಸ್ತ್ರ ಬಿಟ್ಟಿದೆ, ನಾವು 2 ಕ್ಷೇತ್ರಗಳಲ್ಲಿ ನಾವು ಮಹಿಳೆಯರಿಗೆ ಕೊಟ್ಟಿದ್ದೇವೆ ಅಂತ. ಈಗ ಇಲ್ಲಿ ಸುರತ್ಕಲ್ ಕ್ಷೇತ್ರವನ್ನು ಈಗ ನಾವು ಸುಮ್ಮನೆ ಒಂದು ಎಲಿಮಿನೇಷನ್ ಮೆಥಡ್ ಅಂತ ಹೇಳಿ ಮಾಡೋದಾದರೆ, ಇನಾಯತ್ ಅಲಿ ಈ ಬಗ್ಗೆ ಅಂಥ ರಿಗರಸ್ ಆದ ಒಂದು ಪ್ರಚಾರವನ್ನು ಕೈಗೊಂಡದ್ದಿಲ್ಲ. ಆದರೆ ಅವರು ಪ್ರಜಾಧ್ವನಿ ಯಾತ್ರೆ ಬಂದಾಗ ಸಿದ್ದರಾಮಯ್ಯ ಮತ್ತು ಅವರ ಬಸ್ ಬರುವಾಗ ಒಂದು ವಿಶೇಷ ರೀತಿಯಲ್ಲಿ ಸ್ವಾಗತ ಹೂಮಳೆಗರೆದು ಮಾಡ್ತಾರೆ NIT ಹತ್ರ. ಅಲ್ಲಿಂದ ಅವರು ಇನಾಯತ್ ಅಲಿ ಈ ಕ್ಷೇತ್ರದಲ್ಲಿ ಒಂದು ಪ್ರಚಾರದ ಪ್ರಖರತೆಗೆ ಬರ್ತಾರೆ. ಬಿಟ್ಟರೆ ಕಳೆದ ಸೋತ ನಂತರವೂ ಕಳೆದ 5 ವರ್ಷಗಳಿಂದ ಜನರ ಒಟ್ಟಿಗೆ ಇದ್ದು ಅವರೊಟ್ಟಿಗೆ ಒಂದು ಕೆಲಸ ಮಾಡಿಕೊಂಡಿದ್ದು, ಅವರ ಸುಖ ದುಃಖಗಳಿಗೆ ವಿಚಾರಿಸಿಕೊಂಡಿದ್ದವರು ಮೊಯ್ದೀನ್ ಬಾಬಾ ಅವರು. ಮತ್ತು ಇತ್ತೀಚೆಗೆ ಪ್ರಿಯಾಂಕ ಖರ್ಗೆ ಬಂದಾಗ ಅವರು ಒಂದು ದೊಡ್ಡ ಮೊತ್ತದ ನೆರವನ್ನು ಸುರತ್ಕಲ್ ಗಲಭೆಯಲ್ಲಿ ಸಂತ್ರಸ್ತರಾದ ಕುಟುಂಬಕ್ಕೆ ಕೊಡ್ತಾರೆ. ನಾನು ಸ್ವಲ್ಪ ಹಿಂದೆ ಹೋಗೋದಾದರೆ, ತುಂಬ ಹಿಂದೆ ಹೋಗೋದಾದರೆ,
ಪಾಲೆಮಾರ್ ಮೊದಲ ಬಾರಿ ಸ್ಪರ್ಧೆ ಮಾಡುವ ಸಂದರ್ಭದಲ್ಲೂ ಸುರತ್ಕಲ್ಲಲ್ಲಿ ಗಲಭೆ ಆಗ್ತದೆ. ಆಗ ಅನಂತಕುಮಾರ್ರಿಂದ ಇದೇ ಪಾಲೆಮಾರರು 1 ಲಕ್ಷ ರೂಪಾಯಿ ಧನ ಸಹಾಯವನ್ನು ಕೊಡ್ತಾರೆ. ಇಲ್ಲಿ 1 ಲಕ್ಷ ರೂಪಾಯಿ ಧನ ಸಹಾಯದಿಂದಲೇ ಓಟ್ ಟರ್ನ್ ಆಗ್ತದೆ ಅಂತ ಹೇಳೋ ಪ್ರಶ್ನೆ ಅಲ್ಲ. ಅಂದರೆ ಈ ಕೊಡುವ ಧನ ಸಹಾಯ ಅಥವಾ ಸಂತ್ರಸ್ತರೊಟ್ಟಿಗಿರುವ ಅವರ ಸಂಬಂಧ ಆ ರಾಜಕೀಯ ಸಮೀಕರಣವನ್ನು ಮತ್ತು ಜನರ ಜೊತೆಗೆ ಅವರಿಗಿರುವ ಒಂದು ಸಂಬಂಧವನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಅವಕಾಶ ಕೊಡ್ತದೆ. ಆದ್ದರಿಂದ ಇಲ್ಲಿ ಇನಾಯತ್ ಅಲಿಯನ್ನು ಸುಲಭದಲ್ಲಿ ನಾವು ನಮ್ಮ ಒಂದು ಹೈಪೋಥಿಸಿಸ್ ಪ್ರಕಾರ ಒಂದು ಪ್ರಮೇಯ, ನಾವೇ ಒಂದು ಕಟ್ಟಿಕೊಂಡ ಒಂದು ಪ್ರಮೇಯ ಥೀಸಿಸ್ ಆ್ಯಂಡ್ ಆ್ಯಂಟಿಥೀಸಿಸ್ ಪ್ರಕಾರ ನಾವು ಎಲಿಮಿನೇಟ್ ಮಾಡಿದರೆ ಅಲ್ಲಿ ಉಳಿಯುವುದು ಮೊಯ್ದೀನ್ ಬಾಬಾ. ಆದರೆ ನಿನ್ನೆ ಪ್ರಣವಾನಂದರು ಒಂದು ಮಾತು ಹೇಳಿದ್ದಾರೆ, ಬಿಲ್ ಅವರಿಗೆ ನೀವೇನು ಕೊಟ್ಟಿಲ್ಲ ಅಂತೇಳಿ. ಆದ್ದರಿಂದ ಅಲ್ಲಿ ತನ್ನಿಂದ ತಾನೇ ಒಂದು ಪ್ರತಿಭಾ ಕುಳಾಯಿಯವರ ಪ್ರವೇಶ ಆಗ್ತದೆ. ಅದು ಸಿಗ್ತದೋ ಬಿಡ್ತದೋ ಪ್ರಶ್ನೆ ಬೇರೆ. ಈಗ ನಾವು ಒಂದು ಸ್ಪರ್ಧೆಯನ್ನು ಗಮನಿಸುವಾಗ ಇವರಿಬ್ಬರ ನಡುವೆ ಟಿಕೆಟಿಗಾಗಿ ಒಂದು ಸ್ಪರ್ಧೆ ಏರ್ಪಡ್ತದೆ. ಓಕೆ ಜಯರಾಮ್ ಸರ್, ಆ ವಿಚಾರಕ್ಕೆ ಬರ್ತೇನೆ, ಬಿಲ್ ಅವರ ವಿಚಾರಕ್ಕೆ. ಅದಕ್ಕಿಂತ ಮುಂಚೆ ಒಂದು ದೂರವಾಣಿ ಕರೆ ಇದೆ. ಸರ್ ನಮಸ್ತೆ. ನಮಸ್ತೆ, ಸೂರ್ಯಪ್ರಸಾದ್ ಬಂಟ್ವಾಳ. ಹೇಳಿ ಸರ್. ಏನಾಗಿದೆ ಅಂದ್ರೆ ಈಗ ಮದುವೆಗಿಂತ ಜಾಸ್ತಿ ಮ್ಯಾರೇಜಿಗೆ ಖರ್ಚು ಮಾಡ್ತಾರಲ್ಲ, ನಿಶ್ಚಿತಾರ್ಥಕ್ಕೆ ಖರ್ಚು ಮಾಡ್ತಾರಲ್ಲ, ಹಾಗಾಗಿ ಇಲ್ಲಿನ ಪರಿಸ್ಥಿತಿ. ಅದೇ ಹಣದಲ್ಲಿ ಒಂದು 5 ಮನೆ ಕಟ್ಟಿಕೊಡ್ಬೋದಿತ್ತು ಆ ಅಭ್ಯರ್ಥಿಗಳವಾಗಿ. ಅದನ್ನು ಕೊನೆಯವರೆಗೆ ಅವರು ನೆನೆಸ್ಕೊಳ್ತಿದ್ರೆ ಬಡವರು ಪಾಪದವರೆಲ್ಲ ಅಲ್ವಾ. ಒಂದು ಚುನಾವಣಾ ಆಯೋಗ ಒಂದು ಕಟ್ಟುನಿಟ್ಟಿನ ಒಂದು ರೂಲ್ಸ್ ಮಾಡ್ಬೇಕು. ಏನಂದ್ರೆ 10 ಜನಕ್ಕಿಂತ ಜಾಸ್ತಿ 2 ಕಾರಲ್ಲಿ ಹೋಗಿ ಅಲ್ಲಿ 10 ಜನಕ್ಕಿಂತ ಜಾಸ್ತಿ ಸೇರ್ಬಾರ್ದು ಜನ. ಮತ್ತೆ ಅವರ ಬೆಂಬಲಿಗರು 2 ಕಾರಲ್ಲಿ ಹೋಗಿ ಅಲ್ಲಿ ನಾಮಿನೇಷನ್ ಫೈಲ್ ಮಾಡಿ ಬರುವ ಹಾಗೆ ಮಾಡ್ಬೇಕು. ಅದು ಈ ಚುನಾವಣಾ ಆಯೋಗದಲ್ಲಿ ಕೂಡ ಅದೇ ರೀತಿ ಮಾಡ್ತಾರೆ, ರಾಜಕೀಯ ಪಕ್ಷದವರಿಗೆ ಮಾಡ್ತಾ ಇದ್ದಾರೆ. ಈಗ ನೋಡ್ಬೇಕಾದ್ರೆ ಸ್ವಲ್ಪ ರೂಲ್ಸ್ ಗಟ್ಟಿ ಮಾಡ್ಬೇಕು. ರೂಲ್ಸ್ ಗಟ್ಟಿ ಮಾಡಿದ್ರೆ ಎಲ್ಲರೂ ಸರಿ ಆಗ್ತದೆ. ಯಾಕೆ ಈಗ ಮಂಗನಾಟ ಮಾಡುದು, ಒಣ ಪ್ರತಿಷ್ಠೆಗೋಸ್ಕರ ಇವರು ಇದು ಮಾಡಿ ಸುಮ್ಮನೆ ತಂದು ಬಿಟ್ಟು ಅದನ್ನೆಲ್ಲ ಚುನಾವಣಾ ಆಗಿ ಏನ್ ಮಾಡ್ಬೇಕು, ಅದನ್ನ ಖರ್ಚಿನ ಅದಕ್ಕೆ ಅವರ ಅಭ್ಯರ್ಥಿ ಬಗ್ಗೆ ಹಾಕ್ಬೇಕು, ಎಲ್ಲ ಸರಿ ಆಗತ್ತೆ. ಈಗ ಏನಾಗಿದೆ, ಇಂಥದ್ದೆಲ್ಲ ಆದ್ರೆ ಅದು ಮುಂದುವರಿತಾ ಹೋಗ್ತದೆ. ಅದು ಎಲ್ಲಿ ಇರ್ತದೆ, ಒಣ ಪ್ರತಿಷ್ಠೆ. ಒಬ್ಬರು ಅಷ್ಟು ಖರ್ಚು ಮಾಡಿದ್ರೆ ಇನ್ನೊಂದು ಪಕ್ಷದವರು ಅಷ್ಟು ಖರ್ಚು ಮಾಡುದು, ರೋಡ್ ಬ್ಲಾಕ್ ಮಾಡುದು. ನೋಡಿ, ನೀವು ಒಂದು ಸರಾಯಿ ಕೊಟ್ರೆ ಅಥವಾ ನೀವು ಬಿರಿಯಾನಿ ಕೊಟ್ರೆ ಒಂದು 5 ರೂಪಾಯಿ ಹಣ ಕೊಟ್ರೆ ಎಲ್ಲರೂ ಜನ ಬರ್ತಾರೆ. ಟ್ರೈನಲ್ಲಿ ಬರ್ತಾರೆ, ಬಸ್ಸಲ್ಲಿ ಬರ್ತಾರೆ, ಬೇಕಂದ್ರೆ ಲಾರಿಯಲ್ಲಿ ಬರ್ತಾರೆ. ಅಲ್ಲ, ಬಿಜೆಪಿಯನ್ನು ಹೊರತುಪಡಿಸಿ ಬಿಜೆಪಿ ಬಗ್ಗೆ ದೇವರ ಕಾರ್ಯಕರ್ತರಿದ್ದಾರೆ, ಅವ್ರ ಬಗ್ಗೆ ನಾನು ಮಾತಾಡಲಿಕ್ಕಿಲ್ಲ. ಬಾಕಿ ನಾನು ನೋಡ್ತಾ ಇದ್ದೇನೆ, ಎಲ್ಲ ದುಮ್ಮರಾಟ ಆಗ್ಬಿಟ್ಟಿದೆ. ಅದನ್ನು ಚುನಾವಣಾ ಕರೆಕ್ಟ್ ಆಗಿ ನೋಡ್ಬೇಕು. ಮತ್ತೆ ಆ ಲೆಕ್ಕಾಚಾರ, ಒಂದು ಖರ್ಚಿನ ಲೆಕ್ಕಾಚಾರ ಕೂಡ ಆ ಅಭ್ಯರ್ಥಿ ಆಗ್ಬೇಕಂತ ನನ್ನ ಒಂದು ಅನಿಸಿಕೆ. ಓಕೆ 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 ಸೊ ಚುನಾವಣೆಗೆ ಖರ್ಚು ಮಾಡುವಂಥದ್ದೊಂದು ವೆಚ್ಚದ ಬಗ್ಗೆ ಅವರ ಅಭಿಪ್ರಾಯ. ಆಕ್ಚುಲಿ ನಾಮಪತ್ರ ಮೆರವಣಿಗೆ ಬಗ್ಗೆ, ನಾಮಪತ್ರ ಮೆರವಣಿಗೆ ಎಸ್, ವಿಶೇಷವಾಗಿ ಅದರಲ್ಲೂ ಕೂಡ ಕೇವಲ ಬಿಜೆಪಿ ಅವರು ಬಿರಿಯಾನಿಗೋಸ್ಕರ ಬರುವವರಲ್ಲ ಅಂತ ಹೇಳಿದ್ರು, ಒಂದು ಕಡೆ ಮೆನ್ಷನ್ ಮಾಡಿದ್ರು. ಬಟ್ ಹಾಗಾದ್ರೆ ಉಳಿದ ಪಕ್ಷಗಳು ಬರ್ತಾ ಇದೆ ಅಂತ ಅವರು ಲೆಕ್ಕ. ಬಟ್ ನಾವು ಆ ಲೆಕ್ಕವನ್ನ ಈಗ ಜನ ಒಟ್ಟು ಮಾಡುವಾಗ ಎಲ್ಲ ಪಕ್ಷದವರು ಕೂಡ ಸಾಮಾನ್ಯ. ಬಟ್ ಅವರು ಮಾತ್ರ ಬಿಜೆಪಿಯಲ್ಲಿ ಈ ರೀತಿಯಾದಂಥದ್ದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿಯ ನಾಯಕರಿಗೆ ಗೊತ್ತು ಎಷ್ಟು ಕಷ್ಟ ಆಗ್ತದೆ ಅಂತ. ಎಸ್, ಖಂಡಿತ. ಎಸ್ ನಾಗೇಂದ್ರ ಸರ್, ಈಗಾಗಲೇ ಉತ್ತರ ಕ್ಷೇತ್ರವನ್ನು ಗಮನಿಸಿದ್ರೆ ಮೊಯ್ದೀನ್ ಬಾಬಾ ಅವರು ಈಗಾಗಲೇ ಚಿರಪರಿಚಿತರು ಆ ಪ್ರದೇಶಕ್ಕೆ. ಇನಾಯತ್ ಅಲಿ ಅನ್ನುವಂಥವರು ಈ ಬಾರಿಯ ಚುನಾವಣೆಯಲ್ಲಿ, ಅದು ಕೂಡ ಚುನಾವಣೆ ಸಂದರ್ಭದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇರುವಂಥ ಒಂದು ಹೊಸ ಮುಖ. ಸೊ ಜನರು ಯಾವ ರೀತಿ ಸ್ವೀಕರಿಸ್ತಾರೆ, ಏನಾದರೂ ಅವಕಾಶಗಳು ಸಿಕ್ಕಿದ್ರೆ ಮತ್ತೆ ಯಾರಿಗೆ ಫೈನಲೈಸ್ ಆಗ್ಬೋದು ಅಂತ ಹೇಳಿ. ಈಗ ನೀವು ಆಗ ಒಂದು ಹೇಳಿದ್ರಿ 2 ಸಲ ಗೆದ್ದಿರುವಂಥದ್ದು ಕೃಷ್ಣ ಜೆ ಪಾಲೆಮಾರ್ ಅವರು ಅಂತೇಳಿ. ಸೊ ಅದ್ರೂ ಕೂಡ ಒಂದು ಟೆಕ್ನಿಕಲ್ ಆಗಿ ಒಂದು ವಿಚಾರ ಉಂಟು. ಕೃಷ್ಣ ಜೆ ಪಾಲೆಮಾರ್ ಅವರು ಮೊದಲ ಸಲ ಗೆದ್ದಾಗ ಹೇಳುದಾದ್ರೆ ಸುರತ್ಕಲ್ ವಿಧಾನಸಭಾ ಕ್ಷೇತ್ರ ಗೆದ್ದದ್ದು. 2ನೇ ಬಾರಿ ಗೆದ್ದಾಗ ಅವರು ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದಿರುವಂಥದ್ದು. ಒಂದಷ್ಟು ಡಿಲಿಮಿಟೇಷನ್ ಆದ ನಂತರ ಕೆಲವು ಪ್ಲೇಸ್ಗಳು ಒಳಗೆ ಬಂದಿದೆ, ಕೆಲವು ಬೇರೆ ಹೋಗಿದೆ. ಹಾಗೆ ನೋಡಿದ್ರೆ ಯಾರು ಕೂಡ ಸೆಕೆಂಡ್ ಟೈಮ್ ಗೆದ್ದಿಲ್ಲ ಅಂತಲೂ ಕೂಡ ಹೇಳಲಿಕ್ಕೆ ಸಾಧ್ಯ ಉಂಟು. ಟೆಕ್ನಿಕಲ್ ವೈಸ್ ನೋಡಿದ್ರೆ ಸುಬ್ಬಯ್ಯ ಶೆಟ್ಟರು ಗೆದ್ದಿದ್ದಾರೆ 2 ಸಾರಿ, 72 ಮತ್ತು ಇವರು 2008ರ ನಂತರ. ಮಂಗಳೂರು ಉತ್ತರ 5 ಬಾರಿ ಕಾಂಗ್ರೆಸ್, 3 ಬಾರಿ ಬಿಜೆಪಿ ಗೆದ್ದಿರೋ, ಅಂದ್ರೆ ಸುರತ್ಕಲ್ ಕ್ಷೇತ್ರದಲ್ಲಿ ಗೆದ್ದ ಇದೆ ಹಿಂದೆ. ಓಕೆ ಓಕೆ ಎಸ್. ಸೊ ಅದರಿಂದ ಈಗಿನ ಹತ್ತಿರದ ಬಹುಶಃ ನನ್ನ ಪ್ರಕಾರ ಇತ್ತೀಚಿನ ವರ್ಷಗಳನ್ನು ಗಮನಿಸುವಾಗ 2 ಬಾರಿ ಗೆದ್ದಿರುವಂತದ್ದು ಬಾರಿ ಹಳೆಯ ವಿಷಯ. ಈಗ ಇತ್ತೀಚಿನ ಅಂದ್ರೆ ಅವರೊಬ್ಬರೇ ಸುಬ್ಬಯ್ಯ ಶೆಟ್ಟರು ಮತ್ತೆ ಯಾರು ಕೃಷ್ಣ ಜೆ ಪಾಲೆಮಾರ್ 2 ಬಾರಿ ಶಾಸಕರಾದ ಕ್ಷೇತ್ರದಲ್ಲಿ ಅವರಿಬ್ಬರು ಮಾತ್ರ. ಇನ್ನೊಂದೊಬ್ರು ಅವಿರೋಧವಾಗಿ ಆಯ್ಕೆ ಆಗಿದೆ ಅಂತ ನೀವು ಬರ್ದಿದ್ರಿ. ಅದು ಬೆಂಗಳೂರಿನಲ್ಲಿ ಗೆಡ್ತಾರೆ ಮಂಜು ಶೆಟ್ಟರು, ಅವರು ಭರತ್ ಶೆಟ್ಟರ ಅಜ್ಜ ಅವ್ರ ತಾಯಿಯ. ಸೊ ಅಂತ ಚಾನ್ಸ್ ಇಲ್ಲಿ ಕೂಡ ಉಂಟಾ ಅಂತೇಳಿ ಒಂದು ಪ್ರಶ್ನೆಯನ್ನು ಉದ್ಭವಿಸ್ತಾ ಇದ್ದಾರೆ. ಅದು ಸಾಧ್ಯವಿಲ್ಲ ಇವತ್ತಿನ ದಿನಗಳಲ್ಲಿ, ಅದು ಎಲ್ಲೂ ಕೂಡ ಸುಲಭವಾಗಿ ವಾಕ್ ಓವರ್ ಸಿಗುವುದಿಲ್ಲ. ಆದರೆ ಕಾಂಗ್ರೆಸ್ ಇಷ್ಟು ಲೇಟ್ ಮಾಡ್ತಾ ಇದ್ರೆ ಕೆಲವೊಮ್ಮೆ ಅನಿಸ್ತಾ ಇತ್ತು ಅವ್ರು ಮರ್ತೋದ್ರ ಎಲ್ಲಾದ್ರೂ ಈ ಕಡೆ ಕೂಡ 2 ದಿವಸಗಳು ಬಾಕಿ ಸೀಟ್ ಇರೋದ್ರಿಂದ ಏನಾದ್ರೂ ಮರ್ತು ಹೋಗಿದಾರ ಅಂತ. ಆ ಬಗ್ಗೆ ಮತ್ತೆ ಚರ್ಚೆ ಮಾಡಿ. ಇನ್ನೊಂದು ದೂರವಾಣಿ ಕರೆ ಇದೆ. ಸರ್ ನಮಸ್ತೆ.
ಸುಲ್ಮೇನ್ ಸರ್ ಪಲ್ಲೆ ಇತ್ತೆ ಅವತ್ತೇನು ತುಂಡೈತೆ ನಮ್ಮ ದಕ್ಷಿಣ ನಟಿಲ್ಲ ಮುಟ್ಟ ಕುಡಿ ದಸರಾ ಕುಡ್ಲಿ ಮದ್ಮೇದು ನಮ್ಮ ದಕ್ಷಿಣ ಮೇಲಿ ಮಾತ್ರ ಕುಡಿ ಇತ್ತೊಂದು ಜನ ಪಂಡಿರ್ ಸರ್ నేను చునాయన కోటే నా రాజకీయ కడివాణ పడటంటే బాకీ ఏదైతే తగ్గించి మొక్కలు కడివాణ పడదు మొక్కలు ఏన్న ఖర్చులు అంటే ఎర్ర నుంచి బస్తాను ఏర్లా వస్తా ఎర్రకి అది మలుపుపోయి ఉద్దేశ దీని మాకు ಒಂದು ವರ್ಷದ ಒಪ್ಪಂದ ಸಾಲ ಮಾಡ್ತಾರೆ 5 ವರ್ಷ ಈ ಉದ್ದೇಶದ ಸರಿಟ್ಟು ದೂರ ರಾಜಕೀಯದ ತಪ್ಪಿಸ್ತಾರೆ ಈಗ ಪುಟ್ಲದಾಕಲು ಪಂದೇಲಿ ಬಿಜೆಪಿ ಹಾಕಲು ಸರಿ ಗೊತ್ತೊಮ್ಮೆ ಅವು ಏನಪ್ಪ ದುಮ್ಮುದ ಕಾಲಿ ಕೂಡ ಕಾಣ ಇದಂತೂ ಚರ್ಚೆ ಮಾಡ್ಕೊಂಡು ಬಿಜೆಪಿ ಬಿಡಕ್ಕೋಲ್ಲ ಇಷ್ಟಕ್ಕೂ ಕಾಪಿಸ್ತದ ಏನು ಬಿರಿಯಾನಿ ಪುಟ್ಲೆ ಇಷ್ಟ ಪರಿಸ್ಥಿತಿ ಬಂದು ಅಪ್ಪಳು ನೋಡ್ಕೊಂಡು ಮಕ್ಕಳಿಗೆ ಗೊತ್ತು ಕಾರ್ಯಕರ್ತರಿಗೆ ಕಾರ್ಯಕರ್ತರಿಗೆ ಗೊತ್ತು ಕೋಟಿಗಟ್ಟಲೆ ಅಪ್ಪಲು ಮಾಡ್ತಾರೆ ಅದೇ ಇರ್ತದೆ ಕಾಂಗ್ರೆಸ್ ತುಂಬಾ ಇರ್ತದೆ ಮುಡಿ ಇಷ್ಟ ಮಕ್ಕಳ ಯೋಜನೆ ಮಾಡುವ 6 ಕೋಟಿ ಮಾಡ್ಬೇಕು ಎಂಟು ಗೊತ್ತಿದೆ ಮುಂದೆ ಸರಿ ಕಾರಣದಂತೇಳಿ ₹20 ಖರ್ಚು ಮಾಡೋದು ಬಿಜೆಪಿ ಓಕೆ ಓಕೆ ಸರ್ ಇಂಥ ಪರಿಸ್ಥಿತಿ ಅಂಚನೆ ಇದೆ ಮಾತಾಡ್ಲಾ ಓಕೆ ಸೋಲ್ಮೇಲ್ ಎಸ್ ಅಲ್ಲ ಈಗ ವಿಚಾರ ಅವರೀಗ ತುಂಬ ಜನ ಇಬ್ರು ಕೂಡ ಅದನ್ನು ಹೇಳಿದ್ರೆ ಒಂದು ಮಾತಾಡಬೇಕು ಚುನಾವಣಾ ಆಯೋಗದ ಪ್ರತಿನಿಧಿಗಳು ಅಲ್ಲಿ ಇರ್ತಾರೆ ಮತ್ತು ಪ್ರತಿಯೊಂದು ಕೂಡ ಅಲ್ಲಿ ಲೆಕ್ಕ ಕೂಡ ಇರುತ್ತೆ ಇಲ್ಲ ಅಂತಲ್ಲ ಒಂದು ಬಸ್ನಲ್ಲಿ ಬಂದು ತಕೊಂಡು ಬಿಟ್ಟು ಹೋದ್ರು ಕೂಡ ಬಸ್ನಲ್ಲಿ 10 ಮಂದಿ ಇದ್ರು ಕೂಡ ಅದಕ್ಕೆ 7,500 ಅಂತೇನು ರೇಟ್ ಎಲ್ಲ ಇದೆ ಚುನಾವಣಾ ಆಯೋಗದ್ದು ಆದ್ರಿಂದ ಅಭ್ಯರ್ಥಿ ಅಲ್ಲಿ ಯಾವುದೇ ಕೂಡ ಇಷ್ಟೇ ಅಮೌಂಟ್ ಅಲ್ಲಿ ಖರ್ಚು ಮಾಡಬೇಕಾಗಿರೋದ್ರಿಂದ ಒಂದೊಂದು ರೂಪಾಯಿ ಕೂಡ ಅಂದ್ರೆ ಲೆಕ್ಕ ತೋರಿಸುವುದಕ್ಕೆ ಕೂಡ ಎಟ್ಲೀಸ್ಟ್ ಇಂಪಾರ್ಟೆಂಟ್ ಎಷ್ಟು ಬಾವುಟ ಎಷ್ಟು ಬೇರೆ ಬೇರೆ ರೀತಿಯ ಶಾಲುಗಳಿಗೆ ಕೂಡ ಅವ್ರು ಲೆಕ್ಕ ಹಾಕ್ತಾರೆ ಅಷ್ಟು ಮಂದಿ ಶಾಲು ಹಾಕಿದ್ದಾರೆ ಅದ್ರಲ್ಲಿ ನಾವು ಬರ್ಕೊಂಡಿದ್ದೀವಿ ಇಷ್ಟ ಆಗತ್ತೆ ಅಂತೇಳಿ ಸೊ ನಾಮಪತ್ರ ಸಲ್ಲಿಸುವಾಗ ಕೂಡ ಆ ಲೆಕ್ಕಗಳು ಇದೆ ಅದನ್ನು ಇನ್ನೂ ಏನು ಕೇರ್ಲೆಸ್ ಅಂದ್ರೆ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ ಎಲ್ಲವನ್ನು ಕೂಡ ಅಂದಾಜು ಮಾಡಿ ಹಾಕಿರ್ತಾರೆ ಪ್ಲಸ್ ಇನ್ನೊಂದು ಏನಂತ ಹೇಳಿದ್ರೆ ಬಂದ ಜನರನ್ನು ಬರಬಾರ್ದು ಅಂತ ಹೇಳಲಿಕ್ಕೆ ಕೂಡ ಆಗುದಿಲ್ಲ ಆ ಖುಷಿ ಅಲ್ಲಿ ಯಾವ ಅಭ್ಯರ್ಥಿ ಕೂಡ ನನ್ನ ಪ್ರಕಾರ ಊಟ ತಿಂಡಿ ಕೊಟ್ಟದ್ದಿಲ್ಲ ಬರೀ ಒಂದು ಮಜ್ಜಿಗೆ ಕೊಟ್ಟಿರ್ಬೋದು ಅಥವಾ ನೀರು ಕೊಟ್ಟಿರ್ಬೋದು ಬಿಟ್ರೆ ಆದಷ್ಟು ಕಡಿಮೆ ಖರ್ಚಿನಲ್ಲಿ ಮತ್ತೆ ಜನ ಅವರವರ ಈಗ ಅರುಣ್ ಕುಮಾರ್ ಪುತ್ತಿಲ ನಿನ್ನೆ 10,000 ಬಂದ್ರು ಅಂತ ಹೇಳ್ತಾರೆ ಜನ ಸೊ ಅದು ಅವರ ಪ್ರೀತಿಯಿಂದ ಬಂದು ನನ್ನ ಪ್ರಕಾರ ಅರುಣ್ ಕುಮಾರ್ ಪುತ್ತಿಲ ಅವರೇನು ಹಣ ಕೊಟ್ಟು ಅಥವಾ ಊಟ ತಿಂಡಿ ಕೊಟ್ಟು ಕರ್ತದಲ್ಲ 13,000ಕ್ಕಿಂತ ಮೇಲೆ ಸೊ ಅದು ಆದ್ರೆ ಜನ ಬರುದಂತ ಅದು ಕೂಡ ಯಾವುದೇ ಪ್ರಚಾರ ಇಲ್ಲದೆ ಕೇವಲ ವಾಟ್ಸ್ಆಪ್ ಸಂದೇಶದ ಮುಖಾಂತರ ಬಂದಿರೋದು ಅಂದ್ರೆ ಅಲ್ಲಿ ಉತ್ಸವ ತೇರು ಕೂಡ ಇತ್ತು ಮತ್ತೆ ಜನ ಒಂದು ಇದರಲ್ಲಿ ಉದ್ವೇಗ ಉದ್ಘೋಷದ ಭಾವನಾತ್ಮಕ ಈಗ ಅಲ್ಲಿ ಚಂಡೆ ಅದು ಉಂಟಲ್ಲ ನಾಸಿಕ್ ಬ್ಯಾಂಡ್ ಅದಕ್ಕೆ ಕೂಡ ಲೆಕ್ಕ ಉಂಟು ಚುನಾವಣಾ ಆಯೋಗದಲ್ಲಿ ಇಷ್ಟು ರೇಟ್ ಅಂತ ಫಿಕ್ಸ್ ಮಾಡಿರ್ತಾರೆ ಆದ್ರಿಂದ ಎಲ್ರು ಕೂಡ ಹಾಗೆ ಹಣ ಖರ್ಚು ಮಾಡಿದ್ರೆ ಇನ್ನೂ ಡೌಲ್ ಅಥವಾ ಅಬ್ಬರ ಮಾಡ್ಬೋದು ಅಂತ ಇದ್ರೆ ಎಷ್ಟೋ ಮಾಡ್ಬೋದಿತ್ತು ಹಾಗೆ ಮಾಡ್ಲಿಕ್ಕೆ ಹೋಗುದಿಲ್ಲ ಪ್ರತಿ ಅಭ್ಯರ್ಥಿ ಕೂಡ ಸಂಘಟನೆ ಒಂದು ಇರ್ತದೆ ಮತ್ತೆ ತಣ್ಣಗಿನ ರೀತಿಯಲ್ಲಿ ಓಟ್ ಕೇಳ್ತಾ ಒಳಗಿಂದೊಳಗೆ ಸೆಟ್ ಮಾಡೋದು ಅದು ಒಂದು ದೊಡ್ಡ ಚಾನ ಈಗ ಅಬ್ಬರದಲ್ಲಿ ಮಾಡ್ಬೋದು ಜನ ಅದೊಂದು ಸಂದೇಶ ಕೊಡ್ಲಿಕ್ಕೆ ಒಳಗಿಂದೊಳಗೆ ಕೆಲಸ ಮಾಡೋ ತುಂಬಾ ಜನ ಇದ್ದಾರೆ ಇದೊಂದು ಜಸ್ಟ್ ಇವ್ರು ಗೆಲ್ಬಹುದು ಏನೋ ಇಮೇಜ್ ಬರುವಾಗೆ ಮತ್ತೆ ಎದುರಾಳಿಯ ಎದೆಯಲ್ಲಿ ಸ್ವಲ್ಪ ಢವಢವ ಮಾಡುವಂತ ಒಂದು ಟ್ಯಾಕ್ಟಿಸಸ್. ಓಕೆ, ಇನ್ನೊಂದು ದೂರವಾಣಿ ಕರೆ ಇದೆ ಸರ್. ನಮಸ್ತೆ, ತಮ್ಮ ಹೆಸರು ಹೇಳಿ ಸರ್. ಓಕೆ, ಹೇಳಿ. ಒಂದು ಎಮ್ಎಲ್ಎಗೆ ಹೇಳ್ತಾರೆ ಸರ್, ಅವರ ಮೊದಲು ಆಸ್ತಿ ಅವಳು ಫಸ್ಟಿಗೆ ಗೆಲ್ಲುವ ಮೊದಲು ಎಷ್ಟು ಆಸ್ತಿ ಉಂಟು ಅಂತ. ಎಸ್, ಡೆಫಿನೆಟ್ಲಿ ಅದನ್ನ ಪ್ರಸ್ತಾಪ ಮಾಡ್ತಾರೆ ಕೂಡ. ನೋಡ್ಬೇಕು, ಅದರ ನಂತರ ನಿಂತು ಈಗ 5 ವರ್ಷ ಆಗುವಾಗ ಅವರ ಆಸ್ತಿ ಎಷ್ಟಾಗ್ತದೆ ಓಕೆ ಹೇಗೆ ಮಾಡ್ತಾರೆ. ಎಸ್, ಈಗ ಬಿಜೆಪಿಯಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಈಗ ಎಷ್ಟೆಷ್ಟು ಕೋಟಿ ಗಂಟೆ ಇದ್ದವರಿಗೆ ಆಸ್ತಿಯವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟರು? ಅಷ್ಟು ಆಸ್ತಿಯವರಿಗೆ ಯಾಕೆ ಟಿಕೆಟ್ ಕೊಟ್ಟರು? ಹೇಗೆ ಮಾಡ್ತಾರೆ ಇವರು ಆಸ್ತಿ? ಒಂದು ಬರೋರಿಗೆ ಎಷ್ಟೆಷ್ಟು ಕಷ್ಟದಲ್ಲಿದ್ದಾರೆ. ಓಕೆ, ಇಷ್ಟು ಕೋಟಿ ಗಂಟೆ ಇದ್ದವರಿಗೆ ನೀರು ಕೊಡ್ತಾರಲ್ಲ ಇವರು. ಯಾಕೆ ಕೊಟ್ಟರು? ಅಲ್ಲಿ ಭ್ರಷ್ಟ ಅಂದ್ರೆ ಅಷ್ಟು ಭ್ರಷ್ಟ ಆಗಿದೆ. ಅಲ್ಲ, ಅಲ್ಲಿ ಕೋಟಿಗಟ್ಟಲೆ ಇದ್ದವರಿಗೆ ಕೊಡಬಾರ್ದು ಅಂತ ಯಾವ ಬಡವರಿಗೆ ಕೊಡಬೇಕು ಅಂತ ಹೇಳಿ ಪ್ರಜಾಪ್ರಭುತ್ವದಲ್ಲಿ ರೂಲ್ಸ್ ಇದೆ. ಓಕೆ ಓಕೆ, ಅಲ್ಲ ಸರ್, ತಮ್ಮ ಪ್ರಶ್ನೆ ಅರ್ಥ ಆಯ್ತು. ಓಕೆ ಓಕೆ, ತಮ್ಮ ಪ್ರಶ್ನೆ ಅರ್ಥ ಆಯ್ತು. ಇಂಥ ಭ್ರಷ್ಟರಿಗೆ ಓಕೆ ಓಕೆ ಓಕೆ, ತಮ್ಮ ಪ್ರಶ್ನೆ ಓಕೆ ಸರ್. ಇಲ್ಲಿ ಅಲ್ಲ, ಭ್ರಷ್ಟರನ್ನಾಗಿ ಮಾಡಿಸಿದ್ದು ಯಾರು ಅಂತ ಹೇಳಿ ಅಭ್ಯರ್ಥಿ
ನಾಮಪತ್ರ ಸಲ್ಲಿಸುವಾಗ ಆಸ್ತಿ ವಿವರ ಕೊಡ್ತಾರೆ. ಓಕೆ, ಅಫಿದಾವಿತ್ ಕೊಡ್ತಾರೆ. ಆ ನಂತರ ಅವರು 5 ವರ್ಷದ ನಂತರ ಮತ್ತೆ ಅವರಿಗೆ ಟಿಕೆಟ್ ಸಿಕ್ಕಿದ್ರೆ ಅಥವಾ ಪಕ್ಷೇತರಾಗಿ ಸ್ಪರ್ಧಿಸಿ ಯಾವುದೇ ಸಂದರ್ಭದಲ್ಲಿ ಅವರು ಪುನಃ ತನ್ನ ಆಸ್ತಿ ವಿವರವನ್ನು ಕೊಡಬೇಕು. ಇಲ್ಲಿ ಆಸ್ತಿ ವಿವರ ತಕ್ಷಣಕ್ಕೆ ಹೆಚ್ಚಾಗಿದೆ ಅಂತ ಹೇಳಿದ ಕೂಡಲೇ ಅವು ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ರು ಅಂತ ಸರಳವಾಗಿ ಅರ್ಥೈಸಬೇಕಾಗಿಲ್ಲ. ಯಾಕೆ ಹೇಳಿದರೆ, ಒಂದು ಸ್ಥಿರಾಸ್ತಿ ಅದರ ಮಧ್ಯದಲ್ಲಿ ಎಲ್ಲಾದರೂ ರೋಡ್ ಹೋಯ್ತು ಅಂತಾದರೆ ಅದರ ಸ್ಥಿರಾಸ್ತಿಯ ಮೌಲ್ಯ ಜಾಸ್ತಿ ಆಗ್ತದೆ. ಲಕ್ಷ ಇದ್ದದ್ದು ಕೋಟಿ ಆಗ್ತದೆ. ಅಂದರೆ ಎಲ್ಲ ಸಂದರ್ಭ ಅಲ್ಲ ಹೇಳೋದು. ಸೊ ನಾವಾಗ 10% ಎಪ್ರಿಷಿಯೇಷನ್, ಅಂದರೆ 1 ವರ್ಷಕ್ಕೆ 10% ಅದರ ಮೌಲ್ಯ ವೃದ್ಧಿ ಆಯಿತು ಅಂತ ನಾವು ತಿಳ್ಕೊಂಡ್ರೆ ಅದರ ಮಾರುಕಟ್ಟೆ ಬೆಲೆ ಇನ್ನೂ ಹೆಚ್ಚಿರ್ಬೋದು, ತಿಳ್ಕೊಳ್ಳೋ ಸಾಧ್ಯತೆ ಇದೆ. ಇನ್ನು ವಾಹನಗಳಲ್ಲಿ ಡೆಪ್ರಿಷಿಯೇಷನ್ ಆಗ್ತದೆ. ಆದ್ದರಿಂದ ನೀವು ಒಬ್ಬ ಒಂದು 10 ಲಕ್ಷ ಇದ್ದವ 5 ವರ್ಷದಲ್ಲಿ 1 ಕೋಟಿ ಅವರ ಆಸ್ತಿ ಮೌಲ್ಯ ಆದರೆ ಅದನ್ನು ನಾವು ಭ್ರಷ್ಟಾಚಾರದಿಂದ ಮಾಡಿದ್ದಾನೆ ಅಂತೇಳಿ ನಾವು ಸಾಮಾನ್ಯೀಕರಣ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದ್ದು. ಆದರೆ ಆ ಸಾಮಾನ್ಯೀಕರಣಕ್ಕೆ ವ್ಯತಿರಿಕ್ತವಾಗಿ ಇವತ್ತಿನ ನಮ್ಮ MLAಗಳೆಲ್ಲ ಕೋಟ್ಯಾಧೀಶರಾಗಿದ್ದಾರೆ. ಅಂದರೆ ಅಲ್ಲಿ 1 ಕೋಟಿಗೆ 10 ಲಕ್ಷ ಇದ್ದದ್ದು 1 ಕೋಟಿ ಆಗುವುದಲ್ಲ ಅವರ ಆಸ್ತಿ, ಅದು 1 ಲಕ್ಷ ಇದ್ದವರು ಕೋಟಿಗೆ ಹೋದವರು ಇದ್ದಾರೆ 5 ವರ್ಷದಲ್ಲಿ. ಅಂಥ ಸಂದರ್ಭಗಳಲ್ಲಿ ತಾವು ಹೇಳಿದ ವ್ಯಾಖ್ಯಾನ ಭ್ರಷ್ಟಾಚಾರ ಮಾಡ್ತಾರೆ, ಸರಿಯೇ. ಅವರು ವರ್ಗಾವಣೆ, ರೋಡು, ಮಣ್ಣು ಎಲ್ಲವೂ ತಿನ್ನೋದೇ ಅವರು, ಅದರಲ್ಲೇನು ಡೌಟ್ ಇಲ್ಲ. ಇನ್ನು ಕೆಲವೊಮ್ಮೆ ಸಾಲ ಕೂಡ ಇರ್ತದೆ, ಅದನ್ನು ನಾವು ತುಂಬಾ ಹೇಳುದಿಲ್ಲ. ಈಗ ಮೇಲೆ ಘೋಷಿತ ಇದು 75 ಕೋಟಿ ಅಂತ ಇದ್ರೆ ಅಂದ್ರೆ ಅವರ ಆದಾಯ, ಚರಾಸ್ತಿ, ಸ್ಥಿರಾಸ್ತಿ ಸೇರಿ, ಕೆಳಗೆ ಚಿಕ್ಕ ಕಾಲಮ್ ಅಲ್ಲಿ ಕೆಲವರದ್ದು ಸಾಲ ಇರ್ತದೆ, ಅದು ಒಂದು 65 ಕೋಟಿ. ನಾಗೇಂದ್ರ ಸರ್, ಅಷ್ಟು ಸಾಲ ನೀವು ಬ್ಯಾಂಕಿಗೆ ಕೊಡಬೇಕಾದ್ರೆ ಅವ್ರ ಹತ್ರ ಸೆಕ್ಯೂರಿಟಿ ಇರಬೇಕಲ್ಲ, ಆದ್ರಿಂದ ನಾವು ಹೋದ್ರೆ ಅವರ ಆ ಕೋಟಿ ಸಾಲವನ್ನು ಕೊಡ್ತಾರೆ. ಅವರು ಅಷ್ಟು ಕೋಟಿ ತೂಗ್ತಾ ಇರೋದ್ರಿಂದ ಆ ಕೋಟಿ ಸಾಲ ಅವರಿಗೆ ಸಿಕ್ಕಿರ್ತದೆ. ಸೊ ಈ ಬೇಸಿಕ್ ಅನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ಅಕೌಂಟಿಂಗ್ ಪ್ರಿನ್ಸಿಪಲ್ ಇದೆಯಲ್ಲ, ಗ್ಯಾಪ್ ಅಂತೇಳಿ, ನೀವು ಅದನ್ನು ನೀವು ಕರೆಕ್ಟ್ ಆಗಿ ಅಪ್ಲೈ ಮಾಡಿದ್ರೆ ಅವರ ತೂಕ, ಭಾರ, ಹಣಕಾಸಿನ ದೃಷ್ಟಿಯಿಂದ ಗೊತ್ತಾಗ್ತದೆ. ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗುತ್ತೆ. ಬರೀ ಚಪ್ಪಲಲ್ಲಿ ಬಂದವರು ಸಾವಿರಾರು ಕೋಟಿಯ ಒಡೆಯನಾಗ್ತಾರೆ ಈಗಿನ. ಇಟ್ಟಿಗೆ ಮಾರಿದವರಾಗಿದ್ದಾರೆ. ಓಕೆ, ಇನ್ನೊಂದು ದೂರವಾಣಿ ಕರೆ ಇದೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ನಾಮಿನೇಷನ್ ಮಾಡಿದಾಗ ಜನೋತ್ಪನ್ನ ಲೆಕ್ಕ ಬಂದ ಒಂದು ದೇವಸ್ಥಾನದ ಬ್ರಹ್ಮದಲ ಜೀರ್ಣೋದ್ಧಾರ 5 ಲಕ್ಷ ಹೊರೆಕಾಣಿಕೆ ಎಷ್ಟು ಜನ ಬರ್ತಿದ್ರು, ಆ ಹೊರೆಕಾಣಿಕೆ ಸಕ್ಸಸ್ಫುಲ್ ಆಗ ಆ ದೇವಸ್ಥಾನದ ಬ್ರಹ್ಮದಲ ಜೀರ್ಣೋದ್ಧಾರ ಸಕ್ಸಸ್ ಐದು ಹೋಗಿಂದು ಆ ಹೊರೆಕಾಣಿಕೆ ಬೈಕಿನ ಹೊರೆಕಾಣಿಕೆ ಕೊಮ್ಮೆ ದೇವಸ್ಥಾನದ ಬರ್ತಿದ್ರೆ ಗ್ಯಾರಂಟಿ ಹೊರೆಕಾಣಿಕೆ ಕೊಟ್ಟು ಒಕ್ಕ ಪೂಜೆ ಹೆಚ್ಚಾದ್ರೂ ಬಂದಾಗ ಇದರಲ್ಲಿ ಇಲ್ಲದ್ರೆ ಮೈಂಡ್ ನಮ್ಮದ ಹೆಚ್ಚಿನ ಮಾತಾಡೋದು ಅವ್ರು ಕಾಂಪಿಟೇಷನ್ ಆಗ್ತದೆ. ಕೆಪಸಿಟಿ ಅವಾಗ ಜನ ಸೇರಲ್ಲ ನಮ್ಮ ಸಕ್ಸಸ್ಫುಲ್ ಒಪ್ಪಂದಿ ಇಷ್ಟೇ ಸಂಗೀತ ಕೊಟ್ಟು ಮಧ್ಯಾಹ್ನ ಅಲ್ಪ ಬರ್ತು ಏರ್ಪಡ ಎಲ್ಲರೂ ಹೋಗಿಂದು ಕಾಸು ಮಾಡ್ತಾರೆ. ಅಲ್ಪ ಸಿಕ್ಕುನ ಉಪ್ಪು ಕಾವಲು, ಚಾ ಕಾವಲು ಕಾಸುನ ಜನಕ್ಕೆ ವಾ ಪಾರ್ಟಿಗೆ ಹೋಗ್ತಾರೆ. ಒಂದು 2 ಖುಷಿ ಬಂದು ಪಾರ್ಟಿಗೆ ಬರ್ತೇವೆ. ಓಕೆ, ನಮ್ಮ ಮಧ್ಯಾಹ್ನ ಓದೋ ನಮ್ಮ ಹೊರ ಮುಂಜಾನೆ ಹೋಗಿ ಅಂಚಿನಂತೆ ಜನ ಒಂದು ಪಾರ್ಟಿಂದ ಹೋಗ್ಪಾಟಿ ಅವರು ನಾವು ಹೊರತು ಹಾಕಿನ ಕಾಸು ಅವರೆಲ್ಲ ಓನಕರೆಲ್ಲ ಮಟ್ಟಿಗೆ ಅವರೆಲ್ಲ ಕೊಂಡ ತಿನ್ನೋದು. ಅವ್ರಿಗೊಂದು ಭಕ್ತನ ಹೊರತುಗೆ ಕಪ್ಪಾರ ಮಾಡಿರೋದು ಒಂದು 50 ಹೊರತು ಬಣ್ಣ ಅವ್ರಿಗೆ 100 ರೂಪಾಯಿ ಹೊರತು ಒಂದು ನಮ್ಗೆ ಇಷ್ಟ ನಮ್ಮ ದಕ್ಷಿಣ ಕರ್ನಾಟಕದ ಕೆಟ್ಟಿಗೆ ಏರ್ಪಡ್ತಾರೆ. ಅಂತ ಎಂಟಾದ್ರು ಬಂದಾಗ ಅಕ್ಕೂ ಹೊರಗೆ ಜನ ಹೋಗಿ ನಮ್ಮ ಹೋಗಿ ಆಯ್ತು ಬೈಕಿನ 8 ಜನ ಅವ್ರು ಹೋಗ್ತಾರೆ. ಬೈಕ್ ಒಂದು ಜನತೆ ನಮ್ಮ ಮಾಧ್ಯಮದಲ್ಲಿ ರಾಜ್ಯಕ್ಕೆ ಸೇರಿಬಾರಲ್ಲಿ ಒಂದು ವಸ್ತು ದಾರಿ ಆಗ್ತದೆ. ಓಕೆ ಸರ್, ಥ್ಯಾಂಕ್ ಯು. ಎಸ್, ಅದೇ ನಾಗೇಂದ್ರ ಸರ್, ನಾವಾಗ ಉತ್ತರಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನೇ ಮಾತಾಡ್ತಾ ಇದ್ವಿ. ಕೃಷ್ಣ ಪಾಲೆಮಾರ್ ಅವರು 2 ಟರ್ಮು ಒಂದು ಆಡಳಿತವನ್ನು ತೆಗೆದುಕೊಳ್ಳುವಂಥ ಅವಕಾಶ ಇತ್ತು. ಸೊ ಈ ಬಾರಿ ಭರತ್ ಶೆಟ್ಟಿ ಅವರಿಗೂ ಕೂಡ ಮತ್ತೊಮ್ಮೆ ಅವಕಾಶಗಳು ಸಿಗ್ಬೋದಾ ಅನ್ನುವಂಥದ್ದಾಗಿ, ಸೊ ಆ ಬಗೆಗೆ ತಾವು ವಿವರಿಸ್ತಾ ಇದ್ರಿ. ಇನ್ನೊಂದು ಏನಂತ ಹೇಳಿದ್ರೆ, ಈಗ ನನ್ನ ಪ್ರಕಾರ ಒಂದು ಕಾಂಗ್ರೆಸ್ಸಿಗಿರುವಂಥ ಬಹಳ ಉತ್ತಮವಾಗಿರುವಂಥ ಆಯ್ಕೆ ಅಂತ ಹೇಳಿದ್ರೆ, ಅವರು ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆಯುವಂಥ ಚಾನ್ಸಸ್ ಈಗ ನಮ್ಮ ಜಿಲ್ಲೆಯಲ್ಲಿ ಕಾಣ್ತಾ ಉಂಟು. ಒಂದು ಕಡೆಯಲ್ಲಿ ಪ್ರಣವಾನಂದ ಸ್ವಾಮೀಜಿ ಅವರು 4 ಕೇಳಿದ್ವಿ ಅಥವಾ 3 ಕೇಳಿದ್ವಿ ಅಥವಾ ಎಷ್ಟೋ ಅವರ ನಂಬರ್ ಇದೆ, 6 ಕಡೆಗಳನ್ನ ಬಿಲ್ ಅವರು ಬಹುಸಂಖ್ಯಾತರಾಗಿದ್ದಾರೆ. ನೀವು ಅಟ್ಲೀಸ್ಟ್ ಒಂದು 3 ಕಡೆ ಅದು ಕೊಡಬೇಕಿತ್ತು, ಒಂದು ಕಡೆ ಮಾತ್ರ ಕೊಟ್ಟಿದ್ದೀರಿ ಅಂತ ಒಂದು ಆಕ್ರೋಶವನ್ನು, ಕೋಪವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಆದ್ದರಿಂದ ಉಳಿದಿರುವಂಥ ಒಂದು ಕ್ಷೇತ್ರದಲ್ಲಿ ಒಂದು ವೇಳೆ ಬಿಲ್ಲವ ಮಹಿಳೆಯ ಅಭ್ಯರ್ಥಿಗೆ ಕೊಟ್ಟರೆ ಆಗ ಕಾಂಗ್ರೆಸ್ ಅಟ್ಲೀಸ್ಟ್ ಒಂದು ಕಡೆ ಆದರೂ ಕೂಡ ಈ ಬಾರಿ ಮಹಿಳೆಯರಿಗೆ ಕೊಟ್ಟಿದ್ದಾರೆ ಅಂತ ಸಂದೇಶ ಕೊಡುವಂಥ ಸಾಧ್ಯತೆ ಕಾಂಗ್ರೆಸ್ಗೆ ಇದೆ.
ಸೇಮ್ ಟೈಮ್ ಒಂದು ಬಿಲ್ ಅವರಿಗೆ ಒಂದು ಸ್ಥಾನ ಹೆಚ್ಚಿಗೆ ಕೊಟ್ಟಾಗ, ಈಗ ರಕ್ಷಿತ್ ಶಿವರಾಮ್ ಅವರಿಗೆ ಬಿಟ್ಟರೆ ಇನ್ನೊಂದು ಸ್ಥಾನ ಅಟ್ಲೀಸ್ಟ್ ನಾವು ಕೊಟ್ಟಿದ್ದೇವೆ ಅಂದಾಗ ಬ್ಯಾಲೆನ್ಸ್ ಅಲ್ಲಿ ನನ್ನ ಪ್ರಕಾರ BJP ಕೂಡ 2 ಕಡೆ ಕೊಟ್ಟಾಗೆ ಆಗುತ್ತೆ, ಕಾಂಗ್ರೆಸ್ ಕೂಡ 2 ಕಡೆ ಕೊಟ್ಟಾಗೆ ಆಗುತ್ತೆ. ಆಗ ಅಲ್ಲಿ ಕೂಡ ಅಷ್ಟೊಂದು ಅಂದರೆ ಆರೋಪ ಪ್ರತ್ಯಾರೋಪ ಮಾಡುವಾಗ ಕಾಂಗ್ರೆಸ್ಸಿಗೆ ಹಿನ್ನಡೆ ಆಗುವಂಥ ಚಾನ್ಸಸ್ ಇರುವುದಿಲ್ಲ. ಇಲ್ಲದಿದ್ದರೆ BJPಗೆ ಹೇಳಿಕೊಂಡು ಬರಲಿಕ್ಕೆ ನಾವು 2 ಲೇಡೀಸ್ ಕೊಟ್ಟಿದ್ದೇವೆ, ಅಂದರೆ 2 ಮಹಿಳಾ ಅಭ್ಯರ್ಥಿ ಕೊಟ್ಟಿದ್ದೇವೆ, 2 ಬಿಲ್ ಅವರಿಗೆ ಕೊಟ್ಟಿದ್ದೇವೆ ಅಂತ ಹೇಳಿ ಬರಲಿಕ್ಕೆ ಆಗ್ತಿತ್ತು. ಕಾಂಗ್ರೆಸ್ ಆ ಅವಕಾಶವನ್ನು ಕಳೆದುಕೊಳ್ಬಾರ್ದು ಅಂತಾದರೆ ಈ ಉತ್ತರದಲ್ಲಿ ಅದಕ್ಕೊಂದು ಅವಕಾಶ ಉಂಟು. ಆದರೆ ನನ್ನ ಪ್ರಕಾರ ದಕ್ಷಿಣದಲ್ಲಿ ಅವರು ಧೈರ್ಯ ತೋರಿಸಲಿಲ್ಲ, ಅಂದರೆ ಕ್ರೈಸ್ತರನ್ನು ಬಿಟ್ಟು ಬೇರೆಯವರಿಗೆ ಕೊಡಲಿಕ್ಕೆ ಹೇಗೆ ಧೈರ್ಯ ತೋರಿಸಲಿಲ್ವೋ ಹಾಗೆ ಇಲ್ಲೂ ಕೂಡ ಎದರಿ ಹಾಗೆ ಏನು ಮಾಡಲಿಕ್ಕಿಲ್ಲ, ಮುಸ್ಲಿಮರಿಗೇ ಕೊಡಬಹುದು ಅಂತ ಅನಿಸ್ತಾ ಉಂಟು. ಆ ಗಡಿಸ್ತು ತೋರಿಸ್ತದ ಕಾಂಗ್ರೆಸ್ ಬಹುಶಃ ಗೊತ್ತಿಲ್ಲ. ಓಕೆ, ಜಯರಾಮ್ ಸರ್, ಇದೇ ವಿಚಾರವಾಗಿ ನಾವು ನೋಡ್ತಾ ಹೋದರೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಒಂದು ಸಣ್ಣ ಅಂಕಿಅಂಶ ಇರುವಂಥದ್ದು. ಅಲ್ಲಿಗ ಆ್ಯಕ್ಚುಲಿ 2,46,000 ಮತದಾರರಿದ್ದಾರೆ. ಸೊ ಅದರಲ್ಲಿ ಪುರುಷರಿಗಿಂತ ಮಹಿಳಾ ಮತದಾರರೇ ಜಾಸ್ತಿ ಇರುವಂಥದ್ದು. 1,25,000 ಮಹಿಳೆಯರಿದ್ದರೆ 1,18,000 ಪುರುಷರಿರುವಂಥದ್ದು. ಆದರೆ ಈ ಟೋಟಲ್ ಕ್ಯಾಲ್ಕುಲೇಷನಲ್ಲಿ ಈಗ ನಾಗೇಂದ್ರ ಸರ್ ಹೇಳಿರುವಾಗೆ ಕಳೆದ 3 ಟರ್ಮಿನಿಂದಲೂ ಕೂಡ ಅಲ್ಪಸಂಖ್ಯಾತ ನಾಯಕರಿಗೆ ಈಗಾಗಲೇ ಟಿಕೆಟ್ ನೀಡ್ತಾ ಇರುವಂಥದ್ದು, ಅಂದರೆ ಮೊಯ್ದೀನ್ ಬಾವ ಅವರಿಗೆ. ಆದರೆ ಮುಸ್ಲಿಮರ ಸಂಖ್ಯೆಯನ್ನು ಆ ಕ್ಷೇತ್ರದಲ್ಲಿ ಗಮನಿಸಿದರೆ ಕೇವಲ 43,500 ಮುಸ್ಲಿಂ ಒಂದು ವೋಟ್ಗಳಿರುವಂಥದ್ದಲ್ಲಿ. ಆದರೆ ಅಲ್ಲಿ ಹೆಚ್ಚಾಗಿರುವಂಥದ್ದು ಬಿಲ್ಲವ ಸಮುದಾಯದ್ದು. ಆ್ಯಕ್ಚುಲಿ 47,000 ಬಿಲ್ಲವ ಸಮುದಾಯದ ಓಟಿದೆ. ಸೊ ಕ್ರೈಸ್ತ ಸಮುದಾಯ 21,000 ಅಥವಾ ಬಂಟ ಸಮುದಾಯ 33,000, ಮೊಗವೀರ್ಸ್ ಒಂದು 25,000 ಇದೆ. ಮತ್ತು ಇನ್ನು ಉಳಿದ ಇತರೆ ಜಾತಿಯನ್ನು ಟೋಟಲ್ ಆಗಿ ನೋಡ್ತಾ ಇದ್ರೆ ಒಂದು 76,000 ಉಳಿದ ಇತರೆ ಜಾತಿಗಳಿದೆ. ಆದರೆ ಹೆಚ್ಚಾಗಿ ನೋಡ್ತಾ ಹೋದರೆ ಬಿಲ್ಲವ ಸಮುದಾಯದ್ದೇ ಅಲ್ಲಿ ಜಾಸ್ತಿಯಾಗಿ ಸಂಖ್ಯೆ ಇರುವಂಥದ್ದು. ಅದಕ್ಕಿಂತ ಕಡಿಮೆ ಇದ್ದಂಥ ಮುಸ್ಲಿಂ ಸಮುದಾಯಕ್ಕೆ ಈ ಹಿಂದೆ ಟಿಕೆಟನ್ನು ಕೊಟ್ಟು ಮೊಯ್ದೀನ್ ಬಾವ ಅವರನ್ನು ಆರಿಸಿ MLA ಆದಂಥ ಒಂದು ಕ್ಷೇತ್ರ. ಸೊ ಹಾಗಾಗಿ ಬಹುಸಂಖ್ಯಾತರಾಗಿರುವಂತಹ ಬಿಲ್ಲವರಿರುವಂತಹ ಕ್ಷೇತ್ರದಲ್ಲಿ ಈ ಬಾರಿ ಮತ್ತೊಮ್ಮೆ ಯಾರಿಗಾದರೂ ಬಿಲ್ಲವ ನಾಯಕರಿಗೆ ಅವಕಾಶವನ್ನು ಕೊಟ್ಟರೆ ಈ ಬಾರಿ ಮತ್ತೊಂದು ಅವಕಾಶ, ಅಂದರೆ ಬಿಲ್ಲವರೇ ನಾಯಕರಾಗಿ ಬರ್ಬೋದಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಸೊ ಆ ವಿಚಾರವನ್ನು ಮುಂದುವರಿಸೋಣ. ಅದಕ್ಕಿಂತ ಮುಂಚೆ ಒಂದು ದೂರವಾಣಿ ಕರೆ ಇದೆ. ಸರ್ ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ಹೇಳಿ. ಗಿರೀಶ್ ಅಂತ ಸುರತ್ಕಲ್ಲಿಂದ. ಓಕೆ, ಹೇಳಿ ಸರ್. ಸುರತ್ಕಲ್ ಉತ್ತರ ಕ್ಷೇತ್ರದಲ್ಲಿ ನಿಜವಾಗಿ ದುರಾದೃಷ್ಟದ ಒಂದು ಕ್ಷೇತ್ರ. ಇಷ್ಟರವರೆಗೆ ಮೆಜಾರಿಟಿ ನೋಡಿದ್ರು ಲೋಕಲ್ ಕ್ಯಾಂಡಿಡೇಟ್ ಯಾವ ಪಕ್ಷದಲ್ಲಿಯೂ ಇಲ್ಲ. ಎಲ್ಲ ಎಲ್ಲೆಲ್ಲಿಂದ ಬಂದವರೇ ಬಂದು ವಿನ್ ಆಗಿ ಇದು ಮಾಡ್ತಿದ್ದಾರೆ. ಮೊಯ್ದೀನ್ ಬಾವ ಇತ್ತೀಚೆಗೆ ಒಂದು ಆಗಿದ್ರು ಬೇರೆ ವಿಷಯ. ಬಟ್ ಒಂದು ಜಾತಿ ಲೆಕ್ಕಾಚಾರ, ಅವ ಆ ಜಾತಿ ಅವನ, ಈ ಜಾತಿ ಅವನ, ಪ್ರತಿ ಒಂದರಲ್ಲಿಯೂ ಇವ್ರದ್ದು ಇಷ್ಟು ಓಟ್ ಇದೆ, ಇವ್ರದ್ದು ಇಷ್ಟು ಓಟು ಇದೆ ಅಂತೆಲ್ಲದೆ ಸುರತ್ಕಲ್ ಉತ್ತರ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಬೇಸಿಕ್ ನೆಸೆಸಿಟಿ ಒಂದು UGD ಕೆಲಸ ಕಾರ್ಪೊರೇಷನ್ ಏರಿಯಾಕ್ಕೆ ಸೇರಿದ ಮೇಲೆ ಮೋಸ್ಟ್ ನೆಗ್ಲೆಕ್ಟೆಡ್ ಏರಿಯಾ ಸುರತ್ಕಲ್. ಇಷ್ಟರವರೆಗೆ BJP ಕಾರ್ಪೊರೇಷನ್ ಇತ್ತು, ಕಾಂಗ್ರೆಸ್ ಕಾರ್ಪೊರೇಷನ್ ಇತ್ತು, ಯಾರು ಒಂದು ಮೂಲ ಸೌಕರ್ಯ UGD ಬಗ್ಗೆ ಯಾರೂ ಕಾಳಜಿ ವಹಿಸ್ಲಿಲ್ಲ. ಲಗಾಡಿ ತೆಗೆದಾಕಿದ್ದಾರೆ. ಅಮೃತ ಯೋಜನೆ ಅಂತ ಆಯ್ತು, 300 ಕೋಟಿ ಕೋಟಿಗಟ್ಟಲೆ ಹಾಕಿದ್ರು. ಇಂದಿನ ಪರಿಸ್ಥಿತಿಯಲ್ಲಿ ಡೆವಲಪ್ಮೆಂಟ್ ನ ಬಗ್ಗೆ ಮಾತಾಡದೆ ಜಾತಿ ಲೆಕ್ಕಾಚಾರ, ಅವ ಕ್ಯಾಂಡಿಡೇಟ್ ಇದೇ ಕ್ಯಾಂಡಿಡೇಟ್ ಅಲ್ಲೇ ನಮ್ಮ ಸುರತ್ಕಲ್ ದುರಾದೃಷ್ಟವಾಗಿ ಯಾವುದೇ ನಮ್ಮ ಊರಿನ ಕ್ಯಾಂಡಿಡೇಟ್ ಇಲ್ಲದೆ, ನಮ್ಮ ಕ್ಷೇತ್ರದ ಕ್ಯಾಂಡಿಡೇಟ್ ಇಲ್ಲದೆ ಬಡವಾಗಿದೆ. ಇಷ್ಟೊಂದು ಹೇಳ್ಬಹುದು ನಾವು. ನಿಜವಾಗಿಯೂ ಎಲ್ಲಾ ಬಾವಿ ನೀರು ಸಮೇತ ಹಾಳಾಗ್ತಿದೆ ಈ UGD ಇಂದ. ಜಯರಾಮ್ ಸರ್, ನಾವು ಆಗಾಗಲೇ ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಅಂತ ಹೇಳ್ತಾರೆ. ಅದು ಎಲ್ಲ ಸಂದರ್ಭದಲ್ಲಿ ಆಗಬೇಕಾಗಿ ಇಲ್ಲ. ಈಗ ಪಾಲೆಮಾರ 2008, ಮೊಯ್ದೀನ್ ಬಾವ 2013, ಭರತ್ ಶೆಟ್ಟಿ 2018. ಇತ್ತೀಚಿನ ಸೆಫಾಲಜಿ ಲೆಕ್ಕ ಹಿಡ್ಕೊಂಡೋದ್ರೆ, ಚುನಾವಣಾ ಶಾಸ್ತ್ರದ ಲೆಕ್ಕಾಚಾರ ಹಿಡ್ಕೊಂಡೋದ್ರೆ ಈ ಸರ್ತಿ ಈ 3 ಸಮಕಾಲೀನ ಇತಿಹಾಸ ಅಂತ ಅನಿಸ್ಕೊಳ್ಳುವ, ಅಂದರೆ 1-2 ದಶಕದ ಇತಿಹಾಸದಲ್ಲಿ ಹೆಚ್ಚು ಕಡಿಮೆ ಈ ಸರ್ತಿ ಈ ಥಿಯರಿಯನ್ನು ನಾವು ಮುಂದಿಟ್ಟರೆ ಭರತ್ ಶೆಟ್ಟರ ಅವಕಾಶಗಳು ಕಮ್ಮಿ ಅಂತ ಹೇಳ್ತಾರೆ. ಈಗ ನೀವು ಜಾತಿ ಲೆಕ್ಕಾಚಾರ ಹಿಡಿದ್ರಲ್ಲ, ಅದನ್ನು ಬದಿಗೆ ಇಡಿ. ನಾವು ಒಂದು ಡೆವಲಪ್ಮೆಂಟ್ ಅನ್ನೇ ನೋಡೋದಾದ್ರೆ ಡಬಲ್ ಇಂಜಿನ್ ಸರ್ಕಾರ ನಮ್ಮದು, ಅವ್ರು ಹೇಳೋದು ನಮ್ದಂದ್ರೆ ಅವ್ರು ಹೇಳೋದು ನಮ್ಮದು ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾರೆ. ಈಗ ಅವರು UGDಯ ಪ್ರಶ್ನೆಯನ್ನು ಎತ್ತಿದ್ರು. ಮೊಯ್ದೀನ್ ಬಾವ ಭರತ್ ಶೆಟ್ಟರು ಒಂದು ಆರೋಪ ಮಾಡಿದ್ರು, UGDಯ ನೀರು ಹರಿದು ಹೋಗುವಂಥದ್ದು, ಅಂದರೆ ಅದು ಎಲ್ಲಿ ಅದರ ಔಟ್ಲೆಟ್ ಆಗಬೇಕಿತ್ತು ಅದು ಎತ್ತರದಲ್ಲಿದೆ. UGDಯ ಕನೆಕ್ಷನ್ಸ್ ಎಲ್ಲ ತಗ್ಗಿನಲ್ಲಿದೆ, ಅದರಿಂದ ಅದು ಹೋಗಬೇಕಾದ ಲೆಕ್ಕದಲ್ಲಿ ಇದರಲ್ಲಿ ಹೋಗುವುದಿಲ್ಲ. ಆದ್ದರಿಂದ UGD ಸಮಸ್ಯೆ ಆಯಿತು, ಅದರ ನೀರು ಬಾವಿಗಳಿಗೆ ನುಗ್ಗಿತು ಅಂತ ಅವರು ಉತ್ತರ ಕೊಟ್ಟರು.
ಆದರೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಮೊಯ್ದೀನ್ ಬಾವ ಏನು ಹೇಳಿದ್ರು ಅಂದರೆ, ಒಂದು UGD ಬಂದಾಗ ಅದಕ್ಕೆಲ್ಲ ಮನೆಯವರೆಲ್ಲ ಕನೆಕ್ಷನ್ ತಗೊಳ್ಳಿ ಅಂತೇಳಿ ಹೇಳೋದು ನನ್ನ ಕರ್ತವ್ಯ ಆಗಿತ್ತು, ನಾನು ಅದನ್ನು ಮಾಡಿದೆ, ಇದೆಲ್ಲ ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ತಾರೆ. ಸೊ ಅವರು ಹೇಳಿದ ಒಂದು ಪ್ರಶ್ನೆ ಬಹಳ ಜೆನ್ಯೂನ್ ಆದ ಪ್ರಶ್ನೆ ಅದು. ಯಾಕಂದರೆ UGD ಸಾಮಾನ್ಯ ಗೊತ್ತಿದೆ ಅದು, ಯಾಕಂದರೆ ನೀರು ಮೇಲಿಂದ ಕೆಳಗೆ ಹರಿತದೆ ವಿನ ಕೆಳಗಿನ ಮೇಲೆ ಬರೋದಿಲ್ಲ, ಅಲ್ಲೇನೋ ತಾಂತ್ರಿಕವಾದ ಸಮಸ್ಯೆಗಳು ಉದ್ಭವಿಸಿದ್ದಾವೆ. ಇನ್ನು ತಾವು ಹೇಳಿದ್ದು ಜಾತಿ ಲೆಕ್ಕಾಚಾರದಲ್ಲಿ, ಹಾಗೆ ನೋಡಿದರೆ ಕುಂಬಳೆ ಸುಂದರರಾವ್ ಗೆದ್ದದ್ದು ಹೇಗೆ? ಅವರ ಸಮುದಾಯ ಭಾಳ ಸಣ್ಣದಿದೆ. ಕುಂಬಳೆ ಸುಂದರರ ಸಮುದಾಯ ಭಾಳ ಸಣ್ಣದಿದೆ. ಆ ಕ್ಷೇತ್ರದಲ್ಲಿ ನೀವು ಜನಸಂಖ್ಯಾ ಆಧಾರದಲ್ಲಿ ಹೋದರೆ ಸಣ್ಣದಿದೆ. ಈಗ ಈ ಮೊಯ್ದೀನ್ ಬಾವ ಅವರು ಕಳೆದ 5 ವರ್ಷಗಳಲ್ಲಿ ಜನರ ಒಟ್ಟಿಗೆ ಇರುವುದರಿಂದ ಅವರಿಗೆ ಟಿಕೆಟ್ ಕೊಟ್ಟರೆ ಅವರು ಗೆದ್ದಾರು ಅಂತ ಹೇಳುವ ಒಂದು ಆಶಯವನ್ನು ಕಾಂಗ್ರೆಸ್ ವ್ಯಕ್ತಪಡಿಸ್ತಾ ಇದೆ. ಆದರೆ ಇವತ್ತು ಕಾಂಗ್ರೆಸ್ ತನ್ನ ತಾತ್ವಿಕವಾದ ಸಂಘರ್ಷಕ್ಕೆ ಒಳಗಾಗಿದೆ. ಯಾಕೆ ಹೇಳಿದರೆ, ರಾಜ್ಯ ಮಟ್ಟದಲ್ಲಿ ನೋಡಿ BJPಯಿಂದ ಬಂದವರನ್ನೆಲ್ಲ ಅವರು ತಗೊಂಡಿದೆ. ಈಗ ಆ ದೊಡ್ಡ ಕಿರೀಟದವರಂತ ಮೇಲೆ ಹೆಚ್ಚು ಗಮನ ಕೇಂದ್ರೀಕರಿಸಿದ ಈ ಸುರತ್ಕಲ್ ಅವರಿಗೆ ಒಂದು ನಂಬರ್ ಅಷ್ಟೇ ಆಗಿದೆ. ಇಲ್ಲಿ ಪುನಃ ರಾಜಕೀಯ ನೋಡಿ. ಈಗ ಇನಾಯತ್ ಅಲಿ ಬಹಳ ಸಿದ್ದರಾಮಯ್ಯ ಅವರಿಗೆ ಭಾಳ ಹತ್ತಿರ ಅಂತ ಹೇಳ್ತಾರೆ, ಬಟ್ ಮೊಯ್ದೀನ್ ಬಾವ DKಶಿ ಅವರಿಗೆ ಹತ್ತಿರ ಅಂತ ಹೇಳ್ತಾರೆ, ಅಥವಾ ಅದು ಉಲ್ಟಾ ಸಮೀಕರಣವೂ ಇರ್ಬೋದು. ಹಾಗಾಗಿ ಕಾಂಗ್ರೆಸ್ನವರೇ ಹೇಳೋ ಪ್ರಕಾರ ಮೊಯ್ದೀನ್ ಬಾವ ಅವರಿಗೆ ಎಲ್ಲ ಆಗಿದೆ ಮಾರ್ರೆ, B ಫಾರ್ಮ್ ಸಿಕ್ಕಲಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಈ ಸತ್ಯವನ್ನು ಅವರೇ ಅನಾವರಣ ಮಾಡಬೇಕು ವಿನಃ ನಾವೀಗ ತರ್ಕ ಮಾಡ್ಬೋದಷ್ಟೇ ಇದರಲ್ಲಿ. ಓಕೆ ಜಿತಿನ್ ಸರ್, ಈಗಾಗಲೇ ಕೃಷ್ಣಪ್ಪ ಅಲೆಮಾರ್ ಅವರಿಗೆ ಒಂದು ಬಾರಿ ಆಡಳಿತದಲ್ಲಿಡ್ತಾರೆ, ಅದರ ಮುಂದಿನ ಚುನಾವಣೆಯಲ್ಲಿ ಅವರಿಗೆ ಹಿನ್ನಡೆ ಆಗೋದಕ್ಕೆ ಪಾರ್ಲಿಮೆಂಟಲ್ಲಿ ಬ್ಲೂ ಫಿಲ್ಮ್ ವೀಕ್ಷಣೆ ಮಾಡಿರೋದ್ರಿಂದ ಅವರಿಗೆ ಹಿನ್ನಡೆ ಇಲ್ಲ. ಬ್ಲೂ ಫಿಲ್ಮ್ ಅವರು ವೀಕ್ಷಣೆ ಮಾಡಿರಲಿಲ್ಲ. ಇಲ್ಲ, ಆ ಒಂದು ವಿಚಾರವಾಗಿ ಆ ಪ್ರಕರಣದಲ್ಲಿ ಅವರ ಹೆಸರು ಬಂತು. ಆದರೆ ನೆಕ್ಸ್ಟ್ ಮೊಯ್ದೀನ್ ಬಾವ ಅವರ ಒಂದು ಟರ್ಮ್ ಆಡಳಿತ ವಿರೋಧಿಯಲ್ಲೇ ಮತ್ತೆ ಬಿಜೆಪಿಗೆ ವರ್ಚಸ್ಸು ಬಹಳ ಕ್ಷೀಣವಾಗಿದ್ದ ಕಾರಣಕ್ಕಾಗಿ ಅಲ್ಲಿಯ ಕಾರ್ಯಕರ್ತರುಗಳು RSನ ಸಂಘದವರು ಕೂಡ ಫೀಲ್ಡ್ಗೆ ಹೋಗದೆ ಮುಜುಗರಕ್ಕೊಳಗಾಗಿ ಆ ಬಾರಿ ಕನಿಷ್ಠ 40 ಆ ಬಾರಿ ಮೊಯ್ದೀನ್ ಬಾವ ಅವರಿಗೆ ಅವಕಾಶ ಆ ಬಾರಿ ಮೊಯ್ದೀನ್ ಬಾವ ಅವರಿಗೆ ಅವಕಾಶ ಸಿಗುತ್ತೆ ಅದರಲ್ಲಿ. ಅದರ ನಂತರ ಮೊಯ್ದೀನ್ ಬಾವ ಅವರು ಆಡಳಿತದಲ್ಲಿರ್ತಾರೆ, ಅಲ್ಲಿ ದೀಪಕ್ ರಾವ್ ಹತ್ಯೆ ಆಗುತ್ತೆ. ಆ ವಿಚಾರವಾಗಿ ಅವರು ಆಡಳಿತವನ್ನು ಕಳ್ಕೊಂಡು ಭರತ್ ಶೆಟ್ಟಿ ಅವರಿಗೆ ಆಡಳಿತ ಸಿಗುತ್ತೆ. ಆದರೆ ಈ ಬಾರಿ ಭರತ್ ಶೆಟ್ಟಿ ಅವರ ಆಡಳಿತದಲ್ಲಿ ಸುರತ್ಕಲ್ಗೆ ಸಂಬಂಧಿಸಿದಂತೆ ಫಾಜಿಲ್ ಹತ್ಯೆ ನಡೆಯುತ್ತೆ. ಸೊ ಅದೇನಾದ್ರೂ ಇಫೆಕ್ಟ್ ಆಗುತ್ತಾ ಅಂತ ಹೇಳಿ ಈ ರೀತಿಯಾಗಿ ನೋಡೋದಾದ್ರೆ, ಈಗ ಹತ್ಯೆ ಕೊಲೆ ಪ್ರಕರಣಗಳು ಆದಾಗ ಒಂದು ಅಹಿತಕರ ಘಟನೆ, ಮತಗಳ ಧ್ರುವೀಕರಣ ಆಗುವುದು ಸಹಜ. ಓಕೆ, ಈಗ ಹಿಂದೂ ಕಾರ್ಯಕರ್ತರ ಹತ್ಯೆಗಳಾದಾಗ ಹಿಂದೂ ಕಾರ್ಯಕರ್ತರು ಆದಾಗ ಹಿಂದೂಗಳ ಒಂದು ಸಮುದಾಯಕ್ಕೆ ಬಹಳ ಆಕ್ರೋಶಗಳು ಬರ್ತದೆ, ಆಯ್ತಾ. ಮುಸ್ಲಿಂ ಫಾಜಿಲ್ ಅವರು ಹತ್ಯೆ ಆದಾಗ ಮುಸ್ಲಿಂ ಸಮುದಾಯದ ಆಕ್ರೋಶ ಬರ್ತದೆ. ಯಾವಾಗ ಮುಸ್ಲಿಂ ಸಮುದಾಯದವರು ಸಹಜವಾಗಿ ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತಾರೆ. ಅದು ಕೊಲೆ ಆದ ತಕ್ಷಣ ಆಕ್ರೋಶದಿಂದ ಅವರನ್ನು ಸೋಲಿಸಬೇಕು ಅಂತ ಇರೋ ಕಾರಣಕ್ಕೆ ಒಟ್ಟಾಗಿ ಒಂದು ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಆಗ್ಬೋದು. ಕಳೆದ ಬಾರಿ ಭರತ್ ಶೆಟ್ಟಿ ಅವರಿಗೆ ಆಕ್ಚುಲಿ 22,000 ಅಂತರದ ಒಂದು ಹೌದಲ್ಲ, ನಾನು ಹೇಳು ಪರ್ಸೆಂಟೇಜ್ ಜಾಸ್ತಿ ಆಗ್ಬೋದು ಅಷ್ಟೇ. ಅಂದ್ರೆ ಅವರ ವೋಟಿಂಗ್ ಮುಸ್ಲಿಂ ಸಮುದಾಯದ 43,000 ಅಂದ್ರೆ ಸೆಕೆಂಡ್ ಹೈಯೆಸ್ಟ್ ಮುಸ್ಲಿಂ ವೋಟ್ ಇರುವುದು ಅಲ್ಲಿ. ಫಸ್ಟ್ ಬಿಲ್ ಅವರ ಸೆಕೆಂಡ್ ಹೈಯೆಸ್ಟ್ ಇರುವಂಥದ್ದು. ಹಾಗಿರುವಾಗ ಅವರ 43,000ದಲ್ಲಿ ಪರ್ಸೆಂಟೇಜ್ ಜಾಸ್ತಿ ಆಗ್ಬೋದು. ಆದರೆ ಈ ಉಳಿದಂಥ ಹಿಂದೂ ಏನಿರ್ತಾರೆ ಅವರ ಕೊಲೆಗಳಾದಾಗ ಅವರ ಆಕ್ರೋಶ ಜಾಸ್ತಿ ಆದರೆ ಅದರಲ್ಲಿ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಮತ್ತು ಕಾಂಗ್ರೆಸ್ಸಿಗೂ ವೋಟ್ ಹಾಕ್ತಾರೆ. ಯಾರು ಹಿಂದೂ ಸಮುದಾಯದವರು ಕಾಂಗ್ರೆಸ್ಗೂ ತುಂಬ ಮಟ್ಟಿಗೆ ವೋಟ್ ಹಾಕ್ತಾರೆ. ಮುಸ್ಲಿಂ ಸಮುದಾಯದವರಿಗೆ ಆಲ್ರೆಡಿ ವೋಟ್ ಬ್ಯಾಂಕ್ ಅಂತ ಆಗಿದೆ, ಅವರು ಅದಕ್ಕೆ ವೋಟ್ ಹಾಕೋದು ಅಂತ ಆ ರೀತಿಯಾದಂಥ ಒಂದು ಲೇಬಲ್ ಇರೋದ್ರಿಂದ ಹಾಗಾಗಿ ಹೆಚ್ಚು ಅಪಾಯ ಆಗುವುದಿಲ್ಲ. ಅಂದರೆ ಒಂದು ವೇಳೆ ಫಾಜಿಲ್ ಹತ್ಯೆ ಆದರೂ ಕೂಡ ಇವರಿಗೇನು ಹೆಚ್ಚು BJP ವೋಟ್ ಗಳಿಕೆಗೆ ಆಗುದಿಲ್ಲ. ಮತ್ತೆ ನೀವು ಕೇಳಿರ್ಬೋದು, BJP ಮತದಾರರು ಹೆಚ್ಚಾಗಿ ಇದು ನಾಯಕರು ನಮಗೆ ಮುಸ್ಲಿಮರ ವೋಟ್ ಆಗತ್ತಿಲ್ಲ ಓಪನ್ ಆಗಿ ಹೇಳುವಂಥ ಮಟ್ಟಿಗೆ ಅವರು ಇರೋದ್ರಿಂದ ಫಾಜಿಲ್ ಹತ್ಯೆ ಆದ ತಕ್ಷಣ ಅದರಿಂದಾಗಿ ಇವರು ಸೋಲ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಯಾರು ಭರತ್ ಶೆಟ್ಟಿ ಅವರು. ಆದರೆ ಏನು ಯಾವತ್ತೂ ಕೂಡ ಸರಣಿ ಹಿಂದೂ ಕಾರ್ಯಕರ್ತರ ಹತ್ಯೆಗಳು ಮತ್ತು ಮುಸ್ಲಿಂ ಹತ್ಯೆಗಳಾದರೆ ಒಂದು ವರ್ಗದವರು ಸುಶಿಕ್ಷಿತ ವರ್ಗದವರು ಆ ಹಿಂಸೆ ಗಲಾಟೆಯನ್ನು ಯಾರು ಬಯಸುವುದಿಲ್ಲ. ಹಾಗಾಗಿ ಅವರು ಈ ಸರಣಿ ಈ ಥರ ಸಮಸ್ಯೆಗಳಾದಾಗ ಒಂದು ಸ್ವಲ್ಪ ಓಟಿಗೆ ಹಾಕಲಿಕ್ಕೆ ಬರದೇ ಇರುವ ಚಾನ್ಸ್ ಇರ್ತದೆ. ಬಟ್ ಈ ಒಂದು ಕೊಲೆಯ ವಿಚಾರದಲ್ಲಿ ಏನು ಭರತ್ ಶೆಟ್ಟಿಗೆ ಹಿನ್ನಡೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದಲ್ಲದೆ ಲಾಸ್ಟ್ ಟೈಮ್ ಮುನೀರ್ ಕಾಟಿಪಾಳ ಅಂತ CPM ಇಂದ ಸ್ಪರ್ಧೆ ಮಾಡಿದ್ರು. ಅವರು 2,400 ಚಿಲ್ಲರೆ ಓಟ್ಗಳನ್ನು ಪಡೆದರು. ಅದು ಕೂಡ ಕಾಂಗ್ರೆಸ್
ಮೊಯ್ದೀನ್ ಬಾವ ಅವರಿಗೆ ಅಂದರೆ ಸಿಗಬೇಕಾದ ಓಟುಗಳು. ಸೊ ಅಂದರೆ ನಾವು ಲೆಕ್ಕಾಚಾರ ಮಾಡುವಾಗ 25,000 ಚಿಲ್ಲರೆ ಓಟಾದರೆ ಒಂದು 2,500-3,000 ಓಟುಗಳು ಅಂತಾದರೆ 22,000ವರೆಗೆ ಡೌನ್ ಆಗ್ತದೆ. ಅಂದರೆ ಮತ್ತು ಆಡಳಿತ ವಿರೋಧಿ ಅಲೆ ಇದೆ. ಅಂದರೆ ಈಗ ಏನಿದ್ರೂ ಕೂಡ ಅಭ್ಯರ್ಥಿಗಳು ತಡವಾಗಿ ಆರಂಭ ಮಾಡಿದ್ರು, ಯಾರು ಮೊಯ್ದೀನ್ ಬಾವ ಮತ್ತು ಇವರಿಬ್ಬರು ಏನು ಟಿಕೆಟ್ಗಾಗಿ ಮಾಡ್ತಾ ಇದ್ರು ಗುದ್ದಾಟ. ಇನಾಯತ್ ಅಲಿ ಅವರು ಏನು ಹೊರಗಡೆ ಸಮಾವೇಶ ಏನು ಇದಕ್ಕೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಯಾಕೆ ಇಲ್ಲ ಹೇಳಿದರೆ ಅವರಿಗೆ ಇನ್ನು ಅಭ್ಯರ್ಥಿ ಅಂತ ಘೋಷಣೆ ಆಗಲಿಲ್ಲ. ಆದರೆ ಪ್ರತಿ ಮನೆಗೆ ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಪ್ರತಿ ಮನೆಗೆ ಅವರು ಒಂದು ರೌಂಡಲ್ಲಿ ಆಲ್ರೆಡಿ ಭೇಟಿ ಕೊಟ್ಟಿದ್ದಾರೆ ಮತ್ತು ಕಾರ್ಯಕರ್ತರನ್ನು ಕಳಿಸಿದ್ದಾರೆ. ಅವ್ರು ಏನು ಮಾಡಬೇಕು ಅಂದರೆ ಯಾಕಂದ್ರೆ ಅಭ್ಯರ್ಥಿ ಅಂತ ಘೋಷಣೆ ಆದ ನಂತರವೇ ಅವರು ಸಮಾವೇಶಗಳನ್ನು ಮಾಡಬೇಕಾಗ್ತದೆ. ಹಾಗಾಗಿ ಒಂದು ಈ ಕಡೆ ಮೈನಸ್ ಆದರೆ ಈ ಕಡೆ ಅವರು ಇನ್ನೊಂದು ದಾರಿಯನ್ನು ಹುಡ್ಕೊಂಡು ಮನೆಗೆ ಹೋಗ್ತಾರೆ. ಎರಡು ಕಡೆ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಇದನ್ನು ಇಟ್ಕೊಂಡು. ಹಾಗಾಗಿ ಒಂದು ಸೈಡಲ್ಲಿ ಪ್ರಚಾರಗಳು ನಡೀತಾ ಇದೆ, ಇಲ್ಲ ಅಂತ ಹೇಳುವುದಲ್ಲ, ಅದು ಪರಿಣಾಮಕಾರಿ ಪ್ರಚಾರಗಳು ಮನೆಗೆ ಹೋಗುವಂಥದ್ದು. ಇದು ಅದಕ್ಕೆ ಸಮಾವೇಶಗಳು ಏನು ಹೇಳಿದ್ರೆ ಒಂದು ಸಂದೇಶ ಮತ್ತು ಅವರ ಒಂದು ಏನು ಗೆಲ್ಲುವ ಸಾಧ್ಯತೆಗಳನ್ನು ಹೆಚ್ಚು ಭರವಸೆಯನ್ನು ಕೊಡುವಂಥದ್ದು. ಹಾಗಾಗಿ ಇಲ್ಲಿ ಏನು ಇನಾಯತ್ ಅಲಿ ಇರ್ಬೋದು, ಮೊಯ್ದೀನ್ ಬಾವ ಇರ್ಬೋದು, ಅಲ್ಲಿಯ ಏನು ಅಲ್ಪಸಂಖ್ಯಾತ ಮತಗಳ ಗಳಿಕೆ 43,000 ಮತ್ತು ಏನು ಕ್ರೈಸ್ತರ ಮತಗಳು. ಹಾಗಾಗಿ ಅಲ್ಲಿಯ ಭೂತವಾದಂಥ ಅವರ ಓಟುಗಳ ಸಂಖ್ಯೆ ಏನಿದೆ ಕಾಂಗ್ರೆಸ್ ಇದ್ದು ಅದು ಗಟ್ಟಿಯಾಗಿದೆ. ಆವಾಗ ಇಂತಹ ಗಲಾಟೆಗಳು ಕೊಲೆಗಳೆಲ್ಲ ಆದಂಥ ಸಂದರ್ಭದಲ್ಲಿ ಹಿಂದೂ ಮತಗಳು ಧ್ರುವೀಕರಣ ಆಗಿ ಸಹಜವಾಗಿ ಏನು BJP ಅಭ್ಯರ್ಥಿ ಗೆಲ್ಲು ಬರ್ತಾ ಇದ್ದಾರೆ. ಈ ಸರಿ ಅಂಥ ಹಿಂದೂ ಮತಗಳು ಧ್ರುವೀಕರಣ ಆಗುವಂಥ ಯಾವುದೇ ವಿಷಯಗಳು ಅಂದರೆ ದೊಡ್ಡ ಮಟ್ಟದಲ್ಲಿ ನಡೀಲಿಲ್ಲ. ಲಾಸ್ಟ್ ಟೈಮ್ ದೀಪಕ್ ರಾವ್ ಇರ್ಬೋದು, ಸರಣಿ ಕೊಲೆಗಳು ಏನು ಷರತ್ತು ಮಾಡಿವಾಳ ಆ ಭಾಗದಲ್ಲಿ ನಡೆದು ಹಿಂದೂ ಕಾರ್ಯಕರ್ತರಿಗೆ ಬಹಳ ಒಂದು ಆಕ್ರೋಶ ಬಂದಿತ್ತು. ಈ ಬಾರಿ ಆಕ್ರೋಶ ಇಲ್ಲ, ಬಟ್ ಅದೇ ರೀತಿ ಆಡಳಿತ ವಿರೋಧಿಯಲ್ಲಿ ಏನು ಅಂಥದ್ದು ಇವರಿಗೆ ಹೆಚ್ಚಾಗಿ ತಟ್ಟಲಿಲ್ಲ. ಏನು ಶಾಸಕರ ಅವರು ಏನು ಹೆಚ್ಚು ಓವರ್ ರಿಯಾಕ್ಟ್ ಮಾಡುವಂಥದ್ದಾಗಲಿ, ಸ್ಟೇಟ್ಮೆಂಟ್ಗಳನ್ನು ಅತಿಯಾಗಿ ಕೊಡುವಂಥದ್ದಾಗಲಿ, ಅಥವಾ ನೆಗೆಟಿವ್ ಎನ್ನುವಂಥದ್ದು ನಕಾರಾತ್ಮಕವಾಗಿರುವಂಥ ಮತದಾರರು ಅವರ ವಿರುದ್ಧವಾಗಿ ಅಲ್ಲಿ ಇಲ್ಲ. ಹಾಗಾಗಿ ದೊಡ್ಡ ಮಟ್ಟದ ಹಿನ್ನಡೆ ಆಗಲಿಕ್ಕಿಲ್ಲ ಆಡಳಿತಾತ್ಮಕ ವಿರೋಧಿಯಲ್ಲೇ, ಅಲ್ಲಿ ಹೆಚ್ಚು ವರ್ಕ್ ಆಗಲಿಕ್ಕಿಲ್ಲ. ಮತ್ತು ಈ ಕಾಂಗ್ರೆಸ್ ಮೇಲೆ ಸ್ವಲ್ಪ ಗಲಾಟೆಗಳಿರೋದ್ರಿಂದ ಸ್ವಲ್ಪ ಗೊಂದಲ ಇರೋದ್ರಿಂದ ಅವರು ಆದಷ್ಟು ವಿಳಂಬ ಮಾಡಿದಷ್ಟು ಒಂದು ಹಂತದಲ್ಲಿ ಏನು ಟಿಕೆಟ್ ವಿಳಂಬ ಮಾಡಿದಷ್ಟು BJPಗೆ ಪ್ಲಸ್ ಆಗ್ತದೆ. ಆದರೆ ಘೋಷಣೆ ಮಾಡಿದರೆ ಇಲ್ಲಿ ಮೊಯ್ದೀನ್ ಬಾವ ಅಥವಾ ಇನ್ನೂ ಯಾರಾದರೂ ಏನು ಬಂಡಾಯ ಆದರೆ ಅಲ್ಲಿ ಸಮಸ್ಯೆಗಳಾಗ್ಬೋದು ಒಂದು ಬಿಟ್ಟರೆ, ಈಗ ಏನು ಕಾಂಗ್ರೆಸ್ ಅನುಸರಿಸುವಂಥ ನೀತಿ ವಿಳಂಬ ನೀತಿ ಆದರೂ ಅವರು ಪಕ್ಷಕ್ಕೆ ಹಾನಿ ಆಗ್ತಾ ರೀತಿಯಲ್ಲಿ ಮಾಡಿದರೆ ಇದು ಸುರತ್ಕಲ್ ಅಥವಾ ಮಂಗಳೂರು ಉತ್ತರ ಕ್ಷೇತ್ರ ಎನ್ನುವಂಥದ್ದು ಖಂಡಿತ ಈ ಸರಿ ಕಳೆದ ಬಾರಿಯ ಅಂತರವನ್ನು ನಿರೀಕ್ಷಿಸಲಿಕ್ಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದರ ಅರ್ಧಕ್ಕಿಂತ ಏನಿದ್ರು 10,000 ಒಳಗೆ ಅಂತರಗಳು ಗೆಲುವು ಸೋಲಿದ್ದು. ಓಕೆ, ಎಸ್. ಇನ್ನೊಂದು, ಈಗ 4ನೇ ಪಟ್ಟಿ ಕಾಂಗ್ರೆಸ್ ಇದು ಬಿಡುಗಡೆ ಆಗಿದೆ ಅಂತ ಬರ್ತಾ ಉಂಟು. ಅಂದರೆ ಬಿಡುಗಡೆ ಆಗಿದೆ, ಅದರಲ್ಲಿ 12ರಲ್ಲಿ 8 ಕ್ಷೇತ್ರಗಳಿಗೆ ಘೋಷಣೆ ಆಗಿದೆ. ಓಕೆ, ಬಾಕಿ ಇರೋದು 4. ಆ 4ರಲ್ಲಿ ಒಂದು ಮಂಗಳೂರು ಉತ್ತರ ಅಂತ ಕಾಣ್ತದೆ. ಅಂದರೆ ಅಷ್ಟು ಏನು CM ಕ್ಷೇತ್ರಕ್ಕೆ ಫೈಟ್ ಅಂತ ಅಂದ್ಕೊಳ್ಬೇಕು. ಅಂದರೆ ಒಂದು ಕ್ಷೇತ್ರ ಬಿಟ್ಟೋದ್ರೆ ಏನಾಗ್ಬೋದು, ಇಡೀ ರಾಜ್ಯದ ರಾಜಕೀಯ ಭವಿಷ್ಯನ ಅಲ್ಲೋಲ ಕಲ್ಲೋಲ ಆಗತ್ತಾ ಕಾಂಗ್ರೆಸ್ ಇದು ಅಂತ ಅಷ್ಟು ಹೆದರುತ್ತಾ ಇದ್ದಾರೇನೋ ಎನ್ನುವಂಥ ಒಂದು ಆ ಫೀಲಿಂಗ್ ಅವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಮೊಯ್ದೀನ್ ಬಾವ ಅವ್ರದ್ದು ಇನ್ಫ್ಲೂಯೆನ್ಸ್ ಅಥವಾ ಇವ್ರದ್ದು ಇಬ್ಬರು ಇನಾಯತ್ ಅಲಿ ಅವ್ರದ್ದು ಯಾಕಂತ ಹೇಳಿದ್ರೆ ಇನ್ನು ಅವರ ಮಂಗಳೂರು ಉತ್ತರಕ್ಕೆ ಈಗ ಬಂದಂತೆ ಕಾಣ್ತಾ ಉಂಟು. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ಯಾರು ಅಂತೇಳಿ ಈಗ ಅನೌನ್ಸ್ ಆಗ್ತಾ ಇರುವಂತೆ ಕಾಣ್ತಾ ಇದೆ. ಬಹುಶಃ ಕೆಲವೇ ಕ್ಷಣಗಳಲ್ಲಿ ಅದು ನಮಗೆ ಮಾಹಿತಿ ಕೂಡ ಬರಬಹುದು. ಇವತ್ತು ಕೂಡ ಬಳಿಕ ನಾವು ಅದರ ಮಂಗಳೂರು ಉತ್ತರಕ್ಕೆ ಯಾವುದೇ ಅಭ್ಯರ್ಥಿಯ ಘೋಷಣೆ ಮಾಡಿಲ್ಲ. ಸೊ ಮಂಗಳೂರು ಉತ್ತರಕ್ಕೆ ಇನ್ನೂ ಕೂಡ ಫೈನಲೈಸ್ ಆಗಲಿಲ್ಲ. ಮೊನ್ನೆಯಷ್ಟೇ ಕಾಂಗ್ರೆಸ್ಗೆ ಸೇರಿದ ಜಗದೀಶ್ ಶೆಟ್ಟರ್ ಅವರಿಗೂ ಕೂಡ ಈ ಬಾರಿ ಟಿಕೆಟ್ ನೀಡಿದ್ದಾರೆ. ಸೊ ಅವರಿಗೂ ಕೂಡ ನೀಡಿದ್ದಾರೆ. ಆದರೆ ಇಷ್ಟು ವರ್ಷದಿಂದ ಇದ್ದಂತಹ ಮಂಗಳೂರು ಉತ್ತರ ಕ್ಷೇತ್ರ ಕೇವಲ ಅದು ಯಾವುದೇ ಒಬ್ಬ ಹೊಸ ಅಭ್ಯರ್ಥಿಯ ನೇಮಕ ಏನಾಗಿಲ್ಲ. ಅಂದ್ರೆ 12ರಲ್ಲಿ ಕೂಡ 8ಕ್ಕೆ ಕೊಟ್ಟಿದ್ದಾರೆ, ಮತ್ತೆ ಕೂಡ 4 ಉಳಿಸಿದ್ದಾರೆ. 4ರಲ್ಲಿ ಒಂದು ಮಂಗಳೂರು ನಗರ ಉತ್ತರ. ಇಂಥದ್ದೊಂದು ಪರಿಸ್ಥಿತಿ ಬಹಳ ಹಿಂದೆ ಕೂಡ ಒಮ್ಮೆ ಎದುರಾಗಿದೆ. ವಿಜಯಕುಮಾರ್ ಶೆಟ್ಟಿ ಮತ್ತು ಕೃಪಾ ಮರಳ್ವ ಅವರ ಮಧ್ಯೆ ಬಹಳ ಈ ಟಿಕೆಟಿಗೆ ಪೈಪೋಟಿ ಏರ್ಪಟ್ಟಾಗ ಇವರು ಇಬ್ಬರ ರಗಳೆಯೂ ಬೇಡ ಅಂತೇಳಿ ತಂದದ್ದು ಮೊಯ್ದೀನ್ ಬಾವರನ್ನು. ಹಾಗಾಗಿ ಈಗ ಇನಾಯತ್ ಅಲಿ ಮತ್ತು ಮೊಯ್ದೀನ್ ಬಾವ ಮಧ್ಯದಲ್ಲಿ ತೀವ್ರ ಪೈಪೋಟಿ ಏರ್ಪಟ್ಟಾಗ ಈ ರಗಳೆ ಬೇಡ ಅಂತೇಳಿ ಇನ್ನೊಂದು ವ್ಯಕ್ತಿಯನ್ನು ಅವರು ತರಲಬಹುದು. ಅಲ್ಲ, ಈಗ ಈ ಸಂದರ್ಭದ ಹೈಪೋಥಿಸಿಸ್, ಇನ್ನು ಕೆಲವೇ ಕ್ಷಣಗಳಲ್ಲಿ ಏನಾಗ್ಬೋದು ಗೊತ್ತಿಲ್ಲ, ಇರ್ಬೋದು, ಸಾಧ್ಯತೆಗಳು ಇರ್ಬೋದು. ಒಂದು. ಎರಡನೇದಾಗಿ ನೋಡಿ,
ಇಲ್ಲಿ ಕಾಂಗ್ರೆಸ್ಸು ಈ ಒಂದು ಸಮುದಾಯನ ಎತ್ತಿಕಟ್ಟಿತು. ನಾರಾಯಣ ಗುರುಗಳ ಟ್ಯಾಬ್ಲೆಗೆ ಅವಮಾನ ಮಾಡಿದಿರಿ ಅಂತ ಹೇಳಿದ್ರಿ, ವಿಮಾನ ನಿಲ್ದಾಣಕ್ಕೆ ಅವರ ಹೆಸರಿಡಲಿಲ್ಲ ಹೇಳಿದ್ರಿ, ರೈಲು ನಿಲ್ದಾಣಕ್ಕೆ ಅವರ ಹೆಸರಿಡಬೇಕು ಹೇಳಿದ್ರಿ, ವೃತ್ತಕ್ಕೆ ಹೆಸರಿಡಬೇಕು, ಎಲ್ಲದಕ್ಕೂ ನೀವು ಅವರಿಗೆ ಬೆಂಕಿ ಹಚ್ಚಿದ್ದೆ. ಇವತ್ತು ಕಾಂಗ್ರೆಸ್ಸಿಗೆ ಅದು ಚುಚ್ಚದೇ ಇರ್ತದ? ನಿನ್ನೆ ಪ್ರಣವಾನಂದರು ಹೇಳಿದ್ದು ತಪ್ಪಿದೆಯಾ? ನೀವು ಎಲ್ಲದಕ್ಕೂ ಅವರನ್ನು ಎತ್ತಿ ಕಟ್ಟಿದ್ರಿ. ನೀವು ಅವರಿಗೆ ಕೊಡಬೇಕಾದ ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ ಯಾಕೆ ಹಿಂದೆ ಸರಿತಿದ್ರಿ? ಜಾತಿಯನ್ನು ಬಿಟ್ಟುಬಿಡಿ, ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ ಯಾಕೆ ಹಿಂದೆ ಸರಿತೀರಿ? ಕಾಂಗ್ರೆಸ್ಸು ಸಾಮಾಜಿಕ ನ್ಯಾಯವನ್ನು ಮೊದಲ ಬಾರಿಗೆ ಭಾರತದಲ್ಲಿ ಪ್ರತಿಪಾದಿಸಿದ ಪಕ್ಷ. ಹಾಗಿರುವಾಗ ನೀವು ಸಾಮಾಜಿಕ ನ್ಯಾಯಕ್ಕೆ ಕೊಡುವಾಗ ಯಾಕೆ ಈ ತಾರತಮ್ಯವನ್ನು ನೀವು ಮಾಡ್ತೀರಿ? ಈಗ ಕಾಂಗ್ರೆಸ್ಸಿಗೆ ತಾನು ಅಧಿಕಾರಕ್ಕೆ ಬರ್ತೇನೆ ಅಂತೇಳಿ ಒಂದು ಆಸೆ ಉಂಟು. ಇಲ್ಲದಿದ್ದರೆ ಏನಾದರೂ ಮಾಡಿಕೊಂಡು ಬೇರೆಯವರೊಟ್ಟಿಗೆ ನಾವು ಕೈ ಜೋಡಿಸಿಕೊಂಡು ಅಧಿಕಾರ ಸಂಪಾದಿಸೇವು ಅಂತ ಆಸೆಯೂ ಉಂಟು. ಇಂಥ ಸಂದರ್ಭದಲ್ಲಿ ಮೊಯ್ದೀನ್ ಬಾವರಿಗೆ ಮೇಲ್ಮನೆ ಕೊಡ್ತೇನೆ ಅಂತೇಳಿ ಅವರಿಗೆ ಸಮಾಧಾನ ಮಾಡುವ ಅವಕಾಶವೂ ಉಂಟು. ನೋಡಿ, ಈ ಜಗದೀಶ್ ಶೆಟ್ಟರನ್ನು ಮನೆ ಒಳಗೆ ಕೂತ್ಕೊಳಿಸಲಿಕ್ಕೆ BJP ಅಂತ ಎಲ್ಲ ಪ್ರಯತ್ನಗಳನ್ನು ಮಾಡಿತು. ನೀವು ರಾಜ್ಯಸಭೆಗೆ ನೇಮಕ ಮಾಡ್ತೇವೆ ಹೇಳಿತು, ನಾಮಕರಣ ಮಾಡ್ತೇವೆ ಹೇಳಿತು, ಮಿನಿಸ್ಟರ್ ಮಾಡ್ತೇವೆ ಹೇಳಿತು. ಇವರಿಗೆ ಅದು ಪ್ರೆಸ್ಟೀಜ್ ಇಶ್ಯೂ ಆಯಿತು. ಅವರೇ ಹೇಳುವ ಪ್ರಕಾರ ಏನು ಹೇಳಿದ್ರು, ನನಗೆ 6 ತಿಂಗಳಿಗಾದರೂ ಕೊಡಿ, ನಾನೊಮ್ಮೆ ನಾಮಪತ್ರ ಮಾಡ್ತೇನೆ ಅಂತೇಳಿ ಹೇಳಿದರು. ಇಂಥ ಸಂದರ್ಭದಲ್ಲಿ ಈ ಸುರತ್ಕಲ್ನ ಕಗ್ಗಂಟು ಯಾಕೆ ಆಗ್ತಿದೆ ಹೇಳಿದರೆ, ಇಂತಹ ತಾನೇ ಸೃಷ್ಟಿಸಿಕೊಂಡ ಬಲೆಯೊಳಗೆ ಕಾಂಗ್ರೆಸ್ ಇವತ್ತು ಸಿಕ್ಕಿಬಿದ್ದಿದೆ. ಆದ್ದರಿಂದ ಕಾಂಗ್ರೆಸ್ಸಿಗೆ ಈಗ ಈ ಬಲೆಯಿಂದ ಹೊರಗೆ ಬರಬೇಕಾಗಿದೆ. ಇನ್ನೊಂದು ಮುಸ್ಲಿಂ ಅಭ್ಯರ್ಥಿಯನ್ನು ಒಂದು ಉಳ್ಳಾಲ ಅಂದರೆ ಮಂಗಳೂರು ವಿಧಾನಸಭಾ ಕ್ಷೇತ್ರ ಉಳ್ಳಾಲ, ಇನ್ನೊಂದು ಬಂಟ್ವಾಳಕ್ಕೆ ಕೊಡಬಹುದು ಅಂತೇಳಿ ಒಂದು ಪ್ಲ್ಯಾನ್ ಇತ್ತು, ಮತ್ತು ಉತ್ತರಕ್ಕೆ ಅಥವಾ ದಕ್ಷಿಣ ಒಂದು ಕಡೆಯಲ್ಲಿ ಬಿಲ್ಲವರಿಗೆ ಕೊಡಬಹುದು ಅಂತೇಳಿ ಇತ್ತು ಒಂದು ಆಲೋಚನೆ ಇತ್ತು. ಆದರೆ ಸದ್ಯಕ್ಕೆ ರಮಾನಾತ್ರಯಗಳು ಸ್ಪರ್ಧೆ ಮಾಡುವುದು ನಿಶ್ಚಿತ ಅಥವಾ ಖಂಡಿತ ಅಂತ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಬಂಟ್ವಾಳದಲ್ಲಿ ಮುಸ್ಲಿಮರಿಗೆ ಕೊಡಲಿಕ್ಕೆ ಕಾಂಗ್ರೆಸ್ ಹೋಗುವುದಿಲ್ಲ. ಮತ್ತು ಈ ಬಾರಿ ಅವರು ಕೊನೆಯ ಸ್ಪರ್ಧೆ ಅಂತ ಹೇಳಿದ್ದಾರೆ, ಆದ್ದರಿಂದ ಅವರಿಗೆ ಕೊಡಬೇಕಾಗತ್ತೆ ಮತ್ತು ಕೊಟ್ಟಿದ್ದಾರೆ ಕೂಡ. ಆದ್ದರಿಂದ ಅಗೇನ್ ದಕ್ಷಿಣದಲ್ಲಿ ಧೈರ್ಯ ಮಾಡ್ತಾರಂತ ಇತ್ತು, ಅದು ಮಾಡಿಲ್ಲ. ಸೊ ಈಗ ಅವರಿಗೇನಾದರೂ ಹೋಪ್ಸ್ ಇದೆಯಾ, ಅಥವಾ ಬಿಲ್ಲವರಿಗೆ ಉತ್ತರದಲ್ಲಿ ಕೊಡಬೇಕಾಗತ್ತಾ ಅಂತೇಳಿ ಈಗ ಬಹುಶಃ ಆ ಕ್ಯಾಲ್ಕುಲೇಷನ್ ಆಗ್ತಾ ಉಂಟಾ? ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅಂತ ಆಗ್ತಾ ಉಂಟಾ? ಇಲ್ಲ ಇವರಿಬ್ಬರಲ್ಲೇ ಯಾರು DK ಶಿವಕುಮಾರ್ ಅವರ ತಂಡ, ಯಾರು ಸಿದ್ದರಾಮಯ್ಯ ಅವರ ತಂಡ ಅಂತನಾ, ಅಥವಾ ಆರ್ಥಿಕವಾಗಿ ನೀವು ಮಾತ್ರ ಅಲ್ಲ ಅಕ್ಕಪಕ್ಕದ ಕೆಲವು ಕ್ಷೇತ್ರಗಳಿಗೆ ಕೂಡ ಸುರಿಯಬಲ್ಲಂಥ ಸಾಮರ್ಥ್ಯ ಯಾರಿಗಿದೆ ಅಂತೇಳಿ ಒಂದು ಕ್ವಶನ್ ಇಟ್ಟು ಅದಕ್ಕೆ ಯಾರು ಟಿಕ್ ಆಗ್ತಾರೆ ಅವ್ರಿಗೆ ಕೊಡ್ತಾರಾ? ಬಹುಶಃ ಅದೆಲ್ಲ ಬಾಕಿ ಕಾಣ್ತಾ ಉಂಟು. ಅಥವಾ 12ರಲ್ಲಿ 8 ಘೋಷಣೆ ಮಾಡಿ ಉಳಿದ 4 ಕ್ಷೇತ್ರ, ಒಂದು ಪುಲಕೇಶಿ ನಗರಕ್ಕೆ ಘೋಷಣೆ ಮಾಡಲಿಕ್ಕೆ ಬಾಕಿ ಇದೆ. ಅಫ್ಕೋರ್ಸ್ ಅದು ಒಂದಿಷ್ಟರ ಮಟ್ಟಿಗೆ ಅಖಂಡ ಶ್ರೀನಿವಾಸ್ ಅವರಿಂದ ಬಾಕಿ ಇರಬಹುದು, ಸೊ ಅದು ಬಿಡಿ. ಆದರೆ ಉತ್ತರದಲ್ಲಿ ಏನೂ ಅಷ್ಟು ಲೇಟ್ ಮಾಡಬೇಕಾಗಿರುವಂಥ ಏನು ಕಾರಣ ಇರಲಿಲ್ಲ. ಸೊ ಯಾಕೆ ಇಡೀ ರಾಜ್ಯಕ್ಕೆ ಹೋಲಿಸುವಾಗ ಅಷ್ಟು ಅವರಿಗೆ ಉಳಿದಿರುವಂಥ 4 ಕ್ಷೇತ್ರಗಳಲ್ಲಿ ಮಂಗಳೂರು ಉತ್ತರವನ್ನೇ ಯಾಕೆ ಬಾಕಿ ಇಡಬೇಕು ಅಂತೇಳಿ, ಅದು ಕೂಡ 4ನೇ ಪಟ್ಟಿಯಲ್ಲಿ ಹಾಕದೆ ಇನ್ನು 5ನೇ ಪಟ್ಟಿ ಹೇಳುವಾಗ ಇನ್ನು ನಾಳೆ ಆಗ್ಬೋದು, ನಾಳೆ ತಾರೀಕು 19, 20ಕ್ಕೆ ನಾಮಪತ್ರ ಸಲ್ಲಿಸಲೇಬೇಕು. ಇವರು 20ಕ್ಕೆ ಬೆಳಿಗ್ಗೆ ಹೇಳ್ತಾರಾ ಮಧ್ಯಾಹ್ನ ಹೇಳ್ತಾರಾ ಅಂತೇಳಿ ಬಹುಶಃ ಮೊಯ್ದೀನ್ ಬಾವ ಇನ್ನಾಯ್ತಲ್ಲ ಇನ್ನು 3ನೇವ್ರು ಪಾಪ ಅವರಿಗೂ ಸಿಕ್ಕಿದ್ರೆ ನುಂಗ್ಲಿಕ್ಕೂ ಅಲ್ಲ ಬಿಡ್ಲಿಕ್ಕೂ ಅಲ್ಲ, ಆ ವಾತಾವರಣ ತಂದು ಇಡ್ಲಿಕ್ಕೂ ಸಾಕು ಕಾಂಗ್ರೆಸ್ನವರು. ಸರಿ, ಇಲ್ಲಿ ಹಿಂದೆ ವಿನಯ್ ಕುಮಾರ್ ಸೊರಕೆಗೆ ಉಡುಪಿಯ ಸಂಸದ ಸ್ಥಾನಕ್ಕೆ ಅಭ್ಯರ್ಥಿ ಮಾಡುವಾಗಲೂ ತಮ್ಮ ತಡ ಮಾಡಿದೆ ಕಾಂಗ್ರೆಸ್. ಬಹಳ ಮುಂಚಿತವಾಗಿ ಏನು ಘೋಷಿಸಿಲ್ಲ. ಹಾಗಾಗಿ ತಡ ಅಂತ ಹೇಳುವುದನ್ನು ನಿಮ್ಮ ಗೆಲುವಿನ ಮೇಲೆ ಏನು ಪರಿಣಾಮ ಬೀರುವುದಿಲ್ಲ. ಎರಡನೇದಾಗಿ ಇಲ್ಲಿ ನೀವು ನನ್ನ ಆಲೋಚನೆ ಏನಾಗ್ತಿದೆ ಅಂತಂದರೆ, ಮೊಯ್ದೀನ್ ಬಾವರನ್ನು ನಿವಾರಿಸಿಕೊಳ್ಳೋದವರಿಗೆ ಬಹಳ ಕಷ್ಟ ಆಗಿದೆ. ಯಾಕಂದರೆ ಅವರನ್ನು ಮೊದಲೇ ಒಂದು ಬಾಂಬ್ ಬಿಟ್ಟಿದ್ದಾರೆ, ನಾನು JDS ಇಂದ ಸ್ಪರ್ಧಿಸ್ತೇನೆ ಅಂತ. ನೀವು ಟಿಕೆಟ್ ಕೊಡದಿದ್ದರೆ ಅವರು ತಮ್ಮ ಆಪ್ತರ ಬಳಿಯಲ್ಲಿ ಹೇಳಿದ್ದಾರೆ. ಆದ್ದರಿಂದ ಮೊಯ್ದೀನ್ ಬಾವರಿಗೆ ಟಿಕೆಟ್ ಕೊಡದಿದ್ದರೂ ಅವ್ರನ್ನ ಪಕ್ಷದಲ್ಲಿ ಹಿಡಿದುಕೊಳ್ಳಬೇಕಾದಂಥ ಒಂದು ಅನಿವಾರ್ಯತೆಯನ್ನು ಕಾಂಗ್ರೆಸ್ ಇವತ್ತು ಎದುರಿಸ್ತಾ ಇದೆ, ಕೊಡದೇ ಇದ್ರೆ ಅಂತ ಹೇಳೋ ಒಂದು ಪ್ರಸಂಗ ಬಂದಾಗ. ಓಕೆ, ಒಂದು ದೂರವಾಣಿ ಕರೆ ಇದೆ. ಸರ್ ನಮಸ್ತೆ, ಹೇಳಿ ಸರ್. ಸರ್, ಯಾಕೆ ಸರ್ ಈ ಜಾತಿ ತಗೊಳ್ತಾರೆ ಬಿಲ್ಲವ ಬಂಟ ಅಂದ್ರೆ ಜಾತಿಯೇ ಇತ್ತ ಸರ್ ಮೊದಲು. ಈ ಬಿಜೆಪಿ ಅವರು ಈಗ ಯಾಕೆ ಜಾತಿ ಬಿಜೆಪಿ ಅವರೇ ಕಾಂಗ್ರೆಸ್ ಇರ್ತಾರ ಜಾತಿ ತ್ಯಾಗ ಬಂದ್ಬಿಟ್ಟು ಬೇರೆ ಜಾತಿಯವರು ಮನುಷ್ಯರು ಹೋಗಿರೋದು. ನಾವು ಬೇರೆ ಜಾತಿಯವರು ಮನುಷ್ಯರಲ್ವ? ಖಂಡಿತ. ಈಗ ಮೆಜಾರಿಟಿ ಮಾತ್ರ ಮನುಷ್ಯರ ಅಧಿಕಾರ ಬರ್ಲಿಕ್ಕೆ ಯಾವ ಜಾತಿಯವರು ಕೊಡ್ತಾರೆ? ಎಲ್ಲ ಜಾತಿ ಮನುಷ್ಯರಿದ್ದಾರೆ. ಎಲ್ಲ ಜಾತಿಯವರು ಸೇರಿಲ್ವಾ? ಈಗ ಜಾತಿ ಯಾಕೆ ತಗೊಳ್ತಾರೆ? ಎಲ್ಲ ಅಲ್ಲಿ ಕರ್ತವ್ಯ ಲಿಂಗಾಯತ ಹೋಗ್ತಾ ಅದು ಬೇರೆ ಜಾತಿಯವ್ರಿಗೆ ಬೆಲೆ ಇಲ್ವಾ? ಅವರು ಮನುಷ್ಯ ಜಾತಿಯವ್ರು ಓಟ್ ಹಾಕ್ಲಿಕ್ಕೆ ಮಾತ್ರ, ಇವರು ಓಟ್ ಹಾಕಲಿಕ್ಕೆ ಮಾತ್ರವ ಅಂತ ಜಾತಿ 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 ಅಂತ ಹೇಳ್ತಾರಲ್ಲ, ಮನುಷ್ಯ ಜಾತಿ ಇಲ್ವಾ ಅಂತ ಬೆಳೆಯವರಿಗೆ ಜಾತಿ ನೋಡಿ ಕೊಡ್ತಾರಲ್ಲ, ಒಂದು ಮನುಷ್ಯತ್ವಕ್ಕೊಂದು ಬೆಲೆ ಕೊಟ್ಟಿತ್ತು. ಮನುಷ್ಯತ್ವಕ್ಕೆ ಬೆಲೆ ಕೊಡಿ ಪಟ್ಟಿಗೆ. ಜಾತಿ ಜಾತಿಯವರು ನೋಡಿದ್ರೆ ಅವ್ರು ಮನುಷ್ಯ ಮನೆಯವರು ಬೇರೆ ಜಾತಿಯವರು ಇರ್ತಾರೆ. ಅವನು ಬಿತ್ತನೆ ಎಲ್ಲ ಜಾತಿಯವರು ನೋಡ್ತಾರೆ. ಹೌದಪ್ಪ.
ಮತ್ತೆ ಇವರು ಜಾತಿ ಜಾತಿ ಅಂತ ಹೇಳ್ತಾರಲ್ಲ ಈಗ ಓಕೆ ಅವರು ಮೆಜಾರಿಟಿ ಇದ್ದ ಕೂಡಲೇ ಅವರು ಜಾತಿ ಅವರು ಆಪತ್ತಿಗೆ ಬೇಕಾದ್ರೆ ಎಲ್ಲ ಜಾತಿ ಬೇಕಾಗ್ತದೆ. ಓಕೆ 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 ಜಾತಿ ಟಿಕೆಟ್ ಕೊಡ್ತಾರೆ ಅವರು. ಎಸ್ ಸರ್, ಓಕೆ, ಥ್ಯಾಂಕ್ ಯು. ಜಿತೇಂದ್ರ ಸರ್, ಈಗಾಗಲೇ ಅವರು ಕೂಡ ಜಾತಿ ವಿಚಾರವನ್ನ ಹೇಳ್ತಾ ಬಂದ್ರು. ಆದ್ರೆ ಮಂಗಳೂರು ಉತ್ತರ ಕ್ಷೇತ್ರವನ್ನ ನಾವು ಗಮನಿಸಿದ್ರೆ ಆಕ್ಚುಲಿ ಕೋಮು ಸೂಕ್ಷ್ಮ ಪ್ರದೇಶ ಆದ್ರೂ ಕೂಡ ಅಲ್ಲಿ ಅಲ್ಪಸಂಖ್ಯಾತರಿಂದ ಆಯ್ಕೆ ಮಾಡಲ್ಪಟ್ಟಂತಹ ಮೊಯ್ದೀನ್ ಬಾಬು ಅವರಿಗೂ ಕೂಡ ಅವಕಾಶ ನೀಡಲಾಗಿದೆ ಆಕ್ಚುಲಿ ಜಾತಿ ಅಂತ ನೋಡ್ತಾ ಹೋದ್ರೆ. ಸೊ ಹಾಗಾಗಿ ಆ ಒಂದು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ಅನ್ನುವಂಥದ್ದೇ ಸ್ವಲ್ಪ ವಿಶಿಷ್ಟತೆಯನ್ನ ಹೊಂದಿರುವಂತ ಕ್ಷೇತ್ರ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಜಾತಿ ಅನ್ನುವಂಥದ್ದು ಅಲ್ಲಿ ವರ್ಕೌಟ್ ಆಗೋದಿಲ್ಲ ಅಂತೇಳಿ. ಈಗ ಎಲ್ಲ ಕಡೆ ಜಾತಿ, ನಮಗೂ ಅಷ್ಟೇ ಇಲ್ಲಿ ಜಾತಿ ಬಗ್ಗೆ ಮಾತಾಡಬೇಕಾದದ್ದು ಅಗತ್ಯವೇ ಇಲ್ಲ. ಯಾವುದು ಈ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಜಾತಿಯ ಅರ್ಹತೆಯಲ್ಲಿ ಟಿಕೆಟ್ ಕೊಡುವುದು ಇಲ್ವೇ ಇಲ್ಲ. ಯಾಕಂದ್ರೆ ಎಲ್ರಿಗೂ ಅವಕಾಶ ಸಿಗಬೇಕು ಅಂತ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಗೆಲ್ಲುವ ಅವಕಾಶವನ್ನಷ್ಟೇ ಮಾಡ್ತಾರೆ. ಈ ಜನರಲ್ಲಿ ಜಾತಿಯ ಭಾವನೆ ಇದ್ದದ್ದಕ್ಕೆ ಕಾರಣಕ್ಕೆ ಅಲ್ವಾ ಪಕ್ಷಗಳು ಅವ್ರು ಗೆಲ್ತಾರೆ ಅಂತ ಟಿಕೆಟ್ ನೋಡುವಂಥದ್ದು. ನೀವು ಆ ಜಾತಿಯ ಭಾವನೆ ಸಮಾಜದವರು ಏನು ಅದನ್ನು ತೊಡೆದು ಹಾಕಿದ್ರೆ ಅಂದರೆ ಅವರನ್ನು ಈಗ ಕೆಲವೊಂದು ಕಡೆ ಹಾಗಾಗ್ತದೆ. ಈಗ ಬೆಳ್ತಂಗಡಿಯಲ್ಲಿ ನೋಡಿದ್ರೆ ಹರೀಶ್ ಪುಂಜ ಅವರು ಏನು ಬಂಟ ಜಾತಿ, ವಸಂತ ಬಂಗೇರ ಬಿಲ್ಲವ್ರ ಜಾತಿ, 60,000ಕ್ಕಿಂತ ಹೆಚ್ಚು ಅಂದರೆ ಅಷ್ಟು ಜನ ಅಲ್ಲಿ ಬಿಲ್ಲವರಿದ್ರು. ಆದರೂ ಕೂಡ ಅಂದರೆ ಅವರು ಜಾತೀಯತೆ ಪ್ರೀತಿಯನ್ನು ತೋರಿಸ್ಲಿಲ್ಲ. ಹಾಗೆ ಎಲ್ಲ ಕಡೆ ಆ ರೀತಿ ತೋರಿಸಿದ್ರೆ ಅದು ಎಲ್ಲ ಕಡೆ ಈ ರೀತಿ ತೋರಿಸ್ತಾರೆ. ಮುಸ್ಲಿಮರು ಏನು ಬೇರೆ ಅಭ್ಯರ್ಥಿಗಳೇ ಆಗ್ತಾರೆ ಅಂದರೆ ಅಲ್ಲ, ಈ ಗೆಲ್ಲುವ ಅಭ್ಯರ್ಥಿಗಳು ಪಕ್ಷದಲ್ಲಿ ಮಾತ್ರ. ಈಗ ನೀವು ನೋಡಿದರೆ ಉಳ್ಳಾಲದಲ್ಲಿ 9 ಮುಸ್ಲಿಂ ಅಭ್ಯರ್ಥಿಗಳು ನಿಲ್ತಾರೆ. ಅವರಿಗೆ ಓಟು 900 600 ಅಂದರೆ ಅದಕ್ಕೆ ಖಾದರ್ ಗೆಲ್ಲುವ ಅಭ್ಯರ್ಥಿ ಅಂತ ಅವರು ಹಾಗೆ ಆಗ್ತಾರೆ. ಅಂದರೆ ಎಲ್ಲ ಮುಸ್ಲಿಂ ಅಂತಗಳು ಮುಸ್ಲಿಂ ಓಟು ಓದುವುದಿಲ್ಲ, ಅದರಲ್ಲೂ ಗೆಲ್ಲುವ ಸಾಧ್ಯತೆಗಳಿರೋರನ್ನು ಆಯ್ಕೆ ಮಾಡಿ ಇದು ಮಾಡ್ತಾರೆ. ಹಾಗಾಗಿ ಇಲ್ಲಿ ಇದನ್ನು ಮೊದಲು ಏನು ಹೇಳಿದ್ರೆ ಮೊದಲು ಕೋಳಿ ಮೊದಲು ಅಂತ ಜನ ನೀವು ನಿಮ್ಮ ಜಾತಿಯ ನಾಯಕನನ್ನ ಅವನಿಗೆ ಟಿಕೆಟ್ ಸಿಕ್ಕಿದಾಗ ನೀವು ಇದೇ ಪ್ರಣವಾನಂದ ಸ್ವಾಮೀಜಿಯವರು ನೋಡಿ ನಮ್ಮ ಜಾತಿಯವರಿಗೆ ಟಿಕೆಟ್ ಕೊಡಿ ಅಂತ ಹೇಳ್ತಾರೆ ಕೇರಳ ಮಿಶ್ರಿತ ಭಾಷೆಯಲ್ಲಿ. ಅಂದ್ರೆ ಅವರು ಸ್ವಾಮೀಜಿ ಬಂದು ಇಲ್ಲಿ ಜಾತಿ ರಾಜಕೀಯ ಮಾಡ್ತಾರೆ. ಮತ್ತೆ ಅಲ್ಲಿ ಮೇಲ್ಗಡೆ ನೋಡಿದ್ರೆ ಲಿಂಗಾಯತರಲ್ಲಿ ವೀರಶೈವ ಲಿಂಗಾಯತರಿಗೆ ಕೊಡಬೇಕು, ಪಂಚಮಸಾಲಿಯವರು CM ಆಗಬೇಕು. ಹೀಗೆ ಇಲ್ಲಿ ಇವರು ನೋಡಿ ಬಿಜೆಪಿಯವರು ಮಾಡಿದ್ರು, ಬಂಟರಿಗೆ ಟಿಕೆಟ್ ಜಾಸ್ತಿ ಕೊಟ್ಟು ಶಾಸಕರು ಜಾಸ್ತಿ ಆಗಿದ್ದಾರೆ ಅಂತ. ಏನು ಬಂಟರ ಶಾಸಕರು ಜಾಸ್ತಿ ಆದ ಕೂಡಲೇ ಇಬ್ಬರು ಆರೋಪ ಬಂತಲ್ಲ ಕಾಂಗ್ರೆಸ್ ಕಡೆಯಿಂದ, ತೂರಿ ಬಣಗಳನ್ನ ತಪ್ಪಿಸ್ಕೊಳ್ಳಿಕ್ಕೆ ಈ ಕಡೆ ಸುನಿಲ್ ಕುಮಾರಿಗೆ ಒಂದು ಮಿನಿಸ್ಟರ್ ಕೊಟ್ಟರು, ಈ ಕಡೆ ಕೋಟ ಶ್ರೀನಿವಾಸ್ ಪೂಜಾರಿಗೆ ಮಿನಿಸ್ಟರ್. ಅಂದ್ರೆ ಬಿಲ್ ಅವರಿಗೆ ಅನ್ಯಾಯ ಮಾಡಿದಲಾಗೆ ಎನ್ನುವಂತ ಆರೋಪಗಳ ಸುರಿಮಣೆ ಬಾಣಗಳನ್ನು ತಪ್ಪಿಸಿಕೊಳ್ಳಿಕ್ಕೆ 2 ಗುರಾಣಿ ಇಟ್ಕೊಂಡ್ರು ಇಲ್ಲಿ. ಅಂದ್ರೆ ಈ ರೀತಿಯಾದ ಲೆಕ್ಕಾಚಾರಗಳೆಲ್ಲ ಇರ್ತದೆ. ಅಂದ್ರೆ ಜಾತಿಯನ್ನ ನೀವು ಯಾವಾಗ ಹೈಲೈಟ್ ಮಾಡ್ತೀರಿ, ನಮ್ದು ಸಮಾಜ ಏನು ನಮ್ಮದು ಮಾಧ್ಯಮ ಎನ್ನುವಂಥದ್ದು ಸಮಾಜದ ಪ್ರತಿಬಿಂಬ. ನಿಮ್ಮಲ್ಲಿ ಯಾವ ಕರೆಗಳು ಬರ್ತದೆ, ನಿಮ್ಮ ಕಡೆಯಿಂದ ಯಾವ ರೀತಿ ಫೀಡ್ಬ್ಯಾಕ್ಗಳು ಬರ್ತದೆ, ಮತ್ತೆ ನೀವು ಅಲ್ಲೆಲ್ಲ ಜನರು ಏನು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾವು ಕೂಡ ಚರ್ಚೆ ಮಾಡೋದು. ನಮಗೂ ಜಾತಿ ಬಗ್ಗೆ ಚರ್ಚೆ ಮಾಡಿ ನಮ್ಗೆ ತಲೆ ಹಾಳಾಗಿದೆ, ಯಾಕೆ ಈ ರೀತಿ ಆಗ್ತಾ ಇದೆ ಅಂತ. ಬಟ್ ವಾಸ್ತವ ಏನು, ಅಲ್ಲಿ ಏನಾಗ್ತಾ ಇದೆ ಅದನ್ನು ನಾವು ಬಿಚ್ಚಿ ಬಿಡಬೇಕಲ್ಲ. ಇವರು ಟಿಕೆಟ್ ಅಲ್ಲಿ ರಘುಪತಿ ಭಟ್ರು ಯಾಕೆ ಅಲ್ಲಿ ಹೇಳಿದ್ರು ಅಂದ್ರೆ ಜಾತಿ ಸಮೀಕರಣದಿಂದಾಗಿ ನನ್ನ ಇದು ಟಿಕೆಟ್ ಹೋಗ್ತದೆ, ಶಾಸಕ ಇದು ಹೋಗ್ತದೆ ಅಂತ ನಾನು ಎನಿಸಿರ್ಲಿಲ್ಲ. ಅಂದ್ರೆ ಇಲ್ಲಿ ಜಾತಿಯ ವ್ಯವಸ್ಥೆ ಎಲ್ಲ ಪಕ್ಷಗಳಲ್ಲಿ ಇದೆ. ಏನು ಬಿಜೆಪಿ ಆದಷ್ಟು ತನ್ನನ್ನು ತೊಡಗಿ ಹಾಕಲಿಕ್ಕೆ ನೋಡ್ತಾ ಇದೆ. ಇದು ಸುರತ್ಕಲ್ ಕೂಡ ಅಷ್ಟೇ. ಈಗ ನೀವು ಒಮ್ಮೆ ಮುಸ್ಲಿಮರಿಗೆ ಕೊಟ್ರಿ, ಈಗ ಏನಾಗ್ತದೆ, ಒಂದು ವೇಳೆ ಮುಸ್ಲಿಮರಿಗೆ ಕೊಡದೆ ಬೇರೆಯವರಿಗೆ ಕೊಟ್ಟರೆ ಮುಸ್ಲಿಮರಿಗೆ ಹರ್ಟ್ ಆಗ್ತದೆ ಎನ್ನುವಂಥ ಭಾವನೆಗಳು, ಅವ್ರು ಏನಾದ್ರು ಸ್ಟೇಟ್ಮೆಂಟ್ ಕೊಡುವಂಥದ್ದು. ಆವಾಗ ಅವರ ಹಿಂದೆ ಇದ್ದ ಹಿಂಬಾಲಕರಿಗೆ ಬೇಸರ ಆಗೋದು, ವಾಟ್ಸಪ್ ಸ್ಟೇಟಸ್, ನೋವು, ವಿಷಾದ, ಆಕ್ರೋಶ, ಬಂಡಾಯ, ಈ ರೀತಿಯಾಗಿ ಅದು ಕನ್ವರ್ಟ್ ಆಗ್ತಾ ಹೋಗ್ತದೆ. ಹಾಗಾಗಿ ಯಾವಾಗ ಅದನ್ನು ಮುಸ್ಲಿಂ ಕ್ಷೇತ್ರ ಅಂತ ಇದನ್ನು ಹಿಂದಿನಿಂದ ಮಾಡಿದಂಥ ಅವರು ಸಾಮಾಜಿಕ, ಕಾಂಗ್ರೆಸ್ ಕೂಡ ಮಾಡಿದ ಸಾಮಾಜಿಕ ನ್ಯಾಯಕ್ಕಾಗಿ. ಕ್ರೈಸ್ತರು ಒಂದು ಕ್ಷೇತ್ರ ಅವರು ಎಲ್ಲದಿದ್ರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸ್ವಲ್ಪ ಜಾಸ್ತಿ ಜನ ಇದ್ದಲ್ಲಿ ಅವರಿಗೆ ಒಂದು ಕೊಡುವ ಪ್ರಾತಿನಿಧಿಕ ರೂಪವಾಗಿಂತ ಅವ್ರದ್ದು ಓಟ್ ಬರ್ತದೆ ಅಂತಲ್ಲ, ಅದು ಕೂಡ ಒಂದು ಅಂಶ ಇರ್ಬೋದು. ಹಾಗಾಗಿ ಇದನ್ನು ಕೊಟ್ಟದನ್ನ ಚೇಂಜ್ ಮಾಡಬೇಕಾದ್ರೆ, ರಾಜಕೀಯ ಪಕ್ಷಗಳು ಚೇಂಜ್ ಮಾಡಬೇಕಾದ್ರೆ ಜನ ನೀವು ಪ್ರೂವ್ ಮಾಡಬೇಕು. ಜಾತಿ ಆಧಾರದಲ್ಲಿ ನಾವು ಓಟ್ಗಳನ್ನು ಕೊಡೋದಿಲ್ಲ. ಯಾರು ಒಳ್ಳೆ ಇದ್ದಾರೆ ಪಕ್ಷದ ಆಧಾರಿಯಲ್ಲೂ, ಪಕ್ಷದ ನೀತಿ ಪ್ರಣಾಳಿಕೆ, ಅವರ ಅಭಿವೃದ್ಧಿ ಏನೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ ಅದರ ಆಧಾರದಲ್ಲಿ ನಾವು ಕೊಡ್ತೇವೆ ಎನ್ನುವುದನ್ನು ಪದೇ ಪದೇ ಸಾಬೀತು ಮಾಡಿದರೆ ನಮಗೂ ಇಲ್ಲಿ ಕುಳಿತು ಜಾತಿ ಮುಸ್ಲಿಮರಿಷ್ಟಿದ್ದಾರೆ, ಬಿಲ್ಲವರಿಷ್ಟಿದ್ದಾರೆ ಅಂತ ಹೇಳುವಂಥ ಒಂದು ಸಾಧ್ಯತೆಗಳು ಕಮ್ಮಿ ಇರ್ತದೆ. ಇನ್ನು 2 ದಶಕಗಳ ಮೊದಲು
ಈಗ ಇರ್ಲಿಲ್ಲ. ಇದ್ದಿದ್ರೆ ಧನಂಜಯ ಕುಮಾರ್ ಅವರು MP ಆಗ್ತಾನೆ ಇರ್ಲಿಲ್ಲ. VS ಆಚಾರ್ಯರು ಆಗ್ತಿರ್ಲಿಲ್ಲ ಮಿನಿಸ್ಟರ್, ಯಾಕಂದ್ರೆ ಯೋಗೇಶ್ ಭಟ್ರು ಆಗ್ತಿರ್ಲಿಲ್ಲ. ಯೋಗೇಶ್ ಭಟ್ರು ಆಗ್ತಿರ್ಲಿಲ್ಲ, ಅವರು ಪ್ರಭಾವಿ ಹುದ್ದೆಗೆ ಹೋಗಿದ್ದಾರೆ. VS ಆಚಾರ್ಯರು ಬಹಳ ದೊಡ್ಡ ಹುದ್ದೆಯನ್ನು GSP ಅಲ್ಲ. ಹೌದು ಅಲ್ಲ, ಜಾತಿ ಅಂತಿದ್ರೆ ನಿರ್ಣಾಯಕರ ಆಗುವಂತದ್ದು ಧನಂಜಯ ಕುಮಾರ್ ಅವರು MP ಆಗಿ ಕೇಂದ್ರ ಸಚಿವರಾಗಿದ್ದಾರಂತಾದ್ರೆ ನಮ್ಮ ಹಿರಿಯ ಪತ್ರಕರ್ತರು ತಮಾಷೆ ಮಾಡ್ಲಿಕ್ಕೊಂಡು ಇದು ಕಡೆಯ ಹವ್ಯಕ ಶಾಸಕ, ನಿಮ್ದು ಕಡೆ ಶಿವಳ್ಳಿ ಶಾಸಕರ ಹೋಯ್ತು ಭಟ್ ಅಂತ ಅಂದ್ರೆ ಇನ್ನು ಸಾಧ್ಯತೆ ಇಲ್ಲ ನಿಮ್ದು ಸಮುದಾಯ. ಈಗ ಜಾತಿ ಹೆಚ್ಚೆಚ್ಚು ಮುನ್ನೆಲೆಗೆ ಬಂತು. ಯಾಕಂದ್ರೆ ಇನ್ನು ಜಾತಿಗೊಂದು ನಿಗಮ ನೀವೇ ಕೊಟ್ರಲ್ಲ, ನಿಮ್ದೇ ಸರ್ಕಾರ ನಿಮ್ದೇ ಅಂತ ನೀವಲ್ಲ, ಸರ್ಕಾರ ಕೊಟ್ಟಿತ್ತಲ್ಲ. ಈಗ ಜಾತಿಯನ್ನು ಹೊಡೆದಾಕಿದೆ ಸರ್ಕಾರ ಪ್ರತಿಯೊಂದು. ನೋಡಿ, ಈಗ ಅಲ್ಪಸಂಖ್ಯಾತ ಒಬ್ಬ ಶಾಸಕ ತನ್ನ ತಾಕತ್ತಿನಿಂದ, ತನ್ನ ಜನಪ್ರಿಯತೆಯಿಂದ, ತನ್ನ ಸೇವಾ ಭಾವದಿಂದ ಆಯ್ಕೆ ಆದರೆ ಅಲ್ಲಿ ಜಾತಿ ನಿಜವಾಗ್ಲೂ ಬರಬೇಕಾಗಿಲ್ಲ. ಯಾಕೆಂದರೆ ಕ್ರಿಶ್ಚಿಯನ್ರಿಗೆ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮ ಇದೆ, ವಕ್ಫ್ ಬೋರ್ಡ್ ಇದೆ, ಈಗಂತೂ ಜಾತಿಗೊಂದು ನಿಗಮ, ಇನ್ನು ಮುಂದೆ ಅಂತೂ ಉಂಟಲ್ಲ, ಪ್ರತಿಯೊಬ್ಬ ಶಾಸಕನಿಗೆ ಒಂದೊಂದು ನಿಗಮ, ಅವನಿಗೊಂದು ಮಿನಿಸ್ಟರ್ ಕ್ಯಾಡರ್ ಬಂದರೂ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಈಗಲೇ ನನ್ನ ಮಾಹಿತಿ ಪ್ರಕಾರ ಯಾರು ಹೇಳಿದ್ರೆ 54 ನಿಗಮಗಳಿವೆ ಮಾರ್ರೆ, ಮೊದಲಿದ್ದದ್ದು ಅಂಬೇಡ್ಕರ್ ನಿಗಮ ಮಾತ್ರ ಅಂತ. ಈಗ ಜಾತಿಗೊಂದು ನಿಗಮ ಆಗಿದೆ. ಈಗ ಜಾತಿಗೆ ನಿಗಮ ಕೊಡುವುದು ಯಾಕೆಂದ್ರೆ ತುಂಬಾ ತೀರಾ ಹಿಂದುಳಿದ ಜಾತಿಗಳು, ಅವರಿಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಅಂದ್ರೆ ಅವರಿಗೆ ಒಂದು ನ್ಯಾಯ ಕೊಡುವ ಅಂತ ನಿಟ್ಟಿನಲ್ಲಿ ಮಾಡುವಂಥದ್ದು. ಅವರಿಗೆ ಶಾಸಕ ಸ್ಥಾನಗಳು ಸಿಗುವುದಿಲ್ಲ ಅಥವಾ ಏನು ಅಭಿವೃದ್ಧಿಗಳಾಗ್ತಾ ಇಲ್ಲ, ಹಾಗಾಗಿ ಒಂದು ನಿಗಮ ಕೊಡುವಂತ ಆ ರೀತಿಯಾಗಿ ಮಾಡಿದ್ರು. ಕೊನೆಗೇನು ದೊಡ್ಡ ಲಿಂಗಾಯತರಿಗೆ ಒಂದು ಸಮುದಾಯಕ್ಕೆ ನಾಳೆಗೆ ನಿಗಮ ಕೇಳಬೇಕು, ಅಲ್ಲಿ ಮಿನಿಸ್ಟ್ರಿಗಳು ಆಗೋದು, ಮತ್ತೆ 60 ಜನ ಕ್ಯಾಂಡಿಡೇಟ್ಗಳು ನಿಲ್ತಾರೆ, ಇದರಲ್ಲಿ 40 ನಿಲ್ತಾರೆ, ಮುಖ್ಯಮಂತ್ರಿ ಅವರ ಇಬ್ಬರ ನಡುವೆ ಚರ್ಚೆಗಳು. ಇವತ್ತು ಕೂಡ ನಳಿನ್ ಕುಮಾರ್ ಕಟೀಲ್ ಹೇಳಿದ್ರು, ನಮ್ಮಲ್ಲಿ CM ಆಗೋ ಲಿಂಗಾಯತರನ್ನು ತಪ್ಪಿಸ್ಲಿಕ್ಕೆ ಆಗ್ತದೆ ನೋಡಿ ಅಂತ. ಅಂದ್ರೆ ಅವರೇ ಮಾಡುದು. ಅಂದ್ರೆ ಈ ರೀತಿಯಾಗಿ ಒಂದು ಜಾತೀಯತೆ, ಒಂದು ಸಮುದಾಯದ ಇದು ಪರವಾಗಿ ಮಾಡುವಂಥದ್ದು ಇದು ಅನಿವಾರ್ಯ ಎಂಬಂತ ಪರಿಸ್ಥಿತಿಗೆ ತಂದು ಕೊಟ್ಟದ್ದು ಜನರು ಮತ್ತೆ ಇವರೇ ಏನು ರಾಜಕೀಯ ಪಕ್ಷಗಳೇ. ಓಕೆ, ಜಯರಾಮ್ ಸರ್, ನೀವು ಈಗಾಗಲೇ ಈ ಎಲ್ಲ ವಿಚಾರಗಳ ಮಧ್ಯೆ ತಾವು ಸುರತ್ಕಲ್ ಅಂದರೆ ಮಂಗಳೂರು ಉತ್ತರಕ್ಕೆ ಸಂಬಂಧಪಟ್ಟಂತಹ ಅಭಿವೃದ್ಧಿ ವಿಚಾರವಾಗಿ ಕೂಡ ಮಾತಾಡ್ತಾ ಇದ್ರಿ. ಸೊ ತಾವು ಕಂಡುಕೊಂಡಿರುವಾಗೆ ಈ ಕಳೆದ ಬಾರಿ ಯಾವ ರೀತಿಯಾದಂಥ ಅಭಿವೃದ್ಧಿ ಆಗಿದೆ, ಅಥವಾ ಮೊಯ್ದೀನ್ ಬಾಬಾ ವರ್ಸಸ್ ಅಥವಾ ನಮ್ಮ ಭರತ್ ಶೆಟ್ಟಿ ಅವರಿಗೆ ಕಂಪೇರ್ ಮಾಡಿದರೆ ಯಾವ ರೀತಿಯಾದಂಥ ಅಭಿವೃದ್ಧಿಗಳು ಅಲ್ಲಿ? ಒಳಚರಂಡಿಯನ್ನು ನಾನು ತಂದೆ ಅಂತ ಮೊಯ್ದೀನ್ ಬಾಬಾ ಹೇಳಿದರು, ಅದು ಸಮರ್ಪಕವಾಗಿಲ್ಲ ಅಂತೇಳಿ ಭರತ್ ಶೆಟ್ಟರು ಹೇಳಿದರು. ಓಕೆ, ಅದು ಆರಂಭಿಕ ಹಂತ ಇದೆ. ಇದು ಒಳಚರಂಡಿ ಹರಿದೋಗುವಂಥ ಸರಿಯಾದ ವ್ಯವಸ್ಥೆ, ಅದು ಔಟ್ಲೆಟ್ ಸರಿಯಾಗಿ ಇದ್ದಾಗಲೂ ನೀವು ಮನೆಯಿಂದ ಕನೆಕ್ಷನ್ ಕೊಡಿಸಿದ್ರಿ, ಅದು ಓವರ್ಲೋಡ್ ಆಯಿತು, ಪುನಃ ಬಾವಿಗೆ ಬಂತು, ರಿಟರ್ನ್ ಬಂತದು, ಹರಿದು ಹೋಗಲಿಲ್ಲ, ರಿಟರ್ನ್ ಬಂತು ಅಂತ ಹೇಳಿದ್ರಿ. ಈಗ ಇದರಲ್ಲಿ ಇರುವುದು ತಾಂತ್ರಿಕ ದೋಷ. ಯಾಕಂದರೆ ಚರಂಡಿ ಲೈನ್ ಮಾಡೋದು ಇಂಜಿನಿಯರ್ಗಳು, MLAಗಳು ದುಡ್ಡು ತಂದು ಕೊಡ್ಬೋದಷ್ಟೇ. ಇನ್ನೊಂದು ಸುರತ್ಕಲ್ ಮಾರುಕಟ್ಟೆ ವಿಷಯವನ್ನು ಅವ್ರು ಹೇಳ್ತಾರೆ, ನನ್ನ ಕಾಲದಲ್ಲಿ ಟೆಂಡರ್ ಆಯಿತು ಅಂತ, ಅದೇ ಚರ್ಚೆ ಟೆಂಡರ್ ಆಯಿತು ಅಂತ. ಆದರೆ ಜಾಗವನ್ನು ನೀವು ಹಸ್ತಾಂತರ ಮಾಡಲಿಲ್ಲ ಕಾಂಟ್ರಾಕ್ಟರ್ಗೆ, ಆದ್ದರಿಂದ ಅದು ನಿಂತೋಯ್ತು ಅಂತ ಭರತ್ ಶೆಟ್ಟರು ಹೇಳ್ತಾರೆ. ಸೊ ಇದು ಏನಂತಂದರೆ, ಮೊಯ್ದೀನ್ ಬಾಬಾ ಅವರು ಮಾಡಿದ ಕೆಲಸವನ್ನು ಕಳೆದ 4 ವರ್ಷಗಳ ಅವಧಿಯಲ್ಲಿ ಬಹಳ ವಿದ್ಯಾಭ್ಯಾಸ ಇರುವಂಥ ಶಾಸಕರು ಅದಕ್ಕೆ ಬೇಕಾದ ತಾಂತ್ರಿಕ ತೊಂದರೆಗಳನ್ನು ನಿಂತುಕೊಂಡು ಪರಿಹರಿಸುವ ತಾಕತ್ತು ಭರತ್ ಶೆಟ್ಟರಿಗಿತ್ತು. ಯಾಕಂದರೆ ಅವರಿಗಿದ್ದ ಸಂಪರ್ಕ, ಅವರದ್ದೇ ಕ್ಲಾಸ್ಮೇಟ್ ಬ್ಯಾಚ್ಮೇಟ್ ಆಗಿದ್ದವರು ಬಹಳ ಉಪಮುಖ್ಯಮಂತ್ರಿ ಆಗುವಂಥ ಸ್ಥಾನದಲ್ಲಿದ್ದರು. ಭರತ್ ಶೆಟ್ಟರಿಗೆ ಆ ತಾಕತ್ತು ಇಲ್ಲದೇ ಅಲ್ಲ. ಆದರೆ ಭರತ್ ಶೆಟ್ಟರು ಯಾಕೋ ಅದನ್ನ ನೆಗ್ಲೆಕ್ಟ್ ಮಾಡಿದ್ರು ಅಂತ ಈ ಕ್ಷಣದಲ್ಲಿ ನಾವು ಎಣಿಸ್ಬೋದು. ಈ ಕ್ಷಣದಲ್ಲಿ ನಾವು ಅವರ 4 ವರ್ಷದ ಟ್ರ್ಯಾಕ್ ರೆಕಾರ್ಡ್ ನೋಡಿದರೆ ಈಗ ನಾವು ಅದನ್ನು ಆ ತೀರ್ಮಾನಕ್ಕೆ ಬರಬೇಕಾಗ್ತದೆ. ಇನ್ನೊಂದೇನೆಂದರೆ, ಈ ಸಂದರ್ಭದಲ್ಲಿ ಭರತ್ ಶೆಟ್ಟರಿಗೆ ಯಾವುದು ನೆಗೆಟಿವ್ ಆಗ್ಬೋದು ಅಂತಂದರೆ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಹಿಂದೂ ಇರಲಿ, ಯಾರು ಕೂಡ ಕೊಲೆಯನ್ನು, ಹಿಂಸೆಯನ್ನು ಇಷ್ಟಪಡೋದಿಲ್ಲ. ಅವರಿಗೆ ಅವರ ಮಕ್ಕಳು ಅಥವಾ ಯಾರೋ ಮನೆಯಿಂದ ಹೊರಗೆ ಹೋದವರು ಸುರಕ್ಷಿತವಾಗಿ ಮನೆಗೆ ಬರಬೇಕು. ಇಲ್ಲಿ ಇರೋದು L&O, ಲಾ ಆ್ಯಂಡ್ ಆರ್ಡರ್. ಯಾರು ಸರಿಯಾಗಿ ನೋಡ್ತಾನ ಅವನನ್ನು ಜಾತಿ ಧರ್ಮ ನೋಡೋದಿಲ್ಲ. ಒಂದು ಸರ್ತಿಗೆ ಅವಕಾಶ ಕೊಡ್ತಾರೆ, ಇನ್ನೊಂದು ಸರ್ತಿಗೆ ನೋಡೋದಿಲ್ಲ. ಇನ್ನೊಂದು ಸರ್ತಿ ಹೇಳ್ತಾರೆ ನೀನು ತಿದ್ದಿಕೋ ಅಂತ. ಅವ್ನು ತಿದ್ದಿ ಕೊಡೋದಿದ್ರೆ ಅದು ಅವನ ಹಣೆ ಬರ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅಭಿವೃದ್ಧಿ ವರ್ಸಸ್ ಇಲ್ಲಿ ಕಾಂಗ್ರೆಸ್ BJP ಮಾಡಲಿಕ್ಕೆ ಆಗೋದಿಲ್ಲ. ಮೊಯ್ದೀನ್ ಬಾಬಾ ಅವರು ತನ್ನ ಅವಧಿಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ತಂದಿದ್ದಾರೆ. ಆದರೆ ಅದಕ್ಕಿರುವಂಥ ಕೆಲವು ತಾಂತ್ರಿಕ ತೊಡಕುಗಳನ್ನು ಅವರ ಕೊನೆಯ ಅವಧಿಯಲ್ಲಿ, ಯಾಕಂದರೆ ಎಲ್ಲ ಯೋಜನೆಗಳಿಗೆ ಹಣಕಾಸೆಲ್ಲ ನಿಮ್ಗೆ ಗೊತ್ತಿದೆ, 100 ಕೋಟಿ 200 ಕೋಟಿ ಇದ್ದರೆ ಒಮ್ಮೆಲೆ 100 ಕೋಟಿ ಬಿಡುಗಡೆ ಮಾಡೋದಿಲ್ಲ. ಈಗ PM ಆಫೀಸಲ್ಲಿ ಏನಾಗಿದೆ, ಕೇಂದ್ರ ಸರ್ಕಾರದಲ್ಲಿ ಗತಿಶಕ್ತಿ ಯೋಜನೆ ಇದೆ, ಅದನ್ನು ಪ್ರಧಾನಮಂತ್ರಿಯವರೇ ಮಾನಿಟರ್ ಮಾಡ್ತಾರೆ. ಯಾಕೆ ಬಾಕಿ ಇದೆ ಅಂತ ಕೇಳ್ತಾರೆ, ಅವರು ಡ್ರೋನ್ ಶಾಟ್ಸ್ಗಳಲ್ಲಿ ಕೇಳ್ತಾರೆ. ಕರ್ನಾಟಕ ಸರ್ಕಾರದಲ್ಲಿ ಅಂಥ ವ್ಯವಸ್ಥೆ ಇಲ್ಲ. ಕಾಂಕ್ರೀಟ್ ಹಾಕಿದರೆ ಅದರ ಸೈಡನ್ನು ತುಂಬಿಸ್ಲಿಕ್ಕೆ ಇನ್ನೊಬ್ಬ ಬರಬೇಕು, ಅಲ್ಲಿ ತನಕ ಹೊಂಡಕ್ಕೆ ಬೀಳ್ತದೆ 2 ವೀಲರ್, ಅದಕ್ಕೆ ಯಾರಂತ ಗತಿ ಇಲ್ಲ ಅದಕ್ಕೆ. ಹಾಗೆ ಇರುವಾಗ ಮೊಯ್ದೀನ್ ಬಾಬಾ ತಂದಂತಹ ಯೋಜನೆಗಳನ್ನು ಇವರು ಮುಂದುವರಿಸುವರಿತ್ತು ಬುದ್ಧಿವಂತಿಕೆ ಮಾಡಿಕೊಂಡು. ಆದರೆ ಅಲ್ಲಿ ಒಂದು ಅವರಿಗೆ ತೊಡಕಾಯಿತು, ಬಹುಶಃ ಅವರು ಉದಾಸೀನ ಮಾಡಿದ್ರು, ಅದು ಏನು ಅಂತ ಈಗ ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ ಇದೆ. ನಾಗೇಂದ್ರ ಸರ್, ಕೊನೆಯದಾಗಿ ಹೇಳೋದು, ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಹಿಂದಿನ ಶಾಸಕರುಗಳು ಕೊನೆಯ 3 ತಿಂಗಳು ಅಥವಾ 6 ತಿಂಗಳಿರುವಾಗ
ಏನೋ ಒಂದು ದೊಡ್ಡ ಕೆಲಸವನ್ನು ಅದು ಅವರ ಟರ್ಮಲ್ಲಿ ಮುಗಿಯದಿದ್ರೂ ಕೂಡ ಆ ಇಮೇಜ್ ಆ ಇಫೆಕ್ಟ್ ಇರಲಿ ಎನ್ನುವ ಕಾರಣಕ್ಕೆ ಒಂದು ಶಿಲಾನ್ಯಾಸ ಮಾಡುವುದು, ಗುದ್ದಲಿ ಪೂಜೆನೋ ಮಾಡಿ ಬಿಡ್ತಾರೆ. ಅದು ಖಂಡಿತ ಕೂಡ ಅವರ ಟರ್ಮಲ್ಲಿ ಅದು ಆಗುದಿಲ್ಲ ಅಂತೇಳಿ ಅವರಿಗೂ ಗೊತ್ತಿರುತ್ತೆ. ಆದರೆ ಕೆಲವು ಟೆಕ್ನಿಕಲ್ ಕಾರಣದಿಂದ ಅದು ಮುಂದುವರಲಿಕ್ಕೆ ಇನ್ನೂ ಕೆಲವು ವರ್ಷ ಆಗತ್ತೆ ಅಂತ ಅವರಿಗೆ ಕೂಡ ಗೊತ್ತಿರುತ್ತೆ. ಆದರೆ ಅದನ್ನು ಮಾಡದೇ ಇದ್ರೆ, ಶಿಲಾನ್ಯಾಸನೋ ಗುದ್ದಲಿ ಪೂಜೆನೋ ಮಾಡದಿದ್ರೆ ಜನ ನೀವು 5 ವರ್ಷದಲ್ಲಿ ಏನು ಮಾಡಿಲ್ಲ ಅಂತ ಒಂದು ಹೇಳ್ತಾರೆ. ಇನ್ನೊಂದು ಅದನ್ನು ಮಾಡಿದ್ರೆ ನಾನು ಇದಕ್ಕೆ ಗುದ್ದಲಿ ಪೂಜೆ ಮಾಡಿದ್ದೇನೆ, ಇಷ್ಟು 1000 ಕೋಟಿ ಇದ್ದಿದ್ದು, ಇದು ನಾನು ಮುಂದಿನ ಟರ್ಮಲ್ಲಿ ಗೆದ್ದಾಗ ಖಂಡಿತ ಕೂಡ ಮಾಡ್ತೇನೆ ಅಂತ ಹೇಳ್ತಾರೆ. ಆದರೆ ಟೆಕ್ನಿಕಲ್ ಆಗಿ ಜಾಗ ಹಸ್ತಾಂತರಿಸುವುದಿರ್ಬೋದು, ಅಥವಾ ಅನೇಕ ಅನುದಾನಗಳ ವಿಚಾರಗಳಿರ್ಬೋದು, ಅಥವಾ ಇಂಜಿನಿಯರ್ಗಳು ಹೇಳಿರ್ತಾರೆ ಸರ್ ಇದು ಹೀಗೆ ಮಾಡಿದರೆ ಆಗುದಿಲ್ಲ, ಇದಕ್ಕೆ ಇನ್ನೂ ಒಂದಿಷ್ಟು ಇದಕ್ಕೆ ನಾವು ಬೇರೆ ಬೇರೆ ಸರ್ವೆ ಅಥವಾ ಬೇರೆ ಬೇರೆ ಕೆಲಸ ಎಲ್ಲ ಕಾಗದ ಪತ್ರ ಮಾಡಬೇಕಂತ. ಇಲ್ಲ, ನೀವು ಈಗ ಸದ್ಯಕ್ಕೆ ಮಾಡಿ ಗುದ್ದಲಿ ಪೂಜೆ ಮಾಡಿಬಿಡುವ, ಮತ್ತೆ ನೀವು ಎಲ್ಲ ಮಾಡಿ, ನನಗೆ ಇನ್ನು ಎಲೆಕ್ಷನ್ 3 ತಿಂಗಳು ಇರುವುದಲ್ಲ ಹೇಳಿ ಮಾಡಿಸುವಂತ ಸಾಧ್ಯತೆ ಅನೇಕ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಹಾಗೆ ಮಾಡಿದಾಗ ಆ ಟೆಕ್ನಿಕಲ್ ಅನ್ನು ನಿವಾರಿಸಲಿಕ್ಕೇನೆ ಕೆಲವು ಟೈಮ್ಗಳು ಹಿಡಿಯುವಂಥ ಸಾಧ್ಯತೆ ಉಂಟು. ಅದು ಲ್ಯಾಂಡ್ ಎಕ್ವಿಸಿಷನ್ ಇರ್ಬೋದು, ಅಥವಾ UGD ಇರ್ಬೋದು, ಅಥವಾ ಸರ್ವೆ ವಿಚಾರಗಳಿರ್ಬೋದು, ಬೇರೆ ಬೇರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಇರ್ಬೋದು. ಯಾಕಂದರೆ ಮೊದಲು ಫಂಡ್ ಇರುವಾಗ ಅದಕ್ಕೆ ತಗಲುವಂಥ ಎಷ್ಟು ಅನುದಾನಗಳು ಬೇಕಾಗತ್ತೋ, ನಂತರ ಅದು ನೆಕ್ಸ್ಟ್ ಕಾಮಗಾರಿ ಲೇಟ್ ಆದಷ್ಟು ಆ ಕೋಟಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ಕ್ಲೂಡಿಂಗ್ GST ಕೂಡ ಬೀಳ್ತಾ ಹೋಗುತ್ತೆ. ಅಷ್ಟು ಫಂಡ್ ಪುನಃ ತರಿಸಬೇಕು ಅಂತಂದರೆ ಪುನಃ ಕಾಗದ ಪತ್ರಗಳು ಫಸ್ಟಿಂದಲೇ ಸ್ಟಾರ್ಟ್ ಮಾಡಬೇಕಾಗತ್ತೆ. ಅದಕ್ಕೆ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಅಷ್ಟು ಇಂಟ್ರೆಸ್ಟ್ ತೋರಿಸಬೇಕಾಗುತ್ತೆ. ಅದೆಲ್ಲ ಪಾಯಿಂಟ್ ಇರುತ್ತೆ. ಆದ್ದರಿಂದ ಅಂಥ ಪಾಯಿಂಟ್ಗಳನ್ನೆಲ್ಲ ಗಮನಿಸಿಯೇ ಕೆಲವೊಮ್ಮೆ ಕೊನೆಯ ಹಂತದಲ್ಲಿ ಹಾಲಿ ಶಾಸಕರು ಮಾಡುವುದನ್ನು ಮುಂದಿನ ಶಾಸಕರು ಅನುಭವಿಸಬೇಕಾಗುತ್ತೆ. ಅದು ಕೊನೆಗೆ ಹೇಳ್ತಾರೆ ಅದು ನನ್ನ ಕಾಲದಲ್ಲಿ ಆದದ್ದು, ಇವರು ಈಗಿನ ಶಾಸಕರು ಆದ್ರೆ ನಂದು ಅಂತ ಹೇಳ್ತಾರೆ. ಆಗದಿದ್ರೆ ನಾನು ಮಾಡಿ ಕೊಟ್ಟಿದ್ದೆ ಶಿಲಾನ್ಯಾಸ, ನೀವೇ ಮಾಡಿಲ್ಲ. ಭಾರಿ ಬುದ್ಧಿವಂತಿಕೆ ಕೆಲಸ. ಎಸ್ ಒಂದು ರೀತಿಯಲ್ಲಿ ರಾಜಕೀಯದ ಒಂದು ಪ್ರತಿಯೊಂದಕ್ಕೂ ಕೂಡ ಒಂದು ತಂತ್ರಗಾರಿಕೆಯನ್ನು ಬಳಸ್ತಾರೆ. ಥ್ಯಾಂಕ್ ಯು ಮೋರಿಗೂ ಕೂಡ ಈ ಇಷ್ಟು ಹೊತ್ತು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿರೋದಕ್ಕೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಆಕ್ಚುಲಿ. ಯಾಕಂತ ಹೇಳಿದ್ರೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಕುರಿತಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಚರ್ಚೆ ಇದೆ. ಆ ಚರ್ಚೆ ಇವತ್ತಿಗೆ ಮುಕ್ತಾಯ ಆಗುತ್ತೆ ಅಂತ ನಾವು ಕೂಡ ಅನ್ಕೊಂಡಿದ್ವಿ. ಯಾಕಂತ ಹೇಳಿದ್ರೆ ಇನ್ನೇನು ಕಾಂಗ್ರೆಸ್ನ 4ನೇ ಲಿಸ್ಟ್ ರಿಲೀಸ್ ಆಗಬಹುದು ಅನ್ನುವಂಥ ನಿರೀಕ್ಷೆಗಳಿತ್ತು. ಆದರೆ ನಿರೀಕ್ಷೆ ಅಂತೆ ರಿಲೀಸ್ ಆಗಿದೆ. ಆದರೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಕ್ಯಾಂಡಿಡೇಟ್ ಲಿಸ್ಟ್ ಮಾತ್ರ ಇನ್ನೂ ಕೂಡ ಫೈನಲೈಸ್ ಆಗಲಿಲ್ಲ ಕರಾವಳಿಗೆ ಸಂಬಂಧಪಟ್ಟಂತೆ. 5ನೇ ಲಿಸ್ಟ್ ಅಲ್ಲಿ ರಿಲೀಸ್ ಆಗಬಹುದು ಅನ್ನುವಂತಹ ಕೊರತೆ ಕೂಡ ಇದೆ. ಅದರಲ್ಲಿ ಯಾರಿಗೆ ಒಲಿಬಹುದು ಟಿಕೆಟ್ ಅನ್ನುವಂಥದ್ದು ಕೂಡ ಇನ್ನೂ ಕೂಡ ಕಾಯುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಯಾರಿಗೇ ಕೂಡ ಟಿಕೆಟ್ ಬರಲಿ, ಆದರೆ ನಿಮಗೆ ಸಂಬಂಧಪಟ್ಟಂತಹ ನಾಯಕರನ್ನ ಆಯ್ಕೆ ಮಾಡಿಕೊಳ್ಳುವಂಥ ಆಯ್ಕೆ ಅದು ನಿಮಗೆ ಇರುವಂಥದ್ದು. ಅದನ್ನ ಬಹಳ ಎಚ್ಚರಿಕೆಯಿಂದ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ, ಮಂಗಳೂರು. ಸಹ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಕರ್ನಾಟಕದ ಸ್ವಾದಕ್ಕೆ ವಿಶೇಷವಾಗಿ ಸಂಸ್ಕರಿಸಿದ KT ಸ್ಪೆಷಲ್ ಚಹಾ. ಇನ್ನು ಸಾಧಾರಣ ಅಗರಬತ್ತಿಯಲ್ಲ, ಉಲ್ಲಾಸ್ ತನ್ನಿರಿ. At Kailash. For details call 9611-730-555 or visit www.bhargavibuilders.com. ನೈಜ ಗುಣಮಟ್ಟ, ನೈಜ ಸೌಂದರ್ಯ, ಸತ್ಯನಾಥ್ ಸ್ಟೋರ್ಸ್. ವೈದ್ಯರಾದ ಪ್ರೊಫೆಸರ್ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಮತ್ತು ಡಾಕ್ಟರ್ ಎಂ ಅಜಿತ್ ಕುಮಾರ್ ರವರ ಮಾರ್ಗದರ್ಶನದ ತೇಜಸ್ವಿನಿ ಆಸ್ಪತ್ರೆ ಮತ್ತು ತೇಜಸ್ವಿನಿ ಶಿಕ್ಷಣ ಸಂಸ್ಥೆಗಳ ಸಮೂಹ, NABH ಮಾನ್ಯತೆ ಪಡೆದ ಮತ್ತು ನ್ಯಾಷನಲ್ ಬೋರ್ಡ್ ಆಫ್ ಎಕ್ಸಾಮಿನೇಷನ್ಸ್ ಅಕ್ರೆಡಿಟೆಡ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಎಲುಬು ಮತ್ತು ಮೂಳೆ ಚಿಕಿತ್ಸೆಗೆ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರನ್ನೊಳಗೊಂಡಿರುವ ತೇಜಸ್ವಿನಿ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ MRI, CT ಸ್ಕ್ಯಾನ್, ಡೆಕ್ಸಾ ಸ್ಕ್ಯಾನ್, ಕಲರ್ ಡಾಪ್ಲರ್, ಲ್ಯಾಬೊರೇಟರಿ, 5 ಲೆಮಿನಾರ್ ಫ್ಲೋ ಆಪರೇಷನ್ ಥಿಯೇಟರ್, ICU, MICU, ರೀನಲ್ ಡಯಾಲಿಸಿಸ್ ಸೆಂಟರ್, ಬ್ಲಡ್ ಬ್ಯಾಂಕ್ ಮತ್ತು ಫಾರ್ಮಸಿ, ಜನರಲ್ ಮತ್ತು ವಿಶೇಷ ವಾರ್ಡ್ಗಳ ಸೌಲಭ್ಯ, 24 ಗಂಟೆಯೂ ಆಂಬ್ಯುಲೆನ್ಸ್ ಸೇವೆ ರೋಗಿಗಳಿಗೆ ಲಭ್ಯ. ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ, ಮಂಗಳೂರು. ನಾವು ನಿಮ್ಮ ಆಚರಣೆಗಳ ಭಾಗವಾಗಿರುವ 30 ವರ್ಷಗಳ ಸ್ಮರಣಾರ್ಥವಾಗಿ ನಿಮ್ಮ ದೃಢ ನಂಬಿಕೆ ಹಾಗೂ ಬೆಂಬಲಕ್ಕೆ ಧನ್ಯವಾದಗಳನ್ನು ತಿಳಿಸಲು ಇಚ್ಛಿಸುತ್ತೇವೆ. ಕೃತಜ್ಞತೆಯ ಸಂಕೇತವಾಗಿ ದ ಗೋಲ್ಡನ್ ಗಿಫ್ಟ್ ಅನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. 18ನೇ ಮಾರ್ಚ್ ರಿಂದ 23ನೇ ಏಪ್ರಿಲ್ ರವರೆಗೆ ಪ್ರತಿ 30,000 ರೂಪಾಯಿ ಮೌಲ್ಯದ ಚಿನ್ನದ ಖರೀದಿಗೆ 100 mg ಚಿನ್ನದ ನಾಣ್ಯವನ್ನು ಪಡೆಯಿರಿ. ಡೈಮಂಡ್ ಪಾಲ್ಕಿ ಹಾಗೂ ಜೆಮ್ ಸ್ಟೋನ್ ಡಿಸೈನ್ ಮೇಲೆ 250 mg ಚಿನ್ನದ ಉಡುಗೊರೆಯನ್ನು ಪಡೆಯಿರಿ. ಬನ್ನಿ, ನಮ್ಮೊಂದಿಗೆ ಆಚರಿಸಿ. ನಿಮ್ಮ ಹತ್ತಿರದ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಶೋರೂಮ್ಗೆ ಇಂದೇ ಭೇಟಿ ನೀಡಿ.
long ago lived a princess who dreamt to build a palace on her own. Little did she know that the journey towards it would take her this long. H for house. Well, now the wait is over, because she found a companion to make her dreams a reality. Citadel Developers, the companion you need, delivering excellence since 1996. ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೆಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. ಲವ್ ಮಾರ್ಕ್ ಬ್ಯೂಟಿ ಸೋಪ್, ನಮ್ಮ ಪ್ರೀತಿಯ ಚಿಹ್ನೆ. ಇದೀಗ 250 ಗ್ರಾಂನ 6 ಶಶಿ ಡಿಟರ್ಜೆಂಟ್ ಕೇಕ್ನೊಂದಿಗೆ 40 ರೂಪಾಯಿ ಮೌಲ್ಯದ ಶಶಿ ಗ್ರಾಮ್ ಫ್ಲೋರ್ ಸೋಪ್ ಉಚಿತ. ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ. When you lead, there's a sense inside telling you what's ahead. A sense that keeps you on track. A sense that stops you at the right moment. A sense that adapts to what's ahead. The new City and City EHEV with Honda Sensing. Just like you, it thinks ahead. ನಿಪ್ಪೋನ್ ಪೇಂಟ್ ಅಲ್ಲಿ ಏನಿದೆ ಅಂತ ಗೊತ್ತಾ? ಪೇಂಟ್ ಇದೆ, ಅದಕ್ಕಿಂತ ಹೆಚ್ಚು ಪಟ್ಟಿ, ಪ್ರೈಮರ್ ಎಲ್ಲ ಇದೆ. ಅದಕ್ಕಿಂತನೂ ಜಾಸ್ತಿ. ಅದಕ್ಕಿಂತ ಜಾಸ್ತಿನಾ? ನಿಪ್ಪೋನ್ ಪೇಂಟ್ ಗಿಂತ ಹೆಚ್ಚು, ಅತಿ ಶೀಘ್ರದಲ್ಲಿ. ಕಳೆದ 33 ವರ್ಷಗಳಿಂದ ಆಹಾರ ಉತ್ಪನ್ನಗಳ ತಯಾರಿಕೆ ಹಾಗೂ ಮಾರಾಟ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿದೆ ನರನ್ಸ್. ಈಗಿನ ಧಾವಂತದ ಜೀವನಕ್ಕೆ ಪೂರಕವಾಗಿ ರೆಡಿ ಟು ಈಟ್ ಉತ್ಪನ್ನಗಳಾದ ಹೋಲ್ ವೀಟ್ ಚಪಾತಿ ಹಾಗೂ ಪರೋಟಾಗಳನ್ನು ಇತ್ತೀಚೆಗೆ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದೆ. ವಿವಿಧ ಶ್ರೇಣಿಯ ಬ್ರೆಡ್ಗಳು, ಬೆಣ್ಣೆ ಬಟರ್, ರಸ್ಕ್ಗಳು, ವೇಫರ್ಸ್, ನಮ್ಕೀನ್ಗಳು, ಹಲ್ವಾಗಳು, ಹೋಳಿಗೆ, ಕುಕೀಸ್ ಹಾಗೂ ಹಲವಾರು ಉತ್ಪನ್ನಗಳು ನಿಮ್ಮ ಹತ್ತಿರದ ಮಳಿಗೆಗಳಲ್ಲಿ ಲಭ್ಯ. ತಾಜಾ, ಗುಣಮಟ್ಟದ, ಶುಚಿ ರುಚಿಯಾದ ಆಹಾರೋತ್ಪನ್ನಗಳಿಗಾಗಿ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ನರನ್ಸ್ ಎಂದೇ ಕೇಳಿ ಪಡೆಯಿರಿ. ನಮಸ್ತೆ. ಈ ಬಾರಿಯ ವಿಧಾನಸಭೆಯ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ನಾನು ಕಾರ್ಕಳದಿಂದ ಸ್ಪರ್ಧೆ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದವನ್ನ ನಾನು ಮತ್ತೆ ಮತ್ತೆ ಕೇಳ್ತಾ ಇದ್ದೇನೆ. ಬಿಜೆಪಿ ಅಭ್ಯರ್ಥಿಯಾಗಿ ಏಪ್ರಿಲ್ 19ನೇ ತಾರೀಕು ನಾನು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಈ ನಾಮಪತ್ರ ಸಲ್ಲಿಕೆಯ ದಿವಸ ಕಾರ್ಕಳದ ಎಲ್ಲ ಕಾರ್ಯಕರ್ತರು, ಹಿತೈಷಿಗಳು, ನಮ್ಮೆಲ್ಲ ಬಂಧುಗಳು ದೊಡ್ಡ ಸಂಖ್ಯೆಯಲ್ಲಿ ಬೆಳಿಗ್ಗೆ 9:30 ಒಳಗೆ ಕಾರ್ಕಳದ ಸ್ವರಾಜ್ ಮೈದಾನಕ್ಕೆ ಬರಬೇಕು. ಅನಂತ ಶನಿದಿಂದ ಆರಂಭ ಆಗುವಂತ ಈ ಮೆರವಣಿಗೆಯಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸ್ತಾ ನನ್ನನ್ನು ಬೆಂಬಲಿಸಬೇಕು, ಆಶೀರ್ವದಿಸಬೇಕು ಅನ್ನುವಂತ ವಿನಂತಿಯನ್ನು ಮಾಡಿ 19ನೇ ತಾರೀಕು ನಾಮಪತ್ರ ಸಲ್ಲಿಕೆಯ ದಿವಸ ನೀವೆಲ್ಲರೂ ಕೂಡ ಬಂದು ನನಗೆ ಆಶೀರ್ವಾದವನ್ನು ಮಾಡಬೇಕು, ಬಿಜೆಪಿಗೆ ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತೇಳಿ ನಾನು ಮತ್ತೊಮ್ಮೆ ನಿಮ್ಮ ಹತ್ರ ವಿನಂತಿಸ್ತೇನೆ. ಧನ್ಯವಾದಗಳು. ಕಾರ್ಕಳ ನಮ್ಮ ಹೆಮ್ಮೆ. ಸುನೀಲ್ ಕುಮಾರ್ ಮತ್ತೊಮ್ಮೆ ಬಿಜೆಪಿ ಬೆಂಬಲಿಸಿ. ಬಲೆ ತಿಳಿಪಾಲೆ ಕುಸಾಲ್ದ ಪಂಥದ ಎಸಲು ಪತ್ತೆತ್ತ ಮಾಮಲ್ಲ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್. ಈ ಲೇಸಿಗೆ ಬಲದಿಂಜಾದೇರು ಸನ್ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್, ಸಂತೋಷ್ 2 ಸ್ಟಾರ್ ರೈಸ್ ಭದ್ರಾವತಿ, ಸಿಟಾಡೆಲ್ ಡೆವಲಪರ್ಸ್.
ಮಾತೆರೆಗಳು ಸೊಲ್ಮೆಲು ಪುಣೆ ಬಂಟರ ಸಂಘದ ಮುತಾಲಿಕೆಡು ಅಂಚನೆ ಪೂನದ ಬೇತೆ ಬೇತೆ ಸಂಘಟನೆದ ಸಾಕಾರಡು ಕಲಾ ಪೋಷಕರ್ನ ಒತ್ತು ಸೇರಿಗೆಡು ನಮ್ಮ ಟಿವಿ ಅರ್ಪಣೆ ಮಲ್ಪನ ಚಿತ್ತಿನ ರೋಹನ್ ಕಾರ್ಪೊರೇಷನ್ ಬಲಿದೆಲ್ಪಲಿ ಕುಸಾಲ್ದ ಪಂತದ ಎಸಲ್ ಪತ್ತದ ಈ ಸಂಚಿಕೆ ನಿಕಲಿನ ಮಾತಿರಲ್ಲ ಅರ್ತಿ ಪಿಡಿತದ ಅರಡಿಗಿದ ಉಡಾಳಿ ಎತ್ಕೊಂಡು ಬಂದಲೆ ಈ ಒಂಜಿ ಲೇಸಿಗೆ ಮಲ್ಲ ಮಟ್ಟದ ಸಹಕಾರನು ರೋಹನ್ ಕಾರ್ಪೊರೇಷನ್ ಕೊಡ್ತಿರಂದಂಡ ಈ ಲೇಸಿಗೆ ಬಲದಿಂಜಾದರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅಂಚನೆ ಸಂತೋಷ್ 2 ಸ್ಟಾರ್ ರೈಸ್ ಭದ್ರಾವತಿ ಸಿಟಾಡೆಲ್ ಡೆವಲಪರ್ಸ್ ಅಂಚನೆ ಮರ್ಗಿಲ್ದ ಸಹಕಾರ ಉಂಡು ಅಮೃತ ನನಿ ಮೆಕಾಯ್ ಹೋಮ್ ಅಪ್ಲಯನ್ಸಸ್ ರೈ ಎಸ್ಟೇಟ್ ಅಂಚನೆ ಮಾನಸ ಅಮ್ಯೂಸ್ಮೆಂಟ್ ಪಾರ್ಕ್ ಮಕ್ಕಳ ಮಾತ ಸಾಕಾರ ನೆನವರಕ್ಕೆ ಮಲ್ತ ದಾಖಲೆಗಳ ಸೊಲ್ಮೆನ್ ಪನೊಂದು ತೀರ್ಪುಗಾರರನ್ನ ಪೀಠಡು ಓಲಗಾತಿರು ನಮ್ಮ ಪುಣೆ ಬಂಟರ ಸಂಘದ ಗುರುಕಾರ್ಲನ ಚಿತ್ತಿನ ಸಂತೋಷ್ ಶೆಟ್ಟಿರು ಅಂಚನೆ ನಮ್ಮ ಟಿವಿದ ಗುರುಕಾರ್ಲನ ಚಿತ್ತಿನ ಡಾಕ್ಟರ್ ಶಿವಶರಣ್ ಶೆಟ್ಟರು 2 ಜನ ನಿಕಲ ಮಾತೆರ ಪರವಾದ ಮೋಕೆದ ಉಡಾಡಿ ಎದುಕೊನೊಂದು ಸಾಕಾರ ಕೊಡ್ತಿನ ಮಾತೆರೆಗಳ ಕುಡಾರ ಉಡಲಗಂತದ್ದು ಸೊಲ್ಮೆನ್ ಪನೊಂದು ಇತ್ತೆ ಕಲಕ್ ಕಲಾವಿದರನ್ನು ಎದುಕೊನ ಚಿತ್ತಿನ ಪುರ್ತು ಕಲಕ್ ಜಪ್ಪರವಿಲ್ಲರು ಹರಿಣಿ ಕಲಾವಿದರು ಬಿಸಿ ರೋಡು ಸಂಗತಿ ದಾದ ಅಂತ ಬಂಡ ನಮ್ಮ ಪಿದಯ ದೂರಕರ ಪೋನಾಗ ಒಂಜಿ ಗಾಡಿಡು ಪೋನಾಗ ಬಂಡಿಡು ಪೋನಾಗ ಐಕೊಂಜಿ ಚೌಕಟ್ಟು ನಿಯಮ ಉಂಡು ಐಕೆ ಸಾರಿಗೆ ನಿಯಮ ಅಂದವನ್ಪ ಅಂಚಿತ್ತಿನ ಸಾರಿಗೆದ ನಿಯಮಲನ್ನು ನಮ್ಮ ತತ್ತು ಪೋನಾಗ ಕಡತು ಪೋನಾಗ ವಾ ರೀತಿ ನಂಗೆ ಆ ಟ್ರಾಫಿಕ್ ಪೊಲೀಸ್ ಸಕುಲು ನಮ್ಮ ಕೆಚ್ಚರಿಗೆ ಹೊರಪೆರ ಅಕಲೆ ನಮ್ಮ ವಾರೀತಿ ಮಂಗೆ ಮಲ್ಪ ಒಂದು ವಿಶೇಷವನ್ನು ಹೊರಟು ತೊಯ್ಪಾರೆ ಬರೋಲ್ಲರು ಎದುಕಲ್ಲೇ ಮಲ್ಲ ತಾಟಿದ ಒಟ್ಟಿಗೂ ಹರಿಣಿ ಕಲಾವಿದರು ಬಿಸಿ ರೋಡ್ದ ಕಲೆ ಮುಜೇಪಟ್ಟು ನೆತ್ತಿಗೆ ಪಾಠದಾನ ಪುಡಿ ಅತ್ತೆ ನಮ್ಮ ಫಂಕ್ಷನ್ ಮುಗಿತು ನಮ್ಮ ಆತಿಗೆ ನಮ್ಮ ಬರೋಂತದ ಸಡನೆ ಬೈಕ್ ಉಂತಾಯಿರಿ ಏನೋ ಸ್ವಲ್ಪ ಜಪಡಾಯಿರಿ ಸೀದಾ ಮೂಸೊಂದು ಬತ್ತರದೆ ಏರಿ ರಾಮ್ಯ ಮೂಸುನಿ ಪಪ್ಪಿ ಮಾಡಜ್ಜಿ ನಾನೇ ಅವಳು ಮಾಮು ಓ ಇರ ಪಪ್ಪ ಬೈದೇರಿ ಎನ್ನ ಪತ್ತಿ ಬೊಕ ಪೊಲೀಸ್ ಮಾಮು ನಮ್ಮಿತ್ತ ಬರ್ತಿರಲ್ತು ಫಂಕ್ಷನ್ ಮುಗಿತದೆ ಅವಳೆನ್ನ ಮುಂಕೂಟ ಬರ್ತಿ ಜನ ಇತ್ತೆ ಊದನ್ನ ಪತ್ತಿರ್ದು 15 ಸರ ಫೈನ್ ಮಾಡ್ವಿ ಒಲ್ತು ಕೊರ್ಪುನು ಯಾನ ಪಂಡ ಅಲ್ಪನೆ ಪರೋಚಿ ಕೇಂಡರೇರಿ ಅಂಚಲಿರೆ ಪಾಡು ನಿತ್ರ ರಡ್ಡು ಕ್ವಾರ್ಟರ್ ಜೊತೆ ಇಲ್ಲ ಪರ್ಲೆ ಬಂದಿದ್ದಾರೆ ಕೇಂಡರೇರಿ ಅಂದೆ ಒಂತೆ ಬತ್ತೊಂದೆ ಸಡಂತೆ ಬರಿ ಸರಿ ಇತ್ತು ಅನುಭವ ಸರಿ ಇತ್ತು ದಾದಿ ಒಂದು ಐಡಿಯಾ ಉಂಟು ದಾದಿ ಎರಡಂತೆ ಮಾಲುಂಡು ಇವಂತೆ ಬಾರಿ ಒಂದು ಕೊಂಚ ಬರ್ಪೇರೆ ಬೊಕ ಇಲ್ಲ ಡ್ರೈವರ್ ಪಾ ಇಲ್ಲ ಡ್ರೈವರ್ ಪುಣಿ ಇಂದು ರೆಡಿ ಮಿಕ್ಸ್ ಅತ್ತ ಮಾಲೆ ಇವಂತೆ ಪರ್ ಬೊಕ ನೆಟ್ಟು ಭವಿಷ್ಯ ಉಂಡು ಓಲಾನ ಪರ್ಪುನೆಟ್ಟು ಭವಿಷ್ಯ ಉಂಡೆ ಫಸ್ಟ್ ಟೈಮ್ ಕೇಳ್ಯಾನು ನೇ ಏನನ್ನ ಅಟ ಮಲ್ಪೋಚಿ ಪರ್ದಾಯಕ ಸರಿ ಪೂಜಾನ ಈತೆ ಪರಿ ಐದು ಕ್ಯಾನಲ್ಲ ನೇ ಪರ್ದಾಯಕ ಡ್ರೆಸ್ ಮತ್ತೆ ಹೆಂಚ ಅಪ್ಪನ ಗೊತ್ತು ಒಂಚೂರು ನೆರಿ ಬತ್ತಲೆ ನಿನ್ನ ನೆರಿ ಬತ್ತನಾಗ ಆಯನ ಬೆರಿ ಬತ್ತು ನಾನು ಆ ಜನ ಬೆರಿ ಇರೇನತ್ತು ಆ ಜನ ಬೆರಿ ಬತ್ತನೆ ನಾನು ಅದೇ ಅಂಚೊಂದು ಚೂರು ಬರ್ಪ ನೇ ಚಾಕನೆ ದಳ ಕಬಾಬ್ ಕೊರ್ಲೆ ಚಾಕನುಂಡು ಎಂಕ ಬರ್ತಿ ಗೋಲಿ ವಜೆ ಏಪತ್ತುಲ ಇರ ಕಿಸರು ಗೋಲಿ ವಜೆ ತಿಂದು ಎಂಕ ಬರ್ತಿ ಗೋಲಿ ವಜೆ ಏಂಡ ಉಪ್ಪುಲ್ಲ ಒಂದೇ ಗೋಲಿ ವಜೆ ಎಂಕ ಬರ್ತಿ ಗೋಲಿ ವಜೆ ಎಂಕ ಚಾಕನೆ ದಾದನ ಬೋಡು ಆಹಾ ಎಬಿ ವಾ ನರಕದ ಪಂಜೆ ಒಂದು ದಾನೆ ಬೇಗಾರ ನಕ್ಕೋಲು ಇರೇಗೆ ಏತು ಜನ ಬೋಡಿ ಪರ್ದಾಕ ಬೇಗಾರ ನಕ್ಕು ನಕ್ಲು ಅವು ತೂತು ಜನ ಆತೆ ನೇ ಪರ್ದಾಕ ನೆಂಚಬದಿ ಆಯ್ ಬರ್ಪಣ ಬರ ಆಗ ದರ್ಪನೆ ಪುಷ್ಪ ಯಾನ್ ಎಕಡೆ ಪಂಡ ಎಂಕ ಪರ್ದಾಕ ಆಪು ಜಿಂದು ತೂಲ ಪುಷ್ಪ ದಾದೆ ನಮ್ಮ ಏಪಳ ರೋಡ್ ಉಂಟು ಚೋರಮನ್ ಪರವಾಗಿಲ್ಲ ಕಂಡೆ ಮಾಡುದು ಏಪಳ ಅನ್ಯನ ತೆದುಪೋಡು ನಮ್ಮ 4 ಜನಕ್ಕೆ ಆದರ್ಶವಾದ ಬದುಕೋಡು ಸರಿ ಐಕೆ ನಮ್ಮ ದಾದ ಮನ್ಪೋಡು ಚಹಾ ಬುಡೋಡು ಚಾ ಬುಡ್ನೆ ಯಾನ್ ಗಂಗಸರ ಅರ್ಪಣಿ ಅವು ಹತ್ತು ಚಹಾ ಪಂಡ ದಾದ ಕಂಡನಿ ಚಟ ಬಿಡೋದು ಬಡಜಿ ಹಠ ಬಿಡೋಡು ಏತ ಹಠ ಬಿಟ್ಟ ಒಂಜಿ ಬಾಲ ಹತ್ತು ಜತೆ ಅಂದೇ ಶಿವನ ಬೇಜಾರಪ್ಪಣಿ ಒಂಜಿ ಬಾಲ ಕೊರಾತಿ ಈ ಜನಕ್ಕೆ ಯಾನ ಶಿವನ ಸತಿ ತಿಕ್ಕೊಂಡು ಟ್ರೈ ಮಲ್ತು ಒಂದೆತ್ತ ಹೌದೇ ಆರು ಡಾಕ್ಟ್ರತ ಕೂಲಿದ ಡಾಕ್ಟ್ರತ ಐಜಿ ಜಾರ ನೆಕ್ಕಲ ಮರ್ದು ಕೊರ್ಪೇರ್ಗೆ ಅವಾರು ಏಡಲ್ ಪಂತಿಜೇರು ಆ ಜನ ಬರೋದು ನಿಂಗೆ ಆಪು ಜೀವತಂತೆ ಈ ಬೊಬ್ಬೆ ಮಾಡಿ ಈರು ಪನ್ನ ಕರೆಕ್ಟ್ ಕಣ್ಣನಿ ಚಟ ಬಿಡೋಡು ಪೊಣ್ಣು ಅಟ ಬಿಡೋಡು ಅಪ್ಪ ಮಾತೆ ಜೋಕ್ಲಾಪು ಒರಿ ಮಲ್ಪೊಚ್ಚಿ ಚಿಂತೆ ಮಲ್ಪೊಚ್ಚಿ ಒನ್ಯ ಇಳದೆ ನೀನಿ ಯಾ ಪನ್ನಗೆ ಬೇತೀನಿ ನೀನು ಹಾ ಅಂಚದಲ್ಲ ಅಲ್ಲೇ ಪೊಲೀಸ್ ಬತ್ತೆ ಬಿಡ ಏರಿಯಾ ನಿಕುಲು ನರಮಣಿ ನರಮಣಿಂದ ಕಣ್ಣು ತೋಜನು ಏರ್ ನಿಕುಲೊಂದು ಯಾನ್ ಕಂಡನಿ ಅಲ್ಬಿಡಿದಿ ಯಾನೆಂಚ ನಂಬೋಡಿ ಅದೇ ಕರಿಮಣಿ ಕಟ್ಟಿದೀನಿ ಯಾನಿ ಕರಿಮಣಿ ಈ ಕಟ್ಟಿನ ದಾಲ ಪ್ರೂಫ್ ಉಂಡಾ ಇಜ್ಜಿ ಸರ್
ಯಾನು ಒರ್ತಿ ಉಂತೊಂದಿತ್ತೆ ಮಾತಾ ಲೈನ್ ಜನ ಕುಳಿತೇರಿ ಬತ್ತ ಕಟ್ಟೊಂದು ಪೋಯರು ಏರಿಗೆ ಬೊರ್ಚಿ ಅಕ್ಲು ಬಿಚ್ಚೊಂದು ಪೋಯರು ಲಾಸ್ಟ್ಗೆ ಒಂಜಿ ಕರೆ ಮಾಡಿ ಕೊರಿಂಡು ಅವ್ನು ಬೇರೆ ನನಗೆ ಗೊತ್ತಾಂದ್ರೆ ಅಂಚ ಬೇರೆ ಎನ್ನ ಕಂಡಾಡಿ ಅಂಚ ಕಟ್ಟೊಂದು ಬೋರ ಅಗ್ಲು ಬಸ್ ಸ್ಟಾಂಡ್ ಬ್ಯಾನರ್ ಕಟ್ಟುಡ ಬೊಕ್ಕದಾದೆ ಹಾಗೆ ಗಾತ್ರ ಗೊತ್ತಾಗ ಕಟ್ಟೆ ಮಾಡಿ ಓಕೆ 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 ಸರಿ ಸರಿ ನಿನ್ನ ಪುದರ್ದದೆ ಎನ್ನ ಕೃಷ್ಣಿ ಅಲ್ಲ ಪುಷ್ಪ ಇಂದು ಪುಷ್ಪತ್ತಿ ಯಾನಂದು ಪುಷ್ಪ ಪುಷ್ಪ ಎಂಕ ಆಪುಜೆ ಅಲ್ಲ ಆ ಪೊಲೀಸ್ ಬೋರ್ಡ್ ಬಲ್ತೀನಿ ಕಾಲಿನ ಪುಷ್ಪಡೆ ಬಲ್ತೀಯ ಇಂದು ನಮ್ಮ ಟ್ಯಾಲೆಂಟ್ ಬರ್ತೀನಿ ವೀರ ಸಾರ್ ಪೋಡ್ಯಾರ ಅಂದು ಓಡ್ಯಾರ ಮರಳು ಬತ್ತೋಡು ಅಲ್ಲ ಪುದರೆಂಚೆ ಪುಷ್ಪ ಎನ್ನ ಬಡಿದಿನ ಪುದರ್ಲ ಪುಷ್ಪಯ ಇಂಚ ದಟ್ಟದ ಬನಿಯರ ಪುರ್ಸೊತ್ತಿಚ್ಚಿ ವಾ ಸೇಕಿಟ್ ಬಂದು ನಲಿಪುಣಿಯ ಎಂಕು ಡೌಟು ನೀರ ರಪ್ಪ ಇಲ್ಲ ತೂದು ಬತ್ತಿನ ಬಡ್ದಿನ ಅಲ್ತನ್ನುಲ್ಲಂದು ಸರ್ ಈರ ಎಂಕ್ಲ ಪುದರ್ಕೆ ಏನು ಹೇಳ್ದೆ ಈರ ಪುದರ್ ದಾದೆ ಕಂತೋಜ್ಜೆ ಓ ಕಂತೋ ಜಡ್ಡೆ ಪುದಾರ್ ಬರ್ಲೆ ನೇಮ್ ಪ್ಲೇಟ್ ಕಂತೋಜ್ ಜಕೆಂಡಿನಿ ಅಂಚ ನೇಮ್ ಪ್ಲೇಟ್ ದುಃಖ ಕೋಟ್ಯಪ್ಪ ಓ ಕೋಟಿ ಪುಷ್ಪ ಎಂಗ್ ಪರ್ದಾಗ ಆಪುಜಿ ಅವಳಿಗೆ ಸೀರೆ ಬಂದ ಆಪುಜಿ ಆಲ ಸೊಂಟದ ರ್ಯಾಶಸ್ ಉಂಡು ಅವು ಕಿರ್ಪುಂಡು ಇದೇ ಪತೂತುನಿ ಮನ್ಪುಜಿ ಮಂಗಾಯಿ ನಡುಪುನು ಸರಿ 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 ಒಲ್ತು ಬರ್ತೀನಿ ನಿಕ್ಲು ಅಮ್ಮ ಅಲ್ತೆ ಆಲ ಅಮ್ಮನ ಇಲ್ಲ ಎಂಗುಲು ಬರ್ತೀನಿ ಸರ್ ಅಮ್ಮನಿಲ್ಲ ಓಲಿಯಾ ಅವು ಮೂಲೆ ಐತಲ್ಲ ಅಮ್ಮನಿಲ್ಲ ದಾಯ್ ಪೋಯ್ನಿ ಅವಳು ಇಲ್ಲೋಕ್ಲಿಯೇ ಇಲ್ಲಕ್ಕಿಲ್ಲ ಇಲ್ಲಕ್ಕಿಲ್ಲ ಓಲು ಬಂಟರ ಮಾಡಿ ಆಲ್ರೆಡಿ ಏರಂಡ ಇಲ್ಲಕ್ಕೆಲ್ ದೀಪೇರೆ ಅವು ನಿನ್ನ ಗೊತ್ತ ಸರಿ ಇತ್ತೆ ಪೂರ್ಣಪುರ ಸ್ಮಾರ್ಟ್ ಸಿಟಿ ಅತ್ತೆ ಇತ್ತೆ ಅಲ್ಪ ಅಲ್ಪ ಪಾರ್ಕಿಂಗ್ ಪುರ ಜಾಗ ಇಜ್ಜತ್ತೆ ಸರಿ ಅಂಚ ಇಲ್ಲ ಅನ್ಕೊಂತ ವಾಲ್ಡರ್ ದೀಪುನ್ ಪಂಜನ್ಪುರ ಆದ ಬಕ ಪಿರ ಅವೇ ಇಲ್ಲ ಅನ್ಕೊಂತ ಅಲ್ಪಡಿ ದೀಪುನ್ ಸೂಪರ್ ಸೂಪರ್ ಓಟಿ ಅಪ್ಪಿ ಮಂಗಿ ನಮ್ಮಿಯೇ ನಮ್ಮಡ ಅನ್ನ ಸರ್ ಇಂಚಿನ ಒಂಜಿ ಪುಂಜೆ ಹಾಗೆ ಇಂಚ ಮತ್ತೆ ಬುಡ್ಪುಣ ದೇವರಿಗೆ ಗೊತ್ತು ಎನ್ನ ಬಡಿದಿಲ್ಲ ಸೇಮ್ ಇಂಚನೆ ಮಾರೆ ದಿಟ್ಟಗು ದಿಟ್ಟು ಓಲ ಒಂಜಿ ದಿನ 4 ದಿನ ಮಿನಿ ಎನ್ನ ಬಡಿದು ಇಲ್ಲ ಇಜ್ಜಲ್ದಾಂಡ ಮೂಲೆಯಲ್ಲಿ ತಗೊಂಡ ಗೊತ್ತೇ ಅವನು ಇರೆಗ ಅಂದಾಜ ಆಜ ಇಂಡಿಯಾ ಅದು ಇಲ್ಲಕ್ ಬಲ ಲೆಪ್ಪುಣಿ ನಾನು ಒಂದು ಕೈ ಮತ್ತೆ ಕಂಡನಿ ಎದುರು ಅಂತ ಲೆಪ್ಪುಣಿ ಕುಸಾಲಗ ಮಾರೆ ಕುಸಾಲಗ ನಾನು ಬುಡ್ಡ್ಯಾನು ತುಲಿ ಉಂದಿ ಎನ್ನ ಬಡಿದಿ ಗಾತಗನ್ನ ಬುಡ್ತೆ ಇಂದು ಕುಸಾಲಗ ಸರ್ ಆಲ್ದ ಕುಸಾಲ್ ಮನ್ಪುಜ್ಜಿ ಆದಂತೂ ಹುಷಾರು ಸರಿ 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 ನಿಕುಲಿತ್ತ ಬೈಕ್ ಬರ್ತಾರದ ನಿಕಲ ಬೈಕ್ ಹೋಗ್ಯ ಅಲ್ಸರ್ ಬಂದ್ಬನ ಬೈಕ್ ಉಂಡಯ್ಯ ಅವು ಪಲ್ಸರ್ ಸುರುಕವು ಪಲ್ಸರ್ ಮೂರನೇ ಆಯ್ತ ಮೊದಲು ಪಿ ಲಕ್ಕ ಎಲ್ಲೋ ಬೊಕ್ಕಿತ್ತ ಅಲ್ಸರ್ ಅಂಚ ಪಿ ಪೋತನು ಸರ್ ಅಂಚ ಸರಿ 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 ನಿಕಲು ಬೈಕ್ ಬರ್ತಾರೆ ಟ್ರಾಫಿಕ್ ದ ರೂಲ್ಸ್ ಮಾತ್ರ ಫಾಲೋ ಮಲ್ತೊಂದು ಪುಡು ಫಾಲೋ ಮಲ್ತೊಂದು ಎಂಕುಲು ಬಂದ ಟ್ರಾಫಿಕ್ ಬಂದ ಎಂಕುಲು ಫುಲ್ ಫಾಲೋ ಮಲ್ಪ ಸರ್ ಎಂಕುಲು ಅಂದ ಸರ್ ಸರಿ 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 ನಿಕಲು ಇತ್ತ ಬೈಕ್ ಪೋಂದುಲ್ಲಾರ ಏನಲ್ಲಿ ನಿಕಲ ಪಿರಾವಡ್ದುಂಜಿ ಆಂಬುಲೆನ್ಸ್ ಸೈರನ್ ಪಾಡೊಂದು ಬರ್ಪುಂಡು ಸರಿ ಓಕೆ ಸರ್ ನಿಕಲು ಸುರುಕು ದಾದನಲ್ ಪಾರು ಆ ಸೈರನ್ ತಕ್ಕುವ ಅಂಕಲ್ ದಾಯಗಿಯ ಶಬ್ದ ಮಾಲಿನ್ಯ ಪೂಜಾ ಶಬ್ದ ಮಾಲಿನ್ಯ ಡಿಜೆದ ಟ್ಯಾಬ್ಲ ಬರ್ಪಿನತ್ತು ಪೇಷಂಟ್ ಪತ್ತೊಂದು ಸೈರನ್ ಪಾಡೊಂದು ಆಂಬುಲೆನ್ಸ್ ಬರ್ಪಿನಿ ಬರೀಕ್ ಬೋರ್ಡ್ ನಿಕಲು ಸೈಡ್ ಇತ್ತ ನಿಕಲು ಬೈಕ್ ಪೋಂದು ಪಾರು ನಿಕಲ್ ಎದುರು ಕೊಂಚ ಕಣ್ಣು ತೋಜನ್ನೇ ಬರ್ಪಿ ದಾದನಲ್ ಪಾರು ಎಂಗುಲು ಅನಾಥ ಜಾಗ್ರತದ ಬೋಪ ದಾಯಗಿಯ ಎಂಕ್ಲೆ ದಲಾರ ಬಲ್ಲಿ ಎತ್ತಿ ಒಲ್ಲ ಆಯಕ ದಲಾಂಡ ಆಯಕಂತೋ ಜತೆ ನಮ್ಮಡ ನಮ್ಮಡ್ ಪೋಡ್ಚಿ ಬರೀಕ್ ಪೋಡು ಆಯಕ ದಲ ಆಯರ್ಲ ಬಲ್ಲಿ ಗೊತ್ತಾಯ್ಜಾ ಅವ್ ಸರ್ ಇತ್ತ ನಿಕುಲೊಂಜಿ ಪೊಂಜು ಈರೊಂಜಿ ಕಾರ್ ಬುಡು ಒಂದು ಪೋಂದುಲ್ಲ ಕಾರ್ ಬುಡು ಎನ್ನಲಿ ಒಂಜಿ ಕಾರ್ ಬುಡು ಒಂದು ಪೋಂದುಲ್ಲ ಇರೆಗೆ ರೈಟ್ ಗೆ ತಿರ್ಗಾವಡು ಎಂಚ ಸಿಗ್ನಲ್ ಕೊರ್ಪಾರು ಮೇರಿ ಏರಿಯಾ ಪೊಲೀಸ್ ದಾರಿ ಎಲ್ಲಿ ಮತ್ತೆ ಪ್ರಶ್ನೆ ಏನೊಂದು ಅಂಚನ ಇದ ಕೇಂದ್ರಕ್ಕೋಸ್ಕರ ಬಂದ್ಬಿಡು ಸರ್ ಯಾನಿತ್ತ ಕಾರ್ ಬುಡು ಒಂದು ಪೋಂದುಲ್ಲ ಒಂದು ಕಾರ್ ಇತ್ತ ರೈಟ್ ಸಿಗ್ನಲ್ ಅದೇ ಈತ ಸರ್ನೆ ರೈಟ್ ವೆರಿ ಗುಡ್ ವೆರಿ ಗುಡ್ ಇತ್ತ ಅವೇ ಲೆಫ್ಟ್ ಗೆ ತಿರ್ಗಾವಡು ಎಂಚ ಸಿಗ್ನಲ್ ಕೊರ್ಪಾರು ಇಂಚಿನ ಎಲ್ಲ ಕ್ವಶನ್ ಮತಕ್ಕೆ ಏನೊಂದು ಬೇರೆ ಲೆಫ್ಟ್ ಸರ್ ಒಂದು ಕಾರ್ ಒಂದು ಲೆಫ್ಟ್ ಸಿಗ್ನಲ್ ನೇ ಕೊಂಜು ಇರ್ನ ಕೈ ಕಂಡಿಡ್ದು ಪಿದೆ ಬರ್ಪುಣ ಮಂಡಸ ಮಂಡೇರಿಗೆ ಸಿಗ್ನಲ್ ತೋಜನ ಪಿರೋದಕ್ಲಿಗೆ ಆಯ್ಕೆ ಮಂಡೆ ಉಂಟು ಇಂಚ ಮಂಡೆ ಬಿದ್ದಾರಂಬ್ರಿ ಸಾಗರಕ್ಕೆ ಒಂದು ವಿನಂತಿ ನಾನು ಲೆಫ್ಟ್ಗೆ ಹೋಗ್ತೇನೆ ಬದಿಗೋಗಿ ನಮ್ಮಡ ಇಂಚಿನ ಆಟದ ಅನೌನ್ಸ್ಮೆಂಟ್ ಮಲ್ಪುಣ ಸರಿ ಅಂಚತ್ತು
ಕೈ ನಿಂಚೆ ರೈಟ್ ಕೈ ಇಂಚೆ ಪಿದೆ ಪಾಡೋಡು ಮೆಲ್ಲ ಪೆದಂ ಈ ಜನ ಕ್ಲೀನ್ ಪೆದಂ ಹೌದೇ ಆ ಜನ ಬಯ್ಯಗ್ ಬಲ ಅಂದೇನ ಲೆಪ್ಪು ಕಂಜಿನೇ ಅಂಚ ಅತ್ಯ ಲೆಫ್ಟ್ ಗೆ ತಿರ್ಗಾ ಒಂದು ಪನೋಡು ಇರ ಲೆಫ್ಟ್ ಲೆತ್ತೊಂದುಲ್ಲ ಅಲಿತು ಅಂತ ರೈಟ್ ಹೋಪೋಲ ಅವು ಮಾತು ಪಡು ನಿಕುಲು ಕಾರಡು ಪೋಂದುಲ್ಲಾರು ಎದುರು ಸಡನ್ ಶಾಲೆದ ಜೋಕುಲು ಗುಂಪಾದು ಬತ್ತಿ ದಾದಾನು ಪಾರು ಸಡನ್ ಇಂಚ ಬ್ರೇಕ್ ಹೊತ್ತು ನಾನು ಸಡನ್ ಬ್ರೇಕ್ ಪಾಟ್ನಂಡ ಪಿರೋಡ್ ಬತ್ತಿನ ಗುದ್ದು ಜನ ಪಿರೋಡ್ ಬತ್ತು ಗುದ್ದೆ ನಾನು ಗೆನ್ಪುಣಜ್ಜಿ ಆಗ ದಮ್ಮುಂಡ ತಾಕೋದು ಎದುರು ಬತ್ತು ಗುದ್ದಾಡಿ ನಮ್ಮ ಎನ್ನ ಗೆನ್ಪುಣಜ್ಜಿ ಅಂಚತ್ತ ಬೊಕ ಓಲ ನಿಕ್ಲಿಗೆ ಸಡನ್ ಬತ್ತೀರಿ ಪಿರವ್ ದಕ್ಲಿಗೆ ಸ್ಲೋ ಮಲ್ತದು ಒಂಜಿ ಇನ್ಫಾರ್ಮೇಶನ್ ಕೊರಡು ಮಾಹಿತಿ ಕೊರಡು ಯಾಕೆ ದಾದ ಪರು ನಿಕ್ಲು ರೈಟ್ ಹ್ಯಾಂಡ್ ಪಿದೈ ಪಡೋಡು ಮೆಲ್ಲ ಇಂಚ ಮಲ್ಪೋಡು ಓಕೆ ಸರ್ ಇತ್ತೆ ಗೊತ್ತಲ್ಲ ಸರ್ ಇತ್ತೇನೆ ಕಾರ್ಡು ಡ್ರೈವಿಂಗ್ ಮಲ್ತೊಂದು ಬರೋದಿಲ್ಲ ಸರ್ ಇಂಚ ಎದುರು ಇಂಚ ಜೋಕುಲು ಪಾಸ್ ಆಯ್ರಿ ಯಾವ್ದಾದ್ರು ಅಡೇಗೆ ಇಂಚ ಬ್ರೇಕ್ ಮಾಡ ಬ್ರೇಕ್ ಮಾಡ್ದು ಕೀ ಆಫ್ ಮಲ್ಪೆ ಕೀ ಆಫ್ ಮಲ್ತು ಇಂಚ ಡೋರ್ ದೆಪ್ಪೆ ಡೋರ್ ದತ್ತಿ ಇಂಚ ಜಪ್ಪೆ ಪಿರ ಇಂಚ ಡೋರ್ ಪಾಡ್ದು ಸಿಗ್ನಲ್ ಇಂಚ ಉಂತವ್ಯ ಮಾರ್ಲಗಟ್ಟನ ಬುಡ್ಪೆತ್ತ ಮೂಲೆ ಅಂಚದ ಸಿಗ್ನಲ್ ಕೊರ ಅಂಚ ಬ್ಲಾಕ್ ಆಪು ಜಾವ್ಲು ಬ್ಲಾಕ್ ಅನ್ನ ಕೋಲ್ ಬಾರ್ದು ಕುಟ್ರೆ ಕೊಡಂಚಿ ಓ ಪೊಂಜವೇ ಕೋಲ್ ಪಾಡ್ದು ಕುಟ್ಟರೆ ತಂಡಸ್ ಬ್ಲಾಕ್ ಆಯ್ನ ಟ್ರಾಫಿಕ್ ಬ್ಲಾಕ್ ಆಯ್ನ ಓ ಸಾರಿ ಸಾರಿ ಓ ಸರಿ ಸರ್ ಒಂಜಿ ಕ್ಲೀನ್ ಯಾ ಕ್ಲೀನ್ ಮಾಡ್ಬೋ ಸರ್ ಪಿರ ಕುಲ್ಯ ಪಾಡ್ ಪೋರ ಬೆಲ್ಟೇರಿ ರಮ್ಮೆ ಪಡುವನೆ ಉಂತಲೇ ಸೈಡ್ ವಾಡ್ ದಾದರಿಗೆ ಪೂರ್ತಿ ಸೈಪರ್ ಹಂಚುವಲೆ ಅಲ್ಲ ನವೀನ ಟಿಪ್ಪರ್ ಮತ್ತೊಂದು ಐತೀನಿ ಇಂಚ ಸರ್ ಇಂಚ ಕಡಪ್ಪ ಆಂಡದ ನಿಕ್ಲ ಪೂರ ಆಂಡ ಇಂಚ ಮಲ್ತ ನಡ ಸರಿಯಾ ಒಂದು ಕರೆಕ್ಟ್ ಟ್ರಾಫಿಕ್ ರೂಲ್ಸ್ ಫಾಲೋ ಮಲ್ಪಡು ಓಕೆ ಸರ್ ಅವು ಬೈಕ್ ತಾನೆ ಅಡ್ಡ ಬರ್ತೀನಿ ಆಯ್ಕೆ ಕೂಡ ನಿದ್ರೆ ಜನ ಜೆತ್ತು ನಾವು ಸರ್ ಅವು ಸ್ಟ್ಯಾಂಡ್ ಪೊಲ್ಲಿನ್ ಸರ್ ಸ್ಟ್ಯಾಂಡ್ ಪೊಲ್ಲಿನಿಕ ಅಡ್ಡ ಪಾಡ್ನ ಸರಿ ಪೇಪರ್ಸ್ ಮಾತೊಂಡತ್ತ ಪೇಪರ್ ಉಂಟು ಸರ್ ಕೊರ್ಲೆ ಉಂದುದಾದಕ್ಕೆ ಅವು ಇಂಗ್ಲಿಷ್ ಪೇಪರ್ ಹತ್ತು ಗಾಡಿದ ಡಾಕ್ಯುಮೆಂಟ್ಸ್ ಉಂಡ ಕೇಳಿನಿ ಡಾಕ್ಯುಮೆಂಟ್ ಆರ್ಸಿ ಉಂಡ ಇರು ಸುರುಕೆ ಬಂತು ನಾನು ಪತ ಇದೆ ದಾದೆ ಆರ್ಸಿ ಮಾಲತ್ತ ಮಾಲತ್ತು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಉಂಡ ಅವು ಇಲ್ಲ ಉಂಟು ಸರ್ ಮಾಲ್ ಕೂಡ ಪಡ್ತೇತು ಬಸ್ಸು ರಾಜನ ಡಿಎಲ್ ಉಂಡ ಡಿಎಲ್ ಎರಡು ಎಂಎಲ್ ಉಂಟು ಕ್ವಾರ್ಟರ್ ಕೊಡೆ ಕೊಂಚ ಪರ್ಪಣ ಕಂಡ ಡಿಎಲ್ ಡ್ರೈವಿಂಗ್ ಲೈಸೆನ್ಸ್ ಉಂಡ ಲೈಸೆನ್ಸ್ ನನ್ಪರ ಆಟ ಪೋಯ ಆಟ ಬಂಡಿ ಏನ್ ಮಾಕಂದು ಏನ್ ಮಾಕ್ಯ ಮುಖ ಎನ್ಮ ತಿಂಗಳು ಚೈಲ್ಡ್ ಗುಲ್ಲೆ ಹೌದಾ ಈಗ ಅವಿರ ಅಂದಾಜ ಸರ್ ಆರ್ ಎನ್ಮ ಸರ್ಕಲ್ ಹಾಕೋಣ್ಣಿ ಮೇರೆ ಪೊಲೀಸರಿಗೆ ಎನ್ಮ ಹಾಕದಿನಿ ಮೇರೆ ಎನ್ಮ ತಿಂಗಳು ಉಲಾಯಿ ಯಾನು ಪಿದಡ್ ಫುಲ್ಲು ಟ್ಯಾಡ್ ಏತ್ ಕಸ್ಟಮರ್ ಏತ್ ಬಿಸಿ ನಾದೆ ಪಂಡ ನಂಕ ಅಂಗಡಿ ಆತಿ ಅಂಚ ಗಿರಾಕಿ ಬರೋನ್ ತಿರ್ಬಣ್ಣಿ ಎಂಚಿನ ಅವಸ್ಥೆ ಮೇಲೆ ಎಮಿಷನ್ ಟೆಸ್ಟ್ ಉಂಡಾ ಎಮಿಷನ್ ಟೆಸ್ಟ್ ಇದೆ ಸರ್ ಇನ್ನು ಪಡಿಕೆ ಟೆಸ್ಟ್ ಉಂಡಾವೆ ಪಡಿಕೆ ಟೆಸ್ಟ್ ಎರಗಿಯ ಎಮಿಷನ್ ಟೆಸ್ಟ್ ಪುಗೆ ಚೆಕ್ ಉಂಡಾ ಪುಗೆ ನೀರ ಚೆಕ್ ಕೊಡ್ಬೇಕು ಸರ್ ವಾಯ್ತದಿಗೆ ಫೋನ್ ಪೂಜಾ ಇನ್ಶೂರೆನ್ಸ್ ಉಂಡಾ ಇನ್ಶೂರೆನ್ಸ್ ಗಾಡಿ ದೀಪುಣ ಗಾಡಿ ಬಿಡಿಟಿ ಕೀ ಮಾತ್ರ ಬಿಡ್ತೀನಿ ಇನ್ ಫ್ರಾಂಡ್ ಮತ್ತೊಂದು ಓದ್ತೀನಿ ಸರ್ ಲಕ್ಕ ದಿನ ಗಾಡಿಯ ಲಕ್ಕ ದಿನ ಹತ್ತಿ ದೀನಲ್ಲಿ ಬಿಡ್ತೀನಿ ಪತ ಇದ್ದೀನಿ ಏರ್ನ ಗಾಡಿಯ ಏರ್ನ ಅಂಡಾಡಕ್ಕೆ ಏನ್ ಗೊತ್ತಾರ ಜನ ನಿಕ್ಲಿನ ಆಯ್ತು ದುಂಬೆ ಗಾಡಿ ಲಕ್ಕದಾರೆ ನಿಕ್ಲಿನ ಇಂಚನೆ ಬಿಡ್ನ ಆಯ್ತು ನಿಕ್ಲು ಪರ್ತಾರ ಅಂದ್ ಸರ್ ಪರ್ತಿ ಎಲ್ಲ ಮುಸುಂದುಲೆ ಪರ್ತ ತೋಜಿನ ಕೋಡೆ ಬರ ಕ್ಲೀನ್ ಇತ್ತ ಸರ್ ನಿಕ್ಲು ಬಾಯ್ಡ್ ಪಂಡ ಆಯ್ತು ಚೆಕ್ ಮಲ್ಪುಡು ಆಲ್ಕೋಹಾಲಿಕ್ ಮೀಟರ್ ಉಂಡು ಆಯ್ತು ಚೆಕ್ ಮಲ್ಪುಡು ಊರಿಪ್ಲೆ ಇರ ಅಭ್ಯಾಸ ಉಂಡದೆ ಎಂಚಿನ ಬೈತಿಗೆ ಗೆಸ್ಟ್ ನಕ್ಲೇನು ಉದ್ಘಾಟನೆಗೆ ಲಿಪ್ಪು ನೈ ಕೊಂಬೂರಿ ಪೇರೆ ಕೊಂಬತ್ ಅವೇನು ಮೆಲ್ಲ ಉರಿಪಡದೆ ಮರಳು ಕಟ್ಟಿರ್ನ ಜಾಗ್ರತೆ ಆಲ್ಕೋಹಾಲಿಕ್ ಟೆಸ್ಟ್ ಅವಡು ಸರಿ ಉರಿಪು ವಾ ಮರ್ಲು ಬೋಲಿಸನ್ ಉರಿಪರ ಪಾನ್ಪುಲ್ ನಾಳೆ ನೇರ್ಪುಲ್ ನಾರೆ ಉರಿಪಿ ಸಿಗ್ನಲ್ ಬತ್ತನು ಈ ಪರ್ತ ಈ 100% ಬತ್ತ ಈ ಫೈನ್ ಕಟ್ಟೋಡೆ ಮರ್ಲು ಫೈನ್ ಕಟ್ಟುವೆ ಇನ್ನು ಯಾಕೆ ಫೈನ್ ಕಟ್ಟೋಡು ನೀ ಮಾಲ್ ಉಂಡು ಅಂತೀನಿ
ಸರ್ಕಾರ ಮಾಲ್ ಮಾರ ಪರ್ಮಿಷನ್ ಕೊಡ್ನೇರಿ ಸರ್ಕಾರ ಮಾಲ್ದಾಗ ಸ್ಕೋಪ್ ನೋಡಿ ಸರ್ಕಾರ ಈತ ಮಾತ್ರ ಸರ್ಕಾರ ಬಂದು ಫೈನಲ್ ಸರ್ಕಾರದ ಸರ್ ಕಟ್ಟೋಡು ಭಾರಿ ಸರ್ಕಾರದ ಪಾತ್ರ ಆತ ಈತ ಸರ್ಕಾರ ನೀನು ಪ್ರಧಾನ ಮಂತ್ರಿ ಮಾಡ್ತೀನಿ ಇದಾದ ಅಲ್ಪ ಪೋಲೆ ಧರ್ಮಗ ಆಸೆ ಆಸೆ ಪುಟ್ಟವನತ್ತು ಒಂದು ವೇಳೆ 2 ನಿಮಿಷಕ್ಕೆ ನೀನು ಪ್ರಧಾನಿ ಮಾಡ್ತಿಂದಂಡ ಈ ಸುರುಕು ದಾದ ಮಲ್ಪ 2 ನಿಮಿಷ ದಾದ ಮ್ಯಾಗಿ ಮಾಡ್ಬಿಡತ್ತಿ ಅಂದು ಸರ್ ಬೇಟದಾರ ಮಲ್ಪ ಮರಳು ಕಟ್ಟಂಡ ಜಾಗ್ರತೆ ಸರಿ ಈ ಮಿಷನ್ ಸರಿ ಇಜ್ಜಿ ಸರಿ ಡಾಬಣಿ ನಾನು ಪರ್ತಿಜ್ಜಿ ಇದೇ ಹಾಪುಂಡ ಡಿ ಎನ್ನ ಬಡದಿನ ತೂಲಿ ಮಳಿಗೆ ಒಂಜೇ ಬೊರ್ಚಾಡ್ನ ಅಭ್ಯಾಸ ಇಜ್ಜಿ ಇನ್ನೊಂದು ಓಲ್ಡ್ ಪೀಸ್ ಸಾರಿ ಓಲ್ಡ್ ವೈಫ್ ಅಲ್ಲೇನು ಓದಲೆ ಐಟಿ ಗೊತ್ತಾಪ್ ನೀರೇ ಮಿಷನ್ ಸರಿ ಇಂಡ ಇಜ್ಜಾನ ತೂಕ ಉರಿಪು 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 ನೆಟ್ಟು ಜ್ಯೂಸ್ ಇಜ್ಜಿ ಹೌದಾರ ಫ್ರೂಟಿ ಕೊಡ್ತೀನ ಉರಿಪಿಯೇ ಅಲೆ ಅಲೆ ಈ ಮಿಷನ್ ಸರಿ ಇಜ್ಜಿ ಸರಿ ಸರಿ ಸರ್ ಮಿಷನ್ ಸರಿ ಇಚ್ಚಿರ್ನ ಡಿ ಯಾಕಡೆ ಇರೇನನ್ನು ಪರ್ಪ ಇರತ್ತ ನೆಕ್ಕಿನ ಎಂಚಿನ ಮಂಡಿ ಐ ಲವ್ ಯು ಮುಲ್ಲ ಸಾರಿ ಯು ಕೋಟ್ಯಪ್ಪ ಈಗ ಮಿಷನ್ ಸರಿ ಜತೆ 1 ನಿಮಿಷ ದದೆ ಮಂಗ್ಯಾಲ್ಪರಯ ಅಂಚತ್ ಸರ್ ಇತ್ತ ಯಾನ್ ಉರಿತೆ ಐಟ್ ದಾಲ ಸಿಗ್ನಲ್ ಆತಿಜಿ ನಿಕುಲು 2 ಜನ ಬರ್ತಾರೆ ಒಂಜಿ ಭಾಷೆದ ಸಂತಾನ ಉಂಡೆ ಏರೆಗೋಸ್ಕರ ಸರ್ಕಾರ ಈತ್ ನಮ್ಮನ್ನ ಆ್ಯಡ್ ಕೊರ್ಪಿನಿ ಪರ್ದ ಡ್ರೈವಿಂಗ್ ಮಲ್ಪಚ್ಚಿ ಹಾಂಡಲ ಪರಂದು ಪೋಪರತ್ತೆ ಎಲ್ಲ ದಾಲ ಹೆಚ್ಚು ಕಮ್ಮಿ ಹಣ್ಣಂದ ಇಲ್ಲದಕ್ಲಾಗಿ ಏರುಲ್ಲ ರೀ ಒಂಜಿ ಅಕ್ಕಲ್ ಬಂದ್ಮೂರ ಇಜ್ಜನಿಕ್ಲಾಗಿ ಕೂಡ ಈ ಒಂಜಿ ಹೆಲ್ಮೆಟ್ ಎಲ್ಲ ಪಾಡ್ದಿಜಿ ಹೆಲ್ಮೆಟ್ ಪಂಡಂದ ಎಂಚಿನಂದೇನಿದ್ದಾರ್ಯ ಎಚ್ ಪಂಡ ಹೆಡ್ ಈ ಪಂಡ ಐಸ್ ಎಲ್ ಪಂಡ ಲಿಪ್ಸ್ ಎಂ ಪಂಡ ಮೌತ್ ಈ ಪಂಡ ಇಯರ್ಸ್ ಟಿ ಪಂಡ ಟೀತ್ ಈತ್ ಮಾತ ಅಂಗಾಂಗದ ರಕ್ಷಣೆ ಮಲ್ಪುನು ಹೆಲ್ಮೆಟ್ ನೇನು ಪಾಡಂದೆ ತಿರುಗುವರತ್ತ ನಿಕ್ಲಿಗೆ ಭಾಷೆ ಉಂಡಯ ఒక పోలీస్ దగ్గర తిక్కిండ అడ్డ సాతిడు బలిపులి వాళ్ళ తత్తది ఎదురు తిక్కిందండ పోలీస్తే సైతి ಅವಳು ಸೈನ್ಯದ ಗಡಿ ಕಾಪುನ ಸೈನಿಕರೆಲ್ಲ ಒಂಜೆ ಮೂಲು ಸಿಟಿ ಟ್ರಾಫಿಕ್ ಕಾಪುನ ಪೊಲೀಸ್ ದಕ್ಕುಲ್ಲ ಒಂಜೆ ಒಂಜಿ ಬಂಜಿದ ಬಡವ್ ಕಟ್ಟದು ಆ ನಟ ದೊಂಬುಗು ಬರ್ಸಗ್ ಚಳಿಕ್ ಆ ಟ್ರಾಫಿಕ್ ಕಂಟ್ರೋಲ್ ಮಲ್ಪರತ್ತ ಏರಂಡ ಒರಿ ಮಗೆ ಬತ್ತೇನ್ವರ ಉಂಡರ ಬಾಜಲಾಪುಂಡ ಏರ್ಲಕ್ಕೇನ್ನ ಕುಲಿಜ್ಜರು ಪೊಲೀಸ್ ದಾಖಲೆ ಮಿನಿ ಚಲ್ಲು ಮಲ್ತಾರನಂಡ ಜಾಗ್ರತೆ ಸಾರಿ ಸರ್ ಸರ್ ಈ ಪಣ್ಣ ಪಾತ್ರೆ ಕಂಡಲ್ಲ ಫೈನ್ ಕಟ್ಟೋ ಸರ್ ನಾನು ಇತ್ತ ಮಾತ್ರ ಕಾಸಿಜ್ಜಿ ಎಲ್ಲ ಕೋರ್ಟ್ ಮೊತ್ತದ ಯಾನ ಕಟ್ಟೋ ಸರ್ ವೆರಿ ಗುಡ್ ಬಪ್ಪ ಸರ್ ನಾ ಫೈನ್ ಎಂತ ಕೋರ್ಟ್ ಕಟ್ಟೋರತ್ತ ಕಟ್ಟೋಡೆ ತಪ್ಪಾರವಲ್ಲಿ ಅಂಚ ನನ್ನ ಪರ್ತಾರತ ಎಂತು ಫೋನಾಗ ಒಂಚೂರು ಜಾಗ್ರತೆ ಸೀದಾ ಬರೀಟೆ ಇಲ್ಲಡೆಗೆ ಪೋಲಿ ಏರಿ ಹೆಂಗೆ ಇಲ್ಲಡೆ ಬೋಪನತ್ತು ಬೋಕ ಏರ್ನ ಪಾತ್ರೆಗೆ ನನ್ನ ಪರ್ತಿನ ಪೂರ ಪಿರಿಂದು ಅಂಚ ಒಂಜು ಕೋರ್ಟ್ ಪರ್ತಾರ ಕಾಂದು ಜನ್ಮಗು ಸುಧಾರಿಸ ಪಾಲೆ ಪಂಚ್ ನಿಲಿಕ್ ತಲಿಪುಲೆ ಮಲೆ ತಲಿ ಪಾಲೆ ಬೂರ್ದು ತಲಿಪುಲೆ ಮಲೆ ತಲಿ ಪಾಲೆ ತೆಲ್ತ ಬೋರಲೆ ಮಲೆ ತಲಿ ಪಾಲೆ ಅಂಜಾರ ತಲಿಪುಲೆ ಮಲೆ ತಲಿ ಪಾಲೆ ಪಾಪ ಮಲೆ ತಲಿ ಪಾಲೆ ನಂದ ಗೋಕುಲ ನಮ್ಮ ಮನೆ ಅಂತ ಹೆಮ್ಮೆಯಿಂದ ಹೇಳಬೇಕಾದ್ರೆ ಅದು ನಮ್ಮ ಸ್ವಂತ ಮನೆ ಆಗಿರ್ಬೇಕು. ಆದ್ರೆ ಈ ದುಬಾರಿ ಜಗತ್ತಲ್ಲಿ ನಮಗಿಷ್ಟವಾದ ಊರಲ್ಲಿ ಹೇಗ್ ಸಾಧ್ಯ? ಮಂಗಳೂರಿನ ವಿಜಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ತಿಂಗಳಿಗೆ ಕೇವಲ 31,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಹಿಂದೆ ಬುಕ್ ಮಾಡಿ. ನಂಬಿಕೆ ಮತ್ತು ವಿಶ್ವಾಸದಲ್ಲಿ ನಂಬರ್ 1 ರೋಹನ್ ಕಾರ್ಪೊರೇಷನ್. Long ago lived a princess who dreamt to build a palace on her own. Little did she know that the journey towards it would take her this long. H for house. Well, now the wait is over, 'cause she found a companion to make her dreams a reality. Citadel Developers, the companion you need, delivering excellence since 1996. ಕೂತ್ಕಳ್ಳಿ ನೆಂಟರೆ ಸರಿ ಹೊತ್ತಿಗೆ ಬಂದಾರ ನಾ ತೋಡು ಭತ್ತ ಬಂಗಾರ. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್
ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಸಂಸ್ಕರಿಸಿ ಆಧುನಿಕ ಯಂತ್ರೋಪಕರಣಗಳಿಂದ ಬಹು ವಿಧಗಳಲ್ಲಿ ಪರಿಷ್ಕರಿಸಿದ ಕುಚ್ಚಲಕ್ಕಿ. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಕುಚ್ಚಲಕ್ಕಿ. ಒಮ್ಮೆ ಉಪಯೋಗಿಸಿದರೆ ಯಾವಾಗಲೂ ಇದೇ ಅಕ್ಕಿಯನ್ನೇ ಬಳಸುತ್ತೀರಿ. ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೆಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. दादा सर टेंशन डॉलर अत्या ನಮ್ಮ ಇತ್ತಮಲ್ಪ ಆ್ಯಡ್ ಶೂಟ್ ಮಾಡಿ ಪರಪಿದಾರ್ದ 6 ಇಡೀ ದಿನ ಫಿಲ್ಮ್ ಶೂಟರ್ ಬಿಸಿ ಉಪ್ಪೇರು 6 ಕಿಚನ್ಗಳ ಸಂಬಂಧ ನಿಚ್ಚಿ ಇತ್ತು ಯಾರ್ದಾದ ಕುಕ್ ಮಲ್ಪೇರ ನಮ್ಮದಾದ ಶೂಟ್ ಮಲ್ಪಣ ಮುಂಜಿಲ ಗೊತ್ತಾ ಒಂದಿಚ್ಚಿ ಮಲ್ಪುಗಪ್ಪ ಅರುಣ ಮಸಾಲದ ಪೇಸ್ಟ್ ಉಪ್ಪುನಗ ಕುಕಿಂಗ್ ಮಸ್ತ್ ಈಸಿ. ಅರುಣ ಮಸಾಲದ ಕಲ್ನ ಫಿಶ್ ಫ್ರೈ, ಚಿಕನ್ ಕಬಾಬ್, ಚಿಕನ್ ಗೀ ರೋಸ್ಟ್. And its taste. ಸರ್ ಶಾರ್ಟ್ ರೆಡಿ ಸರ್. ಓಕೆ ಕಿಚನ್ ದಾಬಾ ತರಗ ಕೊರ್ಲೆ ರೆಸ್ಟ್ ಯೂಸ್ ಮನ್ಪ್ಲೆ ನಮ್ಮ ಅರುಣ ಮಸಾಲ ಪೇಸ್ಟ್ ಅಂಚಾಂಡ ಶುರು ಮಲ್ಪುಗತ್ತೆ ಅಡಿಗೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಇದೀಗ 250 ಗ್ರಾಂನ 6 ಶಶಿ ಡಿಟರ್ಜೆಂಟ್ ಕೇಕ್ನೊಂದಿಗೆ 40 ರೂಪಾಯಿ ಮೌಲ್ಯದ ಶಶಿ ಗ್ರಾಮ್ ಫ್ಲೋರ್ ಸೋಪ್ ಉಚಿತ. ಶಶಿ ಇದ್ದಲ್ಲಿ ಕೊಳೆಯ ಮತ್ತೆಲ್ಲಿ. ಕ್ಯಾಲ್ಸಿಬ್ರಾಡ್ ಟೂತ್ ಪೇಸ್ಟ್ ನಲ್ಲಿರುವ ಹೈ ಕ್ಯಾಲ್ಸಿಯಂ ಫಾರ್ಮುಲಾ ನಿಮಗೆ ಬಲವಾದ ಹಲ್ಲುಗಳನ್ನು ನೀಡುತ್ತದೆ. ಲವ್ ಮಾರ್ಕ್ ಬ್ಯೂಟಿ ಸೋಪ್, ನಮ್ಮ ಪ್ರೀತಿಯ ಚಿಹ್ನೆ. When you read, there's a sense inside telling you what's ahead. A sense that keeps you on track. A sense that stops you at the right moment. A sense that adapts to what's ahead. The new City and City EHEV with Honda Sensing. Just like you, it thinks ahead. ಯೂನಿಟಿ ಹಾಸ್ಪಿಟಲ್, ಎಕ್ಸ್ಪೆಕ್ಟ್ ಲೈಫ್, ಮಂಗಳೂರು. 4 ದಶಕಗಳ ಸುದೀರ್ಘ ಅನುಭವದೊಂದಿಗೆ ಸೇವೆಯಲ್ಲಿರುವ ಹೆಸರಾಂತ ಯುನಿಟಿ ಹಾಸ್ಪಿಟಲ್ನಲ್ಲಿ ವಿಶೇಷ ಸೇವೆಗಳು. ಅತ್ಯಾಧುನಿಕ ಸೌಲಭ್ಯ, ನುರಿತ ಮತ್ತು ಸುಪ್ರಸಿದ್ಧ ವೈದ್ಯರುಗಳ ತಂಡದಿಂದಾಗಿ ಕರ್ನಾಟಕದ ಅಗ್ರಮಾನ್ಯ ಸಂಸ್ಥೆಗಳಲ್ಲಿ ಒಂದಾಗಿದೆ. 25 ಹಾಸಿಗೆಗಳುಳ್ಳ ಲೆವೆಲ್ 1 ಐಸಿಯು ಸೌಲಭ್ಯ, ಅತ್ಯಾಧುನಿಕವಾದ 5 ಲೆಮಿನಾರ್ ಫ್ಲೋರ್ ಓಟಿಗಳು, ಕಾರ್ಡಿಯಾಲಜಿ, ಮಲ್ಟಿಸ್ಲೈಸ್ ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಅತಿ ಸೂಕ್ಷ್ಮ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗುತ್ತದೆ. ಸಂಪರ್ಕಿಸಿ ಯೂನಿಟಿ ಹಾಸ್ಪಿಟಲ್, ಫಲ್ನಿ ರೋಡ್, ಮಂಗಳೂರು. ಮಾನವ ಸಂಬಂಧಗಳು ರೇಷ್ಮೆ ನೂಲಿನಂತೆ ಸೂಕ್ಷ್ಮ ಮತ್ತು ಈ ಸಂಬಂಧಗಳನ್ನು ಬಟ್ಟೆಗೆ ನೇಯಲಾಗುತ್ತದೆ. TNC, a brand for every occasion. आपका जूस. अरे ये तो कमाल है. बेटा चटनी क्या स्पीड है. भाई मैं वारी जावा. ये है तो लाइफ. मैकॉय यूनिक इंटेल प्रो. मॉडर्न इंडियन नारी के सभी गुण है इसमें. ऐसा घूमे कि परिवार का प्यार घुल जाए. मैकॉय, प्रॉमिस ऑफ हैप्पीनेस.
ಮದುವೆ ಮತ್ತಿತರ ಶುಭ ಸಮಾರಂಭಗಳಿಗೆ ವಸ್ತ್ರ ಖರೀದಿಯ ಸಂದರ್ಭ ನಿಮ್ಮ ಮೊದಲ ಆಯ್ಕೆಯಾಗಲಿ ಮಂಜುಶ್ರೀ ಸಿಲ್ಕ್ಸ್ ಅಂಡ್ ಸಾರೀಸ್. ನಾರಿಮಣಿಗಳಿಗಾಗಿ ಅತ್ಯುತ್ಕೃಷ್ಟ ಮತ್ತು ಅತ್ಯಾಕರ್ಷಕವಾದ ಮದುವೆಯ ಸಿಲ್ಕ್ ಸೀರೆಗಳು, ಉಡುಗೊರೆಯಾಗಿ ನೀಡಲು ಅನುಪಮ ಸೀರೆಗಳು, ಲೆಹೆಂಗಾ ಮೆಟೀರಿಯಲ್ಸ್, ಕುರ್ತಿ, ಸಲ್ವಾರ್, ವೆಸ್ಟರ್ನ್, ನೈಟ್ ವೇರ್ಗಳು, ಪುರುಷರಿಗಾಗಿ ಮದುವೆ ದಿರಿಸುಗಳು, ಬ್ಲೇಸರ್ಸ್, ಕ್ಯಾಶುವಲ್ ಉಡುಪುಗಳು, ಮಕ್ಕಳಿಗಾಗಿ ಪುಟ್ಟ ಮಗುವಿನಿಂದ ದೊಡ್ಡ ಮಕ್ಕಳವರೆಗೆ ಬೇಕಾಗುವ ಪಾರ್ಟಿ ವೇರ್ಸ್, ಕ್ಯಾಶುವಲ್ ಉಡುಪುಗಳು, ಇಮಿಟೇಷನ್ ಜ್ಯುವೆಲರಿ, ಬ್ಯಾಗ್ಗಳು ಎಲ್ಲವೂ ಒಂದೇ ಮಳಿಗೆಯಲ್ಲಿ ಲಭ್ಯ. ಗುಣಮಟ್ಟದಲ್ಲಿ ರಾಜಿ ಇಲ್ಲದೆ ಆಕರ್ಷಕ ದರದಲ್ಲಿ ಮಾರಾಟ, ನಗುಮೊಗದ ಸೇವೆ ಮತ್ತು ವಿಶೇಷ ರಿಯಾಯಿತಿಗಳು ಗ್ರಾಹಕರಿಗೆ ಲಭ್ಯ. ಹಿಂದೆ ಭೇಟಿ ನೀಡಿ. ಸಮಗ್ರ ಕುಟುಂಬದ ಸಂಪೂರ್ಣ ವಸ್ತ್ರ ಭಂಡಾರ, ಸಂಪೂರ್ಣ ಹವಾನಿಯಂತ್ರಿತ 3 ಅಂತಸ್ತಿನ ಮಳಿಗೆ, ಮಂಜುಶ್ರೀ ಸಿಲ್ಕ್ಸ್ ಅಂಡ್ ಸಾರೀಸ್, ಕುಳಾಯಿ, ಮಂಗಳೂರು. ಹರಿಣಿ ಕಲಾವಿದರು ಬಿಸಿ ರೋಡ್ ಸುರುಕು ನಿಕುಲು ಪೊಲ್ಲಬ್ ಮಲ್ತೊಲ್ಲೆ ನಿಕಲ ತಾಟಿ ಬರೋಲಿ ಐದು ಕಂತ ತೀರ್ಪುಗ್ಯಾನ ಸಚಿನ್ ಅತ್ತಾಜೆ ಹರಿ ಸಾಲದ ಬದಾವು ವಿನಾಯಕ್ ಜೆಪ್ಪು ಮೂಜಿ ಅಂತ ಪೊಲ್ಲಬ್ ಮಲ್ತೊಲ್ಲೆ ಕಾಣಿ ಇತ್ತೆ ತೀರ್ಪುಗ್ಯಾನ ಸುರುಕು ನಮ್ಮ ಸಂತೋಷ ನಡಕೇನೊಂದಲ್ಲ ಒಂಜಿ ವಿನೂತನ ರೀತಿದ ಹಾಸ್ಯ ಐತೊಟ್ಟಿಗೂ ಸಂದೇಶಲ ಬಾರಿ ಪೊರ್ಲುದ ಕೊರಿಯರು ದಾದನ್ ಬಂಡ ಹೆಲ್ಮೆಟ್ ಪಾರ್ಜಿಂದ ಅಂಡ ದಾದಾಪುಡೊಂದು ಬಂದು ಬಿನಕ್ಕೆ ಹಾಸ್ಯಭರಿತವಾದ ಜನಗಳಿಗೆ ಅರ್ಥ ಮಲ್ಪರ ಪ್ರಯತ್ನ ಮಾಡಿದ್ದಾರೆ. ವಿನಾಯಕನಲ್ಲ ಅಂಚನೆ ನಿಗಲ ರಡ್ಜಂತಲ್ಲ ಬಾರಿ ಲಾಯಕದ ನಟನೆ. ಕಾಂಗ್ರೆಸ್. ಥ್ಯಾಂಕ್ ಯು ಸರ್. ಸೊಲ್ಲು ಡಾಕ್ಟರ್ ಶಿವಶರಣ ಶೆಟ್ಟರ್ ಯಾನ್ ಸುರುಕು ಅರುಣಿಜಂದಿನ ಹರಿಣಿ ಟೀಮ್ ತೂಪಿನಿ ಒಂದು ಫಸ್ಟ್ ಟೈಮ್ ಅಂತ ಅರುಣ್ ಪಂದೆ ಮಿಸ್ಸಿಂಗ್ ಹರೀಶ್ ಆಸ್ ಯೂಶುವಲ್ ಬಾರಿ ಶೋಕು ಅಂತಾರೆ. ಹೆಂಗೆ ಅವೇ ಖುಷಿ ಏನಿ ಲಾಸ್ಟ್ದು ಹೆಂಗೆ ಪ್ರತಿ ಸರ್ತಿ ಕಾಮಿಡಿ ಬಂತು ನಾವು ಪೊಲೀಸ್ ಹಾಕ್ಲೇನು ಕಾಮಿಡಿ ಇಟ್ಟೆ ತೂಪ ಆ್ಯಂಡ್ ಆ ಪೊಲೀಸ್ ಹಾಕಲು ನಂಜು ಬಂಗ ನಂಜು ಪಂಡರು ಅವು ಹೈಲೈಟ್ ಏನೆತ್ತ ಅವೇನು ತೂಂಡ ನಿಕುಲ್ ನೆಡ್ದು ಮಂತಿನ ಆರ್ಸಿ ಒಂದು ಪೂರ ಜೋಕ್ಸ್ ಪೂರ ಬಾರಿ ಎಲ್ಲಿ ಆಂಡೆ ಆ ಒಂಜಿ ಡೈಲಾಗ್ ಫಿನಿಶಿಂಗ್ ಬಾರಿ ಶೋಕ್ ಇತ್ತು. ఒక నికల మూజీ ಜನಕ್ಕೆ ನನ್ನ ಪರ್ಫಾರ್ಮೆನ್ಸ್ ಇಟ್ಟಿತ್ತು ಭಾರಿ ಶೋಕ ಆಯ್ತು. ಥ್ಯಾಂಕ್ ಯು ಆಲ್ ದಿ ಬೆಸ್ಟ್. ಸೊಲ್ಮೆಲು ಕುಡಂಜಿ ಕುಸಿತ ಸಂಗತಿ ಪಂಡ ಈ ಒಂಜಿ ಕಲಾವಿದರಿಗೆ ಉಮೇದು ಪುಟ್ಟವನಂಚಿತ್ತಿನ ಲೇಸಿ ಬಲಿ ತೆಲಿಪಲ್ಲಿ ಕುಸಲ್ದ ಪಂತ ಎಸಲು ಪತ್ತೆತ್ತ ಪೂಣ್ಯದ ಈ ಒಂಜಿ ಪಂಥಗೂ ನಂಗೆ ವಿಶೇಷವಾದ ಸಹಕಾರ ಒದಗದು ಬರೋದುಂಡು. ಪುಣೆ ಬಿಲ್ಲವರ ಸಂಘದ ಗುರುಕಾರ್ಲ ನೆಂಚಿತ್ತಿನ ವಿಶ್ವನಾಥ್ ಪೂಜಾರ್ಲು 25,000 4 ಲಕ್ಷ ರೂಪಾಯಿನ ಕೊರೊಂದುಲ್ಲೇರೆ ಈ ಒಂಜಿ ಸಹಕಾರ ಕೊರನೆ ಕರೆಗೆ ಮಲ್ಲ ಸೊಲ್ಮೇನೇನು ಬರೋದಿಲ್ಲ. ಅಂಚನೆ ನಮ್ಮ ಪೂಣೆದ ಒಂಜೆ ಮಾರಿಮಲ್ಲ ಆತ್ಮೀಯರು ಕಲಾ ಪೋಷಕರು ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳದ ಗುರುಕಾರ್ಲನ ಚಿತ್ರನ ಪುಣೆ ಪ್ರವೀಣ್ ಶೆಟ್ರು 25,000 ಕೊರತು ಸಹಕಾರ ಮಲ್ತೊಂದಲ್ಲೇರು ಅರೆಗ್ಲ ಮಲ್ಲ ಸೊಲ್ಮೇಲೇನು ಬರೋದಿಲ್ಲ. ಪ್ರತಿ ಕೂಟದ ಕಲೆಗೆ ನಮ್ಮ 35,000 ಕೊರೊಂದಿಲ್ಲ. ಐಕ್ಲ ವಿಶೇಷವಾದ ಒಂಜಾತು ಜನತ ಸಹಕಾರ ಒದಗದು ಬೈದ್ರಿ ನಂಗೆ ಈ ಪೊರ್ತುಡು ಈ ಒಂಜಿ ಚೆಕ್ನು ಕೊರ್ರೆ ಬರೋಲ್ಲೇರು ಪಿಂಪ್ರಿ ಚಿಂಚುವಾಡ್ ಬಂಟರ ಸಂಘದ ಗುರುಕಾರ್ಲ ನೆಂಚಿತನ ರಾಕೇಶ್ ಶೆಟ್ರು ಅಂಚನೆ ಆರ್ನ ಯಜಮಾಂತಿ ಸುನೀತಕ್ಕ ದೈದಿದ್ದು ಒಟ್ಟು ಬರಡು ಮಲ್ಲ ತಾಟಿ ಬೋಡು ಏನ್ ಏಪಲ ಪನ್ಪಿನ ಉಂಡು ಕಲೆ ಪುಲೆ ಉಡುಂದಾಂಡ ಆಯ್ಕ್ ಆಶ್ರಯ ಬೋರ್ಡ್ಗೆ ಶೇಕ್ಸ್ಪಿಯರ್ ಒಂಜಿ ಕಡೆ ಪನ್ಪೇರು ಕಲಾ ಪುಟ್ಟುನು ಕಲಾವಿದೆ ಪುಟ್ಟುನು ಒಂಜಿ ಇಲ್ಲಿಯ ಗುಡಿಚಲ್ರು ಅಂಡ ಕಲಾವಿದೆ ಪೋದು ಆಕೆರಿಗೆ ಎತ್ತುನು ಎರಮನೆಡು ಅಂಡ ಗುಡಿಚಿಲಿರ್ದು ಎಲಮನೆಗೆ ಪೋಡುಂದಾಂಡ ಆಶ್ರಯ ಬೋರ್ಡು ದುಂಬುದ ಕಲೋಡು ರಾಜಾಶ್ರಯತನ ಇತ್ತೆ ಇಂಚಿತ್ತಿನ ಕಲಾ ಪೋಷಕರ ಆಶ್ರಯತನ ಮಾತ್ರ ಸಾಧ್ಯ ಮಲ್ಲ ತಾಟಿ ಕೊಡರ ಬರಡು ಸೊಲ್ಮೆ ಅಭಿನ ಮಲ್ದಿನ ಕಲಾವಿದರಿಗೂ ತುಯಿನ ನಿಕಲೆಗೆ ಅಂಚನೆ ನಮ್ಮ ತೀರ್ಪುಗಾರರಿಗೆ ಪ್ರಾಯೋಜಕರಿಗೆ ಮಾತೆರಿಗಲ ಸೊಲ್ಮಿನ ಪನ್ನೊಂದು ಇತ್ತೆ ಈ ಒಂಜಿ ಬಲೆ ತೆಲಿಪಾಲೆ ಕುಸಲ್ದ ಪಂತುಗು ಮಲ್ಲ ಮಟ್ಟದ ಸಹಕಾರ ಕೊರೊಂದು ಪುನಿಯರ್ ಬಂಡ ನಮ್ಮ ರೋಹನ್ ಕಾರ್ಪೊರೇಷನ್ ಈ ಒಂಜಿ ಕ್ಷೇತ್ರೋಡು ಕ್ರಾಂತಿ ಮಲ್ದಿನ 10,000 ಒಂಜಿ ಫ್ಲಾಟ್ ದೆಪ್ಪರ ಸಾಧ್ಯ ಉಂಡು ತೋಜಾದು ಕೊಡ್ತಿನಾರು ಐತ ಒಟ್ಟುಗೂ ಇನಿ 31,000 ರೂಪಾಯಿ ಕೊರ್ದು ಕುಡ್ಲದ ಒಂಜಿ ಉಡಲ ಭಾಗ ಪಂಡಲ ತಪ್ಪ ಒಂದು ಬಿಜೈಡ್ ರೋಹನ್ ಸಿಟಿ ಪನ್ನಚಿತ್ತಿನ ಯೋಜನೆಯನ್ನು ಕೊರೊಂದು ಪುನಂಚಿತ್ತಿನ ರೋಹನ್ ಕಾರ್ಪೊರೇಷನ್ ದ ಮ್ಯಾಕ್ಸಿಮ್ ನಮ್ಮಟ್ಟುಗಳಾರ ದೈದ್ಯದವರ ವೇದಿಕೆ ಬರೋಡು ಎಲ್ಲಿಯ ಮಾನದಿಗೆ ನಮ್ಮ ಸ್ವೀಕಾರ ಮಲ್ಪಡೋದಕ್ಕೇನೊಂದು ನಮ್ಮ ಟಿವಿದ ಮಾರುಕಟ್ಟೆ ವಿಭಾಗದ ಗುರುಕಾರ್ಲ ನೆಂಚಿತ್ತಿನ ರಿಯಾ ಸತ್ತರ್ ಅರೆಗೊಂಜಿ ಶಾಲ ಪಾಡ್ದು ಎದುಕೊಂಡು ಬಂದು ಕೆಲವು ಅದೇ ನಿಕುಲ್ ಮಾತಿರಲ್ಲ ಒಂಜಿ ಚೀಟು ಬುಧರು ಬರೆದು ಪಾಡ್ದರೆಂದೆನ್ನುವ ಆಕೆರಿಗೆ ರಡ್ಡು ಜನಕ್ಕೆ ಮೊಬೈಲ್ ತಿಕ್ಕರೆ ಉಂಡು ಸೋಲ್ಮೇಲೆ ರೆಡ್ಡು ಪಾತೆರ
ನಮಸ್ಕಾರ. ಎಂಕಲ ಒಂದು ಎಡ್ಡೆ ಪ್ರಾಜೆಕ್ಟ್ ಬರೋದುಂಡು ಬಿಜೈಡ್ ವಿಚ್ ಇಸ್ ಕಾಲ್ಡ್ ಎಸ್ ರೋಹನ್ ಸಿಟಿ. ಒಂಜಿ ಮೋಜರೆ ಎಕರೆ ಜಾಗಡ್ 26 ಫ್ಲೋರ್ದ 546 ಅಪಾರ್ಟ್ಮೆಂಟ್ಸ್ ಬರೋದುಂಡು ವಿತ್ ಕುಡ್ಲಡ್ ಫಸ್ಟ್ ಟೈಮ್ ವಿತ್ 80,000 ಸ್ಕ್ವೇರ್ ಫೀಟ್ ಕ್ಲಬ್. ದೆನ್ ವಿ ಹ್ಯಾವ್ ಸಾಧಾರಣ ಒಂಜಿ 2,80,000 ಸ್ಕ್ವೇರ್ ಫೀಟ್ ಕಮರ್ಷಿಯಲ್ ಸ್ಪೇಸ್ ಆ್ಯಂಡ್ ಸಾಧಾರಣ ಒಂಜಿ 5 ಲಕ್ಷ ಸ್ಕ್ವೇರ್ ಫೀಟ್ದ ಅಪಾರ್ಟ್ಮೆಂಟ್ ಸ್ಪೇಸ್ ಬರೋದುಂಡು. And the heart of a place called Bijay, Sadarna 60% engal booking already happened, and it present rate nadundu 6,200. Thank you so much. Yeah, sure. ಸೋಲ್ಮೇಲು ಈ ಒಂದು ಕಾರ್ಯಕ್ರಮ ಮೂಲ ಮಲ್ಪಡೋದನ್ನ ನಮ್ಮೆಲ್ಲ ಸಹಕಾರ ಪುಣೆ ಬಂಟರ ಸಂಘದ ಅಂಚನೆ ಬೇತೆ ಬೇತೆ ಸಂಘಟನೆದ ಕಲಾ ಪೋಷಕರನ್ನು ಐಟ್ಲ ಒಂಜಿ ಮೂಲ ಬೋಡು ಬೋಡ್ತಿನ ಮಾತ ವ್ಯವಸ್ಥೆನ ಮಲ್ತು ಕೊಡ್ತಿನಾರು ನಮ್ಮ ಸುಜಿತ್ ಒಂಜಿ ಎಲ್ಲೇ ಎಂಕಲ್ನ ಮಾನದಿಗೆ ಸ್ವೀಕಾರ ಮಲ್ಪಡು. ನಮ್ಮ ಪ್ರವೀಣ್ ಪುಣಚ ಮೇರುಂಜಿ ಸುಜಿತರೆಗ್ ಮಾನದಿಗೆ ಮಲ್ಪಡೋದಕ್ಕೆ ಅನ್ನೋದಿಲ್ಲ. ಓಯೆ ಪೊರ್ತುಡಿಕೆ ನಡು ಇಂಚಿತ್ತಿನ ಆವಡ್ ಬಂಡ ಕೆಲವೇ ನಿಮಿಷೋಡು ಆಮೇಲೆ ಒದಗದು ಕೊಡ್ತೀನಿ ಅಂಚಿತ್ತಿನ ಒಂಜಿ ವ್ಯಕ್ತಿ ಸುಜಿತ್ ಒಂಜಿ ಮಲ್ಲ ತಾಟಿ ಬರಡಿ ನೀಂಕಲು ಕಾರ್ಯಕ್ರಮ ಮಲ್ಪಡೋದನ್ನ ಮಲ್ಲ ಸಹಕಾರ. ಬಲಿತಿಲಿಪಾಲೆ ಕುಸಾಲ್ದ ಪಂತದ ಎಸಲು ಪತ್ತೆತ್ತ ಮಾಮಲ್ಲ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್. ಈ ಲೇಸಿಗೆ ಬಲದಿಂಜಾದೇರು ಸನ್ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್, ಸಂತೋಷ್ 2 ಸ್ಟಾರ್ ರೈಸ್ ಭದ್ರಾವತಿ, ಸಿಟಾಡೆಲ್ ಡೆವಲಪರ್ಸ್. ಕನಸು ಕನಸಾಗೆ ಉಳಿಬಾರ್ದು ಅಲ್ವಾ? ಮನಸ್ಸಿದ್ರೆ ಮಾರ್ಗ. ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಕೈಗೆ ಎಟ್ಕೋ ದರದಲ್ಲಿ ನಿಮಗಿಷ್ಟವಾಗೋ ಮನೆ ನಿಮಗಿಷ್ಟವಾದ ಊರಲ್ಲೇ ಸಿಗತ್ತೆ. ಅದು ಸುಲಭವಾದ ಕಂತುಗಳಲ್ಲಿ. ಹೌದು, ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್ ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ತಿಂಗಳಿಗೆ ಕೇವಲ 31,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಹಿಂದೆ ಬುಕ್ ಮಾಡಿ. ಕನಸು ನನಸಾಗುವ ಅವಕಾಶ ನಿಮ್ಮ ಕಣ್ಮುಂದೆನೇ ಇದೆ. Long, long ago lived a princess who dreamt to build a palace on her own. Little did she know that the journey towards it would take her this long. H for house. Well, now the wait is over, because she found a companion to make her dreams a reality. Citadel Developers, the companion you need, delivering excellence since 1996. ಸರಿ ಹೊಕ್ಕೆ ಬಂದಾರ ನಾ ತೋಡು ಬತ್ತ ಬಂಗಾರ. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಸಂಸ್ಕರಿಸಿ ಆಧುನಿಕ ಯಂತ್ರೋಪಕರಣಗಳಿಂದ ಬಹು ವಿಧಗಳಲ್ಲಿ ಪರಿಷ್ಕರಿಸಿದ ಕುಚ್ಚಲಕ್ಕಿ. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಕುಚ್ಚಲಕ್ಕಿ. ಒಮ್ಮೆ ಉಪಯೋಗಿಸಿದರೆ ಯಾವಾಗಲೂ ಇದೇ ಅಕ್ಕಿಯನ್ನೇ ಬಳಸುತ್ತೀರಿ. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಮಮ್ಮಿ, ಸಮ್ಮರ್ ವೆಕೇಶನ್ಸ್ ಗೆ ಈ ಸರಿ ವಾಟರ್ ಪಾರ್ಕ್ ಗೆ ಹೋಗೋಣ. ಮಾನಸ ವಾಟರ್ ಪಾರ್ಕ್ ಗೆ ಹೋಗೋಣ. ಈಗ ಹಿರಿಯರಿಂದ ಕಿರಿಯರವರೆಗೆ, ಸಿಂಗಲ್ಸ್ ಅಥವಾ ಫ್ಯಾಮಿಲಿ, ಅನ್ಲಿಮಿಟೆಡ್ ವಾಟರ್ ಗೇಮ್ಸ್ ಹಾಗೆ ಸಂಜೆ ಮೇಲೆ ರೈನ್ ಡ್ಯಾನ್ಸ್ ಮತ್ತು ಮ್ಯೂಸಿಕಲ್ ಫೌಂಟೇನ್. ಕರಾವಳಿ ಕರ್ನಾಟಕದ ಬೃಹತ್ ವಾಟರ್ ಪಾರ್ಕ್ ಮಾನಸ ವಾಟರ್ ಪಾರ್ಕ್, ಪಿಡಿಕುಳ, ಮಂಗಳೂರು. ವಿಸಿಟ್ www.mansawaterpark.com. ಒಂದೇ ಸೂರಿನಡಿ ಮನೆ ತಳಪಾಯದಿಂದ ಗೃಹ ನಿರ್ಮಾಣದವರೆಗೆ ಎಲ್ಲಾ ತರದ ಸಾಮಗ್ರಿಗಳು ಲಭ್ಯ
ಲಭ್ಯವಿರುವ ಮಳಿಗೆ ಎಸ್ಕೆ ವೈಭವ್. ಅತ್ಯುತ್ತಮ ಗುಣಮಟ್ಟದ ಇಟ್ಟಿಗೆ, ಕಬ್ಬಿಣ, ಸಿಮೆಂಟ್, ಪೈಪ್ಸ್, ಎಲೆಕ್ಟ್ರಿಕಲ್ ಪ್ರಾಡಕ್ಟ್ಸ್, ಟೈಲ್, ಸ್ಯಾನಿಟರಿ ವೇರ್, ಪೇಂಟ್ಸ್, ವ್ಯವಸಾಯ ಉಪಕರಣಗಳು, ಈ ಎಲ್ಲಾ ಸಾಮಗ್ರಿಗಳು ಕೈಗೆಟಕುವ ದರದಲ್ಲಿ ಸಿಗುವ ಏಕೈಕ ಮಳಿಗೆ ಎಸ್ಕೆ ವೈಭವ್, ಗುರುವಾಯೂರ್ಕೆರೆ. ನಿಪ್ಪಾನ್ ಪೇಂಟ್ ಏಷ್ಯಾಸ್ ನಂಬರ್ 1 ಪೇಂಟ್ ಮಾತ್ರ ಅಲ್ಲ, ಇನ್ಮೇಲೆ ನಿಮ್ಮ ಮನೆಗೆ ನಂಬರ್ 1. ನಿಪ್ಪಾನ್ ಪೇಂಟ್ಗಿಂತ ಹೆಚ್ಚು, ಅತಿ ಶೀಘ್ರದಲ್ಲಿ. ಭಾರ್ಗವ್ ಎಂಟರ್ಪ್ರೈಸಸ್ ರೇಮಂಡ್ ಮಲ್ಟಿ ಬ್ರ್ಯಾಂಡ್ ಔಟ್ಲೆಟ್. ನಮ್ಮಲ್ಲಿ ರೇಮಂಡ್ ಮತ್ತು ಇತರ ಬ್ರ್ಯಾಂಡ್ಗಳ ಫ್ಯಾಬ್ರಿಕ್ಸ್ ಮತ್ತು ರೆಡಿಮೇಡ್ ಸೂಟ್, ಬ್ಲೇಸರ್, ಕಸ್ಟಮ್ ಟೈಲರಿಂಗ್ ಇದೆ. ಗ್ರಾಹಕರಿಗಾಗಿ ವಾಹನ ನಿಲುಗಡೆಯ ವ್ಯವಸ್ಥೆಯೂ ಮಾಡಲಾಗಿದೆ. ಇಂದೇ ಭೇಟಿ ನೀಡಿ. ಭಾರ್ಗವ್ ಎಂಟರ್ಪ್ರೈಸಸ್ ರೇಮಂಡ್ ಶಾಪ್ ಮಲ್ಟಿ ಬ್ರ್ಯಾಂಡ್ ಔಟ್ಲೆಟ್, ಎಕ್ಸೆಲ್ ಮಿಸ್ಚೀಫ್ ಮಾಲ್, ನೆಲಮಹಡಿ, PM ರಾವ್ ರಸ್ತೆ, ಮಂಗಳೂರು. ನಿಮಗೆ ಬೇಕಾಗುವ ಎಲ್ಲಾ ಬಗೆಯ ಆರೋಗ್ಯ ಉಪಕರಣಗಳ ಹೋಲ್ಸೇಲ್ ಮತ್ತು ರಿಟೇಲ್ ಮಳಿಗೆ ಉಡುಪಿಯ ದಿಶಾ ಸರ್ಜಿಕಲ್ ಮತ್ತು ಲೈಫ್ ಕೇರ್. ನಮ್ಮಲ್ಲಿ ಎಲ್ಲಾ ತರಹದ ಉಪಕರಣಗಳು, ಐಸಿಯು ಬೆಡ್ ಕಾಟ್ಗಳು, ವೀಲ್ ಚೇರ್, ವಾಕರ್, ಬಾಡಿ ಬೆಲ್ಟ್ಸ್, ಆರ್ಥೋಪೆಡಿಕ್ ಬೆಲ್ಟ್ಸ್, ನೀ ಸಪೋರ್ಟ್ಸ್, ನೆಬುಲೈಸರ್, ಸ್ಟೆಥೋಸ್ಕೋಪ್, ಗ್ಲೂಕೋಮೀಟರ್ಸ್, ಥರ್ಮೋಮೀಟರ್, ಸರ್ಜಿಕಲ್ ಗ್ಲೌಸ್, ಸರ್ಜಿಕಲ್ ಡ್ರೆಸ್ಸಿಂಗ್ಸ್, ಬ್ಯಾಂಡೇಜ್ಗಳು, ಎಲ್ಲಾ ತರಹದ ಸರ್ಜಿಕಲ್ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್, ಜೆನೆರಿಕ್ ಹಾಗೂ ಬ್ರಾಂಡೆಡ್ ಟ್ಯಾಬ್ಲೆಟ್ಸ್, ಕ್ಯಾಪ್ಸೂಲ್ಸ್, ಸಿರಪ್ಸ್, ಔಷಧಿಗಳು ಸೇರಿದಂತೆ ಮುಂತಾದ ಗುಣಮಟ್ಟದ ವಸ್ತುಗಳು ಲಭ್ಯ. ನಮ್ಮ ಧ್ಯೇಯ ಕ್ವಾಲಿಟಿ ಪ್ರಾಡಕ್ಟ್ಸ್ ಆನ್ ಎಕನಾಮಿಕ್ ರೇಟ್ಸ್. ನಮ್ಮಲ್ಲಿ ಹೋಮ್ ಡೆಲಿವರಿ ಸೌಲಭ್ಯವಿದೆ. ಹಿಂದೆ ಸಂಪರ್ಕಿಸಿ. ದಿಶಾ ಸರ್ಜಿಕಲ್ ಅಂಡ್ ಲೈಫ್ ಕೇರ್, ಕಲ್ಪನಾ ರೆಸಿಡೆನ್ಸಿ ಬಿಲ್ಡಿಂಗ್, ಓಲ್ಡ್ ಪೋಸ್ಟ್ ಆಫೀಸ್ ರೋಡ್, ಉಡುಪಿ. ರೈ ಎಸ್ಟೇಟ್ಸ್ ರೆಸಿಡೆನ್ಷಿಯಲ್ ಲೇಔಟ್, ಮೈಸೂರು. ಸಾಯಿ ಓಷನ್ ಮಾರ್ಟ್, ಚಿತ್ರಾಪುರ. ಕಳೆದ 33 ವರ್ಷಗಳಿಂದ ಆಹಾರ ಉತ್ಪನ್ನಗಳ ತಯಾರಿಕೆ ಹಾಗೂ ಮಾರಾಟ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿದೆ ನರನ್ಸ್. ಈಗಿನ ಧಾವಂತದ ಜೀವನಕ್ಕೆ ಪೂರಕವಾಗಿ ರೆಡಿ ಟು ಈಟ್ ಉತ್ಪನ್ನಗಳಾದ ಹೋಲ್ ವೀಟ್ ಚಪಾತಿ ಹಾಗೂ ಪರೋಟಾಗಳನ್ನು ಇತ್ತೀಚೆಗೆ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದೆ. ವಿವಿಧ ಶ್ರೇಣಿಯ ಬ್ರೆಡ್ಗಳು, ಬೆಣ್ಣೆ ಬಟರ್, ರಸ್ಕ್ಗಳು, ವೇಫರ್ಸ್, ನಮ್ಕೀನ್ಗಳು, ಹಲ್ವಾಗಳು, ಹೋಳಿಗೆ, ಕುಕೀಸ್ ಹಾಗೂ ಹಲವಾರು ಉತ್ಪನ್ನಗಳು ನಿಮ್ಮ ಹತ್ತಿರದ ಮಳಿಗೆಗಳಲ್ಲಿ ಲಭ್ಯ. ತಾಜಾ, ಗುಣಮಟ್ಟದ, ಶುಚಿ ರುಚಿಯಾದ ಆಹಾರೋತ್ಪನ್ನಗಳಿಗಾಗಿ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ನರನ್ಸ್ ಎಂದೇ ಕೇಳಿ ಪಡೆಯಿರಿ. ಇವರೆಲ್ಲ ಮನೇಲೇ ಇದ್ಕೊಂಡು ತಮ್ಮ ಕೆಲಸ ಮಾಡ್ಬೇಕಾರೆ ನಾನ್ ಯಾಕೆ ನನ್ನ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಕ್ಕೆ ಮನೆಯಿಂದ ಹೊರಗೆ ಹೋಗ್ಬೇಕು? ಈಗ ಆನ್ಲೈನ್ ಅಲ್ಲೇ ಕರ್ನಾಟಕ ಬ್ಯಾಂಕ್ SP ಅಕೌಂಟ್ ಓಪನ್ ಮಾಡಬಹುದು, ಅದು ಮನೆಯಿಂದಲೇ. ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. BA ಪ್ಲೈವುಡ್ 60 ವರ್ಷಗಳ ಸುದೀರ್ಘ ಅನುಭವದಿಂದ ಮನೆ ಮಾತಾಗಿರುವ ಸಂಸ್ಥೆ. ಪ್ಲೈವುಡ್ ಗಾಗಿ ವಿಶೇಷವಾಗಿ ಬಳಸಲಾಗುವ ಬೀಚ್, ಸಿಲ್ವರ್ ವೋಕ್, ಯುಕಲಿಪ್ಟಸ್, ನೀಮ್ ಮುಂತಾದ ಮರಗಳಿಂದ ತಯಾರಾಗಿರುವ BA ಪ್ಲೈವುಡ್ ISI ಪ್ರಮಾಣೀಕೃತವಾಗಿದೆ. ಕಮರ್ಷಿಯಲ್, ಮರೈನ್, ಡೆಕೋರೇಟಿವ್ ಪ್ಲೈವುಡ್ಸ್, ಬ್ಲಾಕ್ ಬೋರ್ಡ್ ಪ್ಲೈವುಡ್, ಫ್ಲಶ್ ಡೋರ್ಸ್ ಅತ್ಯುತ್ತಮ ಗುಣಮಟ್ಟದೊಂದಿಗೆ ಅಧಿಕ ಬಾಳಿಕೆಯನ್ನ ನೀಡುತ್ತದೆ. ಅಗಾಧ ಶ್ರೇಣಿಯ ಪ್ಲೈವುಡ್ಗಳು ಆಕರ್ಷಕ ಬೆಲೆಯಲ್ಲಿ ಲಭ್ಯ. ಆಂಟಿ ಟರ್ಮೈಟ್ ಮತ್ತು ವಾಟರ್ ಪ್ರೂಫ್ ಪ್ಲೈವುಡ್ಗಳು ಗ್ಲೂ ಲೈನ್ ಪಾಯ್ಸನಿಂಗ್ ತಂತ್ರಜ್ಞಾನದೊಂದಿಗೆ ಸಂತೃಪ್ತ ಗ್ರಾಹಕರ ಶ್ಲಾಘನೆಗೆ ಪಾತ್ರವಾಗಿದೆ. BA ಪ್ಲೈವುಡ್, ತುಂಬೆ, ಮಂಗಳೂರು. ಮೂಲ್ಕಿ ಕೊಲ್ನಾಡಿನ ರಾಜ ರಸ್ತೆಯಲ್ಲಿ ತನ್ನ ಅನುಪಮ ಸೌಂದರ್ಯ ಹಾಗೂ ಸಕಲ ಸೌಲಭ್ಯಗಳೊಂದಿಗೆ ನಿಮ್ಮನ್ನು ಸ್ವಾಗತಿಸುತ್ತಿದೆ ಮೂಲ್ಕಿ ಸುಂದರಾಮ್ ಶೆಟ್ಟಿ ಕನ್ವೆನ್ಷನ್ ಸೆಂಟರ್. ಮದುವೆ ಮತ್ತಿತರ ಸಮಾರಂಭಗಳಿಗಾಗಿ 1200 ಆಸನಗಳುಳ್ಳ ಸುಸಜ್ಜಿತವಾದ ಹವಾನಿಯಂತ್ರಿತ ಸಭಾಭವನ, ವಿವಿಧ ಕಾರ್ಯಕ್ರಮಗಳನ್ನು ನಡೆಸಲು ಛಾವಣಿ ರಹಿತ ತೆರೆದ ಸಭಾಂಗಣ, 150 ಹಾಗೂ 300 ಆಸನಗಳ ಪ್ರತ್ಯೇಕ ಕಾನ್ಫರೆನ್ಸ್ ಹಾಲ್ಗಳು, 700 ಜನ ಕುಳಿತುಕೊಳ್ಳಬಹುದಾದ ಭೋಜನ ಗೃಹ, ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲವೂ ಇಲ್ಲಿ ಲಭ್ಯ. ಬನ್ನಿ, ನಿಮ್ಮ ಶುಭ ಸಮಾರಂಭಗಳನ್ನು ಸ್ಮರಣೀಯವಾಗಿಸಿ ಮೂಲ್ಕಿ ಸುಂದರಾಮ್ ಶೆಟ್ಟಿ ಸಭಾಭವನದಲ್ಲಿ. ನಿಮ್ಮ ಸೌಂದರ್ಯವನ್ನ ಇಮ್ಮಡಿಗೊಳಿಸಲು ಸಜ್ಜಾಗಿದೆ ಪ್ಲಾನೆಟ್ಸ್ ಪ್ರೊಫೆಷನಲ್ ಫ್ಯಾಮಿಲಿ ಸಲೂನ್. ಥ್ರೆಡ್ಡಿಂಗ್, ನಾರ್ಮಲ್ ವ್ಯಾಕ್ಸಿಂಗ್, ರಿಕಾ ವ್ಯಾಕ್ಸಿಂಗ್, ಬ್ಲೀಚಿಂಗ್, ಡಿಟ್ಯಾನ್ ಬ್ಲೀಚಿಂಗ್, ಫೇಶಿಯಲ್, ಮೆನಿಕ್ಯೂರ್, ಪೆಡಿಕ್ಯೂರ್, ಕೂದಲಿನ ಆರೈಕೆಗಾಗಿ ಉತ್ತಮ ಚಿಕಿತ್ಸೆಗಳು, ಹೇರ್ ಸ್ಟ್ರೈಟ್ನಿಂಗ್, ಹೆಡ್ ಮಸಾಜ್, ಬ್ರೈಡಲ್ ಪ್ಯಾಕೇಜ್, ಕಲರಿಂಗ್, ಗ್ರೂಮ್ ಪ್ಯಾಕೇಜ್ ಸಹಿತ ಬ್ರೈಡಲ್ ಮೇಕಪ್ ಸ್ಟುಡಿಯೋ, ಇನ್ನಿತರ ಸೇವೆಗಳು.
ಪುರುಷರು ಹಾಗೂ ಮಹಿಳೆಯರಿಗಾಗಿ ವಿವಿಧ ಸೌಂದರ್ಯ ಚಿಕಿತ್ಸೆಗಳು ನುರಿತ ಸೌಂದರ್ಯ ತಜ್ಞರಿಂದ ಸ್ಪರ್ಧಾತ್ಮಕ ದರದಲ್ಲಿ ಲಭ್ಯ. ಹಿಂದೆ ಭೇಟಿ ನೀಡಿ ಪ್ಲಾನೆಟ್ಸ್ ಪ್ರೊಫೆಷನಲ್ ಫ್ಯಾಮಿಲಿ ಸಲೂನ್, ಮಿಸ್ಚಿಫ್ ಮಾಲ್, ಸಿಟಿ ಸೆಂಟರ್ ಬಳಿ, ಕೆಎಸ್ರಾವ್ ರೋಡ್, ಮಂಗಳೂರು. ಕರೆ ಮಾಡಿ 822172766684. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ದಿಶಾ ಸರ್ಜಿಕಲ್ ಮತ್ತು ಲೈಫ್ ಕೇರ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಶ್ರೀದೇವಿ ನೀ ನಮ್ಮ ಮೂಕಾಂಬಿಕೆ, ನೂರಾರು ನಮಸ್ಕಾರ ಸಿರಿಪಾದಕ್ಕೆ. ಶ್ರೀದೇವಿ ನೀ ನಮ್ಮ ಮೂಕಾಂಬಿಕೆ, ನೂರಾರು ನಮಸ್ಕಾರ ಸಿರಿಪಾದಕ್ಕೆ. ಶರಣಂದ ಭಕ್ತರಿಗೆ ನೀ ಕಲ್ಪವಲ್ಲಿ, ಶರಣಂದ ಭಕ್ತರಿಗೆ ನೀ ಕಲ್ಪವಲ್ಲಿ. ನಿನಗಾರು ಸರಿಸಾಟಿ ಮೂಲೋಕದಲ್ಲಿ. ಶ್ರೀದೇವಿ ನೀ ನಮ್ಮ ಮೂಕಾಂಬಿಕೆ, ನೂರಾರು ನಮಸ್ಕಾರ ಸಿರಿಪಾದಕ್ಕೆ. ಜಯ ದೇವಿ ಜಯ ಜನನಿ ಜಗನ್ನಾಯಕಿ, ಜಯ ವಿಜಯ ನೀಡು ಜಗದ್ರಕ್ಷಕಿ. ಜಯ ದೇವಿ ಜಯ ಜನನಿ ಜಗನ್ನಾಯಕಿ, ಜಯ ವಿಜಯ ನೀಡು ಜಗದ್ರಕ್ಷಕಿ. ಕೊಡಚಾದ್ರಿಯಿಂದಿಳಿದ ಕರುಣಾಮಯಿ, ಕೊಡಚಾದ್ರಿಯಿಂದಿಳಿದ ಕರುಣಾಮಯಿ. ಕೊಲ್ಲೂರಿನಲ್ಲಿರುವ ಮಮತಾಮಯೇ, ಶ್ರೀದೇವಿ ನೀ ನಮ್ಮ ಮೂಕಾಂಬಿಕೆ, ನೂರಾರು ನಮಸ್ಕಾರ ಸಿರಿಪಾದಕ್ಕೆ. ಚಾಮುಂಡಿ ನೀನೇ, ಮಾಲಕುಮಿ ನೀನೇ, ಶೃಂಗೇರಿಯಲ್ಲಿರುವ ಶಾರದೆಯು ನೀನೇ. ಚಾಮುಂಡಿ ನೀನೇ, ಮಾಲಕುಮಿ ನೀನೇ, ಶೃಂಗೇರಿಯಲ್ಲಿರುವ ಶಾರದೆಯು ನೀನೇ. ಶ್ರೀಶಂಕರಾರ್ಯರ ಆರಾಧ್ಯ ದೇವಿ, ಶ್ರೀಶಂಕರಾರ್ಯರ ಆರಾಧ್ಯ ದೇವಿ. ಶ್ರೀಶಕ್ತಿ ನೀನೇ ಹೇ ದೇವದೇವಿ, ಶ್ರೀದೇವಿ ನೀ ನಮ್ಮ ಮೂಕಾಂಬಿಕೆ, ನೂರಾರು ನಮಸ್ಕಾರ ಸಿರಿಪಾದಕ್ಕೆ. ಮಂಗಳೂರಿನಿಂದ ಕಾಸರಗೋಡು ರಾಷ್ಟ್ರೀಯ ಹೆದ್ದಾರಿ 17ರಲ್ಲಿ ಸಿಗುವ
ಕೊಲ್ಯದಲ್ಲಿ ಕಾಣಸಿಗುವ ಕ್ಷೇತ್ರ ಶ್ರೀ ದೇವಿ ಮೂಕಾಂಬಿಕಾ ದೇವಸ್ಥಾನ. ಶ್ರೀ ಕೊಲ್ಯ ಮಠದ ರಾಜಯೋಗಿ ಜಗದ್ಗುರು ಶ್ರೀ 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 ರಮಾನಂದ ಸ್ವಾಮೀಜಿ ಪ್ರತಿಷ್ಠಾಪಿಸಲ್ಪಟ್ಟ ಕ್ಷೇತ್ರ. ದಿನದಿಂದ ದಿನಕ್ಕೆ ಕೊಲ್ಯ ಆಶ್ರಮಕ್ಕೆ ಬರುವ ಭಕ್ತರ ಸಂಖ್ಯೆ ವೃದ್ಧಿಸತೊಡಗಿತು. ನಾನಾ ಕಾರಣಗಳಿಂದ ಜೀವನದಲ್ಲಿ ದುಃಖಿತರಾದವರು ತಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ಯೋಗಿಯ ಬಳಿ ಬರಲಾರಂಭಿಸಿದರು. ಹಲವು ಭಕ್ತರ ಕಷ್ಟಗಳಿಗೆ ಪರಿಹಾರ ನೀಡಿದ ಸ್ವಾಮೀಜಿ ಬಡವರ ದೀನದಲಿತರ ಕಣ್ಣೀರನ್ನು ಒರೆಸಿದ ಮಠಾಧೀಶರು. ಸ್ವಾಮೀಜಿ ಬಳಿ ಪ್ರಶ್ನೆ ಕೇಳಲು ಊರ ಪರವೂರ ಭಕ್ತರು ಬರುತ್ತಿದ್ದರು. ಕ್ಷೇತ್ರದ ಹಿನ್ನೆಲೆ ನೋಡೋದಾದರೆ ಆದಿ ಶಂಕರಾಚಾರ್ಯರು ಕೊಲ್ಲೂರಿನಿಂದ ಶ್ರೀದೇವಿ ಮೂಕಾಂಬಿಕೆಯನ್ನು ಕೇರಳದ ಚೋಟಾನಿಕರ ಎಂಬಲ್ಲಿಗೆ ಕರೆದುಕೊಂಡು ಹೋಗುತ್ತಿರುವಾಗ ದಾರಿ ಮಧ್ಯೆ ಕತ್ತಲಾಯಿತು. ಸಂಧ್ಯಾ ವಂದನೆ ಮತ್ತು ವಿಶ್ರಾಂತಿಗಳಿಗಾಗಿ ಅವರು ಇಲ್ಲಿದ್ದ ಕೋಲ ಮಹರ್ಷಿಗಳ ಶಿಷ್ಯರ ಆಶ್ರಮದಲ್ಲಿ ಆ ದಿನ ನಿಂತರು. ಅವರೊಂದಿಗೆ ಬಂದಿದ್ದ ಮೂಕಾಂಬಿಕೆ ದೇವಿಯು ಕೊಲ್ಯದಲ್ಲೇ ಶಂಖ ಚಕ್ರ ಅಭಯ ವರದ ಹಸ್ತಳಾಗಿ ನೆಲೆ ನಿಂತಳು ಎಂದು ಆನಂತರದ ಕಾಲದಲ್ಲಿ ಬೆಳ್ಮಾತ್ ಮಾಯ ವಂಶಸ್ಥರಾದ ಬ್ರಹ್ಮಚಾರಿಣಿಯಾಗಿದ್ದ ಕೋಡಿ ಮತ್ತು ಬೀರು ಎಂಬ ಸಹೋದರಿಯರು ತಮ್ಮ ಕುಲದೇವತೆಯಾದ ಶ್ರೀ ಭಗವತಿ ದೇವಿಯ ಉತ್ಸವಕ್ಕೆ ಮಂಜೇಶ್ವರ ಉದ್ಯಾವರ ಭಗವತಿ ದೇವಸ್ಥಾನಕ್ಕೆ ಹೋಗಿ ಶ್ರೀ ಭಗವತಿಯನ್ನು ಆವಾಹಿಸಿ ತಂದು ಸ್ಥಾಪಿಸಿದ ಸ್ಥಳದಲ್ಲಿಯೇ ಕೊಲ್ಯಾಶ್ರಮವಿರುವುದು ಎಂದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂತು. ಆ ಸಹೋದರಿಯರು ತಮ್ಮಲ್ಲಿದ್ದ ದೈವಿ ಶಕ್ತಿಯ ಪ್ರಭಾವದಿಂದ ಈಗ ಆಶ್ರಮ ಇರುವ ಸ್ಥಳದ ಎದುರಿನಲ್ಲಿಯೇ 2 ಬಾವಿಗಳನ್ನು ತಮ್ಮ ಕೈಯಲ್ಲಿದ್ದ ಗೆಜ್ಜೆ ಕತ್ತಿ ಮತ್ತು ಸೌಟೊಂದರ ತುದಿಯಿಂದಲೇ ಅಗೆದು ಆ ನೀರಿನಿಂದ ದೇವಿಗೆ ಅಭಿಷೇಕ ಮಾಡಿಸಿದ್ದರೆಂದು ಕಂಡುಬಂತು. ಜಯ 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 ಶ್ರೀ ಜಗನ್ಮಾತೃಕೆ ಜಯ 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 ಶ್ರೀ ಜಗನ್ಮಾತೃಕೆ ಶಿರಬಾಗಿ ವಂದಿಸುವೆ ಮೂಕಾಂಬಿಕೆ ಜಯ 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 ಶ್ರೀ ಜಗನ್ಮಾತೃಕೆ ಶಿರಬಾಗಿ ವಂದಿಸುವೆ ಮೂಕಾಂಬಿಕೆ ಜಯ 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 ಶ್ರೀ ಜಗನ್ಮಾತೃಕೆ ಮಣಿದ್ವೀಪ ಶೋಭಿಸುವ ಶ್ರೀಮಾತೆಗೆ ಚಿಂತಾಮಣಿ ಗೃಹದ ಪರಶಿವನ ಜಾಯೆ ಮಣಿದ್ವೀಪ ಶೋಭಿಸುವ ಶ್ರೀಮಾತೆಗೆ ಚಿಂತಾಮಣಿ ಗೃಹದ ಪರಶಿವನ ಜಾಯೆ ಶಿವಾಕಾರ ಮಂಚದಿ ಮಂಡಿಸಿಹ ಮಾಯೆ ಶಿವಾಕಾರ ಮಂಚದೆ ಮಂಡಿಸಿಹ ಮಾಯೆ ಶ್ರೀದೇವಿ ನೀನಾದೆ ಶ್ರೀ ಪದ್ಮನಿಲಯೇ ಜಯ 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 ಶ್ರೀ ಜಗನ್ಮಾತೃಕೆ ಶಿರಬಾಗಿ ವಂದಿಸುವೆ ಮೂಕಾಂಬಿಕೆ ಜಯ 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 ಶ್ರೀ ಜಗನ್ಮಾತೃಕೆ ದಿವ್ಯಮಣಿ ಮುಕುಟದ ಪ್ರಭೆ ಚೆಲ್ಲುವೆ ದಿವ್ಯ ಮಂಗಳ ರೂಪ ಧರಿಸಿ ನೀ ಮೆರೆವೆ ದಿವ್ಯಮಣಿ ಮುಕುಟದ ಪ್ರಭೆ ಚೆಲ್ಲುವೆ. ಶ್ರೀ ಕ್ಷೇತ್ರವನ್ನು ಪ್ರವೇಶಿಸುವಾಗ ಶ್ರೀ ಮಂತ್ರಗುಳಿಗ ಮತ್ತು ರಕ್ತೇಶ್ವರಿ ದೇವಿಯ ಸಾನ್ನಿಧ್ಯವನ್ನ ಕಾಣಬಹುದು. ಶ್ರೀ ಶಂಕರ ತೀರ್ಥವು ಇಲ್ಲಿದೆ. ಇಲ್ಲಿ ಪೂಜೆ ಮಾಡಿಸಿದರೆ ರೋಗ ಮತ್ತು ಚರ್ಮ ರೋಗ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಒಳ ಪ್ರವೇಶಿಸಿದರೆ ಕುಮಾರನ ರೂಪದಲ್ಲಿ ಕೃಷ್ಣನನ್ನ ನೋಡಬಹುದು. ಶ್ರೀ ಕ್ಷೇತ್ರವನ್ನ ಸ್ಥಾಪಿಸಿದ ಶ್ರೀ 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 ಜಗದ್ಗುರು ರಮಾನಂದ ಸ್ವಾಮೀಜಿಯವರು ಮೇ 5, 2016ರಂದು ಇಹಲೋಕ ತ್ಯಜಿಸಿದರು. ಸ್ವಾಮೀಜಿಯ ಸಮಾಧಿಯ ಸ್ಥಳವನ್ನ ನಾವಿಲ್ಲಿ ಕಾಣಬಹುದು.
ದೇವಸ್ಥಾನ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಮಹಾಬಲ ಶೆಟ್ಟಿ ಕ್ಷೇತ್ರದ ಕುರಿತು ಈ ರೀತಿ ಹೇಳುತ್ತಾರೆ. ತಾಯಿ ಮೂಕಾಂಬಿಕೆಯ ದಿವ್ಯ ಸನ್ನಿಧಾನ ಇದು. ಈ ಒಂದು ಕ್ಷೇತ್ರ ಪರಮ ಪೂಜ್ಯ ಶ್ರೀ ಶ್ರೀ ರಮಾನಂದ ಸ್ವಾಮೀಜಿಗಳವರ ಸಂಕಲ್ಪ ಮತ್ತು ಪ್ರಾರ್ಥನೆಯಂತೆ ಇಲ್ಲಿ ಸ್ಥಾಪಿತವಾಗಿದೆ. ಈ ಗರ್ಭಗುಡಿ ಸ್ಥಾಪನೆಯಾಗುವ ಮುಂಚೆ ಸ್ವಾಮೀಜಿಯವರು ಇದ್ರ ಭಾಗದಲ್ಲಿದ್ದಂಥ ಒಂದು ಸಣ್ಣ ಆಶ್ರಮ, ರಮಾನಂದ ಆಶ್ರಮ ಅಂತ ಹೇಳುವ ಹೆಸರಿನಲ್ಲಿ ಇದ್ದರು. ಮೂಲತಃ ಇದು ಸ್ಥಾಪನೆ ಆಗುವ ಮುಂಚೆಯೂ ಕೂಡ ಸ್ವಾಮೀಜಿಯವರು ಇಲ್ಲೇ ಇದ್ದು ಈ ಕ್ಷೇತ್ರದಲ್ಲೇ ಇದ್ದುಕೊಂಡು ತಪಶ್ಚರ್ಯನ್ನು ಆಚರಿಸಿ ಎಲ್ಲ ನೊಂದ ಜನರ ಸಾಂತ್ವನದ ಧ್ವನಿಯಾಗಿದ್ದರು. ಬಂದಂತಹ ಭಕ್ತರಿಗೆಲ್ಲ ವಿಭೂತಿಯನ್ನು ನೀಡುವ ಮೂಲಕವಾಗಿ ಸ್ವಾಮೀಜಿಯವರು ವಿಭೂತಿ ಸ್ವಾಮಿಗಳೆಂದೇ ಸುಪ್ರಸಿದ್ಧರು. ಮಾತ್ರ ಅಲ್ಲ, ಮೂಕಾಂಬಿಕೆಯ ಆರಾಧ್ಯ ದೇವಿ ಅವರದ್ದಾಗಿದ್ದು ಮೂಕಾಂಬಿಕೆಯನ್ನು ಒಲಿಸಿಕೊಂಡವರು. ಶ್ರೀ ಕ್ಷೇತ್ರ ಕೊಲ್ಲೂರಿಗೆ ಹೋಗಿ ಅಲ್ಲಿ ತಪಶ್ಚರ್ಯನ್ನು ಆಚರಿಸಿ ಆ ಮೂಲಕವಾಗಿ ದೇವಿಯ ಸಂಕಲ್ಪದ ಹಾಗೆ ಇಲ್ಲಿ ಈ ಕ್ಷೇತ್ರವನ್ನು ಕೂಡ ಮಾಡಿದ್ದಾರೆ. ಈ ಕ್ಷೇತ್ರಕ್ಕೂ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರಕ್ಕೂ ಒಂದು ಅವಿನಾಭಾವವಾದಂತಹ ಸಂಬಂಧ ಇದೆ. ಆದ್ದರಿಂದ ಭಕ್ತ ಜನರೆಲ್ಲ ಇದನ್ನು ತೆಂಕಣ ಕೊಲ್ಲೂರು ಎಂಬುದಾಗಿ ಕರೆಯುತ್ತಾ ಇದ್ದಾರೆ. ಆದಿಶಂಕರಾಚಾರ್ಯರು ಹಿಂದೊಮ್ಮೆ ಅವರ ಜೀವಿತ ಕಾಲದಲ್ಲಿ ಈ ಕ್ಷೇತ್ರಕ್ಕೆ ಸಂದರ್ಶನ ಕೊಟ್ಟಿದ್ದಾರೆ. ಅವರ ಪವಿತ್ರವಾದಂತಹ ಪಾದಧೂಳಿ ಈ ಕ್ಷೇತ್ರಕ್ಕೆ ಪದಾರ್ಪಣೆಯಾಗಿದೆ ಎನ್ನುವಂತಹ ಐತಿಹ್ಯವೂ ಇದೆ. ಅದೇ ರೀತಿಯಲ್ಲಿ ಕೋಡಿ ಬೀರು ಎಂಬಂತಹ ದೈವಗಳ ಹಿನ್ನೆಲೆಯೂ ಈ ಕ್ಷೇತ್ರಕ್ಕಿದೆ, ಕ್ಷೇತ್ರ ಮಹಾತ್ಮೆ ಇದೆ. ಹಾಗಾಗಿ ತೆಂಕಣದ ನಮಗೆ ಮತ್ತು ಇದಕ್ಕೆ ಬೇಕಾದಂತಹ ಅವರು ನಮ್ಮ ಇದರ ಮೂಲ ಸ್ಥಾಪಕರಾಗಿ ಇಲ್ಲಿಗೆ ಎಲ್ಲ ವೈದಿಕವಾದಂತಹ ಕ್ರಿಯೆಗಳನ್ನು ಮಾಡುವಂಥವರು ತೆಂಕಣ ಕ್ಷೇತ್ರದಲ್ಲಿ ಇದ್ದಾರೆ. ಸ್ವಾಮೀಜಿಯವರ ಸಂಕಲ್ಪದ ಹಾಗೆ ಇಲ್ಲಿ ಕ್ಷೇತ್ರ ನಡೆದುಕೊಂಡು ಬಂದಿದೆ. ಪ್ರತಿ ವರ್ಷ ಕೂಡ ಭಾಳ ವಿಜೃಂಭಣೆಯಿಂದ ನವರಾತ್ರಿ ಮಹೋತ್ಸವ ಇಲ್ಲಿ 9 ದಿವಸ ಕೂಡ ಜರುಗುತ್ತಾ ಇದೆ. ಅದೇ ರೀತಿಯಲ್ಲಿ ದೈವಗಳು ಅಲ್ಲಿ ಗುಳಿಗನ ಮತ್ತು ರಕ್ತೇಶ್ವರಿ ದೈವದ ಪ್ರತಿಷ್ಠಾಪನೆಯೂ ಆಗಿದೆ. ಜಾತ್ರೆ ಕಳೆದ ಕೂಡಲೇ ಅದೇ ದಿವಸ ಸಂಜೆಗೆ ದೈವಗಳ ಸೇವೆ ಕೂಡ ನಡೆಯುತ್ತಿದೆ. ವಿಶೇಷವಾಗಿ ಧ್ವಜಾರೋಹಣವಾಗಿ 5 ದಿವಸದ ಜಾತ್ರೆ ಉತ್ಸವ ಮತ್ತು ಆರಾಟೋತ್ಸವದ ಸನಿಹದಲ್ಲಿರುವಂಥ ತೀರ್ಥದಲ್ಲಿ ಕೆರೆಯಲ್ಲಿ ದೇವರು ಮಿಂದು ಶುದ್ಧವಾಗುವಂತಹ ದಿವಸ. ಹೀಗೆ ನಾನಾ ವಿಧಗಳಿಂದ ಮುಖ್ಯವಾಗಿ ಆರ್ಥಿಕವಾಗಿ ಬಹಳ ಹಿಂದುಳಿದ ಕ್ಷೇತ್ರ ಇದಾದದ್ದು ಕೂಡ ಭಕ್ತಜನರ ಆ ಅವರದ್ದಾದಂತಹ ನಂಬಿಕೆಯಿಂದ, ಅವರದ್ದಾದಂತಹ ಒಂದು ಕೊಡುಗೆಯಿಂದ, ವಿಶೇಷವಾಗಿ ಭಕ್ತಜನರ ಕೊಡುಗೆಯಿಂದ ಈ ಕ್ಷೇತ್ರ ನಿಂತಿದೆ. ಯಾವುದೇ ಹೇಳಿಕೊಳ್ಳುವಂತಹ ದೊಡ್ಡ ದಾನಿಗಳ ಪಟ್ಟಿ ಅಂತ ಇಲ್ಲಿ ಇಲ್ಲ. ಆದರೆ ಭಕ್ತಜನರು ಬಹಳವಾಗಿ ಈ ಜಿಲ್ಲೆಯಿಂದ ಮಾತ್ರ ಅಲ್ಲ, ಹೊರಗಿನ ಜಿಲ್ಲೆಯಲ್ಲಿ ಕೂಡ, ಕೇರಳದಲ್ಲಿ ಕೂಡ ಅಸಂಖ್ಯಾತ ಭಕ್ತರು ಕೊಲ್ಲಿಯ ಮೂಕಾಂಬಿಕಾ ಕ್ಷೇತ್ರದ ಭಕ್ತರಿದ್ದಾರೆ. ಅವರ ಸಹಕಾರದಿಂದ, ಅವರ ಸಹಾಯದಿಂದ ಮತ್ತು ಅವರ ಶ್ರದ್ಧಾಭಕ್ತಿಯಿಂದ ಈ ಕ್ಷೇತ್ರದಲ್ಲಿ ಇಷ್ಟುವರೆಗೆ ಸೇವೆ ನಡೆದುಕೊಂಡು ಬಂದಿದೆ. ಹಾಗಾಗಿ ಆರ್ಥಿಕವಾಗಿ ಹಿಂದುಳಿದರೂ ಕೂಡ ಜನರ ಭಕ್ತರ ಶ್ರದ್ಧಾಭಕ್ತಿಗಳಿಗೆ ಯಾವುದೇ ರೀತಿಯ ಕೊರತೆ ನ್ಯೂನತೆ ಇಲ್ಲ. ಅದು ಶ್ರೀದೇವಿಯ ಮಹಾತ್ಮೆ ಎಂದೇ ಹೇಳಬೇಕು. ಮಾತ್ರ ಅಲ್ಲ, ಶ್ರೀ ಸನ್ನಿಧಿಯಲ್ಲಿ ಶ್ರೀಚಕ್ರ ಸಾನ್ನಿಧ್ಯವೂ ಕೂಡ ಇದೆ. ಅದು ಕೂಡ ವಿಶೇಷವಂತಹ ಸಾನ್ನಿಧ್ಯ ಇದೆ. ಆದ ಕಾರಣ ಬಹುಶಃ ಇಷ್ಟೆಲ್ಲ ಭಕ್ತಾದಿಗಳ ಆಕರ್ಷಣೆ ಅದರದ್ದೇ ಪ್ರಭಾವವಿರಲಿರಬಹುದು. ಹಾಗಾಗಿ ಯಥಾಸಾಧ್ಯ ನಮಗೆ ಸಾಧ್ಯ ಇರುವ ಹಾಗೆ ಒಂದು ಸಮಿತಿಯನ್ನು ಮಾಡಿಕೊಂಡು ಅದರ ಮುಖಾಂತರವಾಗಿ ನಾವು ಇಲ್ಲಿ ಒಂದು ಆಡಳಿತ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಜಾತ್ರೆಯ ಸಂದರ್ಭ ಫೆಬ್ರವರಿಯಲ್ಲಿ, ಜಾತ್ರೆಯ ಸಂದರ್ಭ ಮಾತ್ರ ನಮಗೆ ಸ್ವಲ್ಪ ಆರ್ಥಿಕ ಸಂಕಷ್ಟ, ಯಾಕಂದರೆ ವಿಶೇಷವಾದ ಖರ್ಚು ವೆಚ್ಚ ಆಗ್ತದೆ. ಆದರೆ ಅದನ್ನು ಸರಿದೂಗುವಾಗೆ ನವರಾತ್ರಿ ಸಂದರ್ಭದಲ್ಲಿ ನಮಗೆ ಸ್ವಲ್ಪ ಎಕ್ಸೆಸ್ ಉಳಿತದೆ, ನಮ್ಮ ಖರ್ಚು ಕಳೆದು. ಅಲ್ಲಿ ಸಮತೋಲನ ಮಾಡಿ ನಾವು ಭಾಳ ಶ್ರಮಪಟ್ಟು ಕ್ಷೇತ್ರವನ್ನು ಮುನ್ನಡೆಸ್ತಾ ಬಂದಿದ್ದೇವೆ. ಒಂದು ಕಾಲದಲ್ಲಿ ಬರೀ ಬೆಟ್ಟುಗದ್ದೆಯ ಪ್ರದೇಶ ಇದು. ಇವತ್ತು ವಿಶೇಷವಾದಂಥ ಒಂದು ಜನಾಕರ್ಷಣೆ ಮತ್ತು ಭಕ್ತಾದಿಗಳ ಶ್ರದ್ಧಾ ಕೇಂದ್ರವಾಗಿ ಇವತ್ತು ಕೊಲ್ಲಿಯ ಮೂಕಾಂಬಿಕಾ ಕ್ಷೇತ್ರ ಅಂದರೆ ದೇವಿ ಕ್ಷೇತ್ರ. ಕಳೆದ ಬಾರಿ ನಾವು ನವರಾತ್ರಿಗೆ ವಿಶೇಷವಾಗಿ ಶ್ರೀಮದ್ ದೇವಿ ಭಾಗವತ ಎಂಬಂತಹ ಒಂದು 12 ದಿವಸದ ಹರಿಕಥಾ, 12 ದಿವಸದ ನಿರಂತರವಾದಂತಹ ದೇವಿ ಭಾಗವತದ
ಒಂದು ಹರಿಕಥಾ ಕಾರ್ಯಕ್ರಮವನ್ನು ಇಲ್ಲಿ ನವರಾತ್ರಿ ಸಂದ ವಿಶೇಷವಾಗಿ ಇಷ್ಟವರೆಗೆ ಮಾಡಲಿಲ್ಲ. ಅದು ಕೂಡ ವಿಶೇಷವಾಗಿ ಜನಾಕರ್ಷಣೆಯನ್ನು ಮತ್ತು ಜನರ ಶ್ರದ್ಧೆಯನ್ನು ತಮ್ಮಡೆಗೆ ಸೆಳೆದಿದೆ. ಜೀರ್ಣೋದ್ಧಾರ ಆಗಲಿಕ್ಕಿದೆ. ಗರ್ಭಗುಡಿಯದ್ದು ಕೂಡ ಅದಕ್ಕೆ ನಾವು ವಿಶೇಷವಾಗಿ ಅದನ್ನು ಇದು ಮಾಡಲಿಕ್ಕೆ ಬರೋದಿಲ್ಲ, ಆದರೆ ಅದರ ಬಗ್ಗೆ ಸ್ವಲ್ಪ ಸಣ್ಣ ಪುಟ್ಟದಾದಂತಹ ರಿಪೇರಿ ಕೆಲಸಗಳು ಬೇಕಾಗ್ತದೆ. ಮತ್ತು ಬ್ರಹ್ಮಕಲಶವನ್ನು ಬರುವ ಜನವರಿಯಿಂದಲಾಗಾಯಿತು ಮಾಡಬೇಕು ಅಂತ ತಂತ್ರಿಗಳ ನಿರ್ದೇಶನ ಮೇರೆಗೆ ನಾವು ತೀರ್ಮಾನ ಮಾಡಿದ್ವಿ. ಬರುವ ಜನವರಿ ಫೆಬ್ರವರಿಯ ಒಳಗಾಗಿ ವಿಶೇಷವಾಗಿ ಬ್ರಹ್ಮಕಲಶ ಅಭಿಷೇಕವು ನಡೆಯಲಿಕ್ಕಿದೆ. ಇದು ನಮ್ಮ ವಿಶೇಷವಾದಂತಹ ಕಾರ್ಯಯೋಜನೆ. ಮತ್ತು ಪ್ರತಿ ಶುಕ್ರವಾರ ಇಲ್ಲಿ ಅನ್ನದಾನ ಅಂದರೆ ವಿಶೇಷವಾಗಿ ಯಾರಾದರೂ ಭಕ್ತರು ಸಹಾಯ ಮಾಡಿದರೆ ಅವರ ಮೂಲಕವಾಗಿ ಅನ್ನದಾನ, ಇಲ್ಲದಿದ್ದರೆ ಕ್ಷೇತ್ರದ ವತಿಯಿಂದ ಅಂತೂ ಒಮ್ಮೆ ಪ್ರಾರಂಭವಾದಂತಹ ಅನ್ನದಾನ ಕಾರ್ಯಕ್ರಮ ನಿರಂತರವಾಗಿ ಪ್ರತಿ ಶುಕ್ರವಾರ ನಡೀತಾ ಇದೆ. ವಿಶೇಷವಾಗಿ ಹೊರಗಿಂದ ಜನಗಳು ಬರ್ತಾ ಇದ್ದಾರೆ. ನಮ್ಮ ಕಲಶ ಈಗ ನಾವು ಒಂದು ಸಂಕಲ್ಪ ಮಾಡಿದ್ದೇವೆ. ಅದನ್ನು ವಿಶೇಷ ಒಂದು ಹೆಚ್ಚಿನ ರೀತಿಯಲ್ಲಿ ಸ್ವಲ್ಪ ಅಂದರೆ ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳು ಇದಕ್ಕೆ ಸಂಬಂಧಪಟ್ಟಂತಹ ಕಟ್ಟಡದ ಕೆಲಸಗಳು ಆಗಲಿಕ್ಕಿವೆ. ಅದಕ್ಕೆ ವಿಶೇಷ ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ವಿಶೇಷವಾದಂಥ ಒಂದು ಸಮಿತಿಯನ್ನು ಮಾಡಿ, ಬ್ರಹ್ಮಕಲಶೋತ್ಸವ ಸಮಿತಿಯನ್ನು ಮಾಡಿ ಊರವರ ಭಕ್ತಾದಿಗಳ ಪರ ಊರವರ ಸಹಕಾರದಿಂದ ಇದನ್ನು ಮಾಡಬೇಕು ಅಂತ ನಾವು ಸಂಕಲ್ಪ ಮಾಡಿದ್ದೇವೆ. ನಮ್ಮ ಸಂಕಲ್ಪ ಮಾತ್ರ ತಾಯಿ ಅದನ್ನು ನೆರವೇರಿಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. जय 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 श्री जगन्मातृके Are your dreams big enough to touch the skies? Are you looking for a fulfilling and satisfying career in the aviation industry? Welcome to Aerodynamics Academy, an ISO-certified academy where we train you to achieve your full potential for a glorious and fulfilling career in the aviation and hospitality industry. Founded in the year 2007, Aerodynamics Academy is amongst the finest cabin crew airport management service training institutes in India, with more than 600 plus students placed across industries. We offer diploma training in 2 specialized courses: Diploma in In-Flight Management course or IMC and Diploma in Airport Management course or AMC. Under the Diploma in In-Flight Management course, which is a duration of 1 year, we offer training to our students in the following areas: English communication skills, personality development, grooming skills, airport ground staff services, customer relationship management, aviation and cabin crew services, swimming and basic rescue operations, interview handling, firefighting, CPR, and first aid. Successful completion of this course will offer the following career opportunities: as a cabin crew, as an in-flight cabin manager, as a customer service manager, as an in-flight instructor, as a customer service executive, as a reservation executive, as an airport ramp executive, as a guest relations executive. Under the Diploma in Airport Management course, which is a duration of 1 year, we offer training to our students in the following areas: Airport Management course, English communication skills,
personality development, grooming skills, airport ground staff services, customer relationship management, history of travel, tourism operations, basic hospitality management, interview handling, firefighting training, CPR and first aid training. Successful completion of this course will offer the following career opportunities: as a customer service executive, as a reservation executive, as an airport ramp executive, as a guest relations executive, as a travel desk manager, as a ground support operations, as an airport check-in agent, as a front desk officer. So what are you waiting for? Reach out to us at Aerodynamics Academy and give wings to your dreams. ನಮ್ಮ ವಾರ್ತೆಗಳ ಪ್ರಾಯೋಜಕರು ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಸಹ ಪ್ರಾಯೋಜಕರು ಯುನಿಟಿ ಹಾಸ್ಪಿಟಲ್, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಂತೋಷ್ 2 ಸ್ಟಾರ್ ರೈಸ್, Citadel Developers, ಧೃತಿ ಮಸಾಲಾ. ನೀರಿಗೆ ತೀವ್ರ ಬರ, ಜನರ ಪರದಾಟ, ಸಂಪೂರ್ಣ ಬರಿದಾದ ವಿಮಲಾ ನದಿಯ ಒಡಲು, ನೀರಿಗಾಗಿ ಅಲ್ಲಲ್ಲಿ ಗುಂಡಿ ತೋಡಿರುವ ದೃಶ್ಯ. ಜನರ ಪ್ರತಿಕ್ರಿಯೆಗೆ ಕ್ಯೂಆರ್ ಕೋಡ್, ಡಿಜಿಪಿ ಮತ್ತು ಐಜಿಪಿ ಪ್ರವೀಣ್ ಸೂದ್ ಅವರಿಂದ ಚಾಲನೆ. 30ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಭಾಗಿಯಾದ ಆರೋಪಿ ಸೆರೆ, ಪೊಲೀಸ್ ಆಯುಕ್ತ ಕುಲ್ದೀಪ್ ಕುಮಾರ್ ಜೈನ್ ಮಾಹಿತಿ. ಅಮಾಸೆಬೈಲು ಗ್ರಾಮ ಪಂಚಾಯತ್ನ ಹಂದಿಮನೆ ನಿವಾಸಿಗಳ ಗೋಳು, ಕಳೆದ ಮಳೆಗಾಲದಲ್ಲಿ ಮುಂಗಾರು ಅಬ್ಬರಕ್ಕೆ ಕುಸಿದ ಸೇತುವೆ, ಜಲ ದಿಗ್ಬಂಧನಕ್ಕೆ ಸಿಲುಕಿದ್ದ ಜನ, ಇನ್ನೂ ಸರಿಯಾಗದ ಸೇತುವೆ, ಆತಂಕದಲ್ಲಿ ಜನತೆ. ನಮ್ಮ ವಾರ್ತೆಗಳಿಗೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ. ಇದೀಗ ಪ್ರಮುಖ ವಿವರ. ಒಂದೆಡೆ ಮಳೆಯೂ ಬರುತ್ತಿಲ್ಲ, ತಾಪಮಾನವೂ ಹೆಚ್ಚಾಗುತ್ತಿದೆ. ಹಾಗಾಗಿ ಇದೇ ಮೊದಲ ಬಾರಿಗೆ ಮಳೆ ಬಾರದೆ ನೀರಿಗೆ ತೀವ್ರವಾದಂತಹ ಬರ ಬಂದಂತಹ ಪರಿಸ್ಥಿತಿ ಕುಂದಾಪುರ ತಾಲೂಕಿನ ಅಮಾಸೆಬೈಲು ಗ್ರಾಮ ಪಂಚಾಯತ್ನಲ್ಲಿ ವ್ಯಾಪಿಸಿದೆ. ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶ, ಜಡ್ಡಿನಗದ್ದೆ, ಬಳ್ಮನೆ, ಕೆಲಾಸುಂಕ, ಮಾಂಡವಿ, ಶಂಕರನಾರಾಯಣ ಭಾಗದಲ್ಲಿ ನೀರಿಗೆ ತೀವ್ರ ಬರ ಎದುರಾಗಿದೆ. ಇಲ್ಲಿ ಹರಿಯುವ ವಿಮಲಾ ನದಿಯ ಒಡಲು ಸಂಪೂರ್ಣ ಬರಿದಾಗಿದ್ದು, ನೀರಿಗಾಗಿ ಸ್ಥಳೀಯರು ಹೊಳೆಯಲ್ಲಿ ಅಲ್ಲಲ್ಲಿ ಗುಂಡಿ ತೋಡಿರುವ ನೋಟ ಕಂಡುಬಂದಿದೆ. ಅಮಾಸೆಬೈಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಾಲೂಕಿನ ಗಡಿ ಪ್ರದೇಶದಲ್ಲಿನ ಈ ಹಳ್ಳಿಗಳಲ್ಲಿ ಕುಡಿಯುವ ನೀರಿಗೆ, ಸ್ನಾನಪಾನಕ್ಕೆ ನೀರಿನ ಕೊರತೆ ಎದುರಾಗಿದೆ. ಘಟ್ಟದಿಂದ ಬಂದು ಸೇರುವ ನೀರು ವಿಮಲಾ ನದಿಗೆ ಸೇರಿ ನದಿ ಪಾತ್ರದ ಜನರಿಗೆ ಆಸರೆಯಾಗಿತ್ತು. ಈ ಬಾರಿ ಇದಕ್ಕೆ ಹೊಡೆತ ಬಿದ್ದಿದೆ. ದಿನೇ ದಿನೇ ಏರಿಕೆಯಾಗುತ್ತಿರುವ ತಾಪಮಾನ, ಬಿಸಿಲ ಧಗೆಯ ಕಾರಣಕ್ಕೆ ಅರಣ್ಯ ತಪ್ಪಲಿನ ನಿವಾಸಿಗಳು ಬೆಚ್ಚಿಬಿದ್ದಿದ್ದಾರೆ. ಮಳೆ ಬಾರದಿರುವ ಗಂಡಾಂತರದಿಂದಾಗಿ ಇದೇ ಮೊದಲ ಬಾರಿಗೆ ಈ ಭಾಗದಲ್ಲಿ ನೀರಿಗೆ ತೀವ್ರ ಬರ ಎದುರಾಗಿದೆ. ಗುಡ್ಡಗಾಡು ಪ್ರದೇಶದ ಅರಣ್ಯ ವ್ಯಾಪ್ತಿಯಲ್ಲಿ ಹರಿಯುವ ನದಿ, ಹಳ್ಳ, ಕೊಳ್ಳ ಎಲ್ಲವೂ ಬರಿದಾಗಿದೆ. ವನ್ಯಜೀವಿಗಳಿಗೆ, ಗಿಡ ಮರಗಳಿಗೆ, ಜಾನುವಾರುಗಳಿಗೂ ನೀರು ಸಿಗದ ಪರಿಸ್ಥಿತಿ ಎದುರಾಗಿದೆ. ಕಳೆದ ಸಾಲಿನಲ್ಲಿ ಪ್ರತಿ ತಿಂಗಳು ಒಂದೆರಡು ಮಳೆ ಕಾಣಿಸಿಕೊಂಡಿದ್ದರಿಂದ ನೀರಿನ ಸಮಸ್ಯೆ ಗೋಚರಕ್ಕೆ ಬಂದಿರಲಿಲ್ಲ. ಈ ಬಾರಿ ವ್ಯತಿರಿಕ್ತ ಪರಿಣಾಮ ತೋರಿಬಂದಿದೆ. ದಟ್ಟಾರಣ್ಯದಿಂದ ಕೂಡಿದ ಪ್ರದೇಶವಾಗಿದ್ರೂ ಬಿಸಿಲಿನ ಝಳ ನಲುಗಿಸುವಂತೆ ಮಾಡಿದೆ. ನೀರಿನ ಮೂಲಗಳು ಬತ್ತಿ ಹೋಗಿವೆ. ಸದಾ ನೀರಿನಾಸರೆ ಒದಗಿಸುವ ವಿಮಲಾ ನದಿಯ ಒಡಲು ಬರಿದಾಗಿದೆ. ಇನ್ನು ಪೊಲೀಸ್ ಇಲಾಖೆಯ ಸೇವೆಯ ಬಗ್ಗೆ ಜನರು ಪ್ರತಿಕ್ರಿಯೆಯನ್ನ ನೀಡಲು ಕ್ಯೂಆರ್ ಕೋಡ್ ಅನ್ನು ಆರಂಭಿಸಲಾಗಿದೆ. ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ ಪೊಲೀಸ್ ಠಾಣೆಗಳಿಗೆ ಭೇಟಿ ನೀಡುವ ಸಾರ್ವಜನಿಕರಿಂದ ಇಲಾಖೆಯ ಸೇವೆಯ ಗುಣಮಟ್ಟದ ಬಗ್ಗೆ ಪ್ರತಿಕ್ರಿಯೆ ಪಡೆಯಲು ಪೊಲೀಸ್ ಇಲಾಖೆ ಮುಂದಾಗಿದೆ. ಇದಕ್ಕಾಗಿ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ ಪ್ರತಿಕ್ರಿಯೆ ಹಂಚಿಕೊಳ್ಳುವ ಸೇವೆಯನ್ನ ಆರಂಭಿಸಲಾಗಿದೆ.
ಪ್ರತಿ ಠಾಣೆಗಳಲ್ಲೂ QR ಕೋಡ್ ಅನ್ನು ಪ್ರದರ್ಶಿಸಲಾಗುತ್ತಿದೆ. ಈ ಸೇವೆಗೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಸೂದ್ ಅವರು ಭಾನುವಾರ ಚಾಲನೆ ನೀಡಿದರು. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಸೋಮವಾರ ಮಾಹಿತಿ ನೀಡಿದ ನಗರ ಪೊಲೀಸ್ ಕಮಿಷನರ್ ಕುಲದೀಪ್ ಕುಮಾರ್ ಆರ್ ಜೈನ್, ಪೊಲೀಸ್ ಇಲಾಖೆಯ ಸೇವೆಯ ಸುಧಾರಣೆಗೆ ನಾಗರಿಕರ ಸ್ಪಂದನೆಯೂ ಅಗತ್ಯ. ಠಾಣೆಗಳಿಗೆ ಭೇಟಿ ನೀಡುವ ಸಾರ್ವಜನಿಕರಿಂದ ಅಲ್ಲಿನ ಸೇವೆಯ ಬಗ್ಗೆ ನೇರವಾಗಿ ಮಾಹಿತಿ ಪಡೆಯಲು ಕ್ರಮ ಕೈಗೊಂಡಿದ್ದೇವೆ ಎಂದರು. ಇನ್ನು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮನೆಗಳಿಗೆ ನುಗ್ಗಿ ಚಿನ್ನಾಭರಣಗಳನ್ನು ಕಳವು ಮಾಡಿರುವ ಆರೋಪಿ ಮೈಸೂರಿನ ಮೇಟಗಾಳಿಯ ಸಿದ್ದರಾಜು ಎಂಬಾತನನ್ನ ನಗರ ಅಪರಾಧ ಪತ್ತೆ ವಿಭಾಗದ ಪೊಲೀಸರು ಬಂಧಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಸೋಮವಾರ ಮಾಹಿತಿ ನೀಡಿದ ನಗರ ಪೊಲೀಸ್ ಕಮಿಷನರ್ ಕುಲದೀಪ್ ಕುಮಾರ್ ಜೈನ್, ನಗರದ ಕಾವೂರು ಠಾಣೆ ವ್ಯಾಪ್ತಿಯ ಮನೆಯೊಂದರಲ್ಲಿ 2022ರಲ್ಲಿ ಜೂನ್ನಲ್ಲಿ ನಡೆದ ಕಳವು ಪ್ರಕರಣ ಸಂಬಂಧ ಸಿಸಿಬಿ ಪೊಲೀಸರು ಆರೋಪಿಯನ್ನ ಬೆಂಗಳೂರಿನ ಹೊರವಲಯದಲ್ಲಿ ಬಂಧಿಸಿದ್ದಾರೆ ಎಂದು ಮಾಹಿತಿಯನ್ನ ನೀಡಿದರು. ನಮ್ಮ ಮಂಗಳೂರು ಸಿಟಿ ಪೊಲೀಸ್ ಮತ್ತು ಸಿಸಿಬಿ ವತಿಯಿಂದ ಒಂದು HBT ಒಫೆಂಡರ್ ಸಿದ್ದರಾಜು ಅಲಿಯಾಸ್ ಮೂರ್ತಿರವರನ್ನ ನಾವು ಹಿಡ್ಕೊಂಡಿದ್ದೀವಿ. ಒಟ್ಟಾರೆ ಇವರ ಕಡೆಯಿಂದ ಸುಮಾರು 13 ಪ್ರಕರಣವನ್ನು ಟೋಟಲ್ ಪತ್ತೆ ಆಗಿದೆ. ಈ 13 ಪ್ರಕರಣದಲ್ಲಿ ನೋಡುವಾಗ ನಮ್ಮ ಸಿಟಿ ವ್ಯಾಪ್ತಿದ ಬರೀ ಒಂದೇ ಪ್ರಕರಣ ಇದೆ. ಕಾವೂರು ಸ್ಟೇಷನ್ದ ಒಂದು 2022ದ ಒಂದು HBT ಒಫೆನ್ಸ್ ಇದೆ. ಅದು ಬಿಟ್ಟು ಬೇರೆ ಜಿಲ್ಲೆಗಳಲ್ಲಿ ಸಹ ಇವನು ಕೆಲಸ HBT ಮಾಡಿದ್ದಾನೆ. ಟೋಟಲ್ ಶಿವಮೊಗ್ಗದ ಸುಮಾರು 8 ಪ್ರಕರಣಗಳು, ಉಡುಪಿದ 2 ಪ್ರಕರಣಗಳು ಮತ್ತು ಚಿಕ್ಕಮಗಳೂರದ 2 ಪ್ರಕರಣ, ಒಟ್ಟಾರೆ 13 ಪ್ರಕರಣದಲ್ಲಿ ಇವನು ಭಾಗಿಯಾಗಿದ್ದಾನೆ. ಕಳೆದ ಮಳೆಗಾಲದಲ್ಲಿ ಮುಂಗಾರು ಅಬ್ಬರಕ್ಕೆ ಸಿಲುಕಿ ಸೇತುವೆಯೊಂದು ಕುಸಿದು ಬಿದ್ದಿದ್ದು ಇಂದಿಗೂ ಕೂಡ ಅದು ಸರಿಯಾಗಿಲ್ಲ. ಅದು ಕುಂದಾಪುರ ತಾಲೂಕಿನ ಅಮಾಸೆಬೆಲು ಗ್ರಾಮ ಪಂಚಾಯತ್ನ ಹಂದಿಮನೆ ನಿವಾಸಿಗಳಲ್ಲಿ ಆತಂಕವನ್ನ ಮೂಡಿಸಿದೆ. ನಕ್ಸಲ್ ಬಾಧಿತ ಅಮಾಸೆಬೈಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಂದಿಮನೆ ನಿವಾಸಿಗಳ ಗೋಳಿತು. ಕಳೆದ ಮಳೆಗಾಲದಲ್ಲಿ ಮುಂಗಾರು ಅಬ್ಬರಕ್ಕೆ ಕುಸಿದ ಸೇತುವೆ ಇನ್ನೂ ಮೇಲೆದ್ದಿಲ್ಲ. ಮತ್ತೆ ಆರಂಭಗೊಳ್ಳಲಿರುವ ಮುಂಗಾರು ನೆನೆದು ಇಲ್ಲಿನ ನಿವಾಸಿಗಳು ಚಿಂತಿತರಾಗಿದ್ದಾರೆ. ಊರಿನ ಸುತ್ತ ಹರಿಯುವ ಕಾಡಿನ ಹೊಳೆಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಸೇತುವೆ ಕಳೆದ ಮಳೆಗಾಲದಲ್ಲಿ ಬುಡ ಸಹಿತ ಕುಸಿದು ಹೊಳೆಗೆ ಬಿದ್ದಿತ್ತು. ಜನ ದಿಗ್ಬಂಧನಕ್ಕೆ ಸಿಲುಕಿದ್ದರು. ಜಡ್ಡಿನಗದ್ದೆ ಎಂಬಲ್ಲಿಂದ 1.5 ಕಿಲೋಮೀಟರ್ ದೂರದಲ್ಲಿ ಹರಿಯುವ ನದಿಗೆ ಅಡ್ಡಲಾಗಿ ಕಟ್ಟಿದ ಸೇತುವೆ ನದಿಯಲ್ಲಿ ಈಗಲೂ ಪಳೆಯುಳಿಕೆಯಂತೆ ಗೋಚರಿಸುತ್ತಿದೆ. ಹಂದಿಮನೆ ದಟ್ಟಾರಣ್ಯದ ನಡುವಿರುವ ಹಳ್ಳಿ. 8ಕ್ಕೂ ಹೆಚ್ಚು ಮನೆಗಳು ಇಲ್ಲಿವೆ. ಹಳ್ಳಿಯ ಸುತ್ತಲೂ ಕಿರು ಹೊಳೆ ಹರಿಯುತ್ತಿದೆ. ನದಿ ಸಂಪೂರ್ಣ ಬರಿದಾಗಿರುವುದರಿಂದ ಅದರಲ್ಲೇ ಈಗ ಸಂಪರ್ಕ ಸಾಧಿಸುತ್ತಿದ್ದಾರೆ. ಮಳೆಗಾಲ ಆರಂಭವಾದರೆ ನದಿ ತುಂಬಿ ಹರಿಯುವುದರಿಂದ ಸಂಪರ್ಕ ಸಾಧಿಸುವುದು ಹೇಗೆ ಎಂಬ ಚಿಂತೆಯಲ್ಲಿ ಜನರಿದ್ದಾರೆ. ಮಳೆಯಾದಲ್ಲಿ ನದಿಯಲ್ಲಿ ಹೋಗಲಾಗದು. ಊರಿನಲ್ಲಿ ಹಿರಿಯರು, ಶಾಲೆಗೆ ಹೋಗುವ ಮಕ್ಕಳಿದ್ದಾರೆ. ಅವರಿಗೆ ಬಹಳ ತೊಂದರೆಯಾಗಲಿದೆ. ಮುಂಗಾರು ಪ್ರವೇಶಿಸುವ ಮೊದಲು ಬಿದ್ದ ಸೇತುವೆ ಎದ್ದು ನಿಲ್ಲಿಸುವ ಕೆಲಸ ನಡೆಯಲಿ. ಆಡಳಿತ ಕೂಡಲೇ ಗಮನ ಹರಿಸಲಿ ಎಂದು ಹಂದಿಮನೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಕುಂದಾಪುರದಿಂದ 50 ಕಿಲೋಮೀಟರ್ ದೂರದಲ್ಲಿರುವ ಸೋಮೇಶ್ವರ ಅಭಯಾರಣ್ಯ ತಪ್ಪಲಿನ ಹಂದಿಮನೆ ದುರ್ಗಮ ಕಾಡುಗಳಿಂದ ಆವೃತ್ತವಾಗಿದೆ. 60ಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ಹಳ್ಳಿ ಇದು. ಊರಿಗೆ ತೆರಳಲು 3 ದಿಕ್ಕುಗಳಿಂದಲೂ ಮಣ್ಣಿನ ಕಚ್ಚಾ ರಸ್ತೆ ಇದ್ದರೂ ಊರ ಸುತ್ತ ಹರಿಯುವ ಕಿರು ಹೊಳೆ ದಾಟುವ ಅನಿವಾರ್ಯತೆ ಇಲ್ಲಿನ ಜನರದು. ಇರುವ ಒಂದು ಸಂಪರ್ಕ ಸೇತುವೆ ಹೊಳೆ ಪಾಲಾಗಿರುವುದರಿಂದ ಸದ್ಯ ದಿಕ್ಕು ದೆಸೆ ಇಲ್ಲದಂತಾಗಿದೆ. ಚಿಕ್ಕದೊಂದು ಬ್ರೇಕ್ ಬಳಿಕ ನಮ್ಮ ವಾರ್ತೆಗಳು ಮುಂದುವರೆಯಲಿದೆ. ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೆಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. ಆಧುನಿಕ ಯಂತ್ರೋಪಕರಣಗಳಿಂದ ಬಹು ವಿಧಗಳಲ್ಲಿ ಪರಿಷ್ಕರಿಸಿದ ಕುಚ್ಚಲಕ್ಕಿ. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್.
ಲವ್ ಮಾರ್ಕ್ ಬ್ಯೂಟಿ ಸೋಪ್, ನಮ್ಮ ಪ್ರೀತಿಯ ಚಿಹ್ನೆ. आपका जूस। अरे ये तो कमाल है। बेटा चटनी क्या स्पीड है। भाई मैं वारी जावा। ये है तो लाइफ। मैकॉय यूनिक इंटेल प्रो, मॉडर्न इंडियन नारी के सभी गुण है इसमें। ऐसा घूमे कि परिवार का प्यार घुल जाए। मैकॉय, promise of happiness. This Akshaya Tritiya, bring home prosperity. Bima presents mega Akshaya Tritiya offers from April 20th to 23rd. Get rupees 650 off per gram on gold. 2 gold coins free and rupees 7,500 off per carat on diamond. Also get rupees 100 extra per gram on old gold exchange. Not just that, on silver get up to 50% off on making charges. Hurry, advance booking open till 18th April. Bima Jewelers, Bengaluru, Udupi, Hassan, Mangalore, Shivamogga, Vijayawada, Chennai, Rajahmundry, Hosur. Terms and conditions apply. When you lead, there's a sense inside telling you what's ahead. A sense that keeps you on track. A sense that stops you at the right moment. A sense that adapts to what's ahead. The new City and City EHEV. With Honda Sensing. Just like you, it thinks ahead. ISO 9001-2015 ಮಾನ್ಯತೆ ಉಳ್ಳ ಶಿವದರ್ಶನ್ ಆಗ್ರೋ ಇಂಡಸ್ಟ್ರೀಸ್ ರವರ ಹಂಸ ಬ್ರ್ಯಾಂಡ್ನ ಅಕ್ಕಿ. ರುಚಿ, ಶುಚಿ ಮತ್ತು ಪೋಷಕಾಂಶಯುಕ್ತವಾದ ಅಕ್ಕಿಯ ಮತ್ತೊಂದು ಹೆಸರು ಶಿವದರ್ಶನ್ ಆಗ್ರೋ ಇಂಡಸ್ಟ್ರೀಸ್ ರವರ ಹಂಸ ಬ್ರ್ಯಾಂಡ್ನ ಅಕ್ಕಿ. ಇನ್ನು ಮುಂದೆ ಊಟವನ್ನು ತೊರೆಯುವುದಿಲ್ಲ, ಊಟಕ್ಕಾಗಿ ಹಾತೊರೆಯುತ್ತಾರೆ ಮನೆ ಮಂದಿ. ಖರೀದಿಸಿ ಹಂಸ ಅಕ್ಕಿ, ಸಂತೃಪ್ತಿಯ ಸವಿಯುಣ್ಣಿರಿ. ಗುಣಮಟ್ಟ ಹಾಗೂ ಪರಿಶುದ್ಧತೆಗೆ ಹೆಸರುವಾಸಿಯಾದ ಹಂಸ ಬ್ರ್ಯಾಂಡ್ನ ಅಕ್ಕಿಯನ್ನೇ ಮನೆಗೊಯ್ಯಿರಿ. ಇವಿಎಂ ಸ್ಮಾರ್ಟ್ ಮೊಬಿಲಿಟಿ ಎಲೆಕ್ಟ್ರಿಕಲ್ ಸ್ಕೂಟರ್ 3000 ವ್ಯಾಟ್ಸ್ ಮೋಟಾರ್ ಪವರ್ನ ಕಾಮೆಟ್ 4 ಗಂಟೆ ಚಾರ್ಜಿಂಗ್ನಲ್ಲಿ 150 ಕಿಲೋಮೀಟರ್ ಓಡಬಲ್ಲದು. ಕಾಸ್ಮೋ 2000 ವ್ಯಾಟ್ಸ್ನ ಮೋಟಾರ್ ಪವರ್ನ ಈ ಸ್ಕೂಟರ್ 4 ಗಂಟೆ ಚಾರ್ಜ್ನಲ್ಲಿ 80 ಕಿಲೋಮೀಟರ್ ಹೋಗುವ ಸಾಮರ್ಥ್ಯ ಹೊಂದಿದೆ. ಝಾರ್ ಸ್ಕೂಟರ್ 4000 ವ್ಯಾಟ್ಸ್ನ ಮೋಟಾರ್ ಪವರ್ನ 4 ಗಂಟೆ ಚಾರ್ಜ್ನಲ್ಲಿ 150 ಕಿಲೋಮೀಟರ್ ಚಲಿಸುತ್ತದೆ. ಲಿಥಿಯಂ ಬ್ಯಾಟರಿ ಒಳಗೊಂಡ ಸ್ಕೂಟರ್ USB ಚಾರ್ಜರ್, ಹೈಡ್ರಾಲಿಕ್ ಡಿಸ್ಕ್ ಬ್ರೇಕ್, ಟ್ಯೂಬ್ಲೆಸ್ ಟೈರ್, ಕೀಲೆಸ್ ಸ್ಟಾರ್ಟ್ನೊಂದಿಗೆ ಅತ್ಯಾಧುನಿಕವಾಗಿ ತಯಾರಿಸಲ್ಪಟ್ಟಿದೆ. ಏಪ್ರಿಲ್ ತಿಂಗಳ ಬುಕಿಂಗ್ನಲ್ಲಿ 5,000 ರೂಪಾಯಿವರೆಗೆ ರಿಯಾಯಿತಿ. ಸ್ಥಳದಲ್ಲಿಯೇ ಸಾಲ ಸೌಲಭ್ಯ. ಹಿಂದೆ ಭೇಟಿ ನೀಡಿ ಇವಿಎಂ ವೆಸ್ಟರ್ನ್ ಆಟೋಮೋಟಿವ್ಸ್, ನೆಕ್ಸ್ಟ್ ಟು ಇಂಡಿಯಾನಾ ಹಾಸ್ಪಿಟಲ್, ಪಂಪ್ವೆಲ್, ಮ್ಯಾಂಗ್ಳೂರ್. ಮೊದಲೆಲ್ಲ ಮಹಾಮಾರಿ ಬಂತು ಅಂದ್ರೆ ಔಷಧಿ ಎಲ್ಲ ವಿದೇಶದಿಂದ ಬರ್ತಾ ಇತ್ತು. ಆದ್ರೆ ಈ ಸಲ ಕೊರೋನಾ ಲಸಿಕೆ ನಮ್ ದೇಶದಲ್ಲೇ ತಯಾರಾಯ್ತು. ಈ ದೇಶದ ತಾಕತ್ತು ಗೊತ್ತಿರೋರು ಎಲ್ರಿಗೂ ದೇಶೀಯ ಲಸಿಕೆ ಸಿಗೋ ಹಾಗೆ ನೋಡ್ಕೊಂಡ್ರು, ಅದು ಉಚಿತವಾಗಿ. ಆದ್ರೆ ವಿದೇಶಿ ಪ್ರೇಮಿಗಳು ಅವರನ್ನ ನಮ್ಮ ಲಸಿಕೆಯನ್ನ ಅಪಹಾಸ್ಯ ಮಾಡಿದ್ರು. ನಮ್ಮೆಲ್ಲರ ಪ್ರಗತಿಗೆ ಬಿಜೆಪಿಯೇ ಭರವಸೆ. ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಕಮಲದ ಬಟನ್ ಒತ್ತಿ ಬಿಜೆಪಿ ಗೆಲ್ಲಿಸಿ. ತಮಿಳುನಾಡು ರಾಜ್ಯ ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಅವರು ಹೆಲಿಕಾಪ್ಟರ್ನಲ್ಲಿ ದುಡ್ಡು ತಂದಿದ್ದಾರೆ ಎಂದು ಆರೋಪಿಸಿದ್ದಂತಹ ಸೊರಕೆ ಅವರ ಮಾತಿಗೆ ಉಡುಪಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕುಯಿಲಾಡಿ ಸುರೇಶ್ ನಾಯಕ್ ಅವರು ಪ್ರತಿಕ್ರಿಯೆಯನ್ನ ನೀಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉಡುಪಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಕುಯಿಲಾಡಿ ಸುರೇಶ್ ನಾಯಕ್ ಅವರು, ಸೊರಕೆಯವರು ವಿಚಲಿತರಾಗಿ ಮಾತನಾಡುತ್ತಿದ್ದಾರೆ. ಅವರ ಪಕ್ಷದವರು ಹೆಲಿಕಾಪ್ಟರ್ನಲ್ಲಿ ದುಡ್ಡು ಕಳಿಸಿರುವುದನ್ನು ಮರೆತಿರಬಹುದು. ಅಣ್ಣಾಮಲೈ ಹೆಲಿಕಾಪ್ಟರ್ನಲ್ಲಿ ದುಡ್ಡು ತಂದಿದ್ದಾರೆ ಎಂಬ ಸೊರಕೆ ಆರೋಪಕ್ಕೆ ಈ ರೀತಿ ಕುಯಿಲಾಡಿ ಸುರೇಶ್ ನಾಯಕ್ ತಿರುಗೇಟನ್ನ ನೀಡಿದರು. ಜನಸ್ತೋಮ ಇರ್ಬೋದು, ಇದರಿಂದ ಒಂದಷ್ಟು ವಿಚಲಿತರಾಗಿ ಸೊರಕೆಯವರು ಮಾತಾಡ್ತಾ ಇದ್ದಾರೆ. ಸೊರಕೆಯವರು ಅವರ ಪಕ್ಷದವರು ಹೆಲಿಕಾಪ್ಟರ್ ದುಡ್ಡು ಕಳಿಸಿದವರು ಮರ್ತೋಗಿರ್ಬೋದು. ಸಿದ್ದರಾಮಯ್ಯ ಇರುವಾಗ ಪಟ್ಟಿಯೇ ಬಂದಿತ್ತು ಡೆಲ್ಲಿಗೆ ಯಾವ ಥರ ದುಡ್ಡು ಹೋಗ್ತಾ ಇತ್ತು ಅಂತೇಳಿ. ಮತ್ತು ಕಾಂಗ್ರೆಸ್ಸಿನ ಮಂಜುನಾಥ್ ಪೂಜಾರಿ ಅವರು ಹೇಳಿದ್ದಾರೆ, ಉದಯ್ ಶೆಟ್ಟಿ, ಕಾಂಗ್ರೆಸ್ನ ಉದಯ್ ಶೆಟ್ಟಿ ಎಲ್ಲಿದ್ದು ಕಾರ್ಕಳದ್ದು DK ಶಿವಕುಮಾರ್ ಅವರು 2 ಕೋಟಿ ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಬಂದಿದ್ದಾರೆ. ಸೊರಕೆ ಕಾಂಗ್ರೆಸ್ಸನ್ನು ಜಿಲ್ಲೆಯಲ್ಲಿ ಮುಗಿಸ್ತಾರೆ. ಮೊದಲು ಸೊರಕೆಯವರು ಅದಕ್ಕೆಲ್ಲ ಆನ್ಸರ್ ಕೊಡಬೇಕು, ಅದರ ನಂತರ ಬಿಜೆಪಿಯ ಬಗ್ಗೆ ಸೊರಕೆಯವರು ಮಾತಾಡಬೇಕು. ಇನ್ನು ಬಿಜೆಪಿ ನಾಯಕರು ಪಕ್ಷ ಬಿಟ್ಟ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಕುಯಿಲಾಡಿ ಸುರೇಶ್ ನಾಯಕ್, ಬಿಜೆಪಿಗೆ ಜಗದೀಶ್ ಶೆಟ್ಟರ್ ಮಾಡೆಲ್ ಅಲ್ಲ, ಬಿಜೆಪಿಗೆ ರಘುಪತಿ ಭಟ್, ಲಾಲಾಜಿ ಬೆಂಡನ್ ಮಾಡೆಲ್. ಜಗದೀಶ್ ಶೆಟ್ಟರ್ ಹಾಗೂ ಸವದಿಗೆ ಪಕ್ಷ ಎಲ್ಲವನ್ನೂ ನೀಡಿದೆ. ಸ್ವಾರ್ಥಕ್ಕಾಗಿ ತಾನು ನಿರಂತರವಾಗಿ ಶಾಸಕನಾಗಿರಬೇಕು ಎನ್ನುವುದು ಭಾಜಪದಲ್ಲಿ ಒಂದಷ್ಟು ಕಷ್ಟ.
ಹೊಸ ಮುಖಗಳಿಗೆ, ಹೊಸ ಯುವಕರಿಗೆ ಅವಕಾಶ ನೀಡುವಲ್ಲಿ ನಮ್ಮದು ಮುಂಚೂಣಿಯಲ್ಲಿರುವ ಪಕ್ಷ ಎಂದರು. ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಜಗದೀಶ್ ಶೆಟ್ಟರ್ ಮಾಡೆಲ್ ಅಲ್ಲ, ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ರಘುಪತಿ ಭಟ್ರು ಮಾಡೆಲ್, ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಲಾಲಾಜಿ ಮೆಂಡನ್ ಮಾಡೆಲ್. ಅವರ ಹೇಳಿಕೆಯನ್ನು ನೀವೆಲ್ಲ ನೋಡಿರ್ಬೋದು. ಜಗದೀಶ್ ಶೆಟ್ಟರಿಗೆ ಪಕ್ಷ ಯಾವುದರಲ್ಲೂ ಕಮ್ಮಿ ಮಾಡಿಲ್ಲ. ಸವದಿಯವರು ಸೋತಾಗ ಅವರನ್ನು MLC ಮಾಡಿ DCM ಮಾಡಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಮಾಡಿದ ಪಕ್ಷ ನಮ್ಮದು. ಜಗದೀಶ್ ಶೆಟ್ಟರ್ ಪಾರ್ಟಿ ಅಧ್ಯಕ್ಷರಾಗಿ, ವಿರೋಧ ಪಕ್ಷ ನಾಯಕರಾಗಿ, ಸ್ಪೀಕರ್ ಆಗಿ, ಮುಖ್ಯಮಂತ್ರಿಯಾಗಿ, 6 ಬಾರಿ MLA ಆಗಿ, ಮುಖ್ಯಮಂತ್ರಿ ಆದ ನಂತರವೂ ಮಿನಿಸ್ಟರ್ ಮಾಡಿದ ಹೆಗ್ಗಳಿಕೆ ಪಕ್ಷಕ್ಕಿದೆ. ಕೇವಲ ಸ್ವಾರ್ಥಕ್ಕಾಗಿ ಅಥವಾ ತಾನು ನಿರಂತರ ಮಂತ್ರಿ ಆಗಿರಬೇಕು ಅಥವಾ ನಿರಂತರ ಶಾಸಕನಾಗಿರಬೇಕು ಒಂದು ಏನು ಹಂಬಲ ಇದೆ. ಇದು ಭಾರತೀಯ ಜನತಾ ಪಾರ್ಟಿ ಒಂದಷ್ಟು ಕಷ್ಟ. ಹೊಸ ಹೊಸ ಮುಖಕ್ಕೆ, ಹೊಸ ಹೊಸ ಯುವಕರಿಗೆ ಅವಕಾಶ ನೀಡುವಲ್ಲಿ ನಮ್ಮದು ಮುಂಚೂಣಿಯಲ್ಲಿರೋ ಪಕ್ಷ. ಇನ್ನು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಭರತ್ ಶೆಟ್ಟಿ ಅವರು ನಾಮಪತ್ರವನ್ನು ಸಲ್ಲಿಸಿದರು. ಕೇಸರಿಮಯವಾದ ಕಾವೂರು ರಸ್ತೆ, ಎಲ್ಲೆಡೆ ಹಾರಾಡಿದ ಬಿಜೆಪಿ ಧ್ವಜ, ಕೇಸರಿ ಪೇಟ, ಶಾಲು ಹಾಕಿದ ಕಾರ್ಯಕರ್ತರಿಂದ ಚುನಾವಣೆಯ ರಣಕಹಳೆ ಘೋಷಣೆ, ರಸ್ತೆಯುದ್ದಕ್ಕೂ ಹುಲಿವೇಷ ಕುಣಿತದ ಅಬ್ಬರ. ಇದು ಮಂಗಳವಾರ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ನಾಮಪತ್ರ ಸಲ್ಲಿಕೆಗೆ ಪೂರ್ವಭಾವಿಯಾಗಿ ಕಂಡುಬಂದ ಚುನಾವಣೆಯ ರಣೋತ್ಸಾಹ. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆಗೂ ಮುನ್ನ ಕಾವೂರು ಶ್ರೀ ಮಹಾಲಿಂಗೇಶ್ವರ ದೇವಳದಲ್ಲಿ ವಿಶೇಷ ಪೂಜೆ, ಪ್ರಾರ್ಥನೆ ನೆರವೇರಿಸಿದರು. ಬಳಿಕ ದೇವಸ್ಥಾನದಿಂದ ಕಾವೂರು ಮೈದಾನದವರೆಗೆ ಬೃಹತ್ ಕಾರ್ಯಕರ್ತರ ಪಾದಯಾತ್ರೆಯ ಜತೆ ಸಾಗಿ ಬಂದು ಬಳಿಕ ಮಧ್ಯಾಹ್ನ 2:20 ಸುಮಾರಿಗೆ ನಾಮಪತ್ರ ಸಲ್ಲಿಸಿದರು. ಕ್ಷೇತ್ರದ ವಿವಿಧೆಡೆಯಿಂದ ಬಂದ ಕಾರ್ಯಕರ್ತರು, ನಾಯಕರು ದೇವರ ಪ್ರಸಾದ, ಹೂ ತಂದು ಶಾಸಕರಿಗೆ ನೀಡಿ ವಿಜಯೀ ಭವ ಎಂದು ಹರಸುತ್ತಾ ಇದ್ದದ್ದು ಕಂಡುಬಂತು. ತುಳುನಾಡಿನ ಸ್ವಾಭಿಮಾನವನ್ನ ಎತ್ತಿ ಹಿಡಿಯುವಂತೆ ಕಾರ್ಯಕರ್ತರು ಕೇಸರಿ ಧ್ವಜದೊಂದಿಗೆ ತುಳುನಾಡ ಧ್ವಜವನ್ನು ಜತೆಗೆ ಬೀಸುತ್ತಾ ಮುಂದೆ ಸಾಗಿದ್ರು. ಶಾಸಕರು ಸಹಿತ ನಾಯಕರು, ಕಾರ್ಯಕರ್ತರು ತುಳು ಧ್ವಜಕ್ಕೂ ಗೌರವ ನೀಡಿದರು. ಮೇಯರ್ ಜಯಾನಂದ ಅಂಚನ್, ಜಿಲ್ಲಾ ಉಪಾಧ್ಯಕ್ಷ ಗಣೇಶ್ ಹೊಸಬೆಟ್ಟು, ಜಿಲ್ಲಾ ಕಾರ್ಯದರ್ಶಿ ಪೂಜಾ ಪೈ, ಜಿಲ್ಲಾ ಮಾಧ್ಯಮ ಪ್ರಮುಖ ರಣದೀಪ್ ಕಾಂಚನ್, ತಿಲಕ್ರಾಜ್ ಕೃಷ್ಣಾಪುರ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಇದೇ ವೇಳೆ ಶಾಸಕರ ಸಮ್ಮುಖ ಹಲವರು ಬಿಜೆಪಿಗೆ ಸೇರ್ಪಡೆಯಾದರು. ಈ ವೇಳೆ ಮಾತನಾಡಿದ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ, ಹಿಂದುತ್ವ ಅಭಿವೃದ್ಧಿಯಲ್ಲಿ ಯಾವುದೇ ರಾಜಿ ಇಲ್ಲ. ಕ್ಷೇತ್ರದ ಎಲ್ಲೆಡೆ ಭೇದವಿಲ್ಲದೆ ಅಭಿವೃದ್ಧಿಗೆ ಅನುದಾನ ವಿನಿಯೋಗಿಸಿದ್ದೇನೆ. ನಿಮ್ಮ ಸಹಕಾರ, ಪ್ರೋತ್ಸಾಹದಿಂದ ಸಾಧನೆ ಮಾಡಲು ಸಾಧ್ಯವಾಗಿದೆ. ಮುಂದೆಯೂ ನಿಮ್ಮ ಸಹಕಾರ ಇರಲಿ ಎಂದು ಮನವಿ ಮಾಡಿದರು. 2,000 ಕೋಟಿಗಿಂತಲೂ ಜಾಸ್ತಿ ಅಭಿವೃದ್ಧಿ ಕಾಮಗಾರಿಗಳನ್ನು ನನ್ನ ಕ್ಷೇತ್ರದಲ್ಲಿ ನಾನು ನಡೆಸಿದ್ದೇನೆ. ಹಾಗಾಗಿ ಮತ್ತೊಮ್ಮೆ ನಾನು ಇಲೆಕ್ಷನ್ಗೆ ಹೋಗುವಾಗ ಅಭಿವೃದ್ಧಿ, ಯುವ ನಾಯಕತ್ವ, ಹಿಂದುತ್ವ ಮತ್ತು ಹಿರಿಯರ ಮಾರ್ಗದರ್ಶನ ಈ ಒಂದು ಇದರಲ್ಲಿ ನಾವು ಕೆಲಸ ಮಾಡಿದ್ದೇವೆ. ಮುಂದಿನ ಅವಧಿಯಲ್ಲಿ ಜನರು ಆಶೀರ್ವಾದ ಮಾಡಿದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಟೂರಿಸಂ ಡೆವಲಪ್ಮೆಂಟ್ ಇರ್ಬೋದು, ಹೊರಿಜಾಂಟಲ್ ಗ್ರೋತ್ ಏನು ಅಗತ್ಯ ಇದೆ ಮ್ಯಾಂಗ್ಳೂರಿನ ಒಂದು ಸಿಟಿಗೆ, ಅದನ್ನು ಮಾಡಬೇಕು. ಹಾಗೆ ಹಲವಾರು ಯೋಜನೆಗಳಿದೆ. ಜನರ ಖಂಡಿತ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ನಂಬಿಕೆ ಖಂಡಿತ ಇದೆ. ಮತ್ತೊಮ್ಮೆ ನಾನೆಲ್ಲ ನನ್ನ ಕ್ಷೇತ್ರದ ಮತದಾರರ ಆಶೀರ್ವಾದವನ್ನು ಬಯಸ್ತಾ ಇದ್ದೇನೆ. ಸಂಸದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ, ಜನಸಾಮಾನ್ಯರ ಶಾಸಕನಾಗಿ ಎಲ್ಲೆಡೆ ಮೂಲಸೌಕರ್ಯ ಸಹಿತ ಅಭಿವೃದ್ಧಿ ಕೆಲಸದಿಂದ ಬಿಜೆಪಿ ಸರ್ಕಾರದ ಜನ ಆಡಳಿತದಿಂದ ಈ ಬಾರಿ ಭರತ್ ಶೆಟ್ಟಿ ಅವರು 50,000ಕ್ಕೂ ಅಧಿಕ ಮತಗಳಿಂದ ಗೆಲ್ಲುತ್ತಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 5 ವರ್ಷ ಶಾಸಕರಾಗಿರ್ತಕ್ಕಂಥ ಭರತ್ ಶೆಟ್ಟಿ ಅವರು ಮತ್ತೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಎರಡೂ ಕ್ಷೇತ್ರಗಳು ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ಭಾರತೀಯ ಜನತಾ ಪಾರ್ಟಿಗೆ ಆಗುತ್ತೆ. ಮತ್ತೊಂದು ಸಾರಿ ಅವರಿಬ್ಬರು ಶಾಸಕರಾಗಿ ಆಯ್ಕೆ ಆಗ್ತಾರೆ. ಈ ಎರಡೂ ಪ್ರದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರವಾಗಿರ್ತಕ್ಕಂಥ ಎಲ್ಲ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಬಂದಿರತಕ್ಕಂಥ ಜನ ಪೂರ್ತಿಯಾಗಿರ್ತಕ್ಕಂಥ ನಮ್ಮ ಶಾಸಕರುಗಳ ಪರವಾಗಿರ್ತಕ್ಕಂಥ ವಾತಾವರಣಗಳಿದ್ದಾವೆ. ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಿತ್ ಶಿವರಾಮ್ ಅವರು ಕೂಡ ನಾಮಪತ್ರವನ್ನು ಸಲ್ಲಿಸಿದರು. ಬೆಳ್ತಂಗಡಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಿತ್ ಶಿವರಾಮ್ ರವರು ಬೃಹತ್ ಕಾರ್ಯಕರ್ತರೊಂದಿಗೆ ಮೆರವಣಿಗೆಯ ಮೂಲಕ ತೆರಳಿ ನಾಮಪತ್ರವನ್ನು ಸಲ್ಲಿಸಿದರು. ಸೋಮವಾರ ಗುರುವಾಯನಕೆರೆಯ ಕಿನ್ಯಮ್ಮ ಯಾನೆ ಗುಣವತಿಯಮ್ಮ ಸಭಾಭವನದಲ್ಲಿ ಕಾರ್ಯಕರ್ತರ ಸಭೆ ನಡೆಸಿದ ಬಳಿಕ ಅಭ್ಯರ್ಥಿ ರಕ್ಷಿತ್ ಶಿವರಾಮ್ ಹಾಗೂ ಕಾಂಗ್ರೆಸ್ ನಾಯಕರು ನಗರದಲ್ಲಿ ಮೆರವಣಿಗೆ ಮೂಲಕ ಆಗಮಿಸಿ ನಾಮಪತ್ರವನ್ನು ಸಲ್ಲಿಸಿದರು.
ಕೆಪಿಸಿಸಿ ಮಾಧ್ಯಮ ವಕ್ತಾರರಾದ ನಿಕೇತ್ ರಾಜ್ ಮೌರ್ಯ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್, ಚಲನಚಿತ್ರ ನಟ ವಿಜಯ ರಾಘವೇಂದ್ರ, ಮಾಜಿ ಶಾಸಕರಾದ ಕೆ ವಸಂತ ಬಂಗೇರ, ಕೆಪಿಸಿಸಿ ಸಂಯೋಜಕರಾದ ಶಾಹಿದ್ ತೆಕ್ಕಿಲ್, ಪ್ರಮುಖರಾದ ಪ್ರತಿಭಾ ಕುಳಾಯ್, ರಾಜಶೇಖರ, ಕೇಶವಗೌಡ ಬೆಳಾಲು, ಮೋಹನ್ ಶೆಟ್ಟಿಗಾರ್, ಶೇಖರ್ ಕುಕ್ಕೇಡಿ, ಶಾಹುಲ್ ಹಮೀದ್ ಮತ್ತಿತರರು ಪಕ್ಷದ ಮುಖಂಡರು, ನಾಯಕರು ಉಪಸ್ಥಿತರಿದ್ದರು. ಇದೀಗ ಮತ್ತೊಂದು ಚಿಕ್ಕ ವಿರಾಮ. ನಮಸ್ತೆ. ಈ ಬಾರಿಯ ವಿಧಾನಸಭೆಯ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ನಾನು ಕಾರ್ಕಳದಿಂದ ಸ್ಪರ್ಧೆ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದವನ್ನ ನಾನು ಮತ್ತೆ ಕೇಳ್ತಾ ಇದ್ದೇನೆ. ಬಿಜೆಪಿ ಅಭ್ಯರ್ಥಿಯಾಗಿ ಏಪ್ರಿಲ್ 19ನೇ ತಾರೀಕು ನಾನು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಈ ನಾಮಪತ್ರ ಸಲ್ಲಿಕೆಯ ದಿವಸ ಕಾರ್ಕಳದ ಎಲ್ಲ ಕಾರ್ಯಕರ್ತರು, ಹಿತೈಷಿಗಳು, ನಮ್ಮೆಲ್ಲ ಬಂಧುಗಳು ದೊಡ್ಡ ಸಂಖ್ಯೆಯಲ್ಲಿ ಬೆಳಿಗ್ಗೆ 9:30 ಒಳಗೆ ಕಾರ್ಕಳದ ಸ್ವರಾಜ್ ಮೈದಾನಕ್ಕೆ ಬರಬೇಕು. ಅನಂತ ಶನಿದಿಂದ ಆರಂಭ ಆಗುವಂತ ಈ ಮೆರವಣಿಗೆಯಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸ್ತಾ ನನ್ನನ್ನು ಬೆಂಬಲಿಸಬೇಕು, ಆಶೀರ್ವದಿಸಬೇಕು ಅನ್ನುವಂತ ವಿನಂತಿಯನ್ನು ಮಾಡಿ 19ನೇ ತಾರೀಕು ನಾಮಪತ್ರ ಸಲ್ಲಿಕೆಯ ದಿವಸ ನೀವೆಲ್ಲರೂ ಕೂಡ ಬಂದು ನನಗೆ ಆಶೀರ್ವಾದವನ್ನು ಮಾಡಬೇಕು, ಬಿಜೆಪಿಗೆ ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತೇಳಿ ನಾನು ಮತ್ತೊಮ್ಮೆ ನಿಮ್ಮ ಹತ್ರ ವಿನಂತಿಸ್ತೇನೆ. ಧನ್ಯವಾದಗಳು. ಕಾರ್ಕಳ ನಮ್ಮ ಹೆಮ್ಮೆ. ಸುನೀಲ್ ಕುಮಾರ್ ಮತ್ತೊಮ್ಮೆ ಬಿಜೆಪಿ ಬೆಂಬಲಿಸಿ. ಆಧುನಿಕ ಯಂತ್ರೋಪಕರಣಗಳಿಂದ ಬಹು ವಿಧಗಳಲ್ಲಿ ಪರಿಷ್ಕರಿಸಿದ ಕುಚ್ಚಲಕ್ಕಿ. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಕ್ಯಾಲ್ಸಿಬ್ರಾಡ್ ಟೂತ್ ಪೇಸ್ಟ್ ನಲ್ಲಿರುವ ಹೈ ಕ್ಯಾಲ್ಸಿಯಂ ಫಾರ್ಮುಲಾ ನಿಮಗೆ ಬಲವಾದ ಹಲ್ಲುಗಳನ್ನು ನೀಡುತ್ತದೆ. ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗಳ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೇಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. When you lead, there's a sense inside telling you what's ahead. A sense that keeps you on track. A sense that stops you at the right moment. A sense that adapts to what's ahead. The new City and City EHEV with Honda Sensing. Just like you, it thinks ahead. ಕರಾವಳಿಗರ ರುಚಿಕರ ಅನ್ನಕ್ಕೆ ಇನ್ನೊಂದು ಹೆಸರು ಜನಪ್ರಿಯ ರೈಸ್. ತುಳುವರ ಜನಪ್ರಿಯ ಆಹಾರ ಕುಚ್ಚಲಕ್ಕಿಯ ನೈಜ ರುಚಿ, ಶಕ್ತಿ, ಆರೋಗ್ಯವನ್ನು ನೀಡುತ್ತದೆ ಜನಪ್ರಿಯ ರೈಸ್. ಮನೆ ಮಂದಿಯೆಲ್ಲ ಬಾಯಿ ಚಪ್ಪರಿಸಿ ಊಟ ಮಾಡುವಂತೆ ಪ್ರೇರೇಪಿಸಿ ಕುಟುಂಬದ ಆರೋಗ್ಯವನ್ನು ವರ್ಧಿಸಿ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ ಜನಪ್ರಿಯ ರೈಸ್. ಜನಪ್ರಿಯ ಆರೋಗ್ಯ, ಕಿರಣ್, ಸೂರ್ಯೋದಯ ಎಂಬ ಹೆಸರುಗಳಲ್ಲಿ ಎಲ್ಲೆಡೆ ಲಭ್ಯವಿದೆ ಜನಪ್ರಿಯ ರೈಸ್. ಜನಪ್ರಿಯ ರೈಸ್ ಕಾರ್ಪೊರೇಷನ್, ಕಾಡುಹೊಳೆ, ಮುನಿಯಾಲು, ಕಾರ್ಕಳ. ಸಂಭ್ರಮ ಇದ್ದರೆ ಮನೆಯಲ್ಲಿ, ಲವ್ಲಿ ಲವ್ಲಿ ಫೀಲಿಂಗ್, ಸಡಗರ ಇದ್ದರೆ ಜೊತೆಯಲ್ಲಿ, ಖುಷಿ ಖುಷಿಯಾಗಿ ಖುಷಿ ಖುಷಿಗಾಗಿ ಬೈ ದ ಸ್ಟನ್ ಟೆಕ್ನಿಕಾ. ಸೂಪರ್ ಸೂಪರ್ ವಂಡರ್ ವಂಡರ್, ಖುಷಿ ಖುಷಿಯಾಗಿ ಖುಷಿ ಖುಷಿಗಾಗಿ ಬೈ ದ ಸ್ಟನ್ ಟೆಕ್ನಿಕಾ. ಎಲ್ರೂ ಹೇಳ್ತಾರೆ ನಾನ್ ತುಂಬಾ ಬೆಳ್ಳಗಾಗಿದ್ದೀನಿ ಅಂತ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನನ್ ಬ್ಯೂಟಿ ಪಾರ್ಟ್ನರ್. ತ್ವಚೆಯ ಆರೋಗ್ಯ ಮತ್ತು ಕಾಂತಿಯನ್ನು ಹೆಚ್ಚಿಸುತ್ತದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. Beginning of everything. Abaran. ಸಹಸ್ರಾರು ಮಂದಿ ಕೇಸರಿ ಪಡೆಯೊಂದಿಗೆ ಮೆರವಣಿಗೆಯ ಮೂಲಕ ಸಾಗಿ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿ ಉಮಾನಾಥ್ ಕೋಟ್ಯಾನ್ ಅವರು ನಾಮಪತ್ರವನ್ನು ಸಲ್ಲಿಸಿದರು. ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಉಮಾನಾಥ ಕೋಟ್ಯಾನ್ ಅವರು ಮಂಗಳವಾರ ಸಹಸ್ರಾರು ಸಂಖ್ಯೆಯ ಕೇಸರಿ ಪಡೆಯ ಕಾರ್ಯಕರ್ತರೊಂದಿಗೆ ಮೆರವಣಿಗೆಯಲ್ಲಿ ಆಡಳಿತ ಸೌಧಕ್ಕೆ ತೆರಳಿ ಚುನಾವಣಾಧಿಕಾರಿಗಳಿಗೆ ನಾಮಪತ್ರವನ್ನು ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಉಮಾನಾಥ ಕೋಟ್ಯಾನ್ ಅವರು, ಕಳೆದ 5 ವರ್ಷಗಳಲ್ಲಿ 2 ವರ್ಷ ಕೊರೋನಾದಿಂದಾಗಿ ಸಮಸ್ಯೆಯಾಗಿತ್ತು. ಆದರೆ 3 ವರ್ಷಗಳಲ್ಲಿ ಕ್ಷೇತ್ರಕ್ಕೆ ಹಲವಾರು ಯೋಜನೆಗಳನ್ನು ತರುವ ಮೂಲಕ ಅಭಿವೃದ್ಧಿಪಡಿಸಲಾಗಿದೆ. 100ಕ್ಕೆ 100 ಕನಸು ನನಸಾಗಿಲ್ಲ. ಇದೀಗ ಮತ್ತೊಮ್ಮೆ ಚುನಾವಣೆಗೆ ನಿಲ್ಲಲು ಅವಕಾಶ ಸಿಕ್ಕಿದ್ದು
ಶ್ರಮಿಸಿದ್ದು ಗೆಲ್ಲುವ ವಿಶ್ವಾಸವಿದೆ ಎಂದರು. ಉಳಿದಂತ ಏನೇನು ಮೂಲಭೂತ ಸೌಕರ್ಯಗಳು ಮತ್ತು ಜನರಿಗೆ ಬೇಕಾಗುವಂಥ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಮನಸ್ಸಿನಲ್ಲಿತ್ತು, ಆದರೆ ಆಗಲಿಲ್ಲ. ಸ್ವಲ್ಪ ಕೆಲಸ ಕಾರ್ಯಗಳು ಬಾಕಿ ಉಳಿದೆ. ಉಳಿದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು. ಮೂಡುಬಿದಿರೆಯನ್ನು ಮತ್ತು ಮುಲ್ಕಿಯನ್ನು ರಾಜ್ಯದಲ್ಲಿ ಒಂದು ಮಾದರಿ ತಾಲೂಕುಗಳನ್ನಾಗಿ ಅಭಿವೃದ್ಧಿಪಡಿಸಬೇಕು. ಈಗಾಗಲೇ ಮೂಡುಬಿದಿರೆಗೆ ಬೇಕಾದಂಥ ಎಲ್ಲ ಯೋಜನೆಗಳನ್ನು ತಂದಿದ್ದೇನೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸಂಸದ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ, ಕಳೆದ 5 ವರ್ಷಗಳಲ್ಲಿ ಉಮಾನಾಥ ಕೋಟ್ಯಾನ್ ರವರು ಕ್ಷೇತ್ರದಲ್ಲಿ ನಡೆಸಿದ ಅಭಿವೃದ್ಧಿ ಕಾರ್ಯಗಳು, ರಾಷ್ಟ್ರವಾದಿ ಚಿಂತನೆ, ಹಿಂದೂ ಪರ ಧ್ವನಿ ಪರಿಗಣಿಸಿ ಹೃದಯ ಸಿಂಹಾಸನದಲ್ಲಿ ಸ್ಥಾನ ನೀಡುವಂತೆ ಸಲಹೆ ಇತ್ತರು. ಜಿಲ್ಲಾಧ್ಯಕ್ಷ ಸುದರ್ಶನ ಮೂಡಬಿದ್ರೆ, ಮಂಡಲ ಅಧ್ಯಕ್ಷ ಸುನೀಲ್ ಆಳ್ವ, ಪ್ರಮುಖರಾದ ಈಶ್ವರ್ ಕಟೀಲ್, ಮೇಘನಾಥ ಶೆಟ್ಟಿ, ಕೃಷ್ಣರಾಜ್ ಹೆಗ್ಡೆ, ಕೆಪಿ ಜಗದೀಶ್ ಅಧಿಕಾರಿ, ಜಾಯ್ಲಸ್ ಡಿಸೋಜಾ, ಕೆಆರ್ ಪಂಡಿತ್, ಉಮಾನಾಥ ಎಕ್ಕರ್, ಬಾಹುಬಲಿ ಪ್ರಸಾದ್ ಹಾಗೂ ಪಕ್ಷದ ಪ್ರಮುಖರು ಮೆರವಣಿಗೆಯಲ್ಲಿ ಸಾಗಿ ಬಂದರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ಉಮಾನಾಥ ಕೋಟ್ಯಾನ್ ಅವರು ವೆಂಕಟರಮಣ ದೇವಸ್ಥಾನ ಮತ್ತು ಹನುಮಂತ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು. 5,000ದಷ್ಟು ಪೇಟ ಧರಿಸಿದ ಕಾರ್ಯಕರ್ತರು ಹಾಗೂ 10,000ದಷ್ಟು ಪಕ್ಷದ ಧ್ವಜವನ್ನು ಹಿಡಿದ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಸಾಗಿ ಬಂದರು. ಕಾರ್ಕಳ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲು ಅವರು ನಾಮಪತ್ರವನ್ನು ತಮ್ಮ ಚುನಾವಣಾ ಕಚೇರಿಯನ್ನು ಉದ್ಘಾಟಿಸಿದರು. ಕಾರ್ಕಳದಲ್ಲಿ ತಮ್ಮ ಚುನಾವಣಾ ಕಚೇರಿಯನ್ನು ಕಾಂಗ್ರೆಸ್ ಅಭ್ಯರ್ಥಿ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಈ ಸಲದ ಚುನಾವಣೆ ಕೌರವರ ಹಾಗೂ ಪಾಂಡವರ ಯುದ್ಧ, ಸತ್ಯದ ಮತ್ತು ಸುಳ್ಳಿನ ನಡುವಿನ ಯುದ್ಧವಾಗಿದೆ. ಈ ಸಲದ ಚುನಾವಣೆಯಲ್ಲಿ ಸತ್ಯಕ್ಕೆ ಜಯ ಸಲ್ಲುವುದು ಗ್ಯಾರಂಟಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೇರುವುದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಒಂದು ಧರ್ಮ ಅಧರ್ಮದ ಮಧ್ಯೆ ಇಲೆಕ್ಷನ್ ಒಂದೊಂದು ಅಲ್ಲಿಗಳಿಗೆ ಸ್ಪಷ್ಟವಾದ ಬಂದ್ರೆ ಖಂಡಿತ ನೆಟ್ಟು ಧರ್ಮ ಗೆಂದುಡು ಅಂಚಿನ ಮಲ್ಲ ನಮ್ಮ ಪಾಂಡವರ ಸಾರಾಡುವುದು ಈ ಯುದ್ಧ ನಮ್ಮ ಎದುರಿಸಾಗ ಖಂಡಿತ ನಂಗೆ ಜಯ ಆಗ್ಬಿಡು. ಇವೆಲ್ಲ ಸದಾಯ ಒಂದು ದಿನ ಇಲ್ಲದ ಸದಸ್ಯ ಆದ ಇವೆಲ್ಲ ಕಷ್ಟ ಸುಖಟ್ ಏಪಲ ಉಲ್ಲೆ ಬಂದ ಪಾತ್ರ ಬರೊಂದು ಅವಕಾಶಕ್ಕನ್ನ ಈ ಕಾರ್ಲದ ಜನತೆಗೆ ಮಾತಾಡ ಕೊಡಲು ನಮಸ್ಕರಿಸಲು ಪಾತ್ರ. ಕಾಂಗ್ರೆಸ್ ನಾಯಕ ಎಚ್ ಶೇಖರ ಮಡಿವಾಳ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪ್ರಭಾಕರ ಬಂಗೇರ, ಸುಪ್ರೀತಾ ಶೆಟ್ಟಿ, ಕಾಂಗ್ರೆಸ್ ಅಧ್ಯಕ್ಷ ಸದಾಶಿವ ದೇವಾಡಿಗ, ಕೆಪಿಸಿಸಿ ಸದಸ್ಯ ಸುರೇಂದ್ರ ಶೆಟ್ಟಿ, ಅಶ್ಫಕ್ ಅಹ್ಮದ್, ಹಿರಿಯಣ್ಣ ಶೆಟ್ಟಿ, ಕಾಂತಿ ಶೆಟ್ಟಿ, ಶುಬೋಧ್ ರಾವ್ ಮತ್ತಿತರರು ಉಪಸ್ಥಿತರಿದ್ದರು. ಏತನ್ಮಧ್ಯೆ ಕಾರ್ಕಳ ಕಾಂಗ್ರೆಸ್ ಅಭ್ಯರ್ಥಿ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರು ಕಾರ್ಕಳ ತಾಲೂಕು ಕಚೇರಿಯಲ್ಲಿ ಮಂಗಳವಾರ ಚುನಾವಣಾಧಿಕಾರಿ ಮದನ್ ಮೋಹನ್ ಅವರಿಗೆ ನಾಮಪತ್ರವನ್ನು ಸಲ್ಲಿಸಿದರು. ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ಡಿಆರ್ ರಾಜು, ಕೆಪಿಸಿಸಿ ಸದಸ್ಯರುಗಳಾದ ಸುರೇಂದ್ರ ಶೆಟ್ಟಿ, ಕೆಪಿಸಿಸಿ ಸದಸ್ಯ ನೀರೇಕೃಷ್ಣ ಶೆಟ್ಟಿ, ಪ್ರಚಾರ ಸಮಿತಿ ಅಧ್ಯಕ್ಷ ಶುಭದ್ ರಾವ್, ಕಾಂಗ್ರೆಸ್ ಮುಖಂಡ ಅವೆಲಿನ್ ಲೂಯಿಸ್, ಅಲ್ಪಸಂಖ್ಯಾತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಆರಿಫ್ ಕಲ್ಲೋಟೆ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಅವರ ಚುನಾವಣಾ ಕಚೇರಿ ಉದ್ಘಾಟಿಸಲಾಯಿತು. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಅವರ ಚುನಾವಣಾ ಕಚೇರಿ ದರ್ಬೆಯ ಬೈಪಾಸ್ ರಸ್ತೆಯಲ್ಲಿರುವ ಆರ್ಇಬಿ ಎನ್ಕ್ಲೇವ್ನಲ್ಲಿ ಸೋಮವಾರ ಶುಭಾರಂಭಗೊಂಡಿತು. ವೈದಿಕ ವಿಧಿವಿಧಾನಗಳೊಂದಿಗೆ ಕಾರ್ಯಾಲಯ ಉದ್ಘಾಟಿಸಲಾಯಿತು. ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಸಹಿತ ಹಿರಿಯ ಕಾಂಗ್ರೆಸ್ ಮುಖಂಡರು ದೀಪ ಬೆಳಗಿಸಿ ಕಚೇರಿಯನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅಶೋಕ್ ಕುಮಾರ್ ರೈ ಅವರು, ರಾಜ್ಯದಲ್ಲಿರುವ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರದಿಂದ ತುಂಬಿ ತುಳುಕಿದೆ. ಬಿಜೆಪಿಯ ಎಲ್ಲಾ ನಾಯಕರು ಪಕ್ಷ ತೊರೆದು ಕಾಂಗ್ರೆಸ್ನತ್ತ ಬರುತ್ತಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಈಗಿರುವಷ್ಟು ಭ್ರಷ್ಟಾಚಾರ ಈ ಹಿಂದೆ ಯಾರಿಂದಲೂ ನಡೆದಿಲ್ಲ. ಪುತ್ತೂರಿನಲ್ಲಿ 14 ಮಂದಿ ಆಕಾಂಕ್ಷಿಗಳಿದ್ದರೂ ನನಗೆ ಅವಕಾಶ ದೊರೆತಿದೆ. ಬಹಳಷ್ಟು ಜವಾಬ್ದಾರಿ ನನ್ನ ಮೇಲಿದ್ದು ನನ್ನ ಜವಾಬ್ದಾರಿ ಅರಿತು ಕೆಲಸ ಮಾಡುತ್ತೇನೆ. ಭ್ರಷ್ಟಾಚಾರ ರಹಿತ ಆಡಳಿತವೇ ನನ್ನ ಗುರಿ ಎಂದರು. ಬಿಜೆಪಿ ಸರ್ಕಾರದ ಶಾಸಕರಾಗಿದ್ದಾಗ, ವಿನಯ್ ಕುಮಾರ್ ಸೊರಕೆ ಅವರು ಶಾಸಕರಾಗಿದ್ದಾಗ, ಡಿ.ವಿ. ಸದಾನಂದ ಅವರು ಶಾಸಕರಾಗಿದ್ದಾಗ, ಶಕುಂತಲಾ ಶೆಟ್ಟಿ ಅವರು ಶಾಸಕರಾಗಿದ್ದಾಗ ಈಗ ಇರುವಂತಹ ಭ್ರಷ್ಟಾಚಾರ ಇರಲಿಲ್ಲ. ನಾವು ಸುಮ್ಮನೆ ಹೇಳ್ಬಾರ್ದು. ಆಕ್ರಮ ಸಂಕ್ರಮಣದಲ್ಲಿ ಇಂಥ ಭ್ರಷ್ಟಾಚಾರಗಳು ಇರಲಿಲ್ಲ. ಇವತ್ತು ನೀವು ಒಂದೇ ಕಡೆ ಆಕ್ರಮ ಸಂಕ್ರಮಣ ಮಾಡಿದ್ರೆ 2 ಲಕ್ಷ 3 ಸೆನ್ಸ್ ಜಾಗ 94 ಸಿಯಲ್ಲಿ ಮಾಡುವುದಿದ್ರೆ ಅದಕ್ಕೆ 25-30 ಸಾವಿರ ಬಹುಶಃ ದೇವರು ಒಬ್ಬ ಮೇಲೆ ಇದ್ದೀನಿ ಅಂತ ನಾವು ನೋಡಬಹುದು. ಏಪ್ರಿಲ್ 19ರಂದು ನಾಮಪತ್ರ ಸಲ್ಲಿಸುವುದಾಗಿಯೂ ಅಶೋಕ್ ಕುಮಾರ್ ರೈ ತಿಳಿಸಿದರು. ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಬಿ ವಿಶ್ವನಾಥ್ ರೈ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಂಎ ಮೊಹಮ್ಮದ್, ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಅಧ್ಯಕ್ಷ ಡಾ ರಾಜಾರಾಮ್ ಕೆಬಿ, ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಮಹಮ್ಮದ್ ಬಡಗನ್ನೂರು ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ನಮ್ಮ ವಾರ್ತೆಗಳ ಈ ಸಂಚಿಕೆ ಮುಕ್ತಾಯವಾಯಿತು. ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ನಮ್ಮ ಟಿವಿ. ನಮ್ಮ ವಾರ್ತೆಗಳ ಪ್ರಾಯೋಜಕರು ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಸಹ ಪ್ರಾಯೋಜಕರು ಯುನಿಟಿ ಹಾಸ್ಪಿಟಲ್, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಂತೋಷ್ 2 ಸ್ಟಾರ್ ರೈಸ್, Citadel Developers.
ಧೃತಿ ಮಸಾಲ. This program is brought to you by Sun Premium Refined Sunflower Oil, powered by Citadel Developers ಮತ್ತು Amrit Noni, co-sponsored by ಸುರವರ ಪೂಜಿತ ಜಿತ ದಾನವ ಕಲಭ ಸ್ವರವರ ಲಂಬೋದರ ದರ ಹರ ಹರ ಕಲಭ ನೌಮಿ ಶ್ರೀ ಭಗವಂತಂ ಗಣಪತಿ ಮತಿ ವರದಂ ವರದಂತಿ ಮುಖಂ ಸುಮುಖಂ ಸಾದರ ಮೇ ಕರದಂ विपदुदधौतं धौतमलं शमलं शमलं विदमपि ददतं हतपापी शमलम् सर्वांगी सुंदर उदिशेंदुराची कंठी झळके मान मुक्ता फळांची जय देव जय देव जय देव जय देव जय मंगल मूर्ती हो श्री मंगल मूर्ती दर्शन मागे मन कामना पूर्ती जय देव जय देव लंबोदर तू विनायका तू अल्लोळेश्वर मोरया विघ्नेश्वर तू एकदंत तू मयूरेश्वरा मोरया लंबोदर तू विनायका तू अल्लोळेश्वर मोरया विघ्नेश्वर तू एकदंत तू मयूरेश्वरा मोरया भक्ततुंड तू गजमुखा तू सिद्धी विनायका Sun Premium Refined Sunflower Oil अर्पिಸುವ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೆ
ಅಮೃತ್ ನೋನಿ ಒಂದು ಅಭೂತಪೂರ್ವ ಯಶಸ್ವಿ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ದೀವಿ. ಇಲ್ಲಿವರೆಗೂ ಕೂಡ ಬಹಳಷ್ಟು ಮಮ್ಮಿಗಳು ಅವರ ಒಂದು ಕಲೆಯ ಪ್ರದರ್ಶನವನ್ನ ಈ ವೇದಿಕೆಯಲ್ಲಿ ಮಾಡಿ ಇವತ್ತಿಗೆ ನಾವು ಈ ಗ್ರ್ಯಾಂಡ್ ಫಿನಾಲೆಯಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ನೋಡೋದಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದೀವಿ. ಮನೆಯಲ್ಲಿ ಕೂತು ವೀಕ್ಷಿಸುವಂತ ಎಲ್ಲ ನಮ್ಮ ಟಿವಿಯ ವೀಕ್ಷಕರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ವೇದಿಕೆಗೆ ನಮ್ಮ ಅತಿಥಿಗಳನ್ನು ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ಜೊತೆಗೆ ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯ ಉಪಮೇಯರ್ ಆಗಿರುವಂತಹ ಶ್ರೀಮತಿ ಪೂರ್ಣಿಮಾ ಅವರು ಉಪಸ್ಥಿತರಿದ್ದಾರೆ. ಅವ್ರನ್ನ ವೇದಿಕೆಗೆ ನಾವು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸ್ತಾ ಇದ್ದೀವಿ. ಅವರಿಗೆ ಆದರದ ಸ್ವಾಗತವನ್ನು ತಾವೆಲ್ಲರೂ ಕೋರಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಜೊತೆಗೆ ಮತ್ತಷ್ಟು ಅತಿಥಿಗಳು, ಅಂದರೆ ಪ್ರತಿ ಕಾರ್ಯಕ್ರಮದಲ್ಲೂ ಹೇಳ್ತೀವಿ, ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಬರೀ ಮನೆಯಲ್ಲಿ ಕೂತ್ಕೊಂಡು ನೋಡುವಂಥ ವೀಕ್ಷಕರು ಮಾತ್ರ ಅಲ್ಲ, ನಮಗೆ ಬೆನ್ನೆಲುಬಾಗಿ ನಿಂತಹ ನಮ್ಮ ಸ್ಪಾನ್ಸರ್ಸ್ಗಳು. ಹಾಗಾಗಿ ನಮ್ಮ ಅತಿಥಿಗಳನ್ನು ವೇದಿಕೆಗೆ ಸ್ವಾಗತಿಸುವಂಥ ಸಮಯ. ಯೂನಿಟಿ ಹಾಸ್ಪಿಟಲ್ ಇಂದ ನಮ್ಮ ಜೊತೆಗೆ ಶ್ರೀ ದೇವರಾಜ್ ಹಾಗೆ ಶ್ರೀಯುತ ದೀಪಕ್ ಅವರು ಸೇರ್ತಾ ಇದ್ದಾರೆ. ಅವ್ರನ್ನ ವೇದಿಕೆಗೆ ನಾವು ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ವಿ ಸ್ಟಾರ್ ಬೇಬಿ ಕಾಪ್ನಿಂದ ಶ್ರೀಯುತ ಇಮ್ರಾನ್ ಹಾಗೆ ಗಿರೀಶ್ ಅವರು ನಮ್ಮ ಜೊತೆಗೆ ಸೇರ್ಕೊಳ್ತಾ ಇದ್ದಾರೆ. ಅವ್ರನ್ನ ವೇದಿಕೆಗೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ವಿ. ಮತ್ತೋರ್ವ ಸ್ಪಾನ್ಸರ್ ನಿಪಾನ್ ಪೇಂಟ್ನ ಸೀನಿಯರ್ ಏರಿಯಾ ಸೇಲ್ಸ್ ಮ್ಯಾನೇಜರ್ ಆಗಿರುವಂತಹ ಪ್ರಶಾಂತ್ ಕುಂದಾಪುರ್ ಅವರು ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ತಮಗೂ ಕೂಡ ಆತ್ಮೀಯ ಸ್ವಾಗತವನ್ನು ಈ ವೇದಿಕೆಗೆ ಬಯಸ್ತಾ ಇದ್ದೀವಿ. ಹಾಗೆ ಮತ್ತೊಂದು ಸ್ಪಾನ್ಸರ್ ಐಶ್ವರ್ಯ ಟಿ, ಇದರ ಸೇಲ್ಸ್ ಆಫೀಸರ್ ಆಗಿರುವಂತಹ ಶ್ರೀಯುತ ಲೋಕನಾಥ್ ಭಂಡಾರಿ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ತಮಗೂ ಕೂಡ ಆತ್ಮೀಯ ಸ್ವಾಗತ ಸರ್. ಅದೇ ರೀತಿಯಾಗಿ ಭಾರ್ಗವ್ ಎಂಟರ್ಪ್ರೈಸಸ್ ಇದರ ನವೀನ್ ರೈ ಅವರು ಕೂಡ ಇವತ್ತು ನಮ್ಮ ಈ ಗ್ರ್ಯಾಂಡ್ ಫಿನಾಲೆಯ ಕಾರ್ಯಕ್ರಮದಲ್ಲಿ ಜೊತೆಗೊಳ್ತಾ ಇದ್ದಾರೆ. ತಮಗೆ ಆತ್ಮೀಯ ಸ್ವಾಗತವನ್ನು ಈ ವೇದಿಕೆಗೆ ಬಯಸ್ತಾ, ಇವರೆಲ್ಲರನ್ನು ಒಟ್ಟುಗೂಡಿಸಬೇಕಂತಂದ್ರೆ ಒಂದು ಶಕ್ತಿಯುತ ವ್ಯಕ್ತಿ ಬೇಕು. ಅಂತಹ ಶಕ್ತಿಯುತ ವ್ಯಕ್ತಿ ನಮ್ಮ ಟಿವಿಯಲ್ಲಿದ್ದಾರೆ, ಬೇರೆ ಯಾರೂ ಅಲ್ಲ, ನಮ್ಮ ಮಾರ್ಕೆಟಿಂಗ್ GM ಆಗಿರುವಂತಹ ಶ್ರೀಯುತ ರಿಯಾಜ್ ಸತ್ತಾರ್ ಅವರನ್ನ ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ವಿ. ಅದೇ ರೀತಿಯಾಗಿ ಮಾರ್ಕೆಟಿಂಗ್ ವಿಭಾಗದ ಶ್ರೀಯುತ ಪ್ರವೀಣ್ ಪುಣಚ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ವಿ. ಅಂಡ್ ನಮ್ಮ ಟಿವಿಯ ತಂಡ ಈ ಸೀಸನ್ 6 ಇಷ್ಟು ಯಶಸ್ವಿಯಾಗಿ ಮೂಡಿ ಬರಬೇಕು ಅಂತಾದ್ರೆ ಸ್ಪಾನ್ಸರ್ಸ್ಗಳ ಜೊತೆಗೆ ವೀಕ್ಷಕರ ಜೊತೆಗೆ ಹಗಲಿರುಳು ದುಡಿದಂತಹ ತಂಡವನ್ನು ಈ ವೇದಿಕೆಗೆ ನಾನು ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ಜೊತೆಗೆ ಪ್ರಶಾಂತ್, ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ನವೀನ್ PB, ತಮಗೂ ಕೂಡ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ವಿ. ಅದೇ ರೀತಿಯಾಗಿ ಹಿರಿಯ ಕಾರ್ಯಕ್ರಮ ನಿರೂಪಕರು ನಾಗೇಂದ್ರ ಶೆಣಾಯಿ, ತಮಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮಾರ್ಕೆಟಿಂಗ್ ವಿಭಾಗದ ದೀಪಕ್ ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ತಮಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಎಲ್ಲ ನಮ್ಮ ಅತಿಥಿಗಳಿಗೆ ಮತ್ತೊಮ್ಮೆ ಚಪ್ಪಾಳೆಯ ಸ್ವಾಗತವನ್ನು ಕೋರಬೇಕು. ಆ್ಯಂಡ್ ತಮ್ಮೆಲ್ಲರ ಸಹಕಾರಕ್ಕೆ ನಾವು ಈ ವೇದಿಕೆಯಲ್ಲಿ ತಮಗೆ ನಾವು ನಮ್ಮ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಇವತ್ತು ಗ್ರ್ಯಾಂಡ್ ಫಿನಾಲೆಯ ವೇದಿಕೆ, ಈ ವೇದಿಕೆಯಲ್ಲಿ ಒಂದು ವಿನ್ನರ್ ಮೂಡಿ ಬರ್ತಾರೆ. ಆ ವಿನ್ನರ್ ಮೂಡಿ ಬರಬೇಕು ಅಂತಾದರೆ ಶ್ರೀದೇವರ ಆಶೀರ್ವಾದ ನಮ್ಮ ಜೊತೆಗೆ ಯಾವತ್ತಿಗೂ ಇರಬೇಕು. ಹಾಗಾಗಿ ಎಲ್ಲ ಅತಿಥಿಗಳು ಜೊತೆಗೂಡಿ ಆ ದೀಪವನ್ನು ಬೆಳಗಿಸಿ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6ನ ಗ್ರ್ಯಾಂಡ್ ಫಿನಾಲೆಗೆ ವಿದ್ಯುಕ್ತ ಚಾಲನೆಯನ್ನು ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ವೇದಿಕೆಯಲ್ಲಿ ನಮ್ಮ ಜೊತೆಗೆ ಇವತ್ತಿನ ನಮ್ಮ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಆಗಮಿಸಿರುವಂತಹ ಮಂಗಳೂರು ಮಹಾನಗರ ಪಾಲಿಕೆಯ ಉಪಮೇಯರ್. ಬಹುಶಃ ಈ ಕಾರ್ಯಕ್ರಮಕ್ಕೆ ತಾವು ಕೂಡ ಒಂದು ರೀತಿಯ ನಿದರ್ಶನ ಅಂತ ಹೇಳ್ಬೋದು. ಮಹಿಳೆಯರು ಎಷ್ಟು ಶಕ್ತಿಯುತರು, ಹಾಗೆ ಯಾವ ಒಂದು ಕೆಲಸ ಬೇಕಿದ್ರೂ ಅವ್ರನ್ನ ಮಾಡಬಹುದು ಅನ್ನೋದನ್ನ ಈ ವೇದಿಕೆ ಬಹಳಷ್ಟು ತಾಯಂದ್ರ ಮುಖಾಂತರ ಇಡೀ ನಮ್ಮ ಕರಾವಳಿ ಕರ್ನಾಟಕ ಮಾತ್ರವಲ್ಲದೆ ಎಲ್ಲ ಕಡೆ ಹೇಳಿಕೊಟ್ಟಿದೆ. ಅಂಥದ್ರಲ್ಲಿ ತಾವು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ತಮಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಒಂದೆರಡು ಮಾತನ್ನ ತಾವು ಆಡಬೇಕು ಅಂತ ಕೇಳ್ಕೊಳ್ತಾ ಇದೆ. ಇವತ್ತಿನ ದಿನ ನಮ್ಮ ಟಿವಿ ಅರ್ಪಿಸುವಂತಹ ಡ್ಯಾನ್ಸ್ ಮಾಮ್ ಡ್ಯಾನ್ಸ್ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ನಾನೊಂದು ತಾಯಿಯಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರೋದು ನನಗೆ ನಿಜವಾಗ್ಲೂ ಹೆಮ್ಮೆ ಅನ್ನಿಸ್ತಿದೆ, ಖುಷಿ ಅನ್ನಿಸ್ತಿದೆ. ಸಡನ್ಲಾಗಿ ನನಗೊಂದು ಕರೆ ಬಂತು, ಒಪ್ಪಿಕೊಂಡೆ. ಯಾಕಂದರೆ ಉತ್ತಮವಾದ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನಲ್ವಾ ಅನ್ನೊಂದು ಹೆಮ್ಮೆ ನನಗಿದೆ. ನಿಜವಾಗ್ಲೂ ಹೇಳಬೇಕಂತಂದರೆ ತುಂಬ ಜನರಿಗೆ ಬೇರೆ ಬೇರೆ ರೀತಿಯ ಹವ್ಯಾಸಗಳಿರುತ್ತದೆ. ಕಲೆ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಸಿಂಗಿಂಗ್ ಇರ್ಬೋದು, ಯೋಗ ಇರ್ಬೋದು, ಬೇರೆ ಬೇರೆ ರೀತಿಯ ಇಂಟ್ರೆಸ್ಟ್ ಇರ್ತದೆ. ಆದರೆ ಕೆಲವರಿಗೆ ಪ್ರೋತ್ಸಾಹ ಸಿಗೋದಿಲ್ಲ. ಮದುವೆ ಆದಮೇಲೆ ಅವರ ಗಂಡಂದಿರ, ಮದುವೆ ಮೊದಲು ಅವರ ತಾಯಂದಿರ, ಅವರಿಗೆ ಒಂದು ವೇದಿಕೆ ಅಂತ ಇರುವುದಿಲ್ಲ. ಆದರೆ ಇವತ್ತು ನಮ್ಮ ಟಿವಿಯವರು ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಕೊಟ್ಟು
ತಮ್ಮ ಕಲೆಗಳನ್ನು ಪ್ರದರ್ಶಿಸಲಿಕ್ಕೆ ಒಂದು ವೇದಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಉತ್ತಮವಾದಂತಹ ತಮ್ಮ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳನ್ನು ನಡ್ಕೊಂಡು ಬರಲಿ. ಹಾಗೆ ಸೋಲು ಗೆಲುವು ಖಚಿತ, ಆದರೆ ಇಲ್ಲಿ ಭಾಗವಹಿಸುವುದೇ ನಿಜವಾಗ್ಲೂ ಹೆಮ್ಮೆ. ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ಯಾರು ಕೂಡ ಬೇಸರ ಪಡದೆ ಉತ್ತಮವಾಗಿ ಇಲ್ಲಿ ಕಾರ್ಯಕ್ರಮವನ್ನು ಕೊಡಿ ಅಂತ ಹೇಳ್ತಾ ತಮಗೆಲ್ರಿಗೂ ಅಭಿನಂದನೆಗಳು, ಹಾಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೇನೆ. ಧನ್ಯವಾದಗಳು ಮ್ಯಾಮ್. ಹಾಗೆ ನಮ್ಮ ವಾಹಿನಿಯ ಒಂದು ಕಡೆಯಿಂದ ನಿಮಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ವೇದಿಕೆಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಲವನ್ನು ತುಂಬಿದಂಥ ಇಮ್ರಾನ್ ಸರ್ ವೇದಿಕೆಯಲ್ಲಿ ಇದ್ದೀರಾ. ತಾವು ಒಂದೆರಡು ಮಾತನ್ನ ಈ ಸಂದರ್ಭದಲ್ಲಿ ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಚಾನಲ್ ನಮಗೆ ಇನ್ವೈಟ್ ಮಾಡಿದ್ದಾರೆ. ಸೊ ವಿಶೇಷವಾಗಿ ಇವತ್ತೇನು ಕಾರ್ಯಕ್ರಮ ನಡೀತಾ ಇದೆ, ವಿಶೇಷವಾಗಿ ಒಂದು ಮಮ್ಮೀಸ್ ಕಾರ್ಯಕ್ರಮ. ಸೊ ರಿಯಲಿ ಮೇಡಮ್ ಅವ್ರು ಹೇಳೋ ಹಾಗೆ ತುಂಬ ಖುಷಿ ಆಗುತ್ತೆ. ಫ್ರೀಡಮ್ ಸಿಕ್ಕಿದ್ರೆ ಲೇಡೀಸಿಗೆ ಯಾವ ಥರ ಮುಂದೆ ಪ್ರತಿಭೆ ತೋರಿಸ್ಬೋದು ಅಂಥೇಳಿ. ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಎಲ್ಲ ಜೀವಿಗಳಲ್ಲಿ ಶ್ರೇಷ್ಠವಾದ ಜೀವಿ ನಾನು ತಿಳ್ಕೊಂಡಿರೋ ಮಟ್ಟಿಗೆ ಅದು ಹೆಣ್ಣು ಜೀವಿ ಅಂತ ತಿಳ್ಕೊಳ್ತೀನಿ ನಾನು. ನಮ್ಮ ದೇವರ ಧರ್ಮದಲ್ಲಿದೆ, ಸ್ವರ್ಗ ಎಲ್ಲಿದೆ ಅಂತ ಹೇಳಿದ್ರೆ ತಾಯಿಯ ಪಾದದ ಅಡಿಯಲ್ಲಿ ಸ್ವರ್ಗ ಇಟ್ಟಿದ್ದಾನಂತೆ. ಅದು ಒಂದು ಮಹಿಳೆ, ನಮ್ಮ ಭೂಮಿ ತಾಯಿನೂ ಮಹಿಳೆ. ಇವತ್ತು ಹೇಳಬೇಕಂತ ಹೇಳಿದ್ರೆ ಎಷ್ಟು ಸಾಧನೆಗಳು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ರಿಯಲಿ ಆ್ಯಸ್ ಎ ನಾನು ಜೆಂಟ್ಸ್ ಆಗಿ ನಾನು ಹೇಳ್ತಾ ಇದ್ದೀನಿ, ಆ್ಯಸ್ ಎ ಜೆಂಟ್ಸಿಗೆ ಮೀರಿ ಸಾಧನೆ ಆಗ್ತಾ ಇದೆ. ಒಂದು ಬಿಗ್ ಕ್ಲಾಪ್ಸ್ ಟು ಅವರ್ ಸಿಸ್ಟರ್ಸ್, ಮದರ್ಸ್ ಎಲ್ಲರಿಗೂ. ವೇಸ್ಟಾರ್ ಪ್ಲಸ್ ಲೈಫ್ ಸ್ಟೈಲ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಬಂದಿದ್ದೀನಿ. ಸೊ ಆರೋಗ್ಯದ ಬಗ್ಗೆ ನಾವು ನಮ್ಮ ಸಂಸ್ಥೆ ಹೇಳುತ್ತೆ, ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ ಮೈ ಡಿಯರ್ ಸಿಸ್ಟರ್ಸ್, ಮೈ ಡಿಯರ್ ಮದರ್ಸ್. ಪ್ರತಿಯೊಬ್ಬರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ, ಇನ್ನೂ ಹೆವಿ ಸಾಧನೆ ಮಾಡ್ಬೋದು. ಇಂಥ ಒಂದು ವೇದಿಕೆ ಸಿಕ್ಕಿದೆ ನಮ್ಮ ಟಿ ವಿ ಚಾನಲ್ ಮುಖಾಂತರ. ಇನ್ನೂ ನಮ್ಮ ಟಿ ವಿ ಚಾನಲ್ ಮುಖಾಂತರ ಇನ್ನೂ ಹಲವಾರು ಅಚೀವ್ಮೆಂಟ್ಸ್ಗೆ ದಾರಿ ಮಾಡ್ಕೊಡ್ಬೋದು ಅಂತ ನಾನು ತಿಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ತಾವೆಲ್ಲರೂ ಜೊತೆಗೂಡಿ ಉದ್ಘಾಟನೆಯನ್ನು ಮಾಡಿದ್ದೀರಾ. ಇನ್ನು ಮುಂದಕ್ಕೆ ಈ ವೇದಿಕೆಯಲ್ಲಿ ಬಹಳಷ್ಟು ಆ್ಯಕ್ಷನ್ ನಡೀಲಿಕ್ಕಿದೆ. ಎಲ್ಲ ಮಮ್ಮಿಯಂದರು ಕೂಡ ಕಾಯ್ತಿರುವಂಥದ್ದು ಈ ವೇದಿಕೆಗೆ ಬಂದು ತಮ್ಮ ಕಲೆಯ ಪ್ರದರ್ಶನವನ್ನು ಮಾಡೋದಕ್ಕೆ. ಮೇಡಮ್ ಹೇಳಿದ ಹಾಗೆ ಸೋಲು ಅಥವಾ ಗೆಲುವು ಇದು ಎರಡು ಕೂಡ ಇದ್ದಿದ್ದೆ, ಆದರೆ ಇಲ್ಲಿ ಈ ವೇದಿಕೆಯಲ್ಲಿ ಬಂದು ನಿಂತ್ಕೊಳ್ಳುವಂಥದ್ದು ಒಂದು ಹೆಮ್ಮೆಯ ವಿಚಾರ. ಹಾಗಾಗಿ ಅವರು ಹೆಮ್ಮೆ ಪಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ನೀವೆಲ್ಲರೂ ಕೂಡ. ಸೊ ನಿಮಗೆ ನಮ್ಮ ಧನ್ಯವಾದಗಳನ್ನು ನಮ್ಮ ಟಿವಿಯ ಸಮಸ್ತ ವೀಕ್ಷಕರ ಪರವಾಗಿ ಅರ್ಪಿಸ್ತಾ ಇದ್ದೀವಿ. ನಿಮ್ಮ ಬಲದಿಂದ ಪ್ರತಿಯೊಂದು ಕಾರ್ಯಕ್ರಮವೂ ಕೂಡ ಯಶಸ್ವಿಯಾಗಿ ಮೂಡಿ ಬರ್ತಾ ಇದೆ. ನಿಮ್ಮ ಸಹಕಾರ ಇದೇ ರೀತಿಯಾಗಿ ನಮ್ಮ ಟಿವಿ ಜೊತೆಗೆ ಸದಾ ಇರಲಿ ಅಂತ ಆಶಿಸ್ತಾ ನಮ್ಮ ಅತಿಥಿಗಳಿಗೆ ನಾವು ನಮ್ಮ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗಾಗಿ ವೇದಿಕೆಗೆ ಶಿಲ್ಪ ಅವರನ್ನು ಬರಮಾಡಿಕೊಳ್ತಾ ಇದ್ದೇನೆ. ಅವರು ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಸೇರಿದಂತಹ ಮಂಗಳೂರು ಮಹಾನಗರ ಪಾಲಿಕೆಯ ಉಪಮೇಯರ್ ಪೂರ್ಣಿಮಾ ಮೇಡಮ್ ಇವರಿಗೆ ಅನಂತ ಕೃತಜ್ಞತೆಗಳನ್ನು ಅರ್ಪಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಿಪ್ಪಾನ್ ಪೇಂಟ್ಸ್ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ಬಲವನ್ನು ತುಂಬಿದಂತಹ ಒಂದು ಸಂಸ್ಥೆ. ಇವರಿಗೆ ನಮ್ಮ ಟಿವಿಯ ಮಾರ್ಕೆಟಿಂಗ್ ವಿಭಾಗದ ದೀಪಕ್ ಇವರು ಅಭಿನಂದನೆಗಳನ್ನು ಸಲ್ಲಿಸಬೇಕು, ಕೃತಜ್ಞತೆಗಳನ್ನು ಅರ್ಪಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಹಾಗೆ ಯುನಿಟಿ ಹಾಸ್ಪಿಟಲ್ ಮತ್ತೊಂದು ಸ್ಪಾನ್ಸರ್, ತಮಗೂ ಕೂಡ ಅನಂತ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ರಾಜೇಶ್ವರಿ ಅವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಯುನಿಟಿ ಹಾಸ್ಪಿಟಲ್ ದೇವರಾಜ್ ಹಾಗೆ ದೀಪಕ್ ಸರ್ ಇವರಿಗೆ ಅರ್ಪಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವಿ ಸ್ಟಾರ್ ಬೇಬಿ ಕಾಪ್ ಮತ್ತೊಂದು ಬಲವನ್ನು ತುಂಬಿದಂತಹ ಸಂಸ್ಥೆ. ಇಮ್ರಾನ್ ಹಾಗೆ ಗಿರೀಶ್ ಇವರಿಬ್ಬರಿಗೂ ಕೂಡ ನಮ್ಮ ಟಿವಿಯ ಸಮಸ್ತ ವೀಕ್ಷಕರ ಪರವಾಗಿ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ಐಶ್ವರ್ಯ ಟಿ ಸಂಸ್ಥೆಗೆ ಕೂಡ ನಮ್ಮ ಟಿವಿಯ ಪರವಾಗಿ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಪ್ರವೀಣ್ ಸರ್ ಸ್ಮರಣಿಕೆಯನ್ನು ನೀಡಿ ಕೃತಜ್ಞತೆಗಳನ್ನು ಅರ್ಪಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಭಾರ್ಗವ್ ಎಂಟರ್ಪ್ರೈಸಸ್ ಮತ್ತೊಂದು ಸಂಸ್ಥೆ ಈ ಒಂದು ಸೀಸನ್ನ ನಮ್ಮ ಇಡೀ ಕಾರ್ಯಕ್ರಮಕ್ಕೆ ಬಲವನ್ನು ತುಂಬಿದಂತಹವರು. ಇವರಿಗೆ ಪ್ರಶಾಂತ್ ಇವರು ಸ್ಮರಣಿಕೆಯನ್ನು ನೀಡಿ ಕೃತಜ್ಞತೆಗಳನ್ನು ಅರ್ಪಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ನಮ್ಮ ಎಲ್ಲ ಅತಿಥಿಗಳಿಗೆ ಅನಂತ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಉದ್ಘಾಟನೆ ಆಗಿದೆ. ಇನ್ನು ಮುಂದಕ್ಕೆ ಲೆಟ್ಸ್ ವಾಚ್ ಆಲ್ ದಿ ಆಕ್ಷನ್ ದಟ್ ದೀಸ್ ಮಮ್ಮೀಸ್ ಹ್ಯಾವ್ ಟು ಆಫರ್ ಆನ್ ದಿ ಸ್ಟೇಜ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು. ನಾವೆಲ್ಲ
ನೀರ್ ಹುಡ್ಕೊಂಡು ಹೋಗ್ತಾ ಇದ್ವಿ. ಈಗ ನೀರೇ ಮನೆ ಮನೆಗೂ ತಾನಾಗೆ ಬರ್ತಾ ಇದೆ. ಶೌಚಾಲಯ ಆಗಿವೆ. ಉಜ್ವಲ ಯೋಜನೆಯಿಂದಾಗಿ ಉಸಿರಾಟದ ಸಮಸ್ಯೆ ಹೋಯ್ತು. ಲೆಕ್ಕಾಚಾರ ಮಾಡಿ ಬಿಡಿ. ಬಡವರ ಹಾರೈಕೆಗಂತೂ ತುಂಬಾ ಶಕ್ತಿ ಇರುತ್ತೆ ಮಗಳೇ. ಮೋದಿಯವರಿಗಂತೂ ನಮ್ಮ ಆಶೀರ್ವಾದ ಇದ್ದೇ ಇದೆ. ಅದಕ್ಕೆ ಹೇಳೋದು, ನಮ್ಮೆಲ್ಲರ ಪ್ರಗತಿಗೆ ಬಿಜೆಪಿಯೇ ಭರವಸೆ. ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಕಮಲದ ಬಟನ್ ಒತ್ತಿ ಬಿಜೆಪಿ ಗೆಲ್ಲಿಸಿ. ಇವಿಎಂ ಸ್ಮಾರ್ಟ್ ಮೊಬಿಲಿಟಿ ಎಲೆಕ್ಟ್ರಿಕಲ್ ಸ್ಕೂಟರ್ 3000 ವ್ಯಾಟ್ಸ್ ಮೋಟಾರ್ ಪವರ್ನ ಕಾಮೆಟ್ 4 ಗಂಟೆ ಚಾರ್ಜಿಂಗ್ನಲ್ಲಿ 150 ಕಿಲೋಮೀಟರ್ ಓಡಬಲ್ಲದು. ಕಾಸ್ಮೋ 2000 ವ್ಯಾಟ್ಸ್ನ ಮೋಟಾರ್ ಪವರ್ನ ಈ ಸ್ಕೂಟರ್ 4 ಗಂಟೆ ಚಾರ್ಜ್ನಲ್ಲಿ 80 ಕಿಲೋಮೀಟರ್ ಹೋಗುವ ಸಾಮರ್ಥ್ಯ ಹೊಂದಿದೆ. ಝಾರ್ ಸ್ಕೂಟರ್ 4000 ವ್ಯಾಟ್ಸ್ನ ಮೋಟಾರ್ ಪವರ್ನ 4 ಗಂಟೆ ಚಾರ್ಜ್ನಲ್ಲಿ 150 ಕಿಲೋಮೀಟರ್ ಚಲಿಸುತ್ತದೆ. ಲಿಥಿಯಂ ಬ್ಯಾಟರಿ ಒಳಗೊಂಡ ಸ್ಕೂಟರ್ USB ಚಾರ್ಜರ್, ಹೈಡ್ರಾಲಿಕ್ ಡಿಸ್ಕ್ ಬ್ರೇಕ್, ಟ್ಯೂಬ್ಲೆಸ್ ಟೈರ್, ಕೀಲೆಸ್ ಸ್ಟಾರ್ಟ್ನೊಂದಿಗೆ ಅತ್ಯಾಧುನಿಕವಾಗಿ ತಯಾರಿಸಲ್ಪಟ್ಟಿದೆ. ಏಪ್ರಿಲ್ ತಿಂಗಳ ಬುಕಿಂಗ್ನಲ್ಲಿ 5,000 ರೂಪಾಯಿವರೆಗೆ ರಿಯಾಯಿತಿ. ಸ್ಥಳದಲ್ಲಿಯೇ ಸಾಲ ಸೌಲಭ್ಯ. ಹಿಂದೆ ಭೇಟಿ ನೀಡಿ ಇವಿಎಂ ವೆಸ್ಟರ್ನ್ ಆಟೋಮೋಟಿವ್ಸ್, ನೆಕ್ಸ್ಟ್ ಟು ಇಂಡಿಯಾನಾ ಹಾಸ್ಪಿಟಲ್, ಪಂಪ್ವೆಲ್, ಮ್ಯಾಂಗ್ಳೂರ್. The beginning of everything. ISO 9001-2015 ಮಾನ್ಯತೆ ಉಳ್ಳ ಶಿವದರ್ಶನ್ ಆಗ್ರೋ ಇಂಡಸ್ಟ್ರೀಸ್ ರವರ ಹಂಸ ಬ್ರ್ಯಾಂಡ್ನ ಅಕ್ಕಿ. ರುಚಿ, ಶುಚಿ ಮತ್ತು ಪೋಷಕಾಂಶಯುಕ್ತವಾದ ಅಕ್ಕಿಯ ಮತ್ತೊಂದು ಹೆಸರು ಶಿವದರ್ಶನ್ ಆಗ್ರೋ ಇಂಡಸ್ಟ್ರೀಸ್ ರವರ ಹಂಸ ಬ್ರ್ಯಾಂಡ್ನ ಅಕ್ಕಿ. ಇನ್ನು ಮುಂದೆ ಊಟವನ್ನು ತೊರೆಯುವುದಿಲ್ಲ, ಊಟಕ್ಕಾಗಿ ಹಾತೊರೆಯುತ್ತಾರೆ ಮನೆ ಮಂದಿ. ಖರೀದಿಸಿ ಹಂಸ ಅಕ್ಕಿ, ಸಂತೃಪ್ತಿಯ ಸವಿಯುಣ್ಣಿರಿ. ಗುಣಮಟ್ಟ ಹಾಗೂ ಪರಿಶುದ್ಧತೆಗೆ ಹೆಸರುವಾಸಿಯಾದ ಹಂಸ ಬ್ರ್ಯಾಂಡ್ನ ಅಕ್ಕಿಯನ್ನೇ ಮನೆಗೊಯ್ಯಿರಿ. ಸ್ಮಾರ್ಟ್ ಸಿಟಿ ಮಂಗಳೂರಿಗೆ ಮತ್ತೊಂದು ಸ್ಮಾರ್ಟ್ ಸಿಟಿ ಸೇರ್ಪಡೆ. ಆಶ್ಚರ್ಯ ಆಗ್ತಿದೆಯಾ? ಮಂಗಳೂರಿನ ಬಿಜೈಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್ ಬರ್ತಾ ಇದೆ. 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್. ಪ್ರೈಸ್ ಕೇಳ್ತಿದ್ದೀರಾ? ತಿಂಗಳಿಗೆ ಕೇವಲ 31,000 ರೂಪಾಯಿ ಸುಲಭ ಕಂತು. ಹಾಗಾದ್ರೆ ತಡ ಯಾಕೆ? ಇವತ್ತೇ ಬುಕ್ ಮಾಡಿ. ರೋಹನ್ ಸಿಟಿ, ವಿಜಯ್, ಮಂಗಳೂರು. आप जैसे कोविड वॉरियर को बढ़िया खाना खिला सकते हैं. सुपर शेफ फूड प्रोसेसर मैकॉय, प्रॉमिस ऑफ हैप्पीनेस फ्रॉम द हाउस ऑफ वीके ग्रुप. When you lead, there's a sense inside telling you what's ahead. A sense that keeps you on track. A sense that stops you at the right moment. A sense that adapts to what's ahead. The new City and City EHEV with Honda sensing. Just like you, it thinks ahead. ನಿಪ್ಪೋನ್ ಪೇಂಟ್ ಅಲ್ಲಿ ಏನಿದೆ ಅಂತ ಗೊತ್ತಾ? ಪೇಂಟ್ ಇದೆ, ಅದಕ್ಕಿಂತ ಹೆಚ್ಚು ಪಟ್ಟಿ, ಪ್ರೈಮರ್ ಎಲ್ಲ ಇದೆ. ಅದಕ್ಕಿಂತನೂ ಜಾಸ್ತಿ. ಅದಕ್ಕಿಂತ ಜಾಸ್ತಿನಾ? ನಿಪ್ಪೋನ್ ಪೇಂಟ್ ಗಿಂತ ಹೆಚ್ಚು, ಅತಿ ಶೀಘ್ರದಲ್ಲಿ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್. ಹಾಗೆ ಅಮೃತ್ ನೋಡಿ ಗ್ರ್ಯಾಂಡ್ ಫಿನಾಲೆಯ ಸ್ಟೇಜ್ ಇದು. ಆಗಲೇ ಹೇಳ್ತಿದ್ದ ಹಾಗೆ ಇಲ್ಲಿವರೆಗೂ ಕೂಡ ಬೇರೆ ಬೇರೆ ಹಂತಗಳಲ್ಲಿ ಬಹಳಷ್ಟು ತಾಯಂದ್ರು ಈ ವೇದಿಕೆಯ ಮೇಲೆ ಬಂದು ಮಿಂಚಿದ್ದಾರೆ. ಆದರೆ ಕಳೆದ 5 ಸೀಸನ್ಗಳಲ್ಲಿ ಎಷ್ಟೇ ಮಮ್ಮಿ ಅಂದ್ರು ವಿನ್ನರ್ಗಳಾಗಿದ್ರು ಕೂಡ ಒಂದು ಮಮ್ಮಿ ಅಂತೂ ಮಾತ್ರ ಪ್ರತಿ ಸೀಸನ್ಲು ಮಿಂಚ್ತಾ ಇದ್ದಾರೆ. ಅದು ಬೇರೆ ಯಾರು ಅಲ್ಲ, ನನ್ನ ಜೊತೆಗೆ ಇಷ್ಟೊತ್ತಿಗೆ ಇಲ್ಲಿ ನಿಂತ್ಕೊಂಡು ಮಾತಾಡಬೇಕಾಗಿತ್ತು. ಆದರೆ ನಾರ್ಮಲ್ ಆಗಿ ಅವ್ರ ಎಂಟ್ರಿನ ಪ್ರತಿ ಸಲ ನನ್ನ ಜೊತೆ ಕುಣಿತ ಮಾಡ್ತಾ ಇದ್ರು. ಈ ಸಲ ಗ್ರ್ಯಾಂಡ್ ಫಿನಾಲೆ ಏನೋ ಒಂದು ಗ್ರ್ಯಾಂಡ್ ಎಂಟ್ರಿ ಇರಲೇಬೇಕು. ಸೊ ಹಾಗಾಗಿ ಸೌಜನ್ಯ ಹೆಗಡೆ ಅವರನ್ನ ವೇದಿಕೆಗೆ ಸ್ವಾಗತಿಸುವಂತ ಸಮಯ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ದಿ ಎವರ್ ಶೈನಿಂಗ್ ಮಮ್ಮಿ ಆಫ್ ಡಾನ್ಸ್, ಮಮ್ಮಿ ಡಾನ್ಸ್, ಸೌಜನ್ಯ ಹೆಗಡೆ. बड़ी करारी रे
looking for no drama. Don't wanna take you on the mama. Just wanna keep it one-on-one. Yeah, 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 yeah. I wanna get your body on me and make you think of all them bad dreams. I heard you like it like Madonna. Come and let me set you free. Cause you could be my dirty little secret, be my dirty dealer, baby till you fall asleep. I can put your body on the ceiling. You don't need a reason, call me till it's after 3. Cause I can make you never wanna leave, bring you to your knees. Come and live your fantasies. I could be a dirty little secret, be my dirty dealer. You could put the X on me, X on me. ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ, ನಮ್ಮ ಟಿವಿ ಅಂದ್ರೆ ನಿಮ್ಮ ಟಿವಿ ಅಂದ್ರೆ ನಮ್ಮೆಲ್ಲರ ನೆಚ್ಚಿನ ನಮ್ಮ ಟಿವಿಯಲ್ಲಿ ಪ್ರಸ್ತುತಪಡಿಸುವಂತಹ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಗ್ರ್ಯಾಂಡ್ ಫಿನಾಲೆ ಹತ್ರ ಬಂದಿದ್ದೇವೆ. ಸೊ ಈ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೂ ಅಮೃತ್ ನೋಣಿ. ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿಕ್ಕೆ ನಾವು ಬಂದಿದ್ದೇವೆ. ತುಂಬಾ ಕ್ಯೂರಿಯಾಸಿಟಿಯಿಂದ ನೋಡ್ಲಿಕ್ಕೆ ನೀವಿದ್ದೀರಾ. ಅತ್ಯಂತ ಉತ್ಸಾಹದಿಂದ ಪರ್ಫಾರ್ಮ್ ಮಾಡಲಿಕ್ಕೆ ನಮ್ಮ ಜೊತೆ ಪಾರ್ಟಿಸಿಪೆಂಟ್ಸ್ ಇದ್ದಾರೆ. ಸೊ ಈ ಎಲ್ಲದರನ್ನ ಒಟ್ಟಿಗೆ ಸೇರಿಸ್ಕೊಂಡು ಇವತ್ತಿನ ಗ್ರ್ಯಾಂಡ್ ಫಿನಾಲಿ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಆಶಿಸ್ತಾ ಇದ್ದೇವೆ. ನಿಮ್ಮವಳಾದಂತಹ ಸೌಜನ್ಯತೆಯಿಂದ ನಿಮ್ಮೆಲ್ಲರನ್ನ ಗ್ರ್ಯಾಂಡ್ ಫಿನಾಲಿಗೆ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೀರಿ. ಒಂದ್ಸಲ ಜೋರಾದ ಚಪ್ಪಾಳೆ ಯಾರಿಗೆ ಅಂತ ಹೇಳಿದ್ರೆ ಇಲ್ಲಿರುವಂತಹ ಎಲ್ಲ ಪ್ರೇಕ್ಷಕರಿಗೆ, ಅಲ್ಲಿ ಕೂತ್ಕೊಂಡು ನೋಡ್ತಾ ಇರುವಂತಹ ನಿಮಗೆ, ಹಾಗೆ ಇದನ್ನ ಯೂಟ್ಯೂಬ್ ಅಲ್ಲಿ ಅಥವಾ ಚಾನೆಲ್ ಅಲ್ಲಿ ನೋಡ್ತಿರುವಂತಹ ಅದೆಷ್ಟೋ ಪ್ರೇಕ್ಷಕರಿಗೆ. ಯಾಕಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಒಂದು ಚಾನೆಲ್ ಅಲ್ಲಿ ಹಿಟ್ ಆಗಬೇಕು ಅಂತಾದ್ರೆ ಅದನ್ನ ನೋಡುವವರು ಬೇಕಾಗುತ್ತೆ. ಮಾಡಿ ನಾವು ಎಲ್ಲಾದ್ರೂ ಪ್ರದರ್ಶಿಸಬಹುದು, ಅದರ ನಂತರ ಅದು ಡಬ್ಬೆಲಿರುತ್ತೆ, ಓಕೆ. ಆದ್ರೆ ನೆಕ್ಸ್ಟ್ ಸೀಸನ್ ಯಾವಾಗ ಬರುತ್ತೆ ಅನ್ನುವಂತ ಕ್ಯೂರಿಯಾಸಿಟಿ ಇಲ್ಲದೆ ಇದ್ರೆ ಚಾನೆಲ್ನವರು ಯಾರು ಆ ಶೋ ಅನ್ನ ಮತ್ತೊಮ್ಮೆ ಮಾಡೋದಿಲ್ಲ. ಹಾಗಾಗಿ ಪ್ರಪ್ರಥಮ ಬಾರಿಗೆ ಡಾನ್ಸ್ ಮಮ್ಮಿ ಡಾನ್ಸ್ ಕರಾವಳಿ ಕರ್ನಾಟಕದ ತಾಯಂದರಿಗೆ ಒಂದು ವೇದಿಕೆ ಮಾಡಿಕೊಡ್ಬೇಕು. ಎಷ್ಟೋ ವರ್ಷದಿಂದ ಅವರಲ್ಲಿದ್ದಂತಹ ಟ್ಯಾಲೆಂಟ್ ಆಗಿರಲಿ, ಪ್ಯಾಷನ್ ಆಗಿರಲಿ, ಇದೆಲ್ಲವನ್ನ ಪ್ರಸ್ತುತಪಡಿಸಲಿಕ್ಕೆ ಒಂದು ವೇದಿಕೆ ರೆಡಿ ಮಾಡಬೇಕು ಅಂತ ನಮ್ಮ ಟಿವಿ ಡಾನ್ಸ್ ಮಮ್ಮಿ ಡಾನ್ಸ್ ಪ್ರಾರಂಭ ಮಾಡುವಾಗ ನಮಗೆ ಡೆಫಿನೆಟ್ ಆಗಿ ಗೊತ್ತಿರಲಿಲ್ಲ ಇಷ್ಟೊಂದು ಸಕ್ಸಸ್ಫುಲ್ ಆಗಿ ಶೋ ಹೋಗುತ್ತೆ ಅಂತ. ಪ್ರಾರಂಭದಲ್ಲಿ ಆದಂತಹ ಶೋ ಆಗಿರ್ಬೋದು, 1, 2, 3, 4, 5 ಆದ ನಂತರ ಕೂಡ ಸ್ಪಾನ್ಸರ್ಸ್ ಆಗಿರಲಿ, ಪಾರ್ಟಿಸಿಪೆಂಟ್ಸ್ ಆಗಿರಲಿ, ಪ್ರೇಕ್ಷಕರಾಗಿರಲಿ, ಯಾವಾಗ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ ಕೊಡೋರ ಏವ ಬರ್ಪುಂಡು ಅಂತ ಕೇಳ್ತಾ ಇದ್ದಾರೆ ಅಂತ ಆದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಇರುವಂತಹ ಒಂದು ಫ್ಯಾನ್ ಫಾಲೋವಿಂಗ್ ಆಗಿರಲಿ ಅಥವಾ ಪ್ರೋತ್ಸಾಹ. ಸೊ ಈ ಪ್ರೋತ್ಸಾಹ ಕೊಟ್ಟಂತ ಪಾರ್ಟಿಸಿಪೆಂಟ್ಸ್ನ ಮನೆಯವರಿಗೆ, ಹೆತ್ತವರಿಗೆ, ಫ್ರೆಂಡ್ಸ್ಗೆ, ಫ್ಯಾಮಿಲಿಯವರಿಗೆ, ಕೊಲೀಗ್ಸ್ಗೆ, ಕೊರಿಯೋಗ್ರಾಫರ್ಸ್ಗೆ, ಡಾನ್ಸ್ ತಂಡದವರಿಗೆ, ನಮ್ಮ ಟೆಕ್ನಿಕಲ್ ಟೀಮ್ನವರಿಗೆ, ನಮ್ಮ ಸ್ಪಾನ್ಸರ್ಸ್ಗೆ ಎಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅಂಡ್ ಇಟ್ಸ್ ಟೈಮ್ ಫಾರ್ ಗ್ರ್ಯಾಂಡ್ ಫಿನಾಲೆ. ಆರ್ ವಿ ರೆಡಿ? ಎಸ್, ಇದೇ ಜೋಶ್ನೊಂದಿಗೆ ನಾವು ಇವತ್ತಿನ ಗ್ರ್ಯಾಂಡ್ ಫಿನಾಲೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೂ ಅಮೃತ್ ನೋಣಿ. ಈ ಕಾರ್ಯಕ್ರಮವನ್ನ ಪ್ರಾರಂಭಿಸುವುದರ ಮುಂದೆ ಈ ಒಂದು ಕಾಂಪಿಟೇಷನ್ ಅನ್ನ ಜಡ್ಜ್ ಮಾಡ್ಲಿಕ್ಕೆ ಇರುವಂತಹ ನಮ್ಮ ತ್ರಿಮೂರ್ತಿಗಳು, ತ್ರಿದೇವ್ ಅಂತ ಹೇಳ್ಬೋದು. ಒಬ್ರಿಗಿಂತ ಒಬ್ರು ಮಿಗಿಲಾದ ಡಾನ್ಸರ್ಸ್ ಅವರ ಒಂದು ಡಾನ್ಸಿನ ಒಂದು ಝಲಕನ್ನ ಕೊಡ್ತಾ ನಮ್ಮೊಂದಿಗೆ ಇವತ್ತು ಗ್ರ್ಯಾಂಡ್ ಫಿನಾಲಿಯಲ್ಲಿ ಹಾಟ್ ಸೀಟ್ ಅಲ್ಲಿ ಹೋಗಿ ಇವತ್ತಿನ ವಿನ್ನರ್ಸ್ ಅನ್ನ ಡಿಕ್ಲೇರ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಲೆಟ್ಸ್ ವೆಲ್ಕಮ್ ಡ್ಯಾನ್ಸ್ ಕಾ ಡ್ಯಾಡಿ ಅಂತ ಹೇಳೋರು. ಡಾನ್ಸ್ ಮಮ್ಮಿ ಡಾನ್ಸ್ ಅಂತ ವೇದಿಕೆ ಇದ್ರೆ ಇದನ್ನ ಜಡ್ಜ್ ಮಾಡ್ಲಿಕ್ಕೆ ಬರೋರು ಡಾನ್ಸ್ ಅಲ್ಲಿ ಒಂದು ಬಹಳಷ್ಟು ಉನ್ನತವಾದಂತಹ ಸಾಧನೆಯನ್ನ ಮಾಡಿದವರು. ಅದೆಷ್ಟೋ ಜನರಿಗೆ ಕೊರಿಯೋಗ್ರಫಿ ಆಗಿರಲಿ, ಸ್ವತಃ ಡಾನ್ಸಿಂಗ್ ಆಗಿರಲಿ, ಮಾರ್ಗದರ್ಶಕರಾಗಿರಲಿ, ಯಾವುದೇ ಒಂದು ರೋಲ್ ಅನ್ನ ಕೊಟ್ಟರು ಕೂಡ ಉತ್ತಮವಾಗಿ ನಿಭಾಯಿಸುವಂತಹ ನಮ್ಮ ಫಸ್ಟ್ ಜಡ್ಜ್. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ವೆಲ್ಕಮ್ ಪ್ರಮೋದ್ ಆಳ್ವಾ. एक तू है, एक जान है,
కొస్తోంది పిచ్చ పాటొస్తోంది ఓయ్ ఓయ్ రాయే రాయే నా రాకాసే నువ్వే బయటేసే అట్టా దోపేస్తే బులేసి పోందే పోందే పాపా బులేసి పోందే పోందే పాపా Welcome to the grand finale of Sun Premium Refined Sunflower Oil Dance Mommy Dance Season 6. ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನಿಸ್ತಾ ಇದೆ ಪ್ರಮೋದ್? ಸೂಪರ್ ಫ್ಯಾಂಟಾಸ್ಟಿಕ್. ಸೂಪರ್ ಫ್ಯಾಂಟಾಸ್ಟಿಕ್. ಅದನ್ನ ನಿಮ್ಮನ್ನ ನೋಡುವಾಗ ಹೇಳಬೇಕು ಅಂತ ಅನಿಸ್ತಾ ಇತ್ತು. ಯು ರಿಯಲಿ ಡ್ರೆಸ್ ಸೋ ವೆಲ್. ಎಷ್ಟು ಚೆನ್ನಾಗಿ ನೀವು ಡಾನ್ಸ್ ಮಾಡ್ತೀರಾ ಅದೇ ರೀತಿಯಲ್ಲಿ ನಿಮ್ಮ ಎಂಟ್ರಿ ಆಗುತ್ತೆ ಫುಲ್ ಟೀನ್ ಶ್ಯಾಕ್ ಆಗಿ. ಡ್ರೆಸ್ಸಿಂಗ್ ಅನ್ನ ಮತ್ತೆ ನಿಮ್ಮ ಅಪಿಯರೆನ್ಸ್ ಅನ್ನ ಮತ್ತೆ ನಿಮ್ಮ ಪರ್ಫಾರ್ಮೆನ್ಸ್ ಅನ್ನ ಮಾಡೋದನ್ನ ಬಿಟ್ಟು ಗ್ರ್ಯಾಂಡ್ ಫಿನಾಲೆಗೆ ಬೇರೆ ಏನಾದರೂ ಪ್ರಿಪರೇಷನ್ ಮಾಡ್ಕೊಂಡು ಬಂದಿದ್ದೀರಾ? ಡೆಫಿನೆಟ್ಲಿ ನಂದು ಒಂದು ಕಥಕ್ ಪರ್ಫಾರ್ಮೆನ್ಸ್ ಮಾಡುವ ಅಂತೇಳಿ ಒಂದು ತುಂಬ ಸಮಯದಿಂದ ಒಂದು ಆಸೆ ಇತ್ತು ಈ ವೇದಿಕೆಯಲ್ಲಿ ಮಾಡಬೇಕಂತೇಳಿ. ಸೊ ಅದನ್ನೊಂದು ಚಿಕ್ಕ ಒಂದು ತಿಹಾಯ ಏನು ಹೇಳ್ತಾರೆ ಅದೊಂದು ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ನಾನು ಅದನ್ನ ನೋಡಿದ್ದೇವೆ. ಸೊ ಇಟ್ ಇಸ್ ಅಬ್ಸಲ್ಯೂಟ್ಲಿ ವಂಡರ್ಫುಲ್. ಥ್ಯಾಂಕ್ ಯು. ಈಗ ನೀವು ಮಾಡಿದನ್ನ ನೋಡಿ ಸ್ವಲ್ಪ ನರ್ವಸ್ ಆದಂತ ಪಾರ್ಟಿಸಿಪೆಂಟ್ಸ್ ಇನ್ನು ಸ್ವಲ್ಪ ಜಾಸ್ತಿ ಕಡಗಡ ಅನ್ನಿಸ್ತಾ ಇದೆ, ಅಯ್ಯೋ ಜಡ್ಜಸ್ ಇವತ್ತು ಡಾನ್ಸ್ ಮಾಡಿದ್ದಾರೆ ಅಂತ. ಸೊ ಐ ಆಮ್ ಶೋರ್ ರಿಯಾಲಿಟಿ ಶೋ ಅಂತ ಹೇಳಿದ ಮೇಲೆ ಯಾರಾದರೂ ಒಬ್ರು ಸೋಲ್ಬೇಕು ಅಥವಾ ಗೆಲ್ಲಬೇಕು. ಸೋಲ್ಬೇಕು ಅಂತ ಹೇಳೋದಕ್ಕಿಂತ ಜಾಸ್ತಿ ದೇ ವಿಲ್ ಟೇಕ್ ಬ್ಯಾಕ್ ಎಕ್ಸ್ಪೀರಿಯನ್ಸ್. ಸೊ ಅಂತ ವಂಡರ್ಫುಲ್ ಎಕ್ಸ್ಪೀರಿಯನ್ಸಸ್ ಕೊಟ್ಟದ್ದಕ್ಕಾಗಿ ಪ್ರಮೋದ್ ಅಳ್ವಾ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯುವರ್ ಹಾಟ್ ಸೀಟ್ ಇಸ್ ವೇಟಿಂಗ್. ಹೋಗೋ ಮೊದಲು ಪಾರ್ಟಿಸಿಪೆಂಟ್ಸ್ಗೆ ಏನಾದರೂ ಹೇಳಲಿಕ್ಕಿದೆಯಾ? ಡೆಫಿನೆಟ್ಲಿ ತಿಳಿದವ್ರು ಹೇಳ್ತಾರೆ yesterday was history, tomorrow is a mystery, and today is present. ಸೊ ಆ ಪ್ರೆಸೆಂಟನ್ನು, ಆ ಗಿಫ್ಟನ್ನು ಈ ಕ್ಷಣದಲ್ಲಿ ನೀವು ಏನು ಮಾಡ್ತೀರಾ ಅದು ಕೌಂಟ್ ಆಗುತ್ತೆ. ನೀವು ಹಿಸ್ಟ್ರಿಯಲ್ಲಿ ಏನು ಮಾಡಿದ್ದೀರಾ ಈ ನಮ್ಮ ಈ ಸ್ಪರ್ಧೆಗೆ ಅದು ಕೌಂಟ್ ಆಗಲಿಲ್ಲ ಅಂತೇಳಿ ಇನ್ನೊಂದು ಬಾರಿ ಹೇಳ್ತಾನೆ. ಯಾಕೆಂದರೆ ಇವತ್ತು ಯಾರೂ ವಿನ್ ಆಗ್ಬೋದು, ಯಾರು ಒಂದು ಕಾಂಪಿಟೇಷನಲ್ಲಿ ಹಿಂದೆ ಇದ್ದರೆ ಅವರನ್ನು ವಿನ್ ಆಗಿ ಕೊಂಡೋಗ್ಬೋದು. ಸೊ ಯಾರಿಗೂ ಬೇಸರ ಮಾಡುವಂಥ ಏನೂ ಇದಿಲ್ಲ, ಯಾಕೆಂದರೆ ಫ್ಯೂಚರಲ್ಲಿ ಏನಾಗುತ್ತೆ ಅಂತೇಳಿ ಮಿಸ್ಟ್ರಿ ಯಾರಿಗೂ ಗೊತ್ತಾಗಲ್ಲ. ಸೊ ಈ ಕಾಂಪಿಟೇಷನನ್ನು ಮಮ್ಮಿಯವರು ಚಾಲೆಂಜ್ ಆಗಿತ್ತುಕೊಂಡು, ಹಾಗೆ ಕೊರಿಯೋಗ್ರಾಫರ್ಸ್ ನಿಮಗೆ ಸಿಕ್ಕಿದ ಈ ವೇದಿಕೆ, ಇಂಥ ಎಕ್ಸ್ಪೀರಿಯನ್ಸ್ ಫ್ಯೂಚರ್ಗೆ ತುಂಬ ಯೂಸ್ ಆಗ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ. ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯೋರ್ ಜಡ್ಜಿಂಗ್. ಹಾಟ್ ಸೀಟ್ ಇಸ್ ವೇಟಿಂಗ್. ಡಾನ್ಸ್ ಮಮ್ಮಿ ಡಾನ್ಸ್ ವೇದಿಕೆ ಅಂತ ಹೇಳಿದ್ರೆ ತಾಯಂದರಿಗಾಗಿ ಮಾಡಿದಂಥ ವೇದಿಕೆ. ವಾಟ್ ಟು ಡೂ? ಡಿಫಾಲ್ಟ್ ಅಲ್ಲಿ ನಾನು ಕೂಡ ತಾಯಿ ಈ ವೇದಿಕೆಯಲ್ಲಿ ಸ್ಟಕ್ ಆಗಿ ಹೋಗಿದ್ದೇನೆ. ಯಾವುದೇ ಸೀಸನ್ ಬಂದು ನಮ್ಮನ್ನ ಆ ಕಡೆ ಈ ಕಡೆ ಮಾಡೋ ಹಾಗಿಲ್ಲ. ಆದ್ರೂ ಕೂಡ ಗ್ಲಾಮರ್ ಬೇಕಲ್ವಾ, ಸ್ವಲ್ಪ ಗ್ಲಾಮರ್ ಎಫೆಕ್ಟ್ ಬೇಕು. ಅದ್ರ ಜೊತೆಗೆ ಅವ್ರು ಡಾನ್ಸರ್ ಆಗಿರ್ಬೇಕು, ಸೂಪರ್ ಟ್ಯಾಲೆಂಟೆಡ್ ಆಗಿರ್ಬೇಕು, ಜಡ್ಜ್ ಮಾಡುವಂತ ಎಬಿಲಿಟಿ ಇರಬೇಕು, ಮಾತಾಡ್ಲಿಕ್ಕೆ ಹುಷಾರಿರ್ಬೇಕು, ನೋಡೋದಕ್ಕೂ ಚೆನ್ನಾಗಿರ್ಬೇಕು. ಇದೆಲ್ಲ ಗುಣ ಇರುವಂತಹ ಪ್ಯಾಕೇಜ್ ಯಾರು ಅಂತ ನೋಡಿದ್ರೆ ಈ ಸಲದ ಈ ಒಂದು ಸೀಸನ್ ನಮ್ಮ ಇನ್ನೊಂದು ಜಡ್ಜ್, ಮಂಗಳೂರಿನ ತುಳುನಾಡ ಹುಡುಗಿ ಅಂತ ಹೇಳ್ತಾ ಸ್ಯಾಂಡಲ್ವುಡ್ ಅಲ್ಲಿ ಹೆಸರು ಮಾಡ್ತಾ ಹಲವಾರು ಹೊಸ ಪ್ರಾಜೆಕ್ಟ್ಗಳನ್ನ ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಕೊಡ್ತಾ ಇರುವಂತಹ ಸೂಪರ್ ಡಾನ್ಸರ್, ಅ ಡೆಲಿಕೇಟ್ ಡಾರ್ಲಿಂಗ್, ಅ ಬ್ಯೂಟಿಫುಲ್ ಬಾರ್ಬಿ ಡಾಲ್ ಅಂತ ಹೇಳ್ಬೋದು. ನಮ್ಮ ಸೀಸನ್ ನ ನೆಕ್ಸ್ಟ್ ಜಡ್ಜ್, ಪ್ಲೀಸ್ ಪುಟ್ ಹ್ಯಾಂಡ್ಸ್ ಟುಗೆದರ್ ಫಾರ್ ದ ಬ್ಯೂಟಿಫುಲ್ ಗಾರ್ಜಿಯಸ್ ಡಾರ್ಲಿಂಗ್ Advertisements. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರಗೆವ ಮಾಯೆ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸ ಛಾಯೆ, ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ, ಯೂಸ್ ಮಾಡಿದ್ನ ಅದಕ್ಕಿಂತ ಎಷ್ಟೋ ಮಿಗಿಲಾಗಿ ಕ್ಯೂಟ್ ಆಗಿ ಕಾಣ್ತಾ ಇದೆ. ಯು ರಿಯಲಿ ಲುಕ್ ಲೈಕ್ ಅ ಬ್ಯೂಟಿಫುಲ್ ಇಂಡಿಯನ್ ಡಾಲ್.
First of all, nazar na lage. Thank you so much. Welcome to grand finale Dance Mummy Dance season 6 ಅಲ್ಲಿ ನಿಮ್ಮ ಜರ್ನಿ grand finale ತನಕ ಬಂದಿದೆ. So how are you feeling? ಬೇಜಾರ ಒಂದುಂಡೆ ಎಂಕ್ ದಾಯ್ಪಂಡ ದಿಸ್ ಇಸ್ ಮೈ ಫಸ್ಟ್ ಸ್ಟೇಜ್ ಎಂಕ್ ಒಂದು ಸ್ಟೇಜ್ ಕೊಡ್ತೀನಿ ನಮ್ಮ ಟಿ ವಿ ಎನ್ ಈತ್ ಒಂಜಿ ಇಂಡಸ್ಟ್ರಿಗೆ ಬರ್ತದ ಒಂಜಿ 8 years ಆಂಡ್ಯಾನು ಕನ್ನಡ ಇಂಡಸ್ಟ್ರಿಗೆ ತುಳು ಇಂಡಸ್ಟ್ರಿಗ್ಲ ಬರೋಡು ಪಂಪಿನ ಆಸೆ ಎಂಕ್ ಗ್ಯಾರಂಟಿ ಉಂಡು ಬಟ್ ಸ್ಟೇಜ್ ಕೊಡ್ತಿದ್ದಾನೆ ಎಂಕ್ ಜಾಸ್ತಿ ಜನ ಇನ್ನು ಎಂಕ್ ನಮ್ಮ ಟಿ ವಿ ಕೊಡ್ತೇರಿ ಈ ಸ್ಟೇಜ್ ಏತೋ ಜನಕ್ಕೆ ಯಾನು ತುಳು ಬರ್ಪುಜಿಂದ ಎನ್ನದಿತ್ತೇರು ಏತೋ ಜನಕ್ಕೆ ಯಾನು ಕುಡ್ಲದಾಲ ಹತ್ತಿಂದ ಎನ್ನದಿತ್ತೇರು ಸೊ ಯಾನೊಂದು ಫುಲ್ ಕ್ರೆಡಿಟ್ಸ್ ಕೊರ್ಪೆ ನಮ್ಮ ಟಿ ವಿ ಬೊಕ್ಕ ಪ್ರಶಾಂತ್ಗೆ ಎಂಕ್ ಈ ಸ್ಟೇಜ್ ಕೊಡ್ದು ಏನೊಂಜಿ ಕುಡ್ಲದ ಪೊನ್ನು ಎಂಕ್ಲ ಇಡೆ ಬರ್ರೆ ಇಷ್ಟ ಉಂಡು ಎಂಕ್ಲ ಈ ಸ್ಟೇಜಿಗೆ ಬರ್ರೆ ಮಸ್ತ್ ಇಷ್ಟ ಉಂಡು ಒಂದು ತೋಜಾದ್ ಕೊಡ್ತೀನಿ ಐಕ್ ಆ್ಯಂಡ್ ಟಾಕಿಂಗ್ ಅಬೌಟ್ ದ ಫಿನಾಲೆ ಡೆಫಿನೆಟ್ಲಿ ಸಿ ನಮ್ಮ ಬ್ಯಾಂಗ್ಳೂರ್ಡೆ ಕೆಲಸ ಒಪ್ನಾಗ ಕುಡ್ಲಾಗ ಬರ್ಪುನ್ ಪಂಡ ಒಂದು ಫೀಲೇ ಬೇತೆ ಫಸ್ಟ್ ಆಫ್ ಆಲ್ ಫ್ಯಾಮಿಲಿದೊಟ್ಟಿಗೆ ಒಪ್ಪರೆ ತಿಕ್ಕೊಂಡು ಬೊಕ್ಕ ಮುಲ್ಪ ನಿಕ್ಕುನ್ ಮಾತ ತಿಕ್ಕುವರು ಮೀನು ತಿಕ್ಕೊಂಡು ತಿನ್ನಿಯರೆ ಅವು ಪೂರ ಮಸ್ತ್ ಮಿಸ್ ಮಾಡ್ಪೆ ಅಟ್ಲೀಸ್ಟ್ ಒಂಚೂರು ಟೈಮಿಗೂ ಬಟ್ ಡೆಫಿನೆಟ್ಲಿ ಇಟ್ಸ್ ಅನ್ ಇಮೋಷ್ನಲ್ ಜರ್ನಿ ಫಾರ್ ಮೀ ಎಂಕ್ಲೊಂಜಿ ಮಲ್ಪಗ ಫಿನಾಲೆ ಆಯ್ಬೊಕ್ಕ ಪ್ರತಿ ತಿಂಗಳು ಓರೋರೋ ಒಂದು ಸೀಸನ್ ತೂಪು ನೈಕೊಂಜಿ ವಿಲ್ ಕಮ್ ಬ್ಯಾಕ್ ಅಂಡ್ ಸಿ ದ ಎಪಿಸೋಡ್ಸ್. I don't mind. Right, it's really nice to have you, Advati. Feels really good. Ite last round participants are really nervous. Saklik dadana pandre ishta undu. ಯಾನ್ಲ ಸುಮಾರು ರಿಯಾಲಿಟಿ ಶೋಸ್ ಮಂದೆ ಏನ ಇಂಡಸ್ಟ್ರಿಲ ಜರ್ನಿ ಮಸ್ತ್ ವರ್ಷಡ್ದಿಂಚಿ ಉಂಡು ಫೇಲಿಯರ್ ಇಸ್ ಸಮಥಿಂಗ್ ದಟ್ ಇಸ್ ದೇರ್ ಕಾನ್ಸ್ಟೆಂಟ್ ಸಕ್ಸಸ್ ತುಯರ್ ಪಂಡ ಇರ್ ಫೇಲಿಯರ್ ತೂಪುಜಾರಂದ ಅತ್ತು ಇಟ್ ಇಸ್ ದೇರ್ ಎವ್ರಿ ಟೈಮ್ ಬಟ್ ಇರ್ ದಾದ ಬೇಲೆ ಮನ್ಫರು ಐನ್ ಇರು ಶ್ರದ್ಧೆಡು ಶ್ರಮಟ್ ಮನ್ಪೊಡು ಐಟ್ ಒಂಜಿ ಇತ್ತೆ ಲೆಂಕೊಂಜಿ ಇತ್ತು ಜನ ಕ್ಲಾಪ್ ಮಂತಿರು ಐ ಥಿಂಕ್ ಐಡ್ ಜಾಸ್ತಿ ದಾದ ಬೋಡು ಐ ಥಿಂಕ್ ದಟ್ ಇಸ್ ದ ಅಪ್ರಿಸಿಯೇಷನ್ ದಟ್ ಯು ನೀಡ್ ಫ್ರಮ್ ಪೀಪಲ್. That's all. As artists ನೇರ್ಲ ಒಪ್ಪಾಡು ನಮ್ಮ ಬೇಲೆ ಮನ್ಪನಾಗ ಒಂಜಿ 5 ಜನ ಒಪ್ಪಾಡು ಒಂಜಿ 100 ಜನ ಒಪ್ಪಾಡು ಆ 5 ಜನ ಎಡ್ಡೆ ಮಂತಾರ್ ಪನ್ಪೇರು ಗೊತ್ತನೆ ದಟ್ ಇಟ್ ಸೆಲ್ಫ್ ಯು ಶುಡ್ ಟೇಕ್ ಇಟ್ ಅಹೆಡ್ ಆ್ಯಂಡ್ ಟು ಆಲ್ ದ ಕಂಟೆಸ್ಟೆಂಟ್ಸ್ ಈತನೇ ಟಾಕ್ಲೆನ ಜರ್ನಿ ಅಮೇಝಿಂಗ್ ಆದಿತ್ತು ನೆಂಕಂತೂ ಇನಿ ಮಸ್ತ್ ಎಕ್ಸೈಟೆಡ್ ಅದುಲ್ಲೆ ಐ ಆಮ್ ಶೋರ್ ಇಟ್ಸ್ ಗೋನ್ ಟು ಬಿ ಅ ಟಫ್ ಟಾಸ್ಕ್ ಎಂಕ್ಲಿಗೆ ಆ್ಯಸ್ ಜಡ್ಜಸ್ ಬಟ್ ನೆವರ್ದಲೆಸ್ ವಿನ್ನರ್ ಪಂಡ ಒಂಜೆ ಆವೋಡು ದಟ್ ಈಸ್ ದ ಒಂದು ರಿಯಾಲಿಟಿ ಸೊ ಐಂದಾಲ ನಮ್ಮ ಉನ್ಮನ್ಪರ ಆಪುಜಿ ಸೊ ಐ ವಿಶ್ ಆಲ್ ದ ಲಕ್ all the contestants rock it and enjoy the show. Thank you so much and we wish you all the best so that you give a fair judgment. Okay? Yeah, so very happy to have you and the hot seat is waiting for you. Thank you so much. Thank you. ಡಾನ್ಸ್ ಮಮ್ಮಿ ಡಾನ್ಸ್ ವೇದಿಕೆ ಅಂತ ಹೇಳಿದ್ರೆ ಇವರು ನಮ್ಮ ವೇದಿಕೆಯ ಅಥವಾ ಈ ಒಂದು ಫುಲ್ ಸೀಸನ್ನ ಒಂದು ಸಿಸ್ಟಮ್ನ ಫ್ಯಾಮಿಲಿ ಮೆಂಬರ್ ಅಂತ ಹೇಳ್ಬೋದು. ಸೀಸನ್ 1ನಲ್ಲಿ ಕೊರಿಯೋಗ್ರಾಫರ್ ಆಗಿ ವಿನ್ನರ್ ಟ್ರೋಫಿಯನ್ನು ತಗೊಂಡು ಹೋದವರು ಆ ನಂತರ ಜಡ್ಜ್ನ ಸೀಟಿಗೆ ಬಂದು ಆ ಸೀಟಿನ ಒಂದು ಬೆಲೆಯನ್ನು ಇನ್ಕ್ರೀಸ್ ಮಾಡಿದವರು. ಹೆಚ್ಚಿನ ಟೈಮಲ್ಲಿ ಕಂಟೆಸ್ಟೆಂಟ್ಸ್ ಕೇಳುವಾಗ ಯಾರು ನಿಮ್ಮ ಫೇವ್ರೆಟ್ ಜಡ್ಜ್ ಅಂತ ಕೇಳಿದ್ರೆ ಇವರ ಹೆಸರನ್ನೇ ಹೇಳೋದು. ಯಾಕಂದ್ರೆ ಖಂಡಿತವಾಗಿ ಕ್ಲಿಯರ್ ಆಗಿ ಕೊಡುವಂಥ ಜಡ್ಜ್ಮೆಂಟ್ ಅಂತ ಹೇಳಿದ್ರೆ ಇವ್ರ ಹೆಸರು ಬರುತ್ತೆ. ಸೊ ಅನ್ ಆಕ್ಟರ್, a model, a fitness freak, a dancer, a choreographer and what not. Sakala Kala Vallabha anta helidre tappaglikilla. So please put your hands together as we welcome the third judge of the season, Suraj Sanil. तड़पाए मुझे तेरी सभी बातें एक बार है दीवानी झूठा ही सही प्यार तो कर मैं भूला नहीं हंसी मुलाकातें बेचैन करके मुझको मुझसे यूं ना फेर नजर रूठेगा ना मुझसे मेरे साथ आए वादा कर तेरे बिना मुश्किल है जीना मेरा मेरे दिल पर जरा जरा महकता है आज तो मेरा तन बदन में प्यासा हूँ मुझे भर ले अपनी बाहों में.
ಐತಿ ಬಂತೊಂದು ಕಲಾಕೃತಿ ಸರ್ವಾಂಗ ನರಂ ಐತಿ ಸೌಂದರ್ಯ ಗರಂ ಐತಿ ಹೈ ಕ್ಲಾಸು ಹಂಸ ನಡಿಗೆ ಹಲ್ಲಂಡೆ ವಂಶ ಬೆಡಗಿ ಸುತ್ತಳತಿ ಮೊಸರು ಗಡಿಗೆ ಸವಿನಂತಿ ಕೇಳ ಹುಡುಗಿ ಸೊಂಟ ಸುಮುಖ ಯಾಕ ಬಿಡುತ್ತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ನಿಮ್ಮ ನೋಡಕ ಬಂದನಿ ಭಾವ ನನ್ನ ಶಿಷ್ಟರು ಬಾಯ್ ಫ್ರೆಂಡ್ ನೀವ ಯಾವ್ಯಾಕ ಇಕ್ಕಂತೀರಿ ಅದ್ಯಾಕ ನಿಂತು ಬಲ್ರಿ ಕಿತ್ತು ಕೊಟ್ರಿ ಒಂದ ಸರತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ Welcome to the grand finale of Dance Mummy Dance Season 6. Thank you so much. How are you feeling, Suraj? Feeling very good and excited too. Okay. I thought you'll say I'm nervous. No. Choreographer ಆಗಿ ಒಂದು ಪಾರ್ಟಿಸಿಪೆಂಟ್ನ ಫೀಲಿಂಗ್ ಗೊತ್ತಿದೆ, ಜಡ್ಜ್ ಆಗಿ ಒಂದು ಪಾರ್ಟಿಸಿಪೆಂಟ್ನ ಫೀಲಿಂಗ್ ಗೊತ್ತಿದೆ. ಇಲ್ಲಿ ಇರುವಂಥವರ ಎಲ್ಲರಿಂದ ಜಾಸ್ತಿ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ನೀವು ಅಂತ ಹೇಳ್ಬೋದು. ಬಿಕಾಸ್ ಡಾನ್ಸ್ ಫೀಲ್ಡ್ನಲ್ಲಿ ಆಲ್ ಸೈಡ್ಸ್ ಆಫ್ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀರಾ. ಸೊ ಈ ಒಂದು ಗ್ರ್ಯಾಂಡ್ ಫಿನಾಲೆಯಲ್ಲಿ ಫೈನಲಿಸ್ಟ್ಗೆ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ಕುಡ್ಲದ ಮಾತ ಜನಕ್ಲೆಗ್ಲ ತರ ತೆಗ್ಗದು ಸೊಲ್ಮೆನ್ ಸಂದ ಒಂದುಲ್ಲ. ಸೊ ನಿಕಲ ಪ್ರೀತಿ ವಿಶ್ವಾಸಡೆ ಇನ್ನು ಯಾನು ಈ ವೇದಿಕೆಡೆ ಆಜಿ ಸೀಸನ್ ಕೊರಿಯೋಗ್ರಾಫರ್ ಅವಡು ಜಡ್ಜ್ ಅವಡು ಫ್ರೆಂಡ್ ಅವಡು ನಮ್ಮ ಟಿವಿ ಫ್ಯಾಮಿಲಿ ಮೆಂಬರ್ ಅದು ಉಪ್ಪರೆ ಕಾರಣ ಅವು ನಿಖಿಲ್ ಕೊಡ್ತನ ಸಪೋರ್ಟು ಆ್ಯಂಡ್ ಅಂಚೆನೆ ನಮ್ಮ ಟಿವಿ ಕೊಡ್ತನ ಈ ಫ್ಯಾಮಿಲಿ ಮೆಂಬರ್ಸ್ ಒಂಜಿ ಫೀಲ್ ಉಂಡತೆ ಅವಲ. ಸೊ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಮಾತರೆಗ್ಲ. ಆ್ಯಂಡ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 6 ಈ ಒಂಜಿ ಇಡೀ ಸೀಸನ್ ಎಂಕ್ ಡಿಫ್ರೆಂಟ್ ಅನ್ನಿಸ್ತು ಕ್ವಾಲಿಟಿ ವೈಸ್ ಡೆಫಿನೆಟ್ಲಿ.